ಪರುಸೆ ಮಲ್ಲಿಗೆ ಹೂನಂಗೆ ಚೆಲಿ ಕುನಿನ ಪರುಸೆ ಚಲ್ಲಾಟಗಾರ ಸ್ವಾಮಿ ಸಂತನಗಾರ ಪ್ರೇಮಿ ತುಳುನಾಡ ಪೆರ್ಮೆದ ಆಣಕಲೆ ಯಕ್ಷಗ ಹಲೋ. ಸಾಂಸ್ಕೃತಿಕ ಸ್ಪರ್ಧೆಯ ಮೊದಲನೇ ತಂಡವಾಗಿ ವೇದಿಕೆಗೆ ಆಗಮಿಸಿ ತನ್ನ ಪ್ರದರ್ಶನವನ್ನು ನೀಡಿದಂಥ ಬಂಟರ ಸಂಘ ರಿಜಿಸ್ಟರ್ಡ್ ಮೈಸೂರು ಇಡೀ ತಂಡಕ್ಕೆ ಒಂದು ಜೋರಾದಂಥ ಕೈಚಪ್ಪಾಳೆ ಗೌರವವನ್ನು ತಾವೆಲ್ಲೂ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ತಂಡಕ್ಕೆ ಗೌರವಿಸುವುದಕ್ಕಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಸನ್ಮಾನ್ಯ ಐಕಳ ಹರೀಶ್ ಶೆಟ್ಟಿ ಅವರನ್ನು ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಮೈಸೂರು ಬಂಟರ ಸಂಘದ ಅಧ್ಯಕ್ಷರು ಅಥವಾ ಪ್ರಮುಖರು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ನಂದಪ್ಪ ಶೆಟ್ಟಿ ಮತ್ತು ಪ್ರಭಾಕರ್ ಶೆಟ್ಟಿ ಅವರು ಮೈಸೂರು ಬಂಟರ ಸಂಘದ ಪರವಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಂದಪ್ಪ ಶೆಟ್ಟಿ ಗೌರವ ಕಾರ್ಯದರ್ಶಿಗಳು. ಶಾಲಿನ ಗೌರವದೊಂದಿಗೆ ನೆನಪಿನ ಕಾಣಿಕೆಯೊಂದಿಗೆ ಗೌರವ ಧನದೊಂದಿಗೆ ತಂಡವನ್ನು ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದಾರೆ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಐಕಳ ಹರೀಶ್ ಶೆಟ್ಟಿ ಅವರು. ಇಡೀ ತಂಡಕ್ಕೆ ಅಭಿವಾದನೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಮುಂದಿನ ತಂಡಗಳಿಗೆ ವಿಶೇಷ ಸೂಚನೆ.
ನಿಮ್ಮ ತಂಡಗಳ ಪ್ರದರ್ಶನ ಆಗುವಾಗ ನಿಮ್ಮ ತಂಡದ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಸೌಂಡ್ ಸಿಸ್ಟಮ್ ಬಳಿ ಇರಬೇಕಾಗಿ ವಿನಂತಿ. ಹಾಗೆ ಎರಡನೇ ತಂಡವನ್ನು ವೇದಿಕೆಗೆ ಸ್ವಾಗತಿಸುವ ಮೊದಲು ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ವಿಶ್ವ ಬಂಟರ ಸಮ್ಮೇಳನ 2023 ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕಿ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಹಾಗೆ ಕೇಂದ್ರದ ಘನ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶೋಭಾ ಕರಂದ್ಲಾಜೆ ಅವರು. ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ವಾಗ್ಮಿಗಳು ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಯಶ್ಪಾಲ್ ಸುವರ್ಣ, ತಮಗೂ ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ವಿಶ್ವ ಬಂಟರ ಸಮ್ಮೇಳನ 2023. ಸ್ನೇಹಿತರೆ, ಐಕಳ ಹರೀಶ್ ಶೆಟ್ಟಿ ಅವರು ಜಾಗತಿಕ ಬಂಟರ ಸಂಘಗಳ ಸಾರಥಿಯಾದ ನಂತರ ಅಲ್ಪ ಅವಧಿಯಲ್ಲಿ ಸರಿಸುಮಾರು 25 ಕೋಟಿಗೂ ಹೆಚ್ಚಿನ ಮೊತ್ತದ ವಿಲೇವಾರಿಯೊಂದಿಗೆ ವಿಶೇಷವಾದಂಥ ಒಂದು ಮಹತ್ತರವಾದ ಸಾಮಾಜಿಕ ಚಿಂತನೆಯ ಕಾರ್ಯಕ್ರಮದೊಂದಿಗೆ ಬಂಟ ಸಮಾಜಕ್ಕೆ ಒಂದು ಶಕ್ತಿಯಾಗುವಂಥ ಬೇರೆ ಬೇರೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಅದಕ್ಕೊಂದು ಫಲವಾಗಿ ಇಂದಿನ ಈ ಉಡುಪಿಯಲ್ಲಿ ಕೃಷ್ಣ ನಗರಿಯಲ್ಲಿ ನಡೀತಾ ಇರುವಂಥ ವಿಶ್ವ ಬಂಟರ ಸಮ್ಮೇಳನ ಒಂದು ಅದ್ಧೂರಿ ವೇದಿಕೆ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿ ಆಗ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗಾಗಿ ಕೇಂದ್ರದ ಘನವೆತ್ತ ಸಚಿವೆಯಾಗಿರುವಂಥ ಸನ್ಮಾನ್ಯ ಶ್ರೀ ಶೋಭಾ ಕರಂದ್ಲಾಜೆ ಮೇಡಮ್ ತಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರನ್ನು ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಕೈಚಪ್ಪಾಳಿಯೊಂದಿಗೆ ಈ ಸಂಭ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಶಾಲಿನ ಗೌರವದೊಂದಿಗೆ ವೀಣಾ ಶೆಟ್ಟಿ ಕಟ್ಪಾಡಿಯವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು. ಈ ಕಡೆ ಹರೀಶ್ ಶೆಟ್ಟಿ ಅವರು ಶಾಲು ಹಾಕಿ ಗೌರವವನ್ನು ಸಲ್ಲಿಸಬೇಕು. ಚಂದ್ರಿಕಾ ಹರೀಶ್ ಶೆಟ್ಟಿ ಅವರು ಹಾರಾರ್ಪಣೆಯ ಗೌರವದೊಂದಿಗೆ ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಜಾಗತಿಕ ಬಂಟರ ಸಂಘಗಳ ಉಪಾಧ್ಯಕ್ಷರಾಗಿರುವಂಥ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅವರು ಕೂಡ ಜೊತೆ ಆಗಬೇಕಾಗಿ ವಿನಂತಿಸ್ತಾ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಅವರಿದ್ದಾರೆ, ಕರ್ನೂರು ಮೋಹನ್ ರೈ ಇವರೆಲ್ಲರನ್ನ ಗೌರವಕ್ಕಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ವಿಶ್ವ ಬಂಟರ ಸಂಘ ಇವತ್ತು ಮಾಡ್ತಾ ಇದೆ ಸನ್ಮಾನ್ಯ ಹರೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ. ಕಳೆದ ಬಾರಿನೂ ನಾವು ಕಾರ್ಯಕ್ರಮ ಮಾಡಿದ್ವಿ, ಆದರೆ ಒಳಾಂಗಣದಲ್ಲಿ ಮಾಡಿದ್ವಿ. ಈ ಬಾರಿ ಇಷ್ಟೊಂದು ಸುಂದರವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇಡೀ ಜಗತ್ತಿನ ಎಲ್ಲ ಬಂಟ ಸಮುದಾಯದ ಪ್ರಮುಖರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗ್ತಿದೆ. ಅದು ಉಡುಪಿಯಲ್ಲಿ ಮಾಡಲಾಗ್ತಿದೆ. ಅದಕ್ಕೆ ವಿಶ್ವ ಬಂಟರ ಈ ಒಂದು ಫೆಡರೇಷನ್ಗೆ, ಅಸೋಸಿಯೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಗೂ ಇಂಥ ಅದ್ಭುತವಾದ ಸಾಂಸ್ಕೃತಿಕ ಚಟುವಟಿಕೆಯನ್ನು ನೋಡುವಂಥ ಅವಕಾಶವನ್ನು ನೀವೆಲ್ಲರೂ ಸೇರಿ ಮಾಡಿಕೊಟ್ಟಿದ್ದೀರಿ. ನನ್ನ ಜೊತೆ ಹೊಸದಾಗಿ ಆಯ್ಕೆಯಾಗಿರುವಂಥ ಗುರುಮೆ ಸುರೇಶ್ ಶೆಟ್ಟಿ ಇದ್ದಾರೆ. ನನ್ನ ಜೊತೆ ಹೊಸದಾಗಿ ಆಯ್ಕೆಯಾಗಿರುವಂಥ ಗುರುರಾಜ್ ಅವರಿದ್ದಾರೆ. ನಮ್ಮ ಜೊತೆ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಮತ್ತು ಈ ಬಂಟ ಸಮಾಜದ ಎಲ್ಲ ಬಂಧುಗಳು ಕೂಡ ನೀವಿದ್ದೀರಿ. ಊರಿನಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಆಗೋದಾದರೆ ಕೂಡ ಅದರಲ್ಲಿ ಬಂಟ ಸಮುದಾಯ ಇದೆ ಅಂದರೆ ಅದು ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದಕ್ಕೆ ನೀವೆಲ್ಲರೂ ಸಾಕ್ಷಿ ಇದ್ದೀರಿ. ನಮ್ಮೂರಿನ ಭೂತಸ್ಥಾನ ಇರ್ಬೋದು, ನಮ್ಮ ಕುಟುಂಬದ ಭೂತಸ್ಥಾನ ಇರ್ಬೋದು, ನಮ್ಮೂರಿನ ನಾಗ ಇರ್ಬೋದು, ನಮ್ಮೂರಿನ ದೇವಸ್ಥಾನ ಇರ್ಬೋದು, ನಮ್ಮೂರಿನ ಗರಡಿ ಇರ್ಬೋದು,
ನೆಟ್ಟು ಒವ್ವೇ ಎಡ್ಡ ಕೆಲಸ ಆಪುಂಡು ಅಲ್ಲಿ ಒವ್ವೇ ಕಾರ್ಯಕ್ರಮ ಆಪುಂಡು ವಂಡ ಐಟ್ ಬಂಟ ಸಮುದಾಯ ನೇತೃತ್ವದ ತೊಂಡ ಅವು ಅಚ್ಚುಕಟ್ಟಾದ ಆಪುಂಡು ಅನ್ಪಡೆಗೆ ನಮ್ಮೂರುಡು ಮಸ್ತ್ ಸಾಕ್ಷಿಲು ನಂಗೆ ತಿಕ್ಕುವ ಅಂಥ ಒಂದು ಸಮಾಜದ ನೇತೃತ್ವವನ್ನು ಅದು ಧಾರ್ಮಿಕತೆಯಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಈ ನೇತೃತ್ವವನ್ನು ವಹಿಸುವಂಥ ಒಂದು ಗಟ್ಟಿ ಸಮುದಾಯ ಅದು ಬಂಟ ಸಮುದಾಯ. ಬಂಟ ಸಮುದಾಯದಲ್ಲಿ ಕಲಾವಿದರಿದ್ದಾರೆ, ನಾವು ನೆನ್ಪು ಮಾಡ್ಕೋಬೇಕು. ಹಿಂದೆ ವಿಶ್ವ ಕನ್ನಡ ಸಮ್ಮೇಳನದ ಆದಾಗ ಬೆಳಗಾಂಗೆ ಐಶ್ವರ್ಯ ರೈ ಬಂದಿದ್ದರು. ಐಶ್ವರ್ಯ ರೈ, ಶಿಲ್ಪಾ ಶೆಟ್ಟಿ, ಸುನೀಲ್ ಶೆಟ್ಟಿ, ರಿಷಬ್ ಶೆಟ್ಟಿ, ಅನುಷ್ಕಾ ಇಂಥ ಹಲವಾರು ಕಲಾವಿದರನ್ನು ಕೊಟ್ಟಂಥ ಸಮಾಜ ಅದು ಬಂಟ ಸಮುದಾಯ. ಶೈಕ್ಷಣಿಕವಾಗಿ ಇವತ್ತು ಕೆ ಎಸ್ ಹೆಗಡೆ, ಆರ್.ಎನ್. ಶೆಟ್ಟಿ ಇಂಥ ಒಂದು ಮೋಹನ್ ಆಳ್ವ ಮೂಡಬಿದ್ರಿ ಬಂದು ಹೋದರೆ ಈಗಷ್ಟೇ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಕ್ರಾಂತಿಯನ್ನು ಮಾಡಿದಂಥ ಸಮುದಾಯ ಅದು ಬಂಟ ಸಮುದಾಯ. ದೇವಿ ಪ್ರಸಾದ್ ಶೆಟ್ಟಿ ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಹೃದಯ ತಜ್ಞ ಮತ್ತು ನಾರಾಯಣ ಹೃದಯವಲ್ಲವನ್ನು ಹಲವಾರು ಸಾವಿರಾರು ಬಡವರಿಗೆ ಕೂಡ ಆಪರೇಷನನ್ನು ಮಾಡಿ ಜೀವವನ್ನು ಉಳಿಸಿದಂಥ ಒಬ್ಬ ವ್ಯಕ್ತಿ ಈ ಬಂಟ ಸಮುದಾಯದವರು. ಇಂಥ ಹಲವಾರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂಥ ಬಂಟ ಸಮುದಾಯ ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಆಚಾರವನ್ನು, ನಮ್ಮ ದೇಶದ ವಿಚಾರವನ್ನು ಎಲ್ಲೇ ಇರಲಿ, ಅದು ಮುಂಬೈನಲ್ಲಿರಲಿ, ಅದು ಪೂನಾದಲ್ಲಿರಲಿ, ಅದು ಮಿಡ್ಲ್ ಈಸ್ಟ್ ದೇಶದಲ್ಲಿರಲಿ, ಅಥವಾ ಅದು ಬೆಂಗಳೂರಲ್ಲಿರಲಿ, ಇಲ್ಲಿಂದ ಯಾವ್ಯಾವ ಜಾಗಕ್ಕೆ ಬೇರೆ ಬೇರೆ ಕಾರಣಕ್ಕೆ ಬಂಟ ಸಮುದಾಯ ಮತ್ತು ಬೇರೆ ಎಲ್ಲ ಸಮುದಾಯಗಳು ಹೋಗಿದ್ದಾವೆ. ಅದು ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ರೀತಿಯ ಇಂಡಸ್ಟ್ರಿ ಇರ್ಬೋದು. ಇದೆಲ್ಲದಕ್ಕೆ ಹೋದಲ್ಲಿ ಕೂಡ ಆ ಜಾಗದಲ್ಲಿ ಕೂಡ ನಮಗೆ ಹೆಮ್ಮೆ ತರುವಂಥದ್ದು, ಮುಂಬೈಗೆ ಹೋದರೆ ಅಲ್ಲಿ ನೀವು ಅದರ ನೇತೃತ್ವವನ್ನು ವಹಿಸಿದ್ದೀರಿ, ಪೂಣಕ್ಕೆ ಹೋದರೆ ಅಲ್ಲಿ ಸಮುದಾಯದ ನೇತೃತ್ವವನ್ನು ವಹಿಸಿದ್ದೀರಿ, ಸಮಾಜದ ನೇತೃತ್ವವನ್ನು ವಹಿಸಿದ್ದೀರಿ. ಗೋಪಾಲ್ ಶೆಟ್ಟಿ ಅಂತವರು ಮುಂಬೈನಲ್ಲಿ ಹೋಗಿ ಒಬ್ಬ MP ಆಗ್ಬೋದು ಅನ್ನೋದನ್ನು ಕೂಡ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಆ ರೀತಿಯ ಒಂದು ನೇತೃತ್ವವನ್ನು ವಹಿಸುವಂಥ ಸಮುದಾಯದ ಮಧ್ಯೆ ನಾವು ಕೂತಿದ್ದೀವಿ. ನಮಗೆ ತುಂಬ ಆನಂದ ಆಗಿದೆ ನಿಮ್ಮ ಸಮುದಾಯವನ್ನು ಕಂಡು. ಸಮಾಜಕ್ಕೆ ಹಲವಾರು ರೀತಿಯ ಕೊಡುಗೆ ಇದೆ. ದೇಶದ ರಕ್ಷಣೆಯ ಸಲುವಾಗಿ, ದೇಶದ ಅಭಿವೃದ್ಧಿ ಸಲುವಾಗಿ, ಸಮಾಜದಲ್ಲಿ ಸ್ವಾಸ್ಥ್ಯವನ್ನು, ಒಳ್ಳೆಯ ಸ್ವಾಸ್ಥ್ಯವನ್ನು ಕಾಪಾಡೋದ್ರ ಸಲುವಾಗಿ ಈ ಸಮುದಾಯ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಮಗೆ ಅಭಿಮಾನ ಇದೆ, ಖುಷಿಯಾಗುತ್ತೆ. ಸಮುದಾಯವನ್ನು ನೋಡಿ ಒಂದು ಶಿಕ್ಷಿತವಾಗಿರುವಂಥ ಸಮುದಾಯ ಅದು ಬಂಟ ಸಮುದಾಯ, ಸುಸಂಸ್ಕೃತವಾದಂಥ ಸಮುದಾಯ ಅದು ಬಂಟ ಸಮುದಾಯ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮುಖ್ಯವಾಗಿ ಜಾಗತಿಕ ಬಂಟರ ಒಕ್ಕೂಟಗಳ ಒಂದು ಈ ಸಂಘಗಳ ಒಕ್ಕೂಟ ಏನಿವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀರಿ, ನಿಜವಾಗ್ಲೂ ಆನಂದ ಆಗಿದೆ. ನಿನ್ನೆ ಆಟೋಟ ಚಟುವಟಿಕೆ ಆಗಿದೆ. ಐಕಳ ಮಲಿದಂಥ ಹರೀಶ್ ರೈ ಅವರ ನೇತೃತ್ವದಲ್ಲಿ ಇವತ್ತು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು, ಒಂದು ಹೊಸ ರೀತಿಯ ಕಾರ್ಯಕ್ರಮವನ್ನು ನಮ್ಮೆಲ್ಲ ಏನು ಪದಾಧಿಕಾರಿ ಬಂಧುಗಳಿದ್ದಾರೆ ಎಲ್ಲರೂ ಸೇರಿ ಮಾಡಿದ್ದೀರಾ. ಎಂಜಾಯ್ ಮಾಡ್ತೇವೆ. ನನಗೆ ಅನಿಸುತ್ತೆ ಇಲ್ಲಿ ಯಾರು ನಾವು ಬಂದಿದ್ದೀವಿ, ನಾವು ಬರುವಾಗ ಹೇಳ್ತಾ ಬಂದೆ, ಈ ಕಾರ್ಯಕ್ರಮಕ್ಕೆ ಬರುವವರೆಲ್ಲ ಮಿಡಲ್ ಏಜ್ ಅವರು ಅಂಥೇಳಿ. ಇಂಥ ಎಲ್ಲ ನಮ್ಮ ಸಮುದಾಯದ ಕಾರ್ಯಕ್ರಮಕ್ಕೆ ನಮ್ಮ ವಿಚಾರ, ನಮ್ಮ ಆಚಾರ, ನಮ್ಮ ಸಂಸ್ಕೃತಿ, ನಮ್ಮ ಬಂಟ ಸಮುದಾಯದ ಸಂಸ್ಕೃತಿ ಜನಕ್ಕೆ, ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಅದು ಗೊತ್ತಾಗಬೇಕು ಅಂತಂದರೆ ನಮ್ಮ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬೇಕು, ಮಕ್ಕಳು ಕೂಡ ಬರುವಂತಾಗಬೇಕು. ಈ ಒಂದು ವಿಚಾರವನ್ನು ಮುಂದಿನ ಜನ್ರೇಷನ್ಗೆ ಅವರು ಹಸ್ತಾಂತರ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ನನಗೆ ಎಂಗೆ ಭಾರಿ ಖುಷಿ ಅವನಮಂಡ ಬಂಟ ಸಮುದಾಯ ಒಲೆ ಪಾಡು ಅಟ್ಲೆ ಕನ್ನಡ ಬರಂದುಪ್ಪು ಆಂಡ ತುಳು ಬರ್ಪುಡೇ ಬರ್ಪುಡು ಐಕಾದು ಮಾಂತ ಊರುಡ್ಲ ತುಳು ಪಾತಿರ್ ನಕ್ಲು ನಂಗೆ ತಿಕ್ವೇರು ಬಂಡ ಅಲ್ಲಿ ಬಂಟ ಸಮುದಾಯ ಉಳ್ಳೇರು ಆ ಪಣಪು ನಾವು ಅರ್ಥ ಐಕಾದು ನಿಕ್ಲೆ ಪೂರೇನ ಅಭಿನಂದನೆಯನ್ನು ಸಲ್ಲಿಸದೆ, ನಿಕ್ಲೆ ಪೂರ ವಂಸದೇನ ಪಾತರು ಅಂತವೆ. ನಮಸ್ಕಾರ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ಹಲೋ. ವಿಶೇಷವಾಗಿ ಬಂಟ ಸಮಾಜದ ಕೊಡುಗೆಯನ್ನು ಕೊಂಡಾಡಿದ ಶೋಭಾ ಕರಂದ್ಲಾಜೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾದ ಕೈಚಪ್ಪಾಳೆ ಗೌರವವನ್ನು ಯಾಚಿಸ್ತಾ ಇದ್ದೇನೆ. ಅದರೊಂದಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂಥ ಗೌರವವನ್ನು ನಾವು ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ.
ಹಾಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ನಮ್ಮ ಕಾಪ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಗುರುಮೈ ಸುರೇಶ್ ಶೆಟ್ಟಿ ಅವರಿಗೆ ಹಾಗೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಇವರಿಗೆ ನಾವು ಗೌರವವನ್ನು ಸಲ್ಲಿಸಿದ್ದೇವೆ. ಇಂದಿನ ಈ ವೇದಿಕೆಯಲ್ಲಿ ಗುರುರಾಜ್ ಗಂಟೋಳಿ ಅವರು ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸ್ತಾ ಎಲ್ಲ ಗಣ್ಯರಿಗೆ ಧನ್ಯವಾದಗಳು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಾಂಸ್ಕೃತಿಕ ಸ್ಪರ್ಧೆ ವೇದಿಕೆಯಲ್ಲಿ ನಡೀತಾ ಇದೆ. 3 ತೀರ್ಪುಗಾರರ ಗಮನಕ್ಕೆ ವೇದಿಕೆಯಲ್ಲಿ ಈಗ ಒಂದು ತಂಡ ಬರ್ತಾ ಇದೆ. ಇದು ಕಾಂಪಿಟೇಷನ್ಗೆ ಇಜ್ಜಿ ವೇದಿಕೆಯಲ್ಲಿ ನಾನು ಉಡುಪಿ ಬಂಟರ ಸಂಘದ ಮಹಿಳಾ ಸದಸ್ಯರು ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಇಂದಿನ ಈ ಸಂಭ್ರಮದ ವೇದಿಕೆಯಲ್ಲಿ ಶ್ವೇತಾ ಜೇಕರ್ ಶೆಟ್ಟಿ ಇಂದ್ರಾಳಿ ಇವರ ನೇತೃತ್ವದ ಉಡುಪಿಯ ಮಹಿಳಾ ತಂಡ ಒಂದು ಅದ್ಭುತವಾದ ಸ್ವಾಗತ ನೃತ್ಯದೊಂದಿಗೆ ಸೇರಿರುವ ಎಲ್ಲ ಬಂಟ ಬಾಂಧವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಮಗದೊಮ್ಮೆ ಸ್ವಾಗತಿಸುವುದಕ್ಕಾಗಿ ಅಣಿಯಾಗಿದ್ದಾರೆ. ಇಡೀ ತಂಡಕ್ಕೆ ತಮ್ಮ ಎರಡೂ ಕೈಯನ್ನು ಒಗ್ಗೂಡಿಸಿ ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯುವಂತ ತವರು ಬಂಟರ ಸಂಘ ಅಂತ ಹೇಳಿದ್ರೆ ಅದು ಉಡುಪಿ ಬಂಟರ ಸಂಘ. ಈ ಉಡುಪಿ ಬಂಟರ ಸಂಘದ ಎಲ್ಲ ಮಹಿಳಾ ಸದಸ್ಯರು ಜೊತೆಯಾಗಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದಕ್ಕೆ ವೇದಿಕೆಯಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ಪ್ರೀತಿಪೂರ್ವಕವಾದಂತ ಸ್ವಾಗತ. ಹಲೋ ದೇಮಲ್ತದ ನನ್ನ ದುಂಬುಗು ಪಾಲ್ದೆತ್ತವನ್ನ ಬಂಟರ ಸಂಘ ನಿಖಲು ಕೊರ್ಪನ ಅಂಚಿತ್ತಿನ ಆ ಪೆಂಡ್ರೈವ್ ಆದುಪ್ಪು CD ಆದುಪ್ಪು ಅವೇನು 2 ಸತಿ ಚೆಕ್ ಮಲ್ಪ್ಲೆ ಆಯ್ನತ್ ಬೇಗ ನಮ್ಮ ಸೌಂಡ್ ಇಂಜಿನಿಯರ್ ಶಿವಪ್ರಸಾದ್ ಶೆಟ್ರುಲೇರು ಅಲ್ಪ ಪ್ರಸಾದ್ ಶೆಟ್ರುಲೇರು ಅಲ್ಪ ಬತ್ತದ ಸುರುಕಾದ ಚೆಕ್ ಮನ್ಪೊಡು ಪೊರ್ತುಗಾನಗ ಸರಿಯಾದ ಇಜ್ಜಿಯಿಂದ ಬಂದು ಒವೇ ರೀತಿಯ ದೂಷಣೆಗೆ ಅವಕಾಶ ಇಜ್ಜಿ ಮುಂದಕ್ಕೆ ಪಾಲ್ಗೊಳ್ಳುವಂಥ ತಂಡದ ಗಮನಕ್ಕೆ ತಮ್ಮ ಪೆಂಡ್ರೈವ್ ಇರ್ಬೋದು ಅಥವಾ ಯಾವುದೇ ಧ್ವನಿಯ ಪರಿಕರ ಇದ್ದರೆ ಅದನ್ನು 2 ಬಾರಿ ಪರಿಶೀಲಿಸಿ ತಮ್ಮ ಸೌಂಡ್ ಇಂಜಿನಿಯರ್ ಇದ್ದಾರೆ ಪ್ರಸಾದ್ ಶೆಟ್ಟಿ ಅವರು ಅಲ್ಲಿ ಮತ್ತೊಮ್ಮೆ ಪರಿಶೀಲನೆಗೆ ಒಳಪಡಿಸಿ ತಾವು ನಮ್ಮೊಂದಿಗೆ ತಯಾರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. लाल चढ़ायो अच्छा गजमुख को जोन दिल लाल विराजे सुत गौरी हर को हाथ लिए गुड़ लड्डू साई सुरवर को महिमा कहे न जाए लागत हूँ पद को जय देव जय देव जय जय जी गणराज विद्या सखदाता धन्य तुम्हारो दर्शन मेरा मन रमता जय देव जय देव टांगण वंदिन चरण डोळ्यान पाहिन रूप तुझे प्रेमे अलंगिन आनंद पूजन भावे वाळिन म्हणे नामा त्वमेव माता पिता त्वमेव बंधुश्च सखा त्वमेव विद्या करुणं त्वमेव सर्वं मम देव देव हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे
ಯಕ್ಷಗಾನ ಆ, ಆ, ಕಲಕಲ ಕಲಟು ಮೇಲಾಯಿನ ಕಲಕಲ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ತಾಳಮೇಳಲು ಕೂರ್ದಿನ ಸಾರ ಕಾಲಲ ಅಳಿಯಂದಿನ ದೇವದೀಚಿನ ಯಕ್ಷಗಾನ Hey boy, play that drum! लंबोदर तू विनायक तू बल्लौडेश्वर मोरया विघ्नेश्वर तू एकदंत तू मयूरेश्वर मोरया वक्रतुंड तू गजमुखा तू सिद्धि विनायका वक्रतुंड तू गजमुखा तू सिद्धि विनायका गजानन 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 गणराय गजानन 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 गणराय गजानन 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 गणराय गजानन 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 गणराय
ಹಲ್ ಸೇರಿರುವಂಥ ಎಲ್ಲ ಬಂಟ ಬಾಂಧವರಿಗೆ ಅದ್ಧೂರಿಯಾದಂಥ ಸ್ವಾಗತ ನೃತ್ಯದೊಂದಿಗೆ ಈ ಸಾಂಸ್ಕೃತಿಕ ಸೌರಂಭಕ್ಕೆ ಒಂದು ಅದ್ಭೂರಿಯಾದಂಥ ಚಾಲನೆಯನ್ನ ಸ್ವಾಗತವನ್ನ ನೀಡಿದ್ದಾರೆ ಉಡುಪಿ ಬಂಟರ ಸಂಘದ ಮಹಿಳಾ ಸದಸ್ಯರು. ದಯವಿಟ್ಟು ಅವರಿಗೆ ಒಂದು ಜೋರಾದಂಥ ಕೈ ಚಪ್ಪಾಳೆ ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಮಾತೆರ್ಲೊಂತೋಡು ಮೆಕ್ಲೆಗೆ ಗೌರವ ಮನ್ಪೆರಿಗೆ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು ಐಕಳ ಹರೀಶಣ್ಣೆ, ಅಂಚನೆ ಉಪಾಧ್ಯಕ್ಷರು ಕರ್ನೀರ ವಿಶ್ವನಾಥ್ ಶೆಟ್ರು, ಅಂಚನೆ ಪ್ರಧಾನ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ ಜೊತೆಯಾದ ಬರಡು ಬಂದು ವಿನಂತಿ. ಅಂಚನೆ ಉಡುಪಿ ಬಂಟರ ಸಂಘದ ಅಧ್ಯಕ್ಷರು ಶ್ರೀಯುತ ಪುರುಷೋತ್ತಮ್ ಶೆಟ್ರು ಇರ್ಲ ವೇದಿಕೆ ಬರಡು ಬಂದು ವಿನಂತಿ ಮಲ್ತೊಂದುಲ್ಲ. ಶ್ವೇತಾ ಜಯಕರ್ ಶೆಟ್ಟಿ ಇಂದ್ರಾಳಿ ಮೇರ್ನ ನೇತೃತ್ವದ ಉಡುಪಿ ಬಂಟರ ಸಂಘದ ಮಹಿಳಾ ಸದಸ್ಯರಿಡ್ದು ಒಂದು ಅದ್ಭುತವಾದ ಅಂಚಿತ್ತಿನ ಬಾರಿ ಪೊರ್ಲುದ ಸ್ವಾಗತ ನೃತ್ಯನ ನಮ್ಮ ಈ ವೇದಿಕೆ ಇಡುತ್ತುಯ್ಯ. ನಮ್ಮ ಇಂದಿನ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಉಡುಪಿ ಬಂಟರ ಸಂಘ ಅಂದರೆ ತವರು ಬಂಟರ ಸಂಘ ಈ ಕಾರ್ಯಕ್ರಮ. ಹಾಗಾಗಿ ಇಂದಿನ ಆಗಮಿಸಿದಂಥ ಎಲ್ಲರನ್ನ ಅತಿಥಿ ದೇವೋಭವ ಎನ್ನುವ ನಿಲುಮೆಯಲ್ಲಿ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಜ್ಜೆಯ ಮೇಲೆ ಹೆಜ್ಜೆ ನೀಡುತ್ತಾ ಗೆಜ್ಜೆ ಕಾಲುಗಳ ನಾದದೊಂದಿಗೆ ಅದ್ಭುತವಾಗಿ ಸ್ವಾಗತವನ್ನು ನೀಡಿದ್ದಾರೆ ಉಡುಪಿ ಬಂಟರ ಸಂಘದ ಮಹಿಳಾ ಸದಸ್ಯರು. ಹಾಗೆ ವೇದಿಕೆಯಲ್ಲಿ ಉಡುಪಿ ಬಂಟ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪುರುಷೋತ್ತಮ್ ಪಿ ಶೆಟ್ಟಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದರೊಂದಿಗೆ ವೇದಿಕೆಯಲ್ಲಿ ಜಾಗತಿಕ ಬಂಟರ ಸಂಘಗಳ ಉಪಾಧ್ಯಕ್ಷರಾಗಿರುವಂಥ ಕರ್ನೀರ ವಿಶ್ವನಾಥ್ ಶೆಟ್ಟಿಯವರು ಹಾಗೆ ಉಳ್ತೂರು ಮೋಹನ್ ದಾಸ್ ಶೆಟ್ಟಿಯವರು ತಮ್ಮೆಲ್ಲರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಲೋ ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಇನ್ನು ಮುಂದಕ್ಕೆ ಸ್ಪರ್ಧೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಎರಡನೇ ತಂಡ ವೇದಿಕೆಗೆ ಬರ್ತಾ ಇದೆ. ಸೇರೊಂದು ಪುನಂಚಿತ್ತಿನ ಮಾತ ಬಂಟ ಬಂಧುಲಿಗೆ ಬೊಕ್ಕರು ಆತ್ಮೀಯವಾಯನಂಚಿತ್ತಿನ ಮೋಕೆದ ಸ್ವಾಗತ. ಬಂಧುಲವರಿ ನಾಯಕೆಯನ್ನು ಪಂಡ ಯಾನ್ ಎದುರುಡುಪ ಎನ್ನ ಪಿರೋಡ್ ನಿಕುಲುಪೋಡು ಪನ್ಪಿನೆ ನಾಯಕತ್ತೆಗೆ ಎದುರುಡು ನಿಕುಲು ಪೋಲೆ ನಿಕಲ್ನ ಪಿರೋಡ್ ಯಾನ್ ಉಲ್ಲೆ ಪನ್ಪನೆ ಏಪಲ ಸರ್ವಶ್ರೇಷ್ಠ ನಾಯಕಿಗೆ ದಾಗಿ ಯಾನ್ ಈ ಪಾತ್ರೆನ ಉಲ್ಲೇಖ ಮಲ್ತೆ ಅಂದ್ಕೆಂಡ ಕೋಡದ ದಿನ ಕ್ರೀಡಾಕೂಟ ನಮ್ಮ ಮಾತೆರ್ಲ ತುಯ್ಯ ಕಾರಣದ ಮೆರವಣಿಗೆದ ಪೊರ್ತು ಅಶ್ವತ್ಥ ನಾಲಿರದ ಹೆಚ್ಚಿನ ಬಂಟರ ಸಂಘಗಳು ಜೊತೆಯಾದ 10,000 ಹೆಚ್ಚಿನ ಬಂಟೇರು ಒಂಜಿ ಮೆರವಣಿಗೆ ಜೊತೆಯಾದ ಒಂಜಿ ಅದ್ಧೂರಿಯ ನಂಚಿತ್ತಿನ ಐತಿಹಾಸಿಕ ದಾಖಲಾಪೆ ನಂಚಿತ್ತಿನ ಚರಿತ್ರೆ ಉಡುಪಿಡು ಕೋಡೆ ನಮ್ಮ ಮಾತೆರ್ಲ ಜೊತೆಯಾದ ನಿರ್ಮಾಣ ಮಂತದ ಅಂಚನೆ ಕ್ರೀಡಾಕೂಟಡ್ಲ ಮಾತೆರ್ಲ ಹೆಚ್ಚಿನ ಸಂಖ್ಯೆಡ ಪಾಲ್ದೆ ತೊಂದರೆ ಇನಿತ ಈ ವೇದಿಕೆ ಸಾಂಸ್ಕೃತಿಕ ಸೌರಂಭದ ವೇದಿಕೆ ನಮ್ಮ ಡೊಪ್ಪು ನಂಚಿತ್ತಿನ ಒಂಜಿ ಸಂಸ್ಕೃತಿ ಕಲೆ ಅಂಚನೆ ನೃತ್ಯದ ಒಂಜಿ ವೈವಿಧ್ಯತೆಯನ್ನು ಈ ವೇದಿಕೆಡೆ ಪ್ರದರ್ಶನ ಮನ್ಪು ನಂಚಿತ್ತಿನ ಒಂಜಿ ಪೊರ್ಲೈಸಿರದ ವೇದಿಕೆ. ಈ ವೇದಿಕೆಡ್ ರಡ್ನೇ ತಂಡ ಅದು ಈ ಪೊರ್ತುಗಿಯಾನ್ ಸ್ವಾಗತ ಮಲ್ತೊಂದುಲ್ಲ ಯುವ ಬಂಟರ ಸಂಘ ರಿಜಿಸ್ಟರ್ಡ್ ಕಂಬಳಕಟ್ಟ ಕೊಡವೂರು ದಯಮಲ್ತದು ಒಂಜಿ ಜೋರ ಏನಂಚಿತ್ತಿನ ಕೈತಾಟಿದ ಒಟ್ಟಿಗೆ ರಡ್ನೇ ತಂಡ ಕೊಡವೂರು ಈ ವೇದಿಕೆಗೆ ಮೋಕೆಡು ಎದುಕೊಂಡೊಂದುಲ್ಲ. ಕೊಡವೂರು ಬಂಟರ ಸಂಘ ನಿಖಲು ವೇದಿಕೆ ಸಜ್ಜು ಮನ್ಪು ನಂಚಿತ್ತಿನ 2 ನಿಮಿಷದ ಅವಕಾಶ ಶುರುವಾತಂಡು.
ಹಲೋ. ಎರಡನೇ ತಂಡ ಯುವ ಬಂಟರ ಸಂಘ ರಿಜಿಸ್ಟರ್ಡ್ ಕಂಬಳಕಟ್ಟ ಕೊಡವೂರು. ದಯಮಲ್ತದು ವೇದಿಕೆ ಎದುರುಭಾಗಡ್ ಅನಗತ್ಯವಾದ ಏರ್ಲ ಸೇರ್ರೆಗೆ ಬಲ್ಲಿ ಇತೇನೆ ನಮ್ಮ ಸಭಾಭವನ ಸಂಪೂರ್ಣವಾದ ಬಡ್ತಿ ಆತನು ಮಾತೇರ ನಮ್ಮೊಟ್ಟಿಗೆ ಸಹಕಾರ ಮನ್ಪೊಡು ಪನ್ಪಿನ ವಿನಂತಿನ ಮಲ್ತೊಂದುಲ್ಲ. ಬಂದಿರುವಂಥ ಎಲ್ಲ ಬಂಟ ಬಾಂಧವರ ಗಮನಕ್ಕೆ ತಾವು ವಿ ಐ ಪಿಗಳಿಗೆ ಕಾಯ್ದಿರಿಸಿದಂಥ ಜಾಗವನ್ನು ವಿ ಐ ಪಿಗಳಿಗೆ ಬಿಟ್ಟು ಕೊಡಬೇಕು. ಯಾರು ಕೂಡ ಎದುರಿನ ರೋ ಅಲ್ಲಿ ಬಂದು ಆಸೀನರಾಗಬಾರ್ದು ಅಂತ ತಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಗುಣವಿದೆ ಮಣ್ಣಲಿ ಸೊಬಗಿದೆ ನಾಡಲಿ ಪರಶುರಾಮನ ಕಥೆಯಲಿ
ಹಲ್ಲ ದಯವಿಟ್ಟು ನಿಲ್ಬೇಕು, ವೇದಿಕೆಯಲ್ಲಿ ನಿಲ್ಬೇಕು ಅಂತಲೇ, ಸ್ಟೇಜ್ ಇರುವಂತಲೇ. ಸಾಂಸ್ಕೃತಿಕ ಸ್ಪರ್ಧೆಯ 2ನೇ ತಂಡವಾಗಿ ವೇದಿಕೆ ಬಂದಂತ ಯುವ ಬಂಟರ ಸಂಘ ರಿಜಿಸ್ಟರ್ಡ್ ಕಂಬಳಕಟ್ಟ ಕೊಡವೂರು ಇಡೀ ತಂಡಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದಂತಹ ಕೈಚಪ್ಪಾಳೆ ಗೌರವವನ್ನ ಯಾಚಿಸ್ತಾ ಇದ್ದೇನೆ. 2ನೇ ತಂಡವಾಗಿ ವೇದಿಕೆಗೆ ತಮ್ಮ ಪ್ರತಿಭಾ ಪ್ರದರ್ಶನವನ್ನ ನೀಡಿದ್ದಾರೆ. ಈ ತಂಡವನ್ನು ಗೌರವಿಸುವುದಕ್ಕಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿ ಅವರು ಹಾಗೆ ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಅವರು ಜೊತೆ ಆಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಕರ್ನೇರ ವಿಶ್ವನಾಥ್ ಶೆಟ್ಟಿ ಅವರು ಕೂಡ ವೇದಿಕೆ ಬರಬೇಕು. ಅದರೊಂದಿಗೆ ಜಯಕರ್ ಶೆಟ್ಟಿ ಇಂದ್ರಾಳಿ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಕೊಡವೂರು ಕಂಬಳಕಟ್ಟ ಕೊಡವೂರು ಬಂಟರ ಸಂಘ ಯುವ ಬಂಟರ ಸಂಘ ರಿಜಿಸ್ಟರ್ಡ್. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ ಇನ್ಮುಂದಕ್ಕೆ 3ನೇ ತಂಡವನ್ನ ವೇದಿಕೆಗೆ ಸ್ವಾಗತಿಸುವಂತ ಸಂದರ್ಭ. ವಿಶೇಷವಾಗಿ ಇಂದಿನ ಒಂದು ಅದ್ಧೂರಿ ಕಾರ್ಯಕ್ರಮ ಸಭಾಭವನ ತುಂಬಿ ತುಳುಕ್ತಾ ಇದೆ. ಸೇರಿರುವಂತ ಸಹಸ್ರ ಸಂಖ್ಯೆಯ ಸಹೃದಯಿ ಬಂಟ ಬಾಂಧವರ ಉಪಸ್ಥಿತಿಯನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇಂದಿನ ದಿನ ನಿತ್ಯ ನಿರಂತರವಾಗಿ ಬೇರೆ ಬೇರೆ ಬಂಟರ ಸಂಘಗಳ ಒಂದು ವೈವಿಧ್ಯಮಯವಾದ ಪ್ರತಿಭಾ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ನಮ್ಮೊಂದಿಗೆ ತೀರ್ಪುಗಾರಿಕೆ ಉನ್ನತ ಪೀಠದಲ್ಲಿ ಮಾನಸಿ ಸುಧೀರ್ ಹಾಗೆ ದಿಲೀಪ್ ಶೆಟ್ಟಿ ಹಾಗೆ ಪ್ರಥಮ ಪ್ರಸಾದ್ ರಾವ್ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸ್ತಾ ಇದ್ದೇನೆ. ಮುಂದಕ್ಕೆ ವೇದಿಕೆಯಲ್ಲಿ 3ನೇ ತಂಡವಾಗಿ ನಾನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಕ್ಕಾರು ಬಂಟರ ಸಂಘ ರಿಜಿಸ್ಟರ್ಡ್ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಕ್ಕಾರು ಬಂಟರ ಸಂಘ ರಿಜಿಸ್ಟರ್ಡ್ ತಮ್ಮ ರಂಗವೇದಿಕೆಯನ್ನ ಸಜ್ಜುಗೊಳಿಸುವಂತ ಸಮಯ ಇದೀಗ ಆರಂಭ. ಎಕ್ಕಾರು ಬಂಟರ ಸಂಘ ತಮ್ಮ ಸಮಯ ಆರಂಭ. ಇತಿಹಾಸ ಯಾವಾಗ ಕೆಚ್ಚೆದೆಯ ಯೋಧನ ಹೆಸರು ತೆಗೆಯುತ್ತೋ ಅದಾಗಿರುತ್ತೆ ಕೃಷ್ಣನ ನೆಚ್ಚಿನ ಅರ್ಜುನದ್ದು. ಆದರೆ ಆ ಇತಿಹಾಸಕ್ಕೆ ಗೊತ್ತಿದೆ
ಅಲ್ಲಿ ಇನ್ನೊಬ್ಬ ಯೋಧನೂ ಇದ್ದ. ಯಾರಿಗೆ ಬಾಣದಲ್ಲಿ ಅರ್ಜುನನನ್ನು ಸೋಲಿಸುವ ಶಕ್ತಿ ಇತ್ತು, ಆ ಯೋಧನೇ ಸೂರ್ಯದೇವನ ಪುತ್ರ ಕರ್ಣ. ಕರ್ಣ ತಾನೊಬ್ಬ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಪರಶುರಾಮನಲ್ಲಿ ವಿದ್ಯೆ ಕಲಿಯುತ್ತಾನೆ. संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव. ಬಿಲ್ವಿದ್ಯೆಯಲ್ಲಿ ಈ ಅರ್ಜುನನನ್ನು ಸೋಲಿಸುವ ಧನುರ್ಧಾರಿ ಇನ್ನೊಬ್ಬ ಇಲ್ಲ. ನಾನಿದ್ದೇನೆ. ರಾಜನ ಮಕ್ಕಳ ಪರೀಕ್ಷೆಯಲ್ಲಿ ನಿನ್ನಂತ ಸೂತಪುತ್ರನಿಗೆ ಅವಕಾಶ ಇಲ್ಲ. ಅವಮಾನಗೊಂಡ ಕರ್ಣನಿಗೆ ದುರ್ಯೋಧನ ಬೆಂಬಲಕ್ಕೆ ಬರುತ್ತಾನೆ. ಅಂಗರಾಜ್ಯಕ್ಕೆ ಕರ್ಣನನ್ನು ರಾಜನನ್ನಾಗಿ ಘೋಷಿಸಿ ಅವತ್ತಿನ ಪರೀಕ್ಷೆಗೆ ಅರ್ಹನನ್ನಾಗಿ ಮಾಡುತ್ತಾನೆ. ದುರ್ಯೋಧನನ ಸ್ನೇಹದ ಋಣಕ್ಕೆ ಬಿದ್ದ ಕರ್ಣ ಸ್ನೇಹಿತ ಮಾಡುವ ಯಾವ ತಪ್ಪನ್ನು ಪ್ರಶ್ನಿಸದೆ ಗೆಳೆಯನ ಎಲ್ಲ ತಪ್ಪಿನಲ್ಲೂ ಪಾಲುದಾರನಾಗುತ್ತಾನೆ. ಕರ್ಣ ಸ್ನೇಹಿತನ ಪರ ನಿಂತು ಕೌರವರ ಎಲ್ಲ ತಪ್ಪಿನಲ್ಲೂ ಪಾಲುದಾರನಾಗ್ತಾ ಇದ್ದ. ಬಿಟ್ಟು ಬಿಡು, ಕುಂತಿ ನಿನ್ನ ಸ್ವಂತ ತಾಯಿ, ಪಾಂಡವರು ನಿನ್ನ ತಮ್ಮಂದಿರು. ಎದೆ ಹಾಲು ಕೊಡೋ ವಯಸ್ಸಿನಲ್ಲಿ ನದಿಯಲ್ಲಿ ಸಾಯಲು ಬಿಟ್ಟು ಈಗ ಯುದ್ಧ ಬಂದಾಗ ನಾನವರ ಪುತ್ರನಾದೆನೆ. ಅವಮಾನಗೊಂಡಾಗ ಬಂದವನು ದುರ್ಯೋಧನ, ಈಗ ಅವನನ್ನು ಸಾಯಲು ಹೇಗೆ ಬಿಡಲಿ? ಭಗವಂತ, ನೀವು ಯುದ್ಧ ಘೋಷಿಸಿ. ಬದುಕಿದರೆ ಸ್ನೇಹಿತ ದುರ್ಯೋಧನನಿಗಾಗಿ ಮಾತ್ರ ಬದುಕುವೆ. ಸರಿಯಾದ ಸಮಯಕ್ಕೆ ನಿನಗೆ ಮರೆತು ಹೋಗಲಿ. ದೇವ, ನಿನ್ನ ಕರ್ಣಕುಂಡಲಗಳನ್ನ ಈ ಬ್ರಾಹ್ಮಣನಿಗೆ ದಾನ ಮಾಡಲಿಲ್ಲ. ಪಾಂಡವರು ನಿನ್ನ ತಮ್ಮಂದಿರೇ. ನಿನ್ನ ಬಳಿ ನನ್ನ ಮಕ್ಕಳ ಪ್ರಾಣ ಭಿಕ್ಷೆ ಬೇಡುತ್ತಿದ್ದೇನೆ.
ಅಪಮಾನ ಜಗದ ನಿಯಮ. ಆದರೆ ಅಧರ್ಮದ ಪರ ನಿಂತರೆ ಕಷ್ಟ ಕಾಲದಲ್ಲಿ ಜೀವನದಲ್ಲಿ ಮಾಡಿದ ಪುಣ್ಯ ಫಲವು ದೊರಕದು ಅನ್ನುವುದಕ್ಕೆ ಸೂಕ್ತ ನಿದರ್ಶನನೇ ಕರ್ಣ. ಹಲೋ ಸಾಂಸ್ಕೃತಿಕ ವೈಭವದ ಮೂಜಿನ ತಂಡವಾದ ವೇದಿಕೆಡೆ ಪ್ರದರ್ಶನ ಕೊರನಂಚಿತ್ತಿನ ತಂಡ ಎಕ್ಕಾರು ಬಂಟರ ಸಂಘ ರಿಜಿಸ್ಟರ್ಡ್ ಇಡೀ ತಂಡ ವೇದಿಕೆ ಬರಡು ಬಂದು ವಿನಂತಿ ಮಲ್ತೊಂದಲ್ಲ. ಎಕ್ಕಾರು ಬಂಟರ ಸಂಘದ ಅಧ್ಯಕ್ಷರು ಅಂಚನೆ ಪದಾಧಿಕಾರಿಗಳು ವೇದಿಕೆಡೆ ಜೊತೆ ಅವರು ತಂಡನ ಗೌರವ ಮನ್ಪೆರೆಗೆ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮಲ್ತೊಂದಲ್ಲ. ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು, ಅಂಚನೆ ಪ್ರಧಾನ ಕಾರ್ಯದರ್ಶಿಗಳಾದ ಪುನಂಚಿತ್ತಿನ ಇಂದ್ರಾಳಿ ಜಯಕರ ಶೆಟ್ರು, ಉಪಾಧ್ಯಕ್ಷರೇ ಕರ್ನಿರ ವಿಶ್ವನಾಥ ಶೆಟ್ರು, ಅಂಚನೆ ಕೋಶಾಧಿಕಾರಿಗಳಾದ ಪುನಂಚಿತ್ತಿನ ಉಳ್ತೂರು ಮೋಹನ್ ದಾಸ್ ಶೆಟ್ರು ವೇದಿಕೆ ಬರಡು ಬಂದು ವಿನಂತಿ. ಅಂಚನೆ ಸಾಂಸ್ಕೃತಿಕ ವೈಭವದ ಸಂಚಾಲಕರಾದ ಪುನಂಚಿತ್ತಿನ ಚಂದ್ರಶ್ ಶೆಟ್ಟಿ ರಂಗೋಲಿ, ಅಂಚನೆ ಸಹ ಸಂಚಾಲಕರು ಕರ್ನೂರು ಮೋಹನ್ ರೈ ವೇದಿಕೆ ಜೊತೆ ಹೊಡ್ ಬಂದು ವಿನಂತಿ ಮಲ್ತೊಂದಲ್ಲ. ಬಂಟರ ಸಂಘ ರಿಜಿಸ್ಟರ್ಡ್ ಎಕ್ಕಾರ್ ವೇದಿಕೆಡ್ ಮೂಜಿನ ತಂಡದ ತನ್ನ ಪ್ರತಿಭಾ ಪ್ರದರ್ಶನ ಕೊಡ್ತಾರೆ. ಇಡೀ ತಂಡಗೆ ರಡ್ಡು ಕೈ ಒಟ್ಟು ಮಲ್ತೊಂಜಿ ಜೋರ ಏನನ್ಸುತ್ತಿನ ಕೈ ತಾಟಿದ ಗೌರವನ ಮಾತೆರ್ಲ ಕೊರಡು ಬಂದು ವಿನಂತಿ ಮಲ್ತೊಂದುಲ್ಲ. ಅಧ್ಯಕ್ಷರು ಅಂಚನೆ ಪದಾಧಿಕಾರಿಗಳಿಗೆ ಗೌರವನ ವೇದಿಕೆ ಪುರ್ತುಕು ನಮ್ಮ ಸಲ್ಲಿಕೆ ಮಲ್ತೊಂದಲ್ಲ. ನೆಂಪದ ಕಾಣಿಕೆದೊಟ್ಟಿಗೆ ಅಂಚನೆ ಗೌರವಧನ ಸೊಲ್ಮೇಲು ಉಂತುಲೆ ಅಂತ ಧನ್ಯವಾದಗಳು. ಜಾಗತಿಕ ಬಂಟರ ಸಂಘ ಒಕ್ಕೂಟ ರಿಜಿಸ್ಟರ್ಡ್ ವಿಶ್ವ ಬಂಟರ ಸಮ್ಮೇಳನ 2023 ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ 3 ತಂಡಗಳು ವೇದಿಕೆಗೆ ಬಂದು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದೆ. ಇನ್ನು ಮುಂದಕ್ಕೆ 4ನೇ ತಂಡವನ್ನು ವೇದಿಕೆಗೆ ಸ್ವಾಗತಿಸುವಂತಹ ಸಂದರ್ಭ. ಅದಕ್ಕೆ ಮುಂಚಿತವಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಮಾಹಿತಿಗಾಗಿ ವೇದಿಕೆಗೆ ಆಗಮಿಸುವ ತನ್ನ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂಥ ತಂಡಗಳ ಗಮನಕ್ಕೆ ತಾವು ವೇದಿಕೆಯಿಂದ ಎಕ್ಸಿಟ್ ಆಗುವಾಗ ವೇದಿಕೆಯ ಎಡಭಾಗದಲ್ಲೇ ಹೋಗಬೇಕು. ದಯವಿಟ್ಟು ಯಾರು ಕೂಡ ವೇದಿಕೆಯ ಬಲಭಾಗದಿಂದ ಎಕ್ಸಿಟ್ ಆಗುವಾಗೆ ಇಲ್ಲ, ಹೊರಗೆ ಹೋಗುವುದಕ್ಕೆ ಅವಕಾಶ ಇಲ್ಲ. ವೇದಿಕೆಯಲ್ಲಿ ಪಾಲ್ಗೊಳ್ಳುವಂಥ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ತಂಡಗಳ ಗಮನಕ್ಕೆ ತಮಗೆ ಎಂಟ್ರಿ ವೇದಿಕೆಯ ಬಲಭಾಗ, ಎಕ್ಸಿಟ್ ವೇದಿಕೆಯ ಎಡಭಾಗದಲ್ಲಿ ನೀಡಲಾಗ್ತದೆ. ನಮ್ಮ ವೇದಿಕೆ ಹಿಂಭಾಗದಲ್ಲಿ ಸಿಬ್ಬಂದಿಗಳು ತಮ್ಮೊಂದಿಗೆ ಸಹಕಾರವನ್ನು ನೀಡ್ತಾರೆ. ಮುಂದಿನ ತಂಡವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. 4ನೇ ತಂಡ, ಇಂದಿನ ಸಾಂಸ್ಕೃತಿಕ ಸ್ಪರ್ಧೆಯ 4ನೇ ತಂಡ ಕಾರ್ಕಳ ತಾಲೂಕು ಸಮಿತಿ ಬಂಟರ ಯಾನೆ ನಾಡವರ ಮಾತೃ ಸಂಘ. ತಮ್ಮೆಲ್ಲರ ಜೋರಾದಂತಹ ಕೈಚಪ್ಪಾಳೆಯೊಂದಿಗೆ ವೇದಿಕೆಗೆ ಕಾರ್ಕಳ ತಂಡವನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಕಳ ತಂಡ ತಮ್ಮ ರಂಗ ಸಿದ್ಧತೆಯ ಸಮಯ ಈಗ ಆರಂಭ.
ಜಯ ಹೇ ಕರ್ನಾಟಕ ಮಾತೆ. ನುಡಿ ಸಾಹಿತ್ಯಗಳ ನಾಡು, ಕಲೆ ಸಂಸ್ಕೃತಿಗಳ ನೆಲೆಬೀಡು ಈ ನಮ್ಮ ಪುಣ್ಯಭೂಮಿ. ಅದೆಷ್ಟೋ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಸಾರುವ ವೈವಿಧ್ಯಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದ್ದಾರೆ. ಇದು ನಮ್ಮ ಮಣ್ಣಿನ ಜನಪದ ಸಂಸ್ಕೃತಿ. ಕೋಲು ಮಂಡೆ ಜಂಗುಮ ದೇವರು ಗುರುವೆ ಕಾರಣ್ಯಕ್ಕೆ ದಯ ಮಾಡವರೇ. ಕಾರಣ್ಯ ನೀಡವ್ವ ಕೋರಗಲ್ಲ ಮಾದೇವನಿಗೆ. ಕಾರಣ್ಯ ನೀಡವ್ವ ಕೋರಗಲ್ಲ ಮಾದೇವನಿಗೆ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದ್ರೆ ಕೊರಡು ಕೊಂದ್ರಿ ಬಂಗಾರ ಬಾಳವ್ವ. ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ಕಾರಣ್ಯ ನೀಡವ್ವ ಕೊಡಗಲ್ಲ ಮಾದೇವನಿಗೆ. ಕಾರಣ್ಯ ನೀಡವ್ವ ಕೊಡಗಲ್ಲ ಮಾದೇವನಿಗೆ. ಕಾರಣ್ಯ ನೀಡವ್ವ ಕೊಡಗಲ್ಲ ಮಾದೇವನಿಗೆ.
ಇದು ನಮ್ಮ ಮಣ್ಣಿನ ಜನಪದ ಸಂಸ್ಕೃತಿ. ಇದನ್ನು ಬೆಳೆಸೋಣ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹಲೋ. ಕಾರ್ಕಳ ತಾಲೂಕು ಸಮಿತಿ ಬಂಟರ ಯಾನೆ ನಾಡಬರ ಮಾತೃ ಸಂಘ ವೇದಿಕೆಯಲ್ಲಿ 4ನೇ ತಂಡವಾಗಿ ತನ್ನ ಪ್ರತಿಭಾ ಪ್ರದರ್ಶನವನ್ನ ನೀಡಿದೆ. ಇಡೀ ತಂಡಕ್ಕೆ ತಮ್ಮ ಎರಡು ಕೈ ಒಟ್ಟುಗೂಡಿಸಿ ಒಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಜೊತೆ ಆಗಬೇಕು. ಕಾರ್ಕಳ ತಂಡದ ಮುಖ್ಯಸ್ಥರು, ಅಧ್ಯಕ್ಷರು ವೇದಿಕೆಯಲ್ಲಿ ಜೊತೆ ಆಗಬೇಕು. ಕಾರ್ಕಳ ತಾಲೂಕು ಸಮಿತಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಮುಖ್ಯಸ್ಥರು ವೇದಿಕೆಯಲ್ಲಿ ಜೊತೆ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಈ ತಂಡವನ್ನು ಗೌರವಿಸುವುದಕ್ಕಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿ ಅವರು, ಹಾಗೆ ಉಪಾಧ್ಯಕ್ಷರು ಕರ್ನೇರ ವಿಶ್ವನಾಥ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಯಾದಂಥ ಇಂದ್ರಾಳಿ ಜಯಕರಿ ಶೆಟ್ಟಿ ಅವರು, ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಅವರು, ಹಾಗೆ ಜೊತೆ ಕಾರ್ಯದರ್ಶಿ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಚಂದ್ರರಾಜ್ ಶೆಟ್ಟಿ ರಂಗೋಲಿ, ಸಹ ಸಂಚಾಲಕರಾಗಿರುವಂಥ ಕರ್ನೂರು ಮೋಹನ್ ರೈ, ಪ್ರಧಾನ ಕಾರ್ಯದರ್ಶಿಗಳು ಜಯಕರ್ ಶೆಟ್ಟಿ, ಇಂದಿರಾಳ್ ಎಲ್ಲರೂ ಜೊತೆಯಾಗಿ ಈ ತಂಡವನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 4ನೇ ತಂಡ ಕಾರ್ಕಳ ತಾಲೂಕು ಸಮಿತಿ ಬಂಟರ ಯಾನೆ ನಾಡಬರ ಮಾತೃ ಸಂಘ. ಬಂದಂಥ ಎಲ್ಲರ ಗಮನಕ್ಕೆ, ಶ್ರೇಯಸ್ ಎನ್ನುವಂಥ ಮಗು ಒಂದು ಮಿಸ್ ಆಗಿ ಇಲ್ಲಿ ಬಂದಿದೆ. ತನ್ನ ರಕ್ಷಕರನ್ನ ಪೋಷಕರನ್ನ ಮಿಸ್ ಮಾಡಿಕೊಂಡು ಇಲ್ಲಿ ಬಂದಿದೆ. ಶ್ರೇಯಸ್ ಪನ್ಪಿನ ಪುದರ್ದ ಬಾಲೆ ತನ್ನ ಪಪ್ಪ ಅಮ್ಮನ ಮಿಸ್ ಅದು ಮುಲ್ಪ ಬತ್ತದು ಇಲ್ಲೇ ದಯಮಲ್ತದ ಅಮ್ಮನ ಪುದರ್ ಮಂಜುಳಗೆ ಇತ್ತೇರಂದಂಡ ವೇದಿಕೆ ಎದುರು ಬರೋಡು. ತಾಯಿ ಹೆಸರು ಮಂಜುಳ. ವಂದನೆಗಳು. ಕಾರ್ಕಳ ತಾಲೂಕು ಸಮಿತಿ ಬಂಟರ ಯಾನೆ ನಾಡಬರ ಮಾತೃ ಸಂಘ ತಮ್ಮನ್ನ ವೇದಿಕೆಯಿಂದ ಬಿಟ್ಕೊಡ್ತಾ ಇದ್ದೇವೆ. ವಂದನೆಗಳು. ಧನ್ಯವಾದಗಳು ಕಾರ್ಕಳ ತಂಡಕ್ಕೆ. ವಿಶ್ವ ಬಂಟರ ಸಮ್ಮೇಳನ ಸಾಂಸ್ಕೃತಿಕ ವೈವಿಧ್ಯ ವೇದಿಕೆಯಲ್ಲಿ ನಡೀತಾ ಇದೆ. ನಾವೆಲ್ಲರೂ ಕಣ್ತುಂಬಿಸಿಕೊಳ್ತಾ ಇದ್ದೇವೆ. ಇನ್ನು ಮುಂದಿನ ನಿರೂಪಣೆಗಾಗಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಗಾಗಿ ಜೊತೆಯಾಗ್ತಾ ಇದ್ದಾರೆ ಮಂಗಳೂರಿನ ಖ್ಯಾತವಾಹಿನಿ ಡೈಜಿವಲ್ನ ಪ್ರಧಾನ ನಿರೂಪಕನಾಗಿ ಅಷ್ಟೇ ಅಲ್ಲದೆ ಕಾಸರಗೋಡು, ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತನ್ನದೇ ಆದ ವಿಶೇಷವಾದ ಮಾತಿನ ಶೈಲಿಯಿಂದ ಪ್ರೇಕ್ಷಕರನ್ನ ರಂಜಿಸುವ, ಮೋಡಿ ಮಾಡುವ ಮಾತಿನ ಮಾಂತ್ರಿಕ ಚೇತನ್ ಶೆಟ್ಟಿ ಡೈಜಿವಲ್. ತಮ್ಮೆಲ್ಲರ ಜೋರಾದಂತಹ ಕೈ ಚಪ್ಪಾಳಿಯೊಂದಿಗೆ ಚೇತನ್ ಶೆಟ್ಟಿ ಡೈಜಿವಲ್ ಇವರಿಗೆ ವೇದಿಕೆಯನ್ನು ನಾನು ಹಸ್ತಾಂತರಿಸ್ತಾ ಇದ್ದೇನೆ. ಎಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ ನಮ್ಮ ಬಂಟ ಸಮಾಜದ ಒಂಜಿ ಪೆರ್ಮೆದ ನಿರೂಪಕೆ ನಿತೇಶ್ ಶೆಟ್ಟಿ ಎಕ್ಕಾರ್ ಮೇರೆ ಖಾಲಿ ನಮ್ಮ ಜಿಲ್ಲೆಗೆ ಸೀಮಿತವಾದ ನಿರೂಪಕಿಯತ್ತು ಇವತ್ತು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಿರೂಪಣೆಯನ್ನು ಮಾಡಿ ತುಳುತ್ತ ನಿರೂಪಣೆ ಪಂಡ ನಿತೇಶ್ ಶೆಟ್ಟಿ ಎಕ್ಕಾರ್ನ ನಿರೂಪಣೆದ ಕೈಪೋಡು ಪಂಪಿನ ಪುಗರ್ತೆನ ಪಡೆಯಿನ ನಮ್ಮ ಬಂಟ ಸಮಾಜದ ಪೆರ್ಮೆದ ಜವನಿಗೆ ಒಂಜಿ ನಮ್ಮ ಮಾತೆರ್ನಲ್ಲಿ ಒಂಜಿ ಜೋರಾಯಿನ ತಾಟಿದ ಮೂಲಕ ಸೊಲ್ಮೆ ಸಂದಾಯ ಮಲ್ತೊಂದು ಬಂದುಲೆ ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲಿ ಮೆರೆಯುವುದ ನಾಡೊಂದು, ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲಿ ಮೆರೆಯುವುದ ನಾಡೊಂದು, ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸುರಿನ ಬೀಡೊಂದು, ಕಡಲ ತಡಿಯ ಉಡುಪಿಯಲ್ಲಿ ಪೊಡವಿ ಗೊಡೆಯನ ನಾಡಿನಲ್ಲಿ ನಡೀತಾ ಇರುವಂತಹ ಬಂಟ ಕಲಾ ವೈಭವದಲ್ಲಿ ಮೂಡುಮಲಿತ ಬರಿಟ್ ಧರ್ಮ ನಿಲಿತ ಬೆರಿಟ್ ಉಡಲುಗೊಂಜಿ ಶಾಂತಿ ಕೊರ್ಪಿ ನಮ್ಮ ಉಡುಪಿದ ಪುಣ್ಯದ ಮಣ್ಣಿಡು ಬಂಟೆರ್ನ ಈ ಒಂಜಿ ಮಲ್ಲ ಸಮಾಗಮನ ತೂಯಿ ಬೊಕ್ಕ ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಜೀವನ ಏನು ಅಂತ ಗೊತ್ತಾಗಬೇಕಿದ್ರೆ ಜೀವಿಸಿ ನೋಡು, ಪ್ರೀತಿ ಏನು ಅಂತ ಗೊತ್ತಾಗಬೇಕಿದ್ರೆ ಪ್ರೀತಿಸಿ ನೋಡು, ಯಶಸ್ಸು ಏನು ಅಂತ ಗೊತ್ತಾಗಬೇಕಿದ್ರೆ ಸಾಧಿಸಿ ನೋಡು, ಆದರೆ ಬಂಟರ ತಾಕತ್ತು ಏನಂತ ಗೊತ್ತಾಗಬೇಕಿದ್ರೆ ಉಡುಪಿಗೊಮ್ಮೆ ಬಂದು ನೋಡು. ನಮ್ಮ ಬಂಟ ಸಮಾಜದಕ್ಕೂ ಮಾತೆಲ್ಲ ಒಟ್ಟಾದ ಪೊರ್ಲು ನಡ್ತ ನಿಪುಣಚಿನ ಈ ಒಂಜಿ ಕಲಾ ವೈಭವದ ದುಂಬುದ ಕಲಾ ಕಾಣಿಕೆಯನ್ನು ಮಿತ್ತ ಚಾವಡಿ ಕೊರ್ರೆ ನಮ್ಮ ಪೆರ್ಮೆದ ಜಪ್ಪಿನ ಮೊಗರು ಬಂಟ ಸಂಘದವರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಬೈದಿನ ಮಾತ ಬಿನ್ನೇರ್ ನಕಲು ಕಡದಿನ ಕೈನ ಒಟ್ಟು ಮಲ್ತದೊಂಜಿ ಜೋರೈನ ತಾಟಿ ಕೊರದು ಇನ್ನಿತ್ತ ಲೇಸದ ಚಾವಡಿಗೆ ಮೋಕೆಡೆತ್ಕೊಂಡಲೆ. ಲೆಟ್ಸ್ ವೆಲ್ಕಮ್ ಜಪ್ಪಿನ ಮೊಗರು ಬಂಟ ಸಂಘ ಆನ್ ಸ್ಟೇಜ್. ಪ್ರೆಸಿಡೆಂಟ್ ಚೂರು ಬೇಸ್ಕೊಳ್ಳಿ ವಾಲ್ಯೂಮ್. ಚೆಕ್ ಟೆಸ್ ಚೆಕ್ ಚೆಕ್ ಟೆಸ್ ಚೆಕ್ ಚೆಕ್ ಮಾನಿಟರ್ ಟೆಸ್ಟಿಂಗ್ ಚೆಕ್ ಚೆಕ್ ಟೆಸ್
ಚೂರು ಮಾನಿಟ್ ಕೊಲ್ಲೆ ಮಾನಿಟ್ ಟಿಸಿಂಗ್ ಚಿಂಗ್ ಚಿಂಗ್ ಟಿಸ್ KA 20Z 7116 ಒಂಜಿ ಕಾರ್ ಅಲ್ಪ ದಯವಿಟ್ಟು ದಾರಿಗೆ ಗೇಟ್ನ ಹತ್ರ ಅಡ್ಡವಾಗಿ ನಿಲ್ಲಿಸಿದ್ದಾರೆ. ದಯವಿಟ್ಟು ಈ ಒಂದು ಕಾರಿನ ಮಾಲಕರ ಹತ್ರ ವಿನಮ್ರ ವಿನಂತಿ, ಗಾಡಿಯನ್ನು ತೆರವು ಮಾಡಬೇಕು. ಐ ರಿಪೀಟ್ ಒನ್ಸ್ ಅಗೇನ್, KA 20Z 7116 ಗಾಡಿಯ ಮಾಲಕರು ಸಹಕರಿಸಬೇಕಾಗಿ ಕೇಳಿಕೊಳ್ತಾ, ಜಪ್ಪಿನ ಮಗರು ಬಂಟ್ರ ಸಂಘದವರು ನಿಮ್ಮ ವೇದಿಕೆ ಸಜ್ಜುಗೊಳಿಸುವ ಸಮಯ ಮುಗಿದಿದೆ. ಇದೀಗ ನಿಮ್ಮ ಕಲಾ ಪ್ರದರ್ಶನದ ಸಮಯ ಆರಂಭ. ಇನ್ನು 30 ಸೆಕೆಂಡ್ ವೇದಿಕೆಯಲ್ಲಿ ಸಜ್ಜುಗೊಳಿಸುವುದಕ್ಕಾಗಿ ಕಾಲಾವಕಾಶ. आज तक भरते रहे सबके पेट, भले अपने बच्चे हमने गरीबी में पाले हैं। हम किसान हैं इस महान देश के, लेकिन ये क्या होता जा रहा, मिलता नहीं पानी हमें कहीं, सूख रही मिट्टी, सूख रहे गरीबों के प्याले हैं। बरसा दो मेघ बरसा दो, हमारे खेत आज आपके हवाले हैं। घोर कार छाए बदरा, धमक धमक गूंजे बदरा के ढंके, चमक चमक देखो बिजुलियां चमके। मन धड़काए बदरवा, मन धड़काए बदरवा, मन धड़काए बदरवा। काले मेघा पानी तो बरसाओ, बिजली की तलवार नहीं बूंदों के बाण चलाओ। मेघा छाए बरखा लाए, गिर गिर आए गिर के आए, कहीं मन मचल मचल नहीं चल संभल संभल। गए दिन बदल तू घर से निकल, बरसने वाला अब हम रेत जल। दुविधा के दिन बीत गए भैया मलहार सुनाओ। घनन घनन घिर घिर आए बदरा, घन घन घोर कार छाए बदरा, धमक धमक तुझे बदरा के ढंके, चमक चमक देखो बिजुलियां चमके। मन धड़काए बदरवा, मन धड़काए बदरवा, मन मन धड़काए बदरवा। रस अगर बरसेगा
बरखा में भीगे भीगे तन मन धरती पे देखेंगे पानी का दर्पण देखियो वहाँ वहाँ की धरती यहाँ पहने सात रंगों की चुनरिया घरन घरन गिर गिर आए बदरा धमक धमक मुझे बदल चमक चमक देखो बिजुलियाँ चमकी मन धड़काए बदरवा मन धड़काए बदरवा मन मन धड़काए बदरवा खूबसूरत जिंदगी का सपना हम सबने देखा है, मगर बिना पानी के उन सपनों को कैसे पूरा करें हम। तन मन समर्पित है इस मिट्टी को कैसे सूखा देखें हम। मिलके बचाना हम सबको पड़ेगा हर एक कतरा पानी का, आने वाली पीढ़ी को कैसे प्यासा देखें हम। ವಾರಿ ಪೊರ್ಲದ ಪರ್ಫಾರ್ಮೆನ್ಸ್ ನಮ್ಮ ಜಪ್ಪಿನ ಮಗರು ಬಂಟರ ಸಂಘದ ಕಲಾವಿದರನ್ನು ಕೊಡ್ತಾರೆ. ಈ ಒಂಜಿ ಪರ್ಫಾರ್ಮೆನ್ಸ್ ತೂಯ್ಬೊಕ್ಕ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್. ಸಾಗರಕ್ಕೆ ಅಲೆ, ಜೇಡನಿಗೆ ಬಲೆ, ದೇಹಕ್ಕೊಂದು ತಲೆ, ಊಟಕ್ಕೊಂದು ಎಲೆ. ಸಾಗರಕ್ಕೆ ಅಲೆ, ಜೇಡನಿಗೆ ಬಲೆ, ದೇಹಕ್ಕೊಂದು ತಲೆ, ಊಟಕ್ಕೊಂದು ಎಲೆ, ಜೀವನಕ್ಕಾಗಿ ಕಲೆ. ನಮ್ಮ ಜಪ್ಪಿನ ಮಗರು ಬಂಟರ ಸಂಘದ ಕಲಾವಿದರ ಕಲೆಗೆ ಬಂಟ ಸಮಾಜದ ಕೈ ಚಪ್ಪಾಳೆಗೆ ಬೆಲೆ. ನಿಮ್ಮ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅವರಿಗೆ ಆಶೀರ್ವಾದವನ್ನ ಸಲ್ಲಿಸುತ್ತಾ ಮಾನಾದಿಗದ ಪೊರ್ಲಗಂಟದ ಲೇಸ್ಗೆ ನಮ್ಮ ಜಪ್ಪಿನ ಮಗರು ಬಂಟ ಸಂಘದ ಕಲಾವಿದರ ಮಾನಾದಿಗೆ ಮಲ್ಪರೆ ನಮ್ಮ ತಂಡದ ಕ್ಯಾಪ್ಟನ್, ನಮ್ಮ ನಾಯಕರು ಐಕಳ ಹರೀಶ್ ಶೆಟ್ಟಿ, ಕರ್ನೀರೆ ವಿಶ್ವನಾಥ್ ಶೆಟ್ಟಿ, ಜಯಕರ್ ಶೆಟ್ಟಿ ಇಂದ್ರಾಳಿ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಚಂದ್ರಹಾಸ್ ಶೆಟ್ಟಿ, ಹಾಗೆಯೇ ಕರ್ನೂರು ಮೋಹನ್ ರೈ ಇವರನ್ನ ಪ್ರೀತಿಪೂರ್ವಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಆಯ್ತಾ, ಒಟ್ಟಿಗೆ ನಮ್ಮ ಜಪ್ಪಿನ ಮಗರು ಬಂಟ ಸಂಘದ ಗುರ್ಕಾರ್ಲಾಯ್ನಂಚಿನ ಸತ್ಯಪ್ರಸಾದ್ ಶೆಟ್ಟಿ, ಪ್ರಕಾಶ್ ಮೇಲಾಂಟ, ಕೃಷ್ಣ ಶೆಟ್ಟಿ ತಾರೆಮಾರ್, ಜಯರಾಮ್ ಶೆಟ್ಟಿ ಹಾಗೆಯೇ ವಿಶಾಲ್ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಾ, ವಿಶ್ವ ಬಂಟರ ಸಮ್ಮೇಳನದ ಸಾಂಸ್ಕೃತಿಕ ವೈಭವದ ಕಲೋತ್ಸವದ ಲೇಸದ ಚಾವಡಿಯಡು ಪೊರ್ಲದ ಒಂಜಿ ಪ್ರದರ್ಶನ ಕೊರ್ನಂಚಿನ ಜಪ್ಪಿನ ಮಗರು ಬಂಟರ ಸಂಘಗೆ ಮಲ್ಲ ಚಾವಡಿಯಡು ಮಾನಾದಿಗೆ ಐಕಳ ಹರೀಶ್ ಶೆಟ್ಟಿ ಐತ ಒಟ್ಟಿಗೆ ಕನ್ನೀರ ವಿಶ್ವನಾಥ್ ಶೆಟ್ಟಿ, ಜಯಕರ್ ಶೆಟ್ಟಿ ಇಂದ್ರಾಳಿ ನಮ್ಮ ಮಾತ ಬಿನ್ನೆರ್ನ ಕೊಲು ಮಾನಾದಿಗೆ ಸಲ್ಲಿಕೆ ಮಲ್ತೊಂದುಲ್ಲೇರು. ಎಸ್, ಕಾರ್ಯಕ್ರಮದ ದುಮ್ಮುದ ಪ್ರದರ್ಶನಗೂ ಮಿತ್ತ ಚಾವಡಿಗೆ ನಮ್ಮ ಮೂಲ್ಕಿ ಬಂಟರ ಸಂಘದ ಕಲು ಮಿತ್ತ ಚಾವಡಿಗೆ ಬರಂದಿಲ್ಲೇರು ಬೊಕ್ಕರ ನಮ್ಮ ಕಲೋತ್ಸವ ಒಂದುಂಡು ನಮ್ಮ ಬಂಟ ಸಮಾಜದ ಕುಲು ವೈಟೆಲ್ಲ ಕಮ್ಮಿ ಇದ್ದೇರು ಅಂಚಾದ ತಾಟಿ ಬೊಟ್ಟು ನೆಟ್ಲ ನಮ್ಮ ಬಂಟ ಸಮಾಜದ ಕುಲು ದಾಲ ಕಮ್ಮಿ ಇದ್ದೇರು ಬಂದು ತೋಜಾದ ಕೊರಡು ಉಡುಪಿಡು ಫಂಕ್ಷನ್ ಒಂದನ್ನು ಬಂಡದು ಕುಡ್ಲದಕ್ಲೆ ಕುಂದಾಪುರದಕ್ಲೆ ಮಾತ ಗೊತ್ತಾವಡು ಅಂಚ ನಮ್ಮ ತಾಟಿಪಡು ನಿಮ್ಮೆಲ್ಲರ ಚಪಾಳೆ ಮೂಲಕ ಮತ್ತೊಮ್ಮೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಲೆಟ್ಸ್ ವೆಲ್ಕಮ್ ಮೂಲ್ಕಿ ಬಂಟರ ಸಂಘದ ಕಲಾವಿದರು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.
एक ऐसा युग है जहां काले और गोरे लोगों पर फर्क देखा जाता है। अमीर लोग गरीबों पर अपना अधिकार चलाते हैं। स्त्रियों पर अत्याचार 100 गुना बढ़ चुका है। जब अधर्म और अन्याय अपने सीमा रेखा से आगे बढ़ चुका है तब उसका अंत निश्चित है। यही कथा है महाभारत। कथा संग्राम की, विश्व के कल्याण की, धर्म अधर्म आदि अनंत, सत्य असत्य कलेश कलंक, स्वार्थ की तथा परमार्थ की। शक्ति है, भक्ति है, जन्म की मुक्ति है, जीवन का ये संपूर्ण सार है। कृष्ण की महिमा है, गीता की गरिमा है, ग्रंथों का ग्रंथ ये महान है। महाभारत महाभारत के सबसे सुंदर महिला वो 5 महान पांडवों के पत्नी और उनके सुंदरता महाभारत के कारणों में से एक थी। वो है जगत सुंदरी पांचाली। मेरे बच्चे, मैंने तुमसे कहा था रणभूमि में युद्ध हो उससे पहले मनोभूमि में खेला जाता है। शस्त्रं मस्तके अग्नियस्य सहेव अस्तिवम् अयमम त्वमेव इति देवा जैनानिव जयतु सर्वदम् अज सर्वस्व सम्बन्ध सर्वति तन मन चितातिमस्मरम् सर्वशत्रुणां पिबत्वं रक्तं रक्त अर्थ तद सम्भवम् अस्त्रं शस्त्रं दण्डं द्रोहं शरणं कर्म कर्म अस्त्रं शस्त्रं दण्डम्। दुशासन, उस अहंकार पांचाली को घसीटते हुए मेरे समक्ष लेकर आओ। पांचाल के अस्मिता द्रौपदी पूरे ब्रह्मांड को साक्षी मानकर ये प्रण लेती हूँ कि जब तक मैं अपने केश दुशासन के रक्त से धो नहीं लेती तब तक मैं अपने केश को नहीं बांधूंगी। तो है प्रचंड बोल मस्तकों के झुंड, आज जंग की घड़ी की तुम गुहार दो। आन भान शान या की जान का हो दान, आज एक धनुष के बाण पे उधार दो। आरंभ है प्रचंड
अपमान वो गांव है जो सम्मान का चकनाचूर करता है, और अपमान यदि नारी की अस्मिता का हो तो बात पहुंचाती है कुरुक्षेत्र तक। इस कलयुग में यदि नारी की सम्मान को कोई छेड़ दे तो चिढ़ जाती है महाभारत। धर्म की हानि होकर जब अधर्म बढ़ता है, तब दुष्ट को विनाश करके धर्म के स्थापना के लिए भगवान युग युग में अवतार लेते हैं। ವಿಶ್ವ ಬಂಟರ ಕಲಾವೇದಿಕೆ ಪೊರ್ಲದ ಪರ್ಫಾರ್ಮೆನ್ಸ್ ಕೊಯ್ನ ನಮ್ಮ ಮೂಲ್ಕಿ ಬಂಟರ ಸಂಘದ ಮಾತ ಕಲಾವಿದರನ್ನ ಈ ಒಂಜಿ ಪೊರ್ಲದ ಪರ್ಫಾರ್ಮೆನ್ಸ್ ಈ ಬಕ್ಕ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್. ಆಸ್ತಿ ಸಿಗೋದು ಹೆತ್ತವರಿಂದ, ಪ್ರೀತಿ ಸಿಗೋದು ಪ್ರೇಯಸ್ಸಿಗಿಂದ. ಆಸ್ತಿ ಸಿಗೋದು ಹೆತ್ತವರಿಂದ, ಪ್ರೀತಿ ಸಿಗೋದು ಪ್ರೇಯಸ್ಸಿಗಿಂದ, ವಿದ್ಯೆ ಸಿಗೋದು ಗುರುಗಳಿಂದ, ದುಡ್ಡು ಸಿಗೋದು ದುಡಿಮೆಗಿಂದ, ಆಶೀರ್ವಾದ ಸಿಗೋದು ದೇವರಿಂದ, ಆದರೆ ಒಳ್ಳೆಯ ಕೈ ಚಪ್ಪಾಳೆ ಸಿಗೋದು ನಿಮ್ಮಂತ ಪ್ರೇಕ್ಷಕರಿಂದ. ಬೊಕ್ಕರು ನಮ್ಮ ಮೂಲ್ಕಿ ಬಂಟರ ಸಂಘದ ಕಲಾವಿದರ ಗೊಂಜಿ ಜೋರಾಯಿನ ತಾಟಿದ ಮಾನದಿಗೆ ಕೊರದಕ್ಲೆಗೆ ಸೊಲ್ಮೆಸದ ಮಲ್ತೊಂದು ಮೂಲ್ಕಿ ಬಂಟರ ಸಂಘದ ಪುರುಷೋತ್ತಮ್ ಶೆಟ್ಟಿ, ಸಂತೋಷ್ ಕುಮಾರ್ ಹೆಗಡೆ, ಗಂಗಾಧರ್ ಶೆಟ್ಟಿ, ಸಾಯಿನಾಥ್ ಶೆಟ್ಟಿ, ಅಶೋಕ್ ಶೆಟ್ಟಿ, ಶರತ್ ಶೆಟ್ಟಿ ಅಂಚನೆ ಚಂದ್ರಕಲಾ ಶೆಟ್ಟಿ ದಯಮಲ್ತದ ಮಿತ್ತ ಚಾವಡಿಗೆ ಬರಡು. ಆ್ಯಂಡ್ ಈ ಒಂದು ಪೊರ್ಲುದ ಲೇಸದ ಚಾವಡಿ ಡಕ್ಲೆಗೆ ಮಾನಾದಿಗೆ ಮಲ್ಪೆರೆ ಐಕಳ ಹರೀಶ್ ಶೆಟ್ಟಿ, ಕರ್ನಿದ ವಿಶ್ವನಾಥ್ ಶೆಟ್ಟಿ, ಜೇಕರ್ ಶೆಟ್ಟಿ ಇಂದ್ರಾಳಿ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಚಂದ್ರಹಾಸ್ ಶೆಟ್ಟಿ ಅಂಚನೆ ಕರ್ನೂರು ಮೋಹನ್ ರೈ ಮಿತ್ತ ಚಾವಡಿಗೆ ಬರ್ತದೆ. ಒಂದು ಅದ್ಭುತವಾದಂತಹ ಕಲಾ ಪ್ರದರ್ಶನವನ್ನು ಕೊಟ್ಟಂತಹ ಮೂಲ್ಕಿಯ ತಂಡದವರಿಗೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಾಗಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ತಮ್ಮ ಆಶೀರ್ವಾದದ ಮೂಲಕ ಮತ್ತೊಮ್ಮೆ ಆಶೀರ್ವಾದದ ಕೈ ಚಪ್ಪಾಳೆ ಮೂಲಕ ತಂಡದ ಎಲ್ಲ ಕಲಾವಿದರಿಗೆ, ಮೂಲ್ಕಿ ಬಂಟರ ಸಂಘದ ಕಲಾವಿದರಿಗೆ ಈ ಒಂದು ವೇದಿಕೆಯ ಮೂಲಕ ವಂದನೆ, ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಂಜನೆ ನಮ್ಮ ಬೈದಿನ ಬೆನ್ನಿರಕಲ ಒಂಜಿ ಎಲ್ಲಿ ರಿಕ್ವೆಸ್ಟ್ ಉಂಡು, ಸಭಾಂಗಣ ಪೂರ್ತಿ ಆತಂಡು ಅಂಚಾದಲ್ಪ AC ಹಾಲ್ಡ್ LED ಪರದೆದ ವ್ಯವಸ್ಥೆ ಮಲ್ದೇರು ಅಲ್ಲಿ ಕೂಡ ತಾವು ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಆಸ್ವಾದಿಸಬಹುದಾಗಿ ನಾವು ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದೊಂದಿನ ಬಿನ್ನೇರ್ನಕ್ಲಿಂದ ಯಾರೆಲ್ಲ ನಿಂತ್ಕೊಂಡಿದ್ದೀರಾ ಕಷ್ಟ ಆಗುತ್ತೆ, ದಯವಿಟ್ಟು AC ಹಾಲ್ನಲ್ಲಿ ಸಭಾಂಗಣದಲ್ಲಿ ತಾವೆಲ್ಲರೂ ಕೂಡ ಆಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಲೋ ಒಂಜಿ ಪ್ರಕಟಣೆ ಒಂಜಿ ಬಂಗಾರದ ಚೈತಿಕದನೆ ಅವರ ಮಾತ ಕೆಕ್ಕಿಲು ಕೈಪಾಡು ತೂಲೆ ನಿಖಿಲ್ನಾಂದಿ ತಂದಂಡ ನೆಟೆ ನಿರ್ಣಾಯಕರು ಉಳ್ಳೇರು ವೇದಿಕೆದ ಬಲತ್ತ ಭಾಗದ ಕುಲ್ದುನ ಕೌಟರಡು ಕವಿತಾ ಪಕ್ಕಳ ಮೇರಡೊಂಡು ಗುರ್ತ ಪಂಡದು ಚೈನ್ಪ ತೊಂಪೋಲ್. ಎಸ್ ಬಂಧುಗಳೇ, ಮಗುವಿಗೆ ತಾಯಿಯ ಆಸರೆ, ವಿದ್ಯೆಗೆ ಗುರುವಿನ ಆಸರೆ. ಮಗುವಿಗೆ ತಾಯಿಯ ಆಸರೆ, ವಿದ್ಯೆಗೆ ಗುರುವಿನ ಆಸರೆ, ಬೆಳಕಿಗೆ ಸೂರ್ಯನ ಆಸರೆ, ನೆರಳಿಗೆ ಮರದ ಆಸರೆ, ಬದುಕಿಗೆ ಸಂಘಟನೆಯ ಆಸರೆ. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಗೆ ಕಲಾ ಪ್ರದರ್ಶನವನ್ನ ನೀಡೋದಕ್ಕೆ ಬರ್ತಾ ಇರುವಂತಹ ಇತ್ತೆ ಒಂಜಿ 3 ನಿಮಿಷದ ಗೌರವಾರ್ಪಣೆ ನಡಪರಂಡು ಶ್ರೀ ಕ್ಷೇತ್ರ ಒಡಿಯೂರದ ಅಧಿಪತಿಯಾಯಿಂಚಿತನ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಬಾರಿ ಸಕಾಲುಡು ಬತ್ತದ ಎಂಕಲ್ಲ ಈ ಕಾರ್ಯಕ್ರಮವನ್ನು ಪೊರಲು ಮಂತು ಕೊಡ್ತಿದ್ದಾರೆ. ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಈ ಚಾವಡಿಗೆ ಬತ್ತದ ಮಾನಾದಿಗದ ಈ ಒಂಜಿ ಆಸನಡು ಆಸೀನರಾವಡು ನಮ್ಮ ಜಾಗತಿಕ ಬಂಟರ ಸಂಘದ ಗುರುಕಾರ್ಲಾಯನಂಚಿತನ ಐಕಳ ಹರೀಶ್ ಶೆಟ್ರು, ಒತ್ತು ಗುರುಕಾರ್ಲಾಯನಂಚಿತನ ಉಪಾಧ್ಯಕ್ಷರೈನ ಕರ್ನಾಟಕ ವಿಶ್ವನಾಥ್ ಶೆಟ್ರು, ಅಂಚನೆ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ರು, ಕೋಶಾಧಿಕಾರಿ ಅಂಚಿತನ ಉಳ್ತೂರು ಮೋಹನ್ ದಾಸ್ ಶೆಟ್ರು, ಅಂಚನೆ ಸಾಂಸ್ಕೃತಿಕ ಸಮಿತಿದ ಸಂಚಾಲಕರಾಗಿನ ಚಂದ್ರಹಾಸ್ ಶೆಟ್ಟಿ ಬಂಟ್ವಾಳ, ಅಂಚನೆ ಕರ್ನೂರು ಮೋಹನ್ ರೈ ದಯವಿಟ್ಟು ವೇದಿಕೆಗೆ ಬರಡು. ಶ್ರೀ ಕ್ಷೇತ್ರ ಒಡಿಯೂರದ ಅಧಿಪತಿಯಾಯಿಂಚಿತಿನ ನಮ್ಮ ಸ್ವಾಮೀಜಿ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನ, ಶ್ರೀ ಕ್ಷೇತ್ರ ಒಡಿಯೂರು.
ಪೂಜನೀಯ ಜಾಗತಿಕ ಬಂಟರ ಸಂಘದ ಗುರುಕಾರ್ಯಂಚಿತನ ಹರೀಶ್ ಶೆಟ್ರ್ ಸ್ವಾಮೀಜಿನ ಗೌರವಾರ್ಪಣೆ ಮತ್ತೊಂದುಲ್ಲೇರು. ಕ್ಷೇತ್ರ ಒಡಿಯೂರ್ದ ಸ್ವಾಮೀಜಿ ಆಶೀರ್ವಚನ ಮಲ್ಪಡು ಪಣದಕ್ಕೆ ಏನೊಂದಿಲ್ಲ. ಜಟಾಧರಂ ಪಾಂಡುರಂಗಂ ಶೂಲಸ್ಥಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಎಡ್ಡೆ ಒಂಜಿ ಸಂಭ್ರಮಡುದ ಮೌಲ್ಲ ಪಾತೆರ್ದುಕುಳುನಂಚಿನ ಪೊರ್ಲತ್ತು ಕಣ್ಣಿಗೆ ಉಡಲ್ಗೆ ಒಂಜಿ ಆತ ರಂಗೇರ್ನಂಚಿನ ಸಾಂಸ್ಕೃತಿಕ ವೈಭವದ ಒಂಜಿ ಪೊರ್ಲ ಕಂಟಿಡ್ ನಮ್ಮ ಉಲ್ಲ. ಬಂಟ ಸಮಾಜ ಅಂತ ಪಂಡ ಒಟ್ಟು ಸಮಾಜದ ಆಸ್ತಿಯಿಂದ ಬಣ್ಣಿಯರೆ ಏನು ಮನಸ್ಸು ಮಲ್ ತೊಂದುಲ್ಲೆ. ಒಂಜಿ ಬಂಟೆ ಮಾತ ಜಾತಿ ಮತ ಭೇದ ಬಿಡ್ದು ಮಾತೆಟ್ಲ ತನ್ನ ಸೇವೆಯನ್ನು ತೊಡಗಾವಣೆಯನ್ನು ನಮ್ಮ ತೂವೊಂದುಲ್ಲ. ತಾನು ಬಳಿಪಿನತ್ತೆ ಒಟ್ಟಿಗೆ ಒಟ್ಟು ಸಮಾಜಲ ಉಳೋಡಿನ್ಪಿನ ಮಲ್ಲ ಉಡಲ್ದು ಒಂಜಿ ಪೆರ್ಮೆ ಅವು ಮೆಚ್ಚುಗೆದ ವಿಷಯ ಅಂದು ನಾನು ಒತ್ತೊಂಡು ಬೇ ಅಥವಾ ಜನ ಒಪ್ಪಡಾಯಿನವಲ್ಲ. ಈ ಒಂಜಿ ಎಡ್ಡೆ ಒಂಜಿ ಸಂಭ್ರಮಡು ಒಂದು ವಿಶ್ವ ಬಂಟರ ಸಂಭ್ರಮ ಒಂದು ಯಾನ್ ಪಂಡೆಗೆ ಪುದರ ಪನೋಳಿ ದಯಂದ್ಕೇಂಡ ರಡ್ ರೀತಿಲ್ಲ ಸಾಂಸ್ಕೃತಿಕವಾದ ವೈಭವ ಏನಿತ್ತನ ಕೋಡದೇನಿಟ್ಟು ನಿಕ್ಲು ಮಾತ್ರ ತೂತಾರೆ. ಒಂಜಾತ ಬಂಟನ ಬುಳಿಚಲು ಎಂಚ ಅಂದ್ಕೇಂಡ ಬಂಟ ಅನ್ಪಿನಕ್ಕೆ ರಕ್ಷಕ ಅಂದು ನೆನೊಂಜಿ ಅರ್ಥ ಉಂಡು. ಬಂಟ ಎಂದರೆ ಬರೇ ಬಂಟನಲ್ಲ, ಧರ್ಮ ಸಂರಕ್ಷಣೆಯ ಬಂಟನಾಗಿದ್ದಾನೆ ಎಂದು ಬಂಡಲ ತಪ್ಪಾವಂದು. ಧರ್ಮದ ಶ್ರದ್ಧೆ ಧರ್ಮದ ಒಂಜಾತ ಕಾರ್ಯವನ್ನು ಮಾಡ್ಪಣೆ ನಮ್ಮ ತೂವೊಂದುಲ್ಲ. ಆತ್ಮವಿಶ್ವಾಸಗೂ ನೆನೊಂಜಿ ಪುದಾರದಿಂದ ಕೆಂಡ ಬಂಟ ಸಮಾಜ ಅಂತ ಬಂಡ ತಪ್ಪಾವಂದು. ಒಂಜಿ ಬಂಟಡ ಒಂಜಿ ವಿಷಯವನ್ನು ಕೊರಡುಂದಾಣ ನಾನು ಪೂರ್ತಿ ಮಾಡ್ಪಣಂಚಿನ ಜವಾಬ್ದಾರಿ ಆ ಬಂಟ ವಹಿಸೋನು ಬೇಂದು ಎಡ್ಡೆ ಸಂಭ್ರಮಡು ನಮ್ಮಲ್ಲ. ಐಕಳ ಅರಿಶೆಟ್ರಿನ ಗುರುಕಾರ್ಮೆಡು ಒಂಜಾತ ಕನ್ಯಾನ ಸದಸ್ಯಟ್ರನ ನೆನ ಮಾತ ಕೂಟದಕ್ಲ ಮಾತ ಒಗ್ಗಟ್ಟಿಡಿ ಈ ಒಂಜಿ ಕಾರ್ಯಕ್ರಮ ಆವೊಂದುಂಡು. ಬಂಟೆರ ಸಂಘಟಿತ ರಾಂಡ ದೇಶ ಆಳುನಂಚಿನ ಶಕ್ತಿ ಉಂಡು ನಾನು ತೆರೆಯೊಂದುನಯೇ ಅವು ಸಾಕಾರ ಆವಡೊಂದು ಪಂಡ ನೆನ ಪಾತ್ರೆವು ಬಿಂದು ದೀಪೆ ಅವಧೂತು ಚಿಂತನ್ ಗುರುದೇವದತ್ತ. ಆತ್ಮಾನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಎನ್ನುವ ಹಾದಿಯಲ್ಲಿ ಸಾಕ್ತಾ ಇರುವಂತಹ ಒಡಿಯೂರು ಶ್ರೀಗಳಿಗೆ ಗುರುದೇವಾನಂದ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪೂಜ್ಯ ಸ್ವಾಮೀಜಿಗಳಿಗೆ ಪುಡ್ಯಾಡೊಂದು ಬಂದುಲೆ ಮುಲ್ಪ ಸಾಂಸ್ಕೃತಿಕ ವೈಭವ ಬಾರಿ ಪೊರ್ಲಕಂಡ ನಡೆದೊಂದುಂಡು ನೆತ್ತ ಒಟ್ಟಿಗೆ ಒಂಜಿ ಸಮ್ಮೇಳನದ ಅಂಗವಾದ ಇನಿ ರೆಡ್ ವಿಚಾರಗೋಷ್ಠಿ ಎಂಗ್ಲ ದಿವೊಂದ ಅವು ಇತ್ತೆ ಶುರು ಆಪುಂಡು ದಯಮಲ್ತದ ವಿಚಾರಗೋಷ್ಠಿ ಪಾಲ್ಗೊತ್ತೊಂದಂಚಿನ ವಿದ್ವಾಂಸರ್ಲ ಐಟ್ ಆಸಕ್ತಿ ಇತ್ತನಂಚಿನ ನಮ್ಮ ಬಂದುಲ್ಲ ನಮ್ಮ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಹಾಲ್ ಬತ್ತಿತ್ತೆ ಸೇರುಡು ಅಲ್ಪ ಕನ್ಯಾನ ಸದಸ್ಯವನ್ನೇ ಐತ ಒಂಜಿ ಉದಿಪನ ಮಲ್ಪೇರು ಹರೀಶ್ ಶೆಟ್ರು ಅಧ್ಯಕ್ಷತೆ ವಹಿಸ್ಪೇರು. ಐದ ಒಕ್ಕ ಸ್ಥಿತ್ಯಂತರದಲ್ಲಿ ಬಂಟರು ಶಿಕ್ಷಣ ಮತ್ತು ನಿರುದ್ಯೋಗ ಪನ್ಪಣ ಬಗೆಟ್ಟು 4-5 ಜನ ಉಪನ್ಯಾಸ ಕೊರಿಯರು ಒಳ್ಳೆಯರು. ಮಧ್ಯಾಹ್ನದ ಬುಕ್ಕ ಕವಿಗೋಷ್ಠಿ, ಕಾವ್ಯ ಗಾಯನ, ಚಿತ್ರರಚನೆ ಇಂಚಿನ ಕಾವ್ಯ ನಮನ ಕವಿಕೂಟ ಬುಕ್ಕ ಚಿತ್ತಾರ ಪನ್ಪಿನಂಚಿನ ಒಂಜಿ ವಿಶೇಷವಾಯಿನ ಕಾರ್ಯಕ್ರಮ ಉಂಡು. ಒಂಜಿ 10 ಜನ ಕವಿನಗಲು ಕವಿತೆ ಓದುವೆರು. ಐತ ಪ್ರಕಾರ ಒಂಜಿ ಚಿತ್ರಗಾರ ಚಿತ್ರ ಬಿಡ್ಪವೇರು. ಐತ ಒಟ್ಟಿಗೂ ಐಕ್ ಸ್ವರ ಸಂಯೋಜನೆ ಮಾಡ್ತದೆ 3-4 ಜನ ಗಾಯಕರನಗಳು ಪದ ಪನ್ಯರ ಉಂಡರು. ಮನೋರಂಜನೆಲ ಬುದ್ಧಿಗೆ ಒಂಜಿ ರೀತಿಯ ಕಸರತ್ತಿನ ಕೊರಪಿನಂಚಿನ ಈ ಕಾರ್ಯಕ್ರಮಗಳ ನಮ್ಮ ಸಮಾಜ ಬಾಂಧವರು ಮಾತೆಲ್ಲ ಬರ್ತದ ಆ ಹಾಲ್ ನಿಲಿಕೆ ಅದು ಉಪ್ಪೋಡು ಬಣ್ಣದ ಕೇಳೋಣ. ಇತ್ತೆ ಒಂಜಿ 5 ನಿಮಿಷಡು ಎಂಗಳ ಕಾರ್ಯಕ್ರಮದ ಉದ್ಘಾಟನೆ ಅದು ವಿಚಾರಗೋಷ್ಠಿ ನಡಪಡು. ದಯಮಲ್ತ ಮಾತೆಲ್ಲ ಸಹಕಾರ ಕೊರಡು ದಯಮಲ್ತದು. ವಿಶ್ವ ಬಂಟರ ಕಲೋತ್ಸವದ ವೇದಿಕೆಗೆ ಕುಂದಾಪುರದ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಕಿರಣ್ ಕೋಡ್ಗಿ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಸಮಯ. ಸಜ್ಜನ ಬಂಧುಗಳ ಒಂದು ಚಪ್ಪಾಳಿಯ ಮೂಲಕ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಸಮಾಜದ ಹೆಮ್ಮೆಯ ನಾಯಕ ಸನ್ಮಾನ್ಯ ಶ್ರೀಯುತ ಕಿರಣ್ ಕೋಡ್ಗಿಯವರನ್ನ ಪ್ರೀತಿಪೂರ್ವಕವಾಗಿ ಗೌರವದಿಂದ ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರ ಬೈದಿನ ನಮ್ಮ ಮಾತ ಬಂಟೆನ ನಕಲು ಕಡದಿನ ರಡ್ಡು ಕೈನು ಹೊರ ಒಟ್ಟು ಮಲ್ತದೆ ಒಂಜಿ ಜೋರಾಯಿನ ತಾಟಿ ಕೊಡ್ದು ನಮ್ಮ ಸಮಾಜದ ಪೆರ್ಮೆದ ನಾಯಕೆ ಕಿರಣ್ ಕೋಡ್ಗಿ ಮೇರೆಗೆ ಮಿತ್ತ ಚಾವಡಿಗೆ ಮೋಕೆಡೆತ್ಕೊಂಡು ಬಂದಕ್ಕೆ ಇನ್ನೊಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನ್ಯ ಐಕಳ ಹರೀಶ್ ಶೆಟ್ಟಿ ಅವರು
ಕನ್ನೀರ ವಿಶ್ವನಾಥ್ ಶೆಟ್ಟಿ, ಜಯಕರ್ ಶೆಟ್ಟಿ ಇಂದ್ರಾಳಿ ಹಾಗೆಯೇ ಸಮಿತಿಯ ಎಲ್ಲ ಸದಸ್ಯರುಗಳು, ನಮ್ಮ ಹೆಮ್ಮೆಯ ಶಾಸಕರಾಗಿರುವಂತಹ ಸನ್ಮಾನ್ಯ ಕಿರಣ್ ಕೋಡ್ಗಿ ಅವರಿಗೆ ವಿಶ್ವ ಬಂಟರ ಸಮ್ಮೇಳನದ ಕಲೋತ್ಸವದ ಈ ಒಂದು ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಕಿರಣ್ ಕೋಡ್ಗಿ ಅವರು ಒಂದೆರಡು ಶುಭಾಶಯದ ಮಾತುಗಳನ್ನಾಡಬೇಕಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ವಿಶ್ವ ಬಂಟರ ಸಮ್ಮೇಳನ 2023 ಅದ್ಧೂರಿಯಾಗಿ ತಾವೆಲ್ಲ ಏರ್ಪಾಟ್ ಮಾಡಿದ್ದೀರಿ. ಈ ಸಮ್ಮೇಳನ ಯಶಸ್ವಿ ಆಗಲಿ, ಈ ಬಂಟರ ಈ ಸಮ್ಮೇಳನ ಅದ್ಭುತ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನನ್ನು ಒಂದು ತಾವು ಗುರುತಿಸಿದ್ದೀರಿ. ತಮಗೆ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಸನ್ಮಾನ್ಯ ಕಿರಣ್ ಕೋಡ್ಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಶುಭಾಶಯದ ನುಡಿಗಳನ್ನಾಡಿದ್ದಕ್ಕಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಎಲ್ಲಿ ರಿಕ್ವೆಸ್ಟ್ ಉಂಟು, ಯಾರೆಲ್ಲ ನಿಂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ತಮಗೋಸ್ಕರ ಅಲ್ಲಿ AC ಹಾಲ್ನಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಆಸೀನರಾಗಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತಾ ಕಲೋತ್ಸವದ ವೇದಿಕೆಗೆ ಮುಂದಿನ ಒಂದು ನೃತ್ಯ ಪ್ರದರ್ಶನಕ್ಕಾಗಿ ಹುಬ್ಬಳ್ಳಿ ಧಾರವಾಡದ ಮಂದಿ ಬರ್ತಾ ಇದ್ದಾರೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿಗೆ ಒಂದು ಗಟ್ಟಿ ಚಪ್ಪಾಳೆ ಮೂಲಕ ಕಾರ್ಯಕ್ರಮದ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಲೋ, ಒಂಜಿ ಬಾಲೆ ಮೂಲ ಅನೌನ್ಸ್ಮೆಂಟ್ ಕೌಂಟರ್ ಉಂಡು, ದಯದೀದ್ ಬರಡು. ಯಶಸ್ ಶೆಟ್ಟಿ ಎನ್ನುವ ಮಗು ನಮ್ಮ ಬಳಿ ಇದೆ, ದಯವಿಟ್ಟು ಬನ್ನಿ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವನ ಪಾದಕ್ಕೊಂದ್ಸಲ ಉಗೇನ್ರಪ್ಪೋ ಉಗೇ. ಜೀವನವೆಲ್ಲ ಬೇವುದೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ
ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ಹೊರಳ್ಯಾವೆ ಸಿರಿಯಾದ ಜಾಜಿ ಮಗು ಹೊರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಗಳಿರೆಂದು ಮುತ್ತಿನ ಕಡಗ ಕಣಿರೆಂದು ಗಂಧಾದ ಗಮಲು ಘಮ್ಮೆಂದೋ ಗಂಧಾದ ಗಮಲು ಘಮ್ಮೆಂದು ಸೂಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದೋ ಅಂದಾದ ಹಾದಿಗೆ ಸಿರಿ ಬಂದೋ ಜೀವನವೆಲ್ಲ ಬೇವುದಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ದೂರದ ಹುಬ್ಬಳ್ಳಿ ಧಾರವಾಡದಿಂದ ಆಗಮಿಸಿ ಅದ್ಭುತವಾದಂತಹ ಪ್ರದರ್ಶನವನ್ನು ಕೊಟ್ಟಂತಹ ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡದ ಬಂಟರ ಸಂಘದ ಎಲ್ಲ ಕಲಾವಿದರಿಗೆ ವಂದನೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ ರಾಜೇಂದ್ರ ಪಂಜುರ್ಲಿ, ಸುಧೀರ್ ಶೆಟ್ಟಿ, ಶಾಂತರಾಮ್ ಶೆಟ್ಟಿ, ಸತೀಶ್ ಶೆಟ್ಟಿ, ಮಹೇಶ್ ಶೆಟ್ಟಿ, ಎಸ್ ಪಿ ಶೆಟ್ಟಿ, ಪ್ರದೀಪ್ ಪಕ್ಕಳ ಹಾಗೆಯೇ ಭುಜಂಗ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಐಕಳ ಹರೀಶ್ ಶೆಟ್ಟಿ ಮತ್ತು ತಂಡದವರು ವೇದಿಕೆಗೆ ಆಗಮಿಸಿ ಈ ಒಂದು ತಂಡದವರನ್ನ ಗೌರವಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹುಬ್ಬಳ್ಳಿ ಹಿಡಿದು ಇಡಬರಡು ಬಂದಾಂಡ 350 ಕಿಲೋಮೀಟರ್, ಬೊಕ್ಕಪೋಯರ 350, 700 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ ಈ ಒಂದು ಪ್ರದರ್ಶನಕ್ಕೋಸ್ಕರ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಗೌರವದ ಚಪ್ಪಾಳೆಯ ಮೂಲಕ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ವಂದನೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ ಪ್ರದರ್ಶನ ನೀಡಿದ ಕಲಾವಿದರಿಗೆ ವಿಶ್ವ ಬಂಟರ ಸಮ್ಮೇಳನದ ಈ ಒಂದು ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನ ಐಕಳ ಹರೀಶ್ ಶೆಟ್ಟಿ ಮತ್ತು ತಂಡದವರು ಅರ್ಪಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಮತ್ತು ಧಾರವಾಡದ ಬಂಟ್ರ ಸಂಘದ ಪ್ರಮುಖರು ಇವರಿಗೆ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಐಕಳ ಹರೀಶ್ ಶೆಟ್ಟಿ ಅವರು ಮತ್ತೊಮ್ಮೆ ತಂಡದ ಎಲ್ಲ ಕಲಾವಿದರಿಗೂ ಕೂಡ ನಾವು ತುಂಬ ಹೃದಯದ ಅನಂತ ವಂದನೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ದುಂಬುರ ಪ್ರದರ್ಶನ ನವಿ ಮುಂಬೈನ ಬಂಟರ ಸಂಘದವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, बात बनती है दिल से, दिल बनती है प्यार से, बात बनती है दिल से, दिल बनती है प्यार से, प्यार बनता है दोस्त से, दोस्त बनता है परिवार से, और एक सच्चा परिवार बनता है बंट्स फैमिली से. ನಮ್ಮ ಮುಂಬೈದ ನವಿ ಮುಂಬೈದ ಬಂಟ್ರ ಸಂಘದ ಕಲಾವಿದರು ಮಿತ್ತಚ್ಚ ಅವರು ಬರಂದಿಲ್ಲೇರು ಮಾತ ಬಂಟ ಸಮಾಜದ ಬಂದಲು ಅವರ ಕಟದಿನ ಕೈನ ಒಟ್ಟು ಮಲ್ತದ ಜೋರಾಯಿನ ತಾಟಿ ಕೊರದು ಇನ್ನಿತ ಲೇಸದ ಚಾವಡ್ಗೆ ಮೋಕೆಡೆತ್ಕೊಂಡಾಗ ಲೆಟ್ಸ್ ವೆಲ್ಕಮ್ ಬಂಟ್ರ ಸಂಘ ನವಿ ಮುಂಬೈ ಆನ್ ಸ್ಟೇಜ್.
VIP ಸ್ಟ್ಯಾಂಡ್ನಲ್ಲಿ ದೂರದಿಂದ ಬಂದಂತಹ ಅತಿಥಿಗಳಿಗೆ ಆಸೀನದ ವ್ಯವಸ್ಥೆಯನ್ನು ನಮ್ಮ ಸಂಘಟಕರು ಮಾಡಬೇಕಾಗಿ ವಿನಂತಿ ಮಾಡ್ತದಲ್ಲರು. VIP ಸ್ಟ್ಯಾಂಡ್ ದೂರದ ಬೈದಿನಂಚಿನ ಭಿನ್ನೇರೆಗೆ ಆಸೀನದ ವ್ಯವಸ್ಥೆ ಮನ್ಪೋಡಾದ ವಿನಂತಿ ಮಂತೊಂದುಲ್ಲೆ ನಮ್ಮ ಸಂಘಟಕರ. VIP ಸ್ಟ್ಯಾಂಡ್ನಲ್ಲಿ ದೂರದಿಂದ ಬಂದಂತಹ ಅತಿಥಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥ ವಿನಂತಿ ನಮ್ಮ ಸಂಘಟಕರಿಂದ. ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ. ಅಲಮ್ಮ ದೀಪೇಶ್ ಟಿಸಿ ಬರೋದಿಲ್ಲ ಪೊಯ್ 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 ಅಂದಲೇ ಕಾರ್ತಿಕ್ ಒಳ್ಳೆ ಸೈಯಾರೆ ಓದಿತ್ತಾ ದಾಣಿ ತಾಡ ಇನ್ನಿ ದಾಲೆಜ್ಜಿಯ ದೀಪೇಶ್ನೊಟ್ಟಿಗಿತ್ತೆ ನೀ ಗೊತ್ತಿಲ್ಲದ ಆಯ್ಗೊಂದು ಮತ್ತೆ ಎಡ್ಡಾಪುಜಿ ಬಂದು ಉಂಜೇನಮೆ ನಿನ್ನ ಕೈಟ್ ಒಂದು ಹೀರೋಯಿನ್ ಹೀರೋಯಿನ್ ಹೋಯ್ತಾ ಪಿಕ್ಚರ್ದನಾ ಪಿಕ್ಚರ್ದಲ್ಲಿ ಬಿಡಿಯ ಹೀರೋಯಿನ್ ಪತ್ಯಂಡ ಇನ್ನ ಲೈಫ್ ಪಿಕ್ಚರ್ ಆಪನ್ ಟ್ರೈ ಮಲ್ಪ ಬೊರ್ಚಿ ಮಾರೆ ಬಾಕಿ ಮಾತ ಶುರು ಮನ್ಪನಗಲ ಈ ಇಂಚೆನೆ ಪನ್ನೊಂದಿತ್ತ ಇತ್ತೆ ಇಂಚೆ ಹಾಕೊಂಡು വേല ഉണ്ടേക്ക് पल पल का मरना पल पल का जीना जीना है कम कम मेरे उजड़े उजड़े से होठों में बड़ी सहमी सहमी रहती है ज़बान। मेरे हाथों पैरों में खून नहीं मेरे तन बदन में बहता है
कार्तिक दादा मलिक दादा कार्तिक लक में कार्तिक लक में दादा निक ये लो हेल्प प्लीज कार्तिक दादा मलिक पनिया कार्तिक दादा निकला है 100 परछाई है कीमत क्या दिल ने चुकाई है बंदिशों में जिया किया मैं तो रंजिशों में जिया किया यारो मुझे ले चलो तुम वहाँ यारो मुझे ले चलो तुम वहाँ हो जहाँ हर खुशी दोस्ती प्यार भी ले चलो अब मैं चला हूँ वहाँ जहाँ बस रिहाई है खाली रहेगी जगह जो दिल में बनाई है दोस्ती बदकरी कल्पा सैयदी ಬಂಧುಲೆ ತಿನ್ಪಿನ ಉನ್ಪಿನ ಜೋಕುಲೆ ಮರ್ಲು ಪಿರಿ ಪಿರಿ ಪಾತಿರುನ ಪ್ರಾಯದ ಮರ್ಲು ಜವನಾದಿಗಿಡ ರೂಪದ ಮರ್ಲು ದೊಡ್ಡ ಕಾಸದ ಮಾಮಲ್ಲ ಮರ್ಲು ಆಂಡ ಕಲಾವಿದರಿಗೆ ಮಾತ್ರ ಒಂಜೇ ಮರ್ಲು ಪ್ರೇಕ್ಷಕರೆಡ ತಾಟಿದ ತನ್ನ ಮರ್ಲು ಪೊರ್ಲಗಂಟದ ನೃತ್ಯ ಕೊರ್ನಂಚಿನ ನಮ್ಮ ನವಿ ಮುಂಬೈದ ಮಾತ ಬಂಟ್ರ ಸಮಾಜದ ಸಂಘದ ಕಲಾವಿದರಿಗೆ ಸೊಲ್ಮೆಸ ದಯಮಲ್ತದ ಮಿತ್ತ ಚಾವಡಿಗೆ ನವಿ ಮುಂಬೈದ ಬಂಟರ ಸಂಘದ ಪ್ರಮುಖರನ್ನ ಕುಲು ಮಿತ್ತ ಚಾವಡಿಗೆ ಬರಡು ಪಣದ ಭಿನ್ನೈ ಮಲ್ತೊಂದಿಲ್ಲ ಕಾರ್ಯಕ್ರಮದ ವೇದಿಕೆಗೆ ಸಂಘದ ಪ್ರಮುಖರು ಬಂದು ಈ ಒಂದು ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ವೇದಿಕೆಯಲ್ಲಿ ಐಕಳ ಹರೀಶ್ ಶೆಟ್ಟಿ ಅವರು, ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಜಯಕರ್ ಶೆಟ್ಟಿ ಇಂದ್ರಾಳಿ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಚಂದ್ರಹಾಸ್ ಶೆಟ್ಟಿ ಹಾಗೆಯೇ ಕರ್ನೂರು ಮೋಹನ್ ರೈ ಅವರು ವೇದಿಕೆಗೆ ಆಗಮಿಸಿ ನಮ್ಮ ನವಿ ಮುಂಬೈದ ಬಂಟರ ಸಂಘದ ಕಲಾವಿದರಿಗೂ ಮಾನಾದಿಗೆ ಮಲ್ಪಡು ವಿಶ್ವ ಬಂಟೆರ್ನ ಈ ಒಂಜಿ ಪೊರ್ಲಗಂಟದ ಲೇಸದ ಚಾವಡಿ ನವಿ ಮುಂಬೈ ಬಂಟರ ಸಂಘದ ಪ್ರಮುಖರಿಗೆ ವಿಶ್ವ ಬಂಟರ ಕಲೋತ್ಸವದ ವೇದಿಕೆಯಲ್ಲಿ ಸನ್ಮಾನ್ಯ ಐಕಳ ಹರೀಶ್ ಶೆಟ್ಟಿ ಮತ್ತು ಅವರ ತಂಡದವರು ಗೌರವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಮತ್ತೊಮ್ಮೆ ತಂಡದ ಕಲಾವಿದರಿಗೂ ಕೂಡ ವಂದನೆ, ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅಂಡ್ ಕಾರ್ಯಕ್ರಮದ ಮುಂದಿನ ನಿರೂಪಣೆಗೋಸ್ಕರ ಕಳೆದ 10 ವರ್ಷಗಳಿಂದ ಆರ್ಜೆಯಾಗಿ ಫೀಮೇಲ್ ಆಂಕರ್ ಅಲ್ಲಿ ಅತಿ ಹೈಯೆಸ್ಟ್ ಹೆಚ್ಚು ವರ್ಷಗಳ ಕಾಲ ಆರ್ಜಿಯಾಗಿರುವಂತಹ ಒಂದು ಹೆಸರನ್ನ ಖ್ಯಾತಿಯನ್ನ ಪಡೆದಂತಹ ನಿಮ್ಮ ಕುಂದಾಪುರದ ಹುಡುಗಿ ಇವರು ಕೇವಲ ಒಳ್ಳೆಯ ನಿರೂಪಕರು ಮಾತ್ರ ಅಲ್ಲ, ಒಳ್ಳೆಯ ಬರಹಗಾರರು ಕೂಡ ಹೌದು, ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು. ಆರ್ಜೆ ನಯನಾ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಜೋರದ ಕೈಚಪ್ಪಾಳೆ ಮೂಲಕ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ಮುಂದಿನ ನಿರೂಪಣೆಗಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕವಿಗೋಷ್ಠಿ ಮತ್ತು ವಿಚಾರಗೋಷ್ಠಿ ಆರಂಭವಾಗಿದೆ. ದಯವಿಟ್ಟು ಕವಿಗೋಷ್ಠಿ ಮತ್ತು ವಿಚಾರಗೋಷ್ಠಿಗೆ ತೆರಳಿಕ್ಕಿರುವವರು ಕೂಡ ಅದನ್ನು ಹಾಲಿಗೆ ಹೋಗಬೇಕಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಓವರ್ ಟು ಆರ್ಜೆ ನಯನಾ ಶೆಟ್ಟಿ ಆನ್ ಸ್ಟೇಜ್. ಚೇತನ್, ಒಂದು ನಿಮಿಷ. ಈ ಕ್ಷೇತ್ರದಲ್ಲಿ
ಬಹಳ ದೊಡ್ಡ ಹೆಸರು ಮಾಡಿದಂತಹ ಎಷ್ಟೋ ನಿರೂಪಕರು ನಮ್ಮ ಕರಾವಳಿ ಕರ್ನಾಟಕ ಭಾಗದಲ್ಲಿ, ಅದು ನಮ್ಮ ಬಂಟರಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಯಾವಾಗಲೂ ಹೆಮ್ಮೆ ಆಗುತ್ತೆ. ಅದರಲ್ಲಿ ನಮ್ಮ ಚೇತನ್ ಅವರ ಬಗ್ಗೆ ಖಂಡಿತ ಹೇಳಲೇಬೇಕು. ಡೈಜಿ ವರ್ಲ್ಡ್ ವಾಹಿನಿಯಲ್ಲಿ ಪ್ರಧಾನ ನಿರೂಪಕರಾಗಿ ಮನೆ ಮನಸ್ಸನ್ನು ಗೆದ್ದಿರುವಂತಹ ಚೇತನ್ ಅವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆ ಸಲ್ಲುತ್ತೆ ಅಲ್ವಾ. ಎಲ್ರಿಗೂ ನಮಸ್ಕಾರ. ನಮ್ಮ ದೇಶಕ್ಕೆ ವಿಶ್ವದಲ್ಲಿ ಯಾಕೆ ಪ್ರಾಧಾನ್ಯತೆ ಇದೆ ಅನ್ನುವಂಥ ಪ್ರಶ್ನೆನ ಯಾರೋ ತುಂಬ ದೊಡ್ಡ ಚಿಂತಕರು ಮುಂದಿಟ್ರಂತೆ. ಆಗ ಒಂದು ಮಾತು ಬರುತ್ತೆ, ನಮ್ಮಲ್ಲಿ ಇರುವಂತಹ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್, ಕಲೆ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವೂ ಕೂಡ ಅಂತ. ಹೌದು, ಮನೆಯಿಂದ ಶುರುವಾಗುವಂತಹ ನಮ್ಮ ಸಮಾಜ ಕಟ್ಟಿಕೊಡುವಂತಹ ಈ 10 ಹಲವು ಭದ್ರ ಬುನಾದಿ ಅನ್ನೋದು ನಮ್ಮ ಫ್ಯೂಚರ್ಗೆ, ನಮ್ಮ ಭವಿಷ್ಯಕ್ಕೆ ಬಹಳ ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿಬಿಡುತ್ತೆ. ಅಂತಹ ಹೆಮ್ಮೆಯ ಭಾರತದ ಹೆಮ್ಮೆಯ ಕರಾವಳಿ ಮಣ್ಣಿನಲ್ಲಿ ಬಂಟರ ಒಂದು ಸಂಸ್ಕೃತಿಯಲ್ಲಿ ಅದೆಷ್ಟೋ ವಿಚಾರಗಳನ್ನು ನಾವು ಕಲ್ತ್ಕೋತಾ ಬಂದ್ವಿ. ಅದನ್ನು ಈ ವೇದಿಕೆಯ ಮೂಲಕ ಜಗತ್ತಿಗೆ ಸಾರುವಂತಹ ಒಂದು ಪ್ರಯತ್ನ ಮಾಡ್ತಾ ಇರುವಂಥ ಈ ವೇದಿಕೆಯ ಸೃಷ್ಟಿಕರ್ತರಿಗೆ ಎಲ್ರಿಗೂ ತಲೆಬಾಗಿ ನಮಿಸ್ತಾ ಮುಂದಿನ ತಂಡವನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಾ ವಿಶ್ವ ಬಂಟರ ಸಮ್ಮೇಳನ. ನಮ್ಮ ಮುಂದಿನ ತಂಡ ಕಡಂದಲೆ ಬಂಟರ ಸಂಘ 9ನೇ ನಂಬರ್ನ ಟೀಮ್. ಇವ್ರನ್ನ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಜೋರಾದ ಚಪ್ಪಾಳೆಯ ಧ್ವನಿಯ ಜೊತೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಈಗಾಗಲೇ ರಂಗಸಜ್ಜಿಕೆಯ ಸಮಯವನ್ನು ಈಗ ಶುರು ಮಾಡ್ತಾ ಇದ್ದೀವಿ. 6+2 ಸಮಯಾವಕಾಶ ಇದೆ ನಿಮ್ಮ ತಂಡಕ್ಕೆ. ಆಲ್ ದ ಬೆಸ್ಟ್ ಟೀಮ್ ಕಡಂದಲೆ. ಜಗತ್ತಿಗೆಲ್ಲ ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಒಬ್ಬನೇ ದೇವರು. ಎಲ್ಲಾ ನದಿಗಳು ಸಾಗರವನ್ನೇ ಸೇರುವಂತೆ ಯಾವ ದೇವರಿಗೆ ನಮಸ್ಕರಿಸಿದರೂ ಅದು ಆ ಅನಂತ ಶಕ್ತಿಗೆ ಸೇರುವುದು. ಎಲ್ಲರೂ ಅವನ ಮಕ್ಕಳೇ, ಎಲ್ಲರ ರಕ್ಷಣೆಯ ಹೊಣೆಯೂ ಅವನದೇ. ಈ ಸತ್ಯವನ್ನು ಸ್ಪಷ್ಟಪಡಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಭೂಮಿಗೆ ಬಂದ ಹರಿಹರರ ಶಕ್ತಿಯ ರೂಪವೇ ಅಯ್ಯಪ್ಪ. ಅಯ್ಯಪ್ಪ 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 विश्वमोहनं हरित
ಹರಿಯೂ ಗಂಡು ಹರನೋ ಗಂಡು ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೆಂದರೇನು, ಅದು ನನ್ನನ್ನು ಕೊಲ್ಲುವುದೆಂದರೇನು? ನನಗಿನ್ನು ಸಾವಿಲ್ಲ, ನನಗಿನ್ನು ಮರಣವಿಲ್ಲ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕಾರ. ಮಣಿಕಂಠ, ಈ ಕ್ಷಣವೇ ನೀನು ದೇವಲೋಕಕ್ಕೆ ದಯಮಾಡಿಸಬೇಕು. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿರುವೆಯೋ ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ದೇವತೆಗಳಿಗುಂಟಾಗಿರುವ ರಾಕ್ಷಸ ಭೀತಿಯನ್ನು ತಪ್ಪಿಸು. ನಾರಾಯಣ ನಾರಾಯಣ. ದಯವಿಟ್ಟು ಎಲ್ಲ ಪಾರ್ಟಿಸಿಪೆಂಟ್ಸ್ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಇಷ್ಟು ಚಂದದ ಪರ್ಫಾರ್ಮೆನ್ಸ್ ಕೊಟ್ಟವ್ರನ್ನ ಅಭಿನಂದಿಸಲೇಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ವೇದಿಕೆಯ ಮುಂಭಾಗದಲ್ಲಿ ಎಲ್ಲರೂ ಸಾಲಾಗಿ ನಿಂತ್ಕೋಬೇಕು. ಹಿಂದ್ಗಡೆ ಇರೋರು ಸ್ವಲ್ಪ ಮುಂದೆ ಬರ್ಬೋದಾ? ಕಾಣಿಸ್ತಾ ಇಲ್ಲ ನೀವು, ಹಿಂದೆ ಇರೋರು. ಮಕ್ಕಳೆಲ್ಲ ಮುಂದೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಕೂತ್ಕೊಳ್ಳಿ. ಒಂದು ಟೀಮ್ ಫೋಟೋ. ಹಾಗೆ
ಈ ತಂಡವನ್ನ ಅಭಿನಂದಿಸೋದಕ್ಕೆ, ಬಂಟರ ಸಂಘ ಕಡಂದಲೆ ತಂಡವನ್ನ ಅಭಿನಂದಿಸೋದಕ್ಕೆ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಶ್ರೀಯುತ ಚಂದ್ರಶೇಖರ್ ಬಾಲೆತ್ತಾಡಿ, ಪತ್ರಕರ್ತರು, ಕರ್ನಾಟಕ ಮಲ್ಲ ಪತ್ರಿಕೆ ಅಂದ ತಕ್ಷಣ ಪ್ರಧಾನ ಸಂಪಾದಕರಾಗಿ ನೆನಪಾಗ್ತಾರೆ. ಮುಂಬೈದ ಜನಪ್ರಿಯ ದೈನಿಕ ಕರ್ನಾಟಕ ಮಲ್ಲದ ಸಂಪಾದಕರು ಚಂದ್ರಶೇಖರ್ ಪಾಲೆತ್ತಾಡಿ ಇವರ ಎದುರು ಬರಡು ಜಾಗತಿಕ ಬಂಟರ ಸಂಘ ಒಕ್ಕೂಟದ ಮಾತ ಸುದ್ದಿನ ಬಾರಿ ಪೊರ್ಲುಡೆ ಪಾಡ್ದು ಈ ಸಂಸ್ಥೆಗೆ ಒಂದು ವಿಶೇಷ ಸಹಕಾರ ಕೊರನಂಚಿನ ಮುಂಬೈದ ಖ್ಯಾತ ದೈನಿಕ ಕರ್ನಾಟಕ ಮಲ್ಲ ನೆತ ಸಂಪಾದಕರು ಚಂದ್ರಶೇಖರ್ ಪಾಲೆತ್ತಾಡಿ ಅಂಚನೆ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಕುಡ್ಲ ನೆತ ಅಧ್ಯಕ್ಷರುಳ್ಳಿರು ಪ್ರೇಮಾನಂದ ಕುಲಾಲ್ ಇರ್ಲ ವೇದಿಕೆಗೆ ಬರೋಣ. ಅಂಚನೆ ಶ್ರೀ ವೀರನಾರಾಯಣ ದೇವಸ್ಥಾನ ಮುಂಬೈ ಸಮಿತಿದ ಕಾರ್ಯಾಧ್ಯಕ್ಷರು ದಿನೇಶ್ ಕುಲಾಲ್, ದೆಮಲ್ತ ದಿನೇಶ್ ಕುಲಾಲ್ ಇರ್ಲ ವೇದಿಕೆ ಬರಡು. ದಿನೇಶ್ ಕುಲಾಲ್ ಎಂಗಲ ಒರಿ ಆತ್ಮೀಯಲ ಪತ್ರಕರ್ತೆ ದಿನೇಶ್ ಕುಲಾಲ್ರ ವೇದಿಕೆ ಬತ್ತು ನಮ್ಮ ಒಕ್ಕೂಟದ ಗೌರವನ ನಿಗಳು ಸ್ವೀಕಾರ ಮಲ್ಪಡು. ರಮಾನಂದ್ ಗಾಯತ್ರಿ ಡಿಜಿಟಲ್ದ ರಮಾನಂದ್ ಕುಲಾಲ್ ಇರ್ಲ ವೇದಿಕೆಗೆ ಬರಡು. ರಮಾನಂದ್ ಕುಲಾಲ್ ಕೃತಜ್ಞತೆಗಳು. ನೃತ್ಯ ಸ್ಪರ್ಧೆ ಮುಂದುವರೆದು ಹಲ್ಲ ದೇಮಲ್ತದ ಕೋಡೆ ಕ್ರೀಡಾಕೂಟದ ಪಾಲ್ದೆತ್ತೊಂದಿನ ಅಂಚಿತ್ತಿನ ಮಾತ ಕ್ರೀಡಾಪಟುಲ್ನ ಗಮನಕ್ಕೆ ನನ್ನ ದುಮ್ಮಗ್ ವೇದಿಕೆ ಒಂತೆ ಬರ್ತುಡು ಸಾಕ್ಷ್ಯಚಿತ್ರ ಪ್ರದರ್ಶನ ಹಾಕೊಂಡು ಅವೇರ್ದ ಬೊಕ್ಕ ಒಂಜಿ ಇಲ್ಲಿಯ ಸಭಾ ಕಾರ್ಯಕ್ರಮ ಉಂಡು. ಆ ಸಭಾ ಕಾರ್ಯಕ್ರಮ ಕೋಡೆದ ಗುಂಪು ಸ್ಪರ್ಧೆದ ವಿಜೇತರನ ಬಹುಮಾನ ವಿತರಣೆ ಮಲ್ಪ ದಯವಿಟ್ಟು ಗಮನಿಸಿ. ನಿನ್ನೆ ನಡೆದಂತಹ ಕ್ರೀಡಾಕೂಟದಲ್ಲಿ ಯಾರಿಗೆಲ್ಲ ಗುಂಪು ಸ್ಪರ್ಧೆಯ ವಿಜೇತರಿದ್ದಾರ ಬೇರೆ ಬೇರೆ ಬಂಟರ ಸಂಘಗಳ ಕ್ರೀಡಾಪಟುಗಳು ವೇದಿಕೆಯಲ್ಲಿ ಇನ್ನು ಕೆಲವು ನಿಮಿಷಗಳಲ್ಲಿ ನಡೆಯುವಂತಹ ಸಭಾ ಕಾರ್ಯಕ್ರಮ, ಆ ಸಭಾ ಕಾರ್ಯಕ್ರಮದಲ್ಲಿ ಗುಂಪು ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ನಾವು ನಡೆಸ್ತೇವೆ. ಸಾಯಂಕಾಲ ಅಲ್ಲ, ಮಧ್ಯಾಹ್ನದ ಸಭಾ ಕಾರ್ಯಕ್ರಮದಲ್ಲಿ ಗುಂಪು ಸ್ಪರ್ಧೆಯ ಬಹುಮಾನವನ್ನು ವಿತರಣೆ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕ್ರೀಡಾ ಸಂಚಾಲಕರಾದಂತಹ ಗಿರೀಶ್ ಶೆಟ್ಟಿ ತೆಲ್ಲಾರ್ ಇವರ ಪರವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಈ ಮೂಲಕ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮಾತೇರ್ಲೊಂದೇನು ಗಮನಿಸೋಡು ನನ್ನ ದುಮ್ಮಗು ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಜೆನಯನ ದುಮ್ಮಗು ನೋಡಿ ಬಂದಕ್ಕೆ ಏನೊಂದಿಲ್ಲ. ಹೇಗಾಗ್ತಾ ಇದೆ ಕಾರ್ಯಕ್ರಮ? ನೀವು ಸಹ ಸ್ವಲ್ಪ ಮಾತಾಡಿದ್ರೆ ಎನರ್ಜಿ ಬರುತ್ತಾ ಅಂತ. ಕಾರ್ಯಕ್ರಮ ಹೇಗಾಗ್ತಾ ಇದೆ? ಜಡ್ಜಸ್ ಹೇಗನ್ಸ್ತಾ ಇದೆ? ಸೂಪರ್ ಅಲ್ಲ? ನಮ್ಮ ಸಂಸ್ಕೃತಿ ಕಲಾ ವೈಭವವನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗತ್ತಾ ಹೇಳಿ? ಹೌದಾ ಅಲ್ವಾ? ಒಂದ್ಸಲ ಚಪ್ಪಾಳೆ ಬಿದ್ದರೆ ಹೌದು ಅಂತ ಹೇಳ್ಬೋದು. ನನಗೆ ಬೈಬೇಡಿ, ಇವಳು ಏನು ಅವಾಗಿಂದ ಚಪ್ಪಾಳೆ ಹೊಡೆದು ಸಾಕಾಯ್ತು ಅಂತ. ನಮಗೆ ಸಹ ಬೆನಿಫಿಟ್ಸ್ ಇದೆಯಂತೆ ಚಪ್ಪಾಳೆ ಹೊಡೆದ್ರೆ, ಹಾಗೆ ಹೇಳಿದ್ದು. ಇದು ನಮಗೋಸ್ಕರ ನಾವು ಹೊಡ್ಕೊಳ್ಳೋದು. ಮುಂದಿನ ತಂಡವನ್ನು ವೇದಿಕೆ ಮೇಲೆ ಕರೆಯುವಂತ ಹೊತ್ತು ಟೀಮ್ ನಂಬರ್ 10 ಸುಳ್ಯ ಬಂಟರ ಸಂಘವನ್ನ ನಮ್ಮೆಲ್ಲರ ಪ್ರೀತಿ ಪೂರ್ವಕವಾದಂತಹ ಹಾರೈಕೆಗಳೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಮುಂದಿನ ಒಂದು ಪ್ರದರ್ಶನಕ್ಕಾಗಿ. ಟೀಮ್ ನಂಬರ್ 10 ಸುಳ್ಯ.
6, 5, 4, 3, 2, 1. ಮುಗುಳು ನಗುವಲ್ಲೇ ಮನವಗೆಲ್ಲೋ ಲೀಲೆ ಮೊಗವೇ ಹುಣ್ಣಿಮೆ ಚಂದ್ರ ಚೆಲುವೆ ನಿಂಗೆ ಸಾಟಿಯಲ್ಲೇ ದೀಪ್ತಾನ ದೀಪ್ತಾನ ಶುಭ ಕರೀ ನಿನ್ನಯ ಧ್ಯಾನವೇ ದಿನಚರಿ ನಿಂಗಿದೋ ಅರ್ಪಣೆ ಶಾಲರಿ ಸಂಜೆ ನಾಟ್ಯ ಸಂಗೀತ ರವಿಚಂದಿರ ಗಗನ ಭುವನ ಕಾನನ ಜಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನ್ನಯ ಎಲ್ಲ ದೇಹದಲ್ಲೂ ಒಲವ ಬಯಸು ಹೃದಯ ಇದೆ ಒಂದು ಪ್ರೀತಿ ಸಮ್ಮಾನವು ಸಕಲ ಜನಕ್ಕೂ ಸಿಗಲಿ ಎಂದೆಂದು ಆ ಬಯಲು ಆ ಗಗನ ಹಕ್ಕಿಗೆ ಅಂತ ರೆಕ್ಕೆಗಳ ನಾದೆರೆದು ಹಾರದೆ ಸ್ವಂತ ಕಾಡಿಸುವ ಕೂರಿಗಳ ಕಣ್ಣುಗಳಿಂದ ಕಾಯುವ ಸೊರೆಯ ದೀಪ್ತಾನ ದೀಪ್ತಾನ ಹೊಂಬೆಳಕು ಹೊಮ್ಮಲಿ ಎಲ್ಲೆಡೆ ಈ ನೆನಪು ಮಂಗಳವಾಗಲಿ ಸರ್ವರಿಗೂ ನೂರಾರು ನೋವೆಲ್ಲ ದೂರಾಗಿ ರವಿಚಂದಿರ ಗಗನ ಭುವನ ಕಾನನ ಜಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನಗಹುವ ಆಭರಣ ಸುಳ್ಯ ಬಂಟರ ಸಂಘದ ಪರ್ಫಾರ್ಮೆನ್ಸ್ನ ನೀವು ನೋಡಿದ್ದು. ದಯವಿಟ್ಟು ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ಇಡೀ ತಂಡದವರು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವೇದಿಕೆಯ ಮೇಲೆ ಶ್ರೀಯುತ ಜಯಪ್ರಕಾಶ್ ರೈ ಸುಳ್ಯ ಅಧ್ಯಕ್ಷರು, ಇಂದಿರಾ ಆರ್ ರೈ ಅಧ್ಯಕ್ಷರು ಮಹಿಳಾ ಸಂಘ, ಚಂದ್ರಾಕ್ಷಿ ಜೆ ರೈ ಕಾರ್ಯದರ್ಶಿ, ಸುನಂದ ರೈ ಕಾರ್ಯದರ್ಶಿ, ಹಾಗೆ ಸುಜಿತ್ ರೈ
ಚೀಫ್ ಮ್ಯಾನೇಜರ್ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸುಳ್ಯ ತಂಡದಿಂದ. ಹಾಗೆ ನಮ್ಮ ವಿಶ್ವರ ಬಂಟರ ಸಮ್ಮೇಳನದ ತಂಡದ ಒಂದು ಮುಂಚೂಣಿಯಲ್ಲಿರುವ ನಾಯಕರು ಕೂಡ ವೇದಿಕೆಗೆ ಬರಬೇಕು, ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಅವರು. ಹಾಗೆ ಇಡೀ ಒಂದು ಟೀಮ್ನ ಎಲ್ಲರೂ ಕೂಡ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು, ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಅವರು, ಹಾಗೆ ಸಾಂಸ್ಕೃತಿಕ ತಂಡದ ಸಂಚಾಲಕರಾಗಿರುವಂತಹ ಚಂದ್ರಹಾಸ್ ಶೆಟ್ಟಿ ರಂಗೋಲಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸುಳ್ಯ ಬಂಟರ ಸಂಘ ತಂಡವನ್ನು ಅಭಿನಂದಿಸುವಂತಹ ಹೊತ್ತು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಜೊತೆಗೆ ವಂದನೆಗಳು. ಹಾಗೆ ಈಗಾಗಲೇ ಯಾರೆಲ್ಲ ತಮ್ಮ ತಂಡದ ಕಾರ್ಯಕ್ರಮಗಳನ್ನು ಮುಗಿಸಿರ್ತೀರೋ ಅವರು ಗ್ರೀನ್ ರೂಮನ್ನು ತೆರವು ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಗುಂಪು ಕ್ರೀಡೆಗಳಲ್ಲಿ ಯಾರೆಲ್ಲ ಬಹುಮಾನ ವಿಜೇತರಾಗಿದ್ದಾರೋ ಅವರಿಗೆ ಈಗ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಕೂಡ ನಡೀಲಿಕ್ಕಿದೆ. KA20 MA 6014 ಈ ಒಂದು ವೆಹಿಕಲ್ನ ತೆರವುಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. KA20 MA 6014 ಹ್ಯುಂಡೈ ಕಾರು KA20 MA 6014 ಬೆಳಗಿನಿಂದ ಗೇಟ್ ಮುಂದೆ ನಿಂತಿರುವಂಥ ಈ ಕಾರನ್ನು ತೆರವುಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. KA20 MA 6014 ಹಲೋ, ನಮಸ್ಕಾರ ಬಂಧುಗಳೇ. ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಹಾಗೂ ಶ್ರೇಷ್ಠ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಗೌರವಿಸುವಂತಹ ಸಮಯ. ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಡಾಕ್ಟರ್ ಸುಬ್ಬಣ್ಣ ಹೆಗಡೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಡಾಕ್ಟರ್ ಸುಬ್ಬಣ್ಣ ಹೆಗಡೆಯವರು ಪ್ರಖ್ಯಾತ ಕಣ್ಣಿನ ವೈದ್ಯರು. ಕರ್ನಾಟಕ ರಾಜ್ಯದಲ್ಲಿ ಪ್ರಖ್ಯಾತ ಕಣ್ಣಿನ ಚಿಕಿತ್ಸೆಯ ವೈದ್ಯರಾಗಿ ಹೆಸರುವಾಸಿಯಾದ ಡಾಕ್ಟರ್ ಸುಬ್ಬಣ್ಣ ಹೆಗಡೆಯವರು ತಾನು ಮಾಡಿದ ಸಾಧನೆಗಾಗಿ ಜೀವಮಾನದ ಶ್ರೇಷ್ಠ ಸಾಧಕ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ಶ್ರೇಷ್ಠ ಸಾಧಕ. ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರವರ ವಿದ್ಯಾಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ಉಪನ್ಯಾಸವನ್ನು ನೀಡಿದಂತಹ ಕೀರ್ತಿ ಇವರಿಗೆ ಸಲ್ತದೆ. ವೈದ್ಯೋ ನಾರಾಯಣ ಹರಿ ಎಂಬ ಮಾತಿನಂತೆ
ವೈದ್ಯರಲ್ಲಿ ದೇವರನ್ನು ಕಂಡಂಥ ಶ್ರೇಷ್ಠ ಸಂಸ್ಕೃತಿ ನಮ್ಮದು. ಆ ಮಾತಿಗೆ ಪೂರಕವಾಗಿ ಅಶಕ್ತರ ಪಾಲಿನ ದೇವರಾಗಿ ಅವರ ಶುಶ್ರೂಷೆಯನ್ನು ಮಾಡಿ ಸಾಧನೆಯನ್ನು ಮಾಡಿದಂತಹ ಡಾಕ್ಟರ್ ಸುಬ್ಬಣ್ಣ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಗೌರವಾನ್ವಿತ ಐಕಳ ಹರೀಶ್ ಶೆಟ್ಟಿಯವರು ಅವರಿಗೆ ಶಾಲು ಹಾಕಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸ್ತಾ ಇದ್ದಾರೆ. ಡಾಕ್ಟರ್ ಸುಬ್ಬಣ್ಣ ಶೆಟ್ಟಿಯವರ ಕೊಡುಗೆಯನ್ನು ಇನ್ನೊಮ್ಮೆ ಸ್ಮರಿಸುತ್ತಾ ನಮ್ಮ ಸಮಾಜಕ್ಕೆ, ಈ ನಾಡಿಗೆ ಅವರ ಕೊಡುಗೆ ಇನ್ನಷ್ಟು ದೊರಕಲಿ, ದೇವರು ಅವರಿಗೆ ಆರೋಗ್ಯ ಭಾಗ್ಯ ಸಂಪದವನ್ನು ನೀಡಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಡಾಕ್ಟರ್ ಸುಬ್ಬಣ್ಣ ಶೆಟ್ಟಿಯವರಿಗೆ ಈ ವೇದಿಕೆಯಲ್ಲಿ ಗೌರವಾರ್ಪಣೆ. ಅಧ್ಯಕ್ಷರಾದಂಥ ಐಕಳ ಹರೀಶಣ್ಣನವರು, ಕಾರ್ಯದರ್ಶಿಯವರಾದಂತಹ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂತಹ ಕರ್ನೆರೆ ವಿಶ್ವನಾಥ್ ಶೆಟ್ಟಿಯವರ ಅಮೃತಾಸದಲ್ಲಿ ಡಾಕ್ಟರ್ ಸುಬ್ಬಣ್ಣ ಶೆಟ್ಟಿಯವರಿಗೆ ಗೌರವ. ಮುಂದಿನ ಗೌರವ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ವೇದಿಕೆಯ ಮೇಲೆ ನಾನು ಡಾಕ್ಟರ್ ಸುಧೀರ್ ರಾಜ್ ಕೆ ಇವರನ್ನು ವೇದಿಕೆಯ ಮೇಲೆ ಸ್ವಾಗತಿಸಿದ್ದೇನೆ. ಡಾಕ್ಟರ್ ಸುಧೀರ್ ರಾಜ್ ಕೆ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಈ ಹೊತ್ತಿನ ಗೌರವವನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಡ್ತಿದ್ದೇನೆ. ಡಾಕ್ಟರ್ ಸುಧೀರ್ ರಾಜ್ ಕೆ ಅವರು ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿ ತನ್ನನ್ನು ತಾನು ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯ ಯುವ ಮನಸ್ಸುಗಳಿಗೆ ಪ್ರಯೋಜನವಾಗುವಂಥ ಕೆಲಸವನ್ನು ಮಾಡಿದವರು. ಸುಮಾರು 50,000 ಯುವ ಮನಸ್ಸುಗಳಿಗೆ ಟ್ರೈನಿಂಗ್ ಮಾಡಿದಂಥ, ತರಬೇತಿಯನ್ನು ನೀಡಿದಂಥ ಒಂದು ಖ್ಯಾತಿ ಸುಧೀರ್ ರಾಜ್ ಅವರಿಗೆ ಇದೆ ಅನ್ನೋದನ್ನು ಹೇಳ್ತಾ, ಆರ್ಯಭಟ ಪ್ರಶಸ್ತಿ, ಕಲಶ್ರೀ ಪ್ರಶಸ್ತಿಯನ್ನು ಪುರಸ್ಕೃತರಾದಂಥ ಇವರಿಗೆ ಈ ಹೊತ್ತು ವೇದಿಕೆಯಲ್ಲಿ ಅತ್ಯಭ್ಯಾತರ ಉಪಸ್ಥಿತಿಯಲ್ಲಿ ಮಾಡ್ತಾ ಇರುವಂಥ ಗೌರವ. ಬಂಧುಗಳೇ, ನಮ್ಮ ಸಮಾಜದ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಲ್ಲಿ ಅನೇಕರ ಕೊಡುಗೆ ಅಪಾರವಾದುದು. ಈ ನಿಟ್ಟಿನಲ್ಲಿ ದಂಬೆಖಾನ್ ಸದಾಶಿವರಯ್ಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ದಂಬೆಖಾನ್ ಸದಾಶಿವರಯ್ಯವರು ಬಂಟ ಮದುವೆ ನಾವು ಬಂಟರು ಎಂಬ ಕೃತಿಯೊಂದಿಗೆ ನಮ್ಮ ಬಂಟ ಸಮಾಜದ ಸಂಪ್ರದಾಯಗಳನ್ನು ಸಮಾಜಕ್ಕೆ ತಿಳಿಸುತ್ತಾ, ನಮ್ಮ ಬಂಟರು ಒಂದು ಸಂಸ್ಕಾರವಂತರಾಗಿ ಬೆಳೆಯಬೇಕು ಎಂಬ ಸದುದ್ದೇಶದಿಂದ ಈ ಸಮಾಜಕ್ಕೆ ಅವರ ಕೃತಿಯ ಮೂಲಕ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂತಹ ದಂಬೆಖಾನ್ ಸದಾಶಿವರಯ್ಯವರು ಅವರು ಬರೆದಂತಹ ಪುಸ್ತಕ ನಾವು ಬಂಟರು ಬಂಟ ಮದಿಮೆ ಹೊರಗೆ ಪುಸ್ತಕದ ಮಳಿಗೆಯಲ್ಲಿ ದೊರೆಯುತ್ತದೆ. ದಯವಿಟ್ಟು ತಾವೆಲ್ಲನೂ ಅದನ್ನು ಖರೀದಿಸಬಹುದು. ದಂಬೆಖಾನ್ ಸದಾಶಿವರಯ್ಯವರಿಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂತಹ ಕರ್ನೆಯ ವಿಶ್ವನಾಥ್ ಶೆಟ್ಟಿಯವರು, ಕಾವು ಹೇಮನಾಥ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಧಾನ ಕಾರ್ಯದರ್ಶಿಯವರಾದಂತಹ ಇಂದ್ರಾಳಿ ಜಯಕರ್ ಶೆಟ್ಟಿಯವರು ದಂಬೆಖಾನ್ ಸದಾಶಿವರಯ್ಯವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಂಬೆಖಾನ್ ಸದಾಶಿವರಯ್ಯವರು ಬರೆದಂತಹ ಬಂಟ ಮದುವೆ ಮತ್ತು ನಾವು ಬಂಟರು ಹೊರಗೆ ಪುಸ್ತಕ ಮಳಿಗೆಯಲ್ಲಿ ದೊರೆಯುತ್ತದೆ. ತಾವು ಅದನ್ನು ಖರೀದಿಸಬಹುದು. ಅದೇ ರೀತಿ ಶ್ರೀ ಬಿರ್ಮು ಶೆಟ್ಟಿ ಮೀಂಜಾ ಬಂಟರ ಸಂಘದ ಓರ್ವ ಸದಸ್ಯ, 78 ವರ್ಷದ ಹಿರಿಯ ಜೀವಿ. ಈ ದಂಪತಿಗಳಿಗೆ 8 ಜನ ಹೆಣ್ಣು ಮಕ್ಕಳು. 10 ಸೆಂಟ್ಸ್ ಜಾಗದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ವಾಸವಾಗಿರುವ ಬಿರ್ಮು ಶೆಟ್ಟಿಯವರು ನಿರಂತರ ಕೂಲಿ ಕೆಲಸ ಮಾಡಿ, ಸೀತಾ ಶೆಟ್ಟಿಯವರು ಬೀಡಿ ಕಟ್ಟಿ ತನ್ನ 8 ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು 8 ಮಕ್ಕಳನ್ನು ಕೂಡ ಉತ್ತಮ ಸಂಸ್ಕಾರಯುತ ಬಂಟ ಹುಡುಗರಿಗೆ ಮದುವೆ ಮಾಡಿಕೊಟ್ಟಿರುತ್ತಾರೆ. ಅಲ್ಲದೆ 8 ಹೆಣ್ಣು ಮಕ್ಕಳು ತಂದೆ ತಾಯಿ ಒಪ್ಪಿಕೊಂಡ
ಹುಡುಗರನ್ನೇ ಮದುವೆ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಮೂಲಕ ಹರಿಶಣ್ಣನ ನೇತೃತ್ವದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ದಾನಿಗಳನ್ನು ಸಾಧಕರನ್ನು ಮಾತ್ರ ಗುರುತಿಸುವುದಲ್ಲ, ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಗುರುತಿಸುವಂಥ ಒಂದು ಶ್ರೇಷ್ಠ ಕೆಲಸವನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಬಂಧುಗಳೇ, ದಂಪತಿಗಳಿಗೆ ತಮ್ಮ ಚಪ್ಪಾಳೆಯ ಶುಭಾಶಯವನ್ನು ಸಲ್ಲಿಸಬೇಕು, ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಂದು ಮುಂದಕ್ಕೆ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ 3 ಜನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಈ ಭಾಗದಲ್ಲಿ ಸಮಾಜ ಸೇವೆಯನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಂಥ ವಿಶು ಶೆಟ್ಟಿ ಅಂಬಲ್ಪಾಡಿ ಕಳೆದ ತಿಂಗಳು ಅಮೆರಿಕದಲ್ಲಿ ನಡೆದಂತಹ ವಿಶ್ವಮಟ್ಟದ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಕಂಚಿನ ಪದಕದೊಂದಿಗೆ ಭಾರತದ ಇತಿಹಾಸದ 7ನೇ ಆಟಗಾರನಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಆಟಗಾರನಾಗಿ ಹೆಸರು ಮಾಡಿದಂಥ ಆಯುಷ್ ಶೆಟ್ಟಿ ಕಾರ್ಕಳ ಇವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಶಾರ್ವಿ ಶೆಟ್ಟಿ ಇವರ ಸನ್ಮಾನ ಕೂಡ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚೆ ಹರಿಶಣ್ಣನ ನೇತೃತ್ವದಲ್ಲಿ ಜಾಗತಿಕ ಬಂಡಾರ ಸಂಘಗಳ ಒಕ್ಕೂಟ ಮಾಡಿದಂತಹ ಒಂದು ಸಾಧನೆಯ ಪಕ್ಷಿ ನೋಟ ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶಿಸಲಾಗ್ತದೆ. ಇನ್ನು ಮುಂದಕ್ಕೆ ನಮ್ಮ ಒಕ್ಕೂಟಕ್ಕೆ ಸಹಕಾರ ನೀಡಿದಂಥ ದಾನಿಗಳನ್ನು ಒಂದು ಸೇವೆಯನ್ನು ಸ್ಮರಿಸುವಂಥ ಕಾರ್ಯ ನಮ್ಮ ಒಕ್ಕೂಟದ ಕೋಶಾಧಿಕಾರಿಯಾದಂಥ ಗೌರವಾನ್ವಿತ ಉಳ್ತೂರ್ ಮೋಹನ್ ದಾಸ್ ಶೆಟ್ಟಿ ಅವರಿಂದ. ಪ್ರೀತಿಯ ನಮಸ್ಕಾರ. ವಿಶ್ವ ಬಂಟರ ಸಮ್ಮೇಳನಕ್ಕೆ ಹಲವಾರು ಮಂದಿ ಸಹಾಯಾರ್ಥವನ್ನು ಮಾಡಿದ್ದಾರೆ. ಅದರಲ್ಲಿ ಬೆಳ್ಳಾಡಿ ಅಶೋಕ್ ಶೆಟ್ಟಿ ನಿರ್ದೇಶಕರು, ಮೆರಿಟ್ ಹಾಸ್ಪಿಟಾಲಿಟಿ. ಆರ್ ಕೆ ಶೆಟ್ಟಿ, ISR ಫೈನಾನ್ಷಿಯಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, ಮುಂಬೈ. ಬಂಟ್ಸಂಗ ಪುಣೆ, ಸಂತೋಷ್ ಶೆಟ್ಟಿ, ಕಬಡ್ಡಿ ಟೀಮ್ ಸ್ಪಾನ್ಸರ್ಡ್ ಬೈ ಸಂತೋಷ್ ಶೆಟ್ಟಿ. ಆನಂದ್ ಎಂ ಶೆಟ್ಟಿ, ರಾಜಧಾನಿ. ಉಪೇಂದ್ರ ಶೆಟ್ಟಿ, ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಒಂದು ಕಬಡ್ಡಿ ಟೀಮ್ನ ಸ್ಪಾನ್ಸರ್ ಉಪೇಂದ್ರ ಶೆಟ್ಟಿ. ಭರತ್ ಎಂ ಶೆಟ್ಟಿ, CMD ಅದಿತಿ ಇಂಟರ್ನ್ಯಾಷನಲ್, ಮುಂಬೈ. ದಯಾನಂದ್ ಶೆಟ್ಟಿ, ಹಾಜ್ರಿ ತಗುಂಜೆ, ಆಸ್ಟ್ರೇಲಿಯಾ ರಾಯಲ್ಸ್ ಟೀಮ್ ಸ್ಪಾನ್ಸರ್ ಪ್ರೈವೇಟ್ ಲಿಮಿಟೆಡ್, ಆಸ್ಟ್ರೇಲಿಯಾ. ಮಾತೃಭೂಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಎನಿ ಡೈರೆಕ್ಟರ್ ಆರ್ ಕಿಶೋರ್ ಕುಮಾರ್, ಎನಿಬಡಿ ಕ್ಯಾನ್ ಕಮ್. ದಿನಕರ್ ಶೆಟ್ಟಿ, ಚೇರ್ಮನ್. ಹರೀಶ್ ಶೆಟ್ಟಿ, ಚೇರ್ಮನ್, ರಮಣ ಹೋಟೆಲ್, ನವಿ ಮುಂಬೈ. ಮನೋರಮಾ NB ಶೆಟ್ಟಿ, ತ್ರಿವೇಣಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ. ಪ್ರವೀಣ್ ಶೆಟ್ಟಿ, ಪುತ್ತೂರು, CMD AP ಹಾಸ್ಪಿಟಾಲಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಬಂಟರ ಸಂಘ ಸಾಲತ್ತೂರು ವಲಯ ಪ್ರೆಸಿಡೆಂಟ್ ಅಂಡ್ ಆಫೀಸ್ ಬ್ಯಾರರ್ಸ್. ಬಂಟರ್ಯಾನ ನಾಡೋರ ಸಂಘ ಭದ್ರಾವತಿ. ಮಲ್ಬಾರ್ ಗೋಲ್ಡ್ಸ್, ಉಡುಪಿ. ಮಹೇಶ್ ಶೆಟ್ಟಿ ಬಾಬಾ, ಅವರ್ ಡೈರೆಕ್ಟರ್. ಮಾತಾ ಗಿಫ್ಟ್ ಸ್ಪಾನ್ಸರ್ ಮಹೇಶ್ ಅಣ್ಣ. ಶ್ರೀ ವಾಸುದೇವ್ ಶೆಟ್ಟಿ, ಕಾಪು. ಸಂತೋಷ್ ಕೇಟರ್, ಸಂತೋಷ್ ಶೆಟ್ಟಿ, ಮುಂಬೈ. ಭರತ್ ಶೆಟ್ಟಿ, ಗೋರೆಗಾಂವ್. ಶಶಿಧರ್ ಶೆಟ್ಟಿ, ಇನ್ನಂಜೆ. ಹರೀಶ್ ಶೆಟ್ಟಿ, ಗುರ್ಮೆ. ಮುಲುಂಡ್ ಬಂಡ್, ಶಾಂತಾಬ್ ಶೆಟ್ಟಿ ಅಂಡ್ ಆಫೀಸ್ ಬ್ಯಾರರ್ಸ್. ರತ್ನಾವತಿ ಶೆಟ್ಟಿ, ಮಹಿಳಾ ವಿಭಾಗ, ಬಂಟ್ ಸಂಘ, ಮುಂಬೈ. ರತ್ನ ಪ್ರಭಾಕರ್ ಶೆಟ್ಟಿ. ಅಣ್ಣ आनंदम शेट्टी जी, उपेंद्र बच्ची, दयानंद शेट्टी बच्ची, जी बगुदू का नाम मदन का बरले तो
ನಮ್ಮ ಜೊತೆ ಸಂತೋಷ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಬೋಳಿಯಾರ್ ಸಂತೋಷ್ ಕುಮಾರ್ ರೈ. ಬೋಳಿಯಾರ್ ಸಂತೋಷ್ ಕುಮಾರ್ ರೈ ಅವರು ನಮ್ಮ ಜೊತೆಗೆ ಇದ್ದಾರೆ. ಒಬ್ಬ ರಾಜಕೀಯ ಧುರೀಣನಾಗಿ ಧಾರ್ಮಿಕ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಇವರಿಗೆ ಬಹಳ ಪ್ರೀತಿಯ ಗೌರವ ಅರ್ಪಣೆಯನ್ನು ಇವತ್ತಿನ ಈ ದಿನ ನಾವು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಕಳೆದ ಕೆಲವು ವರ್ಷಗಳಲ್ಲಿ ಹರಿಶಣ್ಣನವರು ಜಾಗತಿಕ ಬಂಟರ ಸಂಘದ ಚುಕ್ಕಾಣಿಯನ್ನು ಹಿಡಿದ ನಂತರ ಮಾಡಿದಂಥ ಸಾಧನೆ ತಮಗೆಲ್ಲರಿಗೂ ತಿಳಿದಂಥ ವಿಚಾರವಾಗಿದೆ. ಈ ಸಾಧನೆಯ ಒಂದು ಪಕ್ಷಿ ನೋಟವನ್ನು ನಮ್ಮ ಕುಡ್ಲ ದೃಶ್ಯ ಮಾಧ್ಯಮದವರು ಬಹಳ ಸುಂದರವಾಗಿ ಆಯೋಜಿಸಿ ಈಗ ಈ ಸುಂದರವಾದ ವೇದಿಕೆಯಲ್ಲಿ ಪ್ರದರ್ಶಿಸಿದ್ದಾರೆ. ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ದಾನಿಗಳಾದಂತಹ MRG ಗ್ರೂಪಿನ ಮುಖ್ಯಸ್ಥರಾದ ಆದರಣೀಯ ಪ್ರಕಾಶ್ ಶೆಟ್ಟಿಯವರು ವೇದಿಕೆಗೆ ಬಂದು ಈ ಸಾಕ್ಷ್ಯಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅವರ ಜೊತೆಗೆ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿಯವರು ಹಾಗೆಲ್ಲ ಪದಾಧಿಕಾರಿಗಳು ಜೊತೆಗೂಡ್ತಾರೆ. ನಾನು ಆತ್ಮೀಯವಾಗಿ ಪ್ರಕಾಶನವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಬಂಟರೆಯರೇ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದಂತಹ ಆದರಣೀಯ ಅಜಿತ್ ಕುಮಾರ್ ರೈ ಮಾಲಾಡಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಾಧನೆಯ ಒಂದು ಸಾಕ್ಷ್ಯಚಿತ್ರವನ್ನು ಅಜಿತಣ್ಣನವರೀಗ ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ಒಕ್ಕೂಟ ಮಾಡಿದ ಸಾಧನೆಯನ್ನು ವಿವರಿಸಲಿಕ್ಕೆ ಹೋದರೆ ಕೆಲವು ಗಂಟೆಗಳು ಬೇಕಾಗಬಹುದು. ಆದರೆ ಅದರಲ್ಲಿ ಮಾಡಿದಂಥ ಕೆಲವು ಸಾಧನೆಗಳನ್ನು ಬಹಳ ಸುಂದರವಾಗಿ ಜೋಡಿಸಿ ಒಂದು ಸಾಕ್ಷ್ಯಚಿತ್ರವನ್ನು ರಚಿಸಿದ್ದಾರೆ ನಮ್ಮ ಕುಡ್ಲ ದೃಶ್ಯ ಮಾಧ್ಯಮದವರು. ಈಗ ಆದರಣೀಯ ಅಜಿತ್ ಕುಮಾರ್ ರೈ ಮಾಲಾಡಿಯವರಿಂದ ಈ ಸಾಕ್ಷ್ಯಚಿತ್ರದ ಬಿಡುಗಡೆ. ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು, ಸಾರ ಎಸಳುದ ತಾಮರೆ ನಮ್ಮ ಭಾಷೆ ಎಂದು ಅಭಿಮಾನದಿ ಕೊಂಡಾಡಿದ ಹೆಮ್ಮೆಯ ಕವಿ ಕಯ್ಯಾರ ಕಿಞ್ಞಣ್ಣರಯ್ಯವರ ಅಂತರಾಳದ ಮಾತಿನಂತೆ ತುಳುನಾಡಿನ ಈ ಪುಣ್ಯ ನೆಲದಲ್ಲಿ ಸಾಕ್ಷ್ಯಚಿತ್ರವನ್ನು ರಚಿಸಿದಂತ ನಮ್ಮ ಕುಡ್ಲ ಚಾನೆಲ್ನ ಮುಖ್ಯಸ್ಥರಾದಂತಹ ಶ್ರೀ ಲೀಲಾಕೃಷ್ಣರವರಿಗೆ ಹರಿಶಣ್ಣನವರು ಸಾಲು ಓದಿಸಿ ಗೌರವಿಸ್ತಾ ಇದ್ದಾರೆ. ದೇವಾಲಯ, ನಾಗಾರಾಧನೆ, ನೇಮ, ಕೋಲ, ಅಂಕ, ಆಯನ, ಆಚಾರ ವಿಚಾರ, ಯಕ್ಷಗಾನ, ಕಡಲು ಅಂತೆಯೇ ತುಳು ಭಾಷೆಯ ಸೊಗಡಿಗೆ ಮರುಳಾಗದವರಾರು. ಎಲ್ಲಕ್ಕಿಂತ ಮಿಕ್ಕಿ ತುಳುನಾಡಿನಲ್ಲಿ ವಿವಿಧ ಧರ್ಮಗಳು, ಸಂಸ್ಕೃತಿಗಳು, ಜಾತಿಗಳು ಮತ್ತು ಸಮುದಾಯಗಳು ಸಾಮರಸ್ಯದಿಂದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದತೆಯ ಬಂಧವ ಬೆಸೆದು ಐಕ್ಯತೆಯಿಂದ ಬಾಳುವ ಈ ಸತ್ಯದ ಪುಣ್ಯದ ನೆಲದಲ್ಲಿ ಪ್ರಭಾವಶಾಲಿ ಜನಾಂಗ ಎಂಬ ಗುತ್ತಿನ ಗತ್ತನ್ನು ಎತ್ತಿ ಹಿಡಿದ ಸಮುದಾಯವೆಂದರೆ ಅದು ಬಂಟ ಸಮುದಾಯ. ಹಾಗಾದರೆ ಯಾರೀ ಬಂಟ ಸಮುದಾಯದವರು? ಬಂಟರ ಇತಿಹಾಸ
ಅಳುಪ ರಾಜರ ಆಡಳಿತ ಕಾಲದಿಂದಲೇ ಗುರುತಿಸಲಾಗಿದ್ದು ಭೂಗಣೆಗುತ್ತು, ಬೀಡುಗುತ್ತುಗಳನ್ನೊಳಗೊಂಡ ಮಾತೃ ಪ್ರೇಮದ ಪಾರಂಪರಿಕ ವ್ಯವಸ್ಥೆಯನ್ನ ಪಾಲಿಸುತ್ತಾ ತುಳುನಾಡ ಸಿರಿಯ ಕಾರಣಿಕ ಶಕ್ತಿಯಿಂದ ಹಿಡಿದು ಅಗೋಳಿ ಮಂಜಣ್ಣನವರೆಗೆ ತನ್ನ ಪೌರುಷದ ಶಕ್ತಿಯನ್ನು ಮೆರೆದ ಕುಲವೇ ಈ ಬಂಟ ಕುಲ. ಭಂಟ ಎಂದರೆ ಶಕ್ತಿಶಾಲಿ, ಯೋಧ, ಪರಾಕ್ರಮಿ, ರಕ್ಷಕ, ನಾಯಕ, ನಾಯಕತ್ವ ಹಾಗೂ ಉದಾತ್ತ ವ್ಯಕ್ತಿತ್ವವನ್ನು ಬಿಂಬಿಸುವ ವೀರತನದ ಮತ್ತೊಂದು ಹೆಸರೇ ಬಂಟರು. ಧೈರ್ಯ, ಛಲ ಬಂಟರಲ್ಲಿ ರಕ್ತಗತವಾಗಿ ಹರಿದು ಬಂದಿದೆ ಎನ್ನುವುದಕ್ಕೆ ಸಾಕ್ಷಿ ಬಂಟರಿಗಾದ ಅನ್ಯಾಯ. ಭೂಮಾಲೀಕರಾಗಿದ್ದ ಬಂಟರು ಸರಕಾರದ ಕಾನೂನಿನಿಂದ ತಮ್ಮ ಹೆಚ್ಚಿನ ಭೂಮಿಯನ್ನು ಕಳೆದುಕೊಂಡಂತಹ ಸ್ಥಿತಿಗತಿ ಎದುರಾದಾಗ ಧೃತಿಗೆಡದೆ ತನ್ನ ಜನ್ಮ ಭೂಮಿಯನ್ನು ತೊರೆದು ಕರ್ಮ ಭೂಮಿಯನ್ನು ಅರಸಿಕೊಂಡು ಛಲ ಹೊತ್ತ ಬಂಟ ಬಲದಿಂದ ಮುನ್ನಡೆದು ಬಂಟನೊಬ್ಬ ಮನಸ್ಸು ಮಾಡಿದರೆ ಆತ ಹೊತ್ತ ಕನಸು ನನಸಾಗಲು ಎಂತಹ ಸಂದಿಗ್ಧ ಸ್ಥಿತಿ ಎದುರಾದರೂ ತಾನಿಡಿದ ಕೆಲಸವನ್ನು ಮಾಡಲು ಅಂಜದೆ ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯದೆ ನಾವು ಬಂಟರು, ನಾವು ಶೂರರು, ನಾವು ವೀರರು ಎಂದು ತೋರಿಸಿದ ಹೆಮ್ಮೆ ನಮ್ಮ ಬಂಟರದ್ದು. ದೂರದೃಷ್ಟಿಯ ದೊಡ್ಡ ಗುರಿಯನ್ನು ಇಟ್ಕೊಂಡವರು ಬಂಟ ಸಮಾಜದವರು. ಯಾವತ್ತೂ ಕೂಡ ಸಣ್ಣ ವಿಷಯಗಳನ್ನು ಯೋಚನೆ ಮಾಡೋದಿಲ್ಲ, ಸಣ್ಣ ವ್ಯವಹಾರವನ್ನ ಮಾಡೋದಿಲ್ಲ, ಸಣ್ಣತನದ ಬುದ್ಧಿಯನ್ನ ತೋರಿಸೋದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಬಂಟನಿಲ್ಲದ ಕ್ಷೇತ್ರವಿಲ್ಲ ಎಂಬಂತೆ ಮಿಸ್ ವರ್ಲ್ಡ್ನಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯ ಶಿಖರವನ್ನೇರಿದವರು ನಮ್ಮ ಬಂಟರು. ನಾವು ಬಂಟರು, ನಿಮ್ಮ ನೆಂಟರು, ನಾವು ಬಂಟರು, ನಿಮ್ಮ ನೆಂಟರು, ಎಂಟದೆಯ ಶೂರರು ನಾವು ಬಂಟರು, ಎಂಟದೆಯ ಶೂರರು ನಾವು ಬಂಟರು. ಎಡ್ಡ ಕೆಲಸ ಮಲ್ತೊಂದುಲ್ಲಾರು ಒಂದೊಂದು ಇವೆಂಟ್ ಐ ಥಿಂಕ್ ಇಂಟರ್ನ್ಯಾಷನಲ್ ಬಂಡ್ಸ್ ಇವೆಂಟ್ ಅಲಾವ ಮಸ್ತ್ ಜೋಕ್ಲೆಗ್ ಮಸ್ತ್ ಪಾಪದಕ್ಲೆಗ್ ನೆಟ್ ಬೆನಿಫಿಟ್ ಉಂಡು. ಐ ಥಿಂಕ್ ನಿಖಲ್ ಮಾತೆರ್ನಲ ಕಾಂಟ್ರಿಬ್ಯೂಷನ್ ಆ ಥರ ಒಂದು ಸಾಧ್ಯ ಉಂಡು. ನಾವು ಬಂಟರು, ನಿಮ್ಮ ನೆಂಟರು, ಎಂಟದೆಯ ಶೂರರು ನಾವು ಬಂಟರು, ಎಂಟದೆಯ ಶೂರರು ನಾವು ಬಂಟರು. ಬಂಟರು ಮೊದಲಿಂದ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ಸಮಾಜ. ಬಂಟ ಸಮುದಾಯದ ಜನ ಸ್ವಭಾವತಃ ಸಾಹಸ ಪ್ರವೃತ್ತಿ ಇರ್ತಕ್ಕಂಥವ್ರು, ಉದ್ಯಮ ಮಾಡ್ತಕ್ಕಂಥ ಉದ್ಯಮಶೀಲತೆ ಇದು ಬಹಳ ಹೆಚ್ಚಾಗಿದೆ ನಿಮ್ಮಲ್ಲಿ. ಹಾಗಾಗಲೇ ಉದ್ಯಮದಲ್ಲಿ ನೀವು ಬೆಳೀಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇನ್ನೂ ಈ ಸಮಾಜ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನೀಡಿದ ಕೈಗೆ ಮರೆಯೂ ಇರಬೇಕಂತೆ, ಪಡೆದ ಕೈಗೆ ನೆನಪಿರಬೇಕಂತೆ. ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ, ಯಾಕಂದ್ರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ. ಲೋಕದ ತಜ್ಞರ ಈ ನುಡಿಮುತ್ತಿಗೆ ಅನುಗುಣವಾಗುವಂತೆ ಬಂಟ ಕುಲದಲ್ಲಿ ಹುಲಿಯಂತೆ ಶೌರ್ಯ, ಸಾಹಸ ಸಿಂಹದಂತೆ ನಾಯಕತ್ವ ಗುಣವಿದ್ದ ಗರ್ಜನೆ ಕೇಳಲಾರಂಭಿಸಿತು. ಈ ಗರ್ಜನೆಯ ಅಬ್ಬರದ ಧ್ವನಿ ಎಲ್ಲರ ಕಿವಿಯನ್ನಾಲಿಸಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಇದೇ ಕಾಲಘಟ್ಟದಲ್ಲಿ ಈ ಬಂಟರ ಸಿಂಹವಾಗಿ ಕಾಣಿಸಿಕೊಂಡವರು ಬೇರೆ ಯಾರೂ ಅಲ್ಲ, ಅವರೇ ಶ್ರೀ ಐಕಳ ಹರೀಶ್ ಶೆಟ್ಟಿ. ಐಕಳ ಐಕಳ ಹರೀಶಣ್ಣ ಅಂತ ಕರೀತಾರೆ. ಐಕಳ ಅಂದರೆ ಏನು? ಐಕ್ಯವನ್ನು ಒಟ್ಟು ಮಾಡುವ ಕಲೆ, ಅದು ದೊಡ್ಡ ಕಲೆ. ಅದೇ ಐಕಳ. ಐಕ್ಯದ ಕಲೆಯನ್ನು ಮೈಗೂಡಿಸಿಕೊಂಡವರವರು. ಬೇಡುವುದಕ್ಕೂ ಸೈ, ನೀಡುವುದಕ್ಕೂ ಸೈ, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಎನ್ನುವ ಹಾಗೆ ವೈಕುಂಠದ ದಾರಿಯು ಪರಬ್ರಹ್ಮನನ್ನು ಅರಿಯುವ ಹಾದಿಯು ಅವರದೇ ಆಗಿದ್ದರೆ ಅದರಲ್ಲೇನೂ ತಪ್ಪಿಲ್ಲ ಎಂಬ ಲೋಕೋಕ್ತಿಯಂತೆ ತನ್ನ ಸ್ವಾರ್ಥಕ್ಕಲ್ಲದೆ ತಮ್ಮ ಸಮಾಜದ ಉದ್ಧಾರಕ್ಕಾಗಿ, ಏಳಿಗೆಗಾಗಿ
ತನ್ನ ಕುಟುಂಬ ಸಂಸಾರದ ಸಂತೋಷದ ಕ್ಷಣಗಳನ್ನು ಬದಿಗಿಟ್ಟು ಉದಾರ ದಾನಿಗಳ ಮನವೊಲಿಸಿ ಹಗಲು ರಾತ್ರಿ ಬಿಸಿಲು ಮಳೆಯೆಂದು ಲೆಕ್ಕಿಸದೆ ಬಡವರ ಪಾಲಿನ ಬಂಗಾರದ ಮನುಷ್ಯನಾಗಿ ಮಾನವೀಯತೆಯನ್ನು ಮೆರೆದ ಧೀಮಂತ ವ್ಯಕ್ತಿ ಜಾಗತಿಕ ಬಂಟರ ನಾಯಕ ಐಕಳ ಹರೀಶ್ ಶೆಟ್ಟಿ. बहुत बढ़िया हुआ है. आइए हम सब लोग मिलकर आने वाले दिनों में बंट समाज का नाम जागतिक स्तर पर और बड़ा करने का काम सब लोग मिलकर करेंगे. आइकला हरीश शेट्टी, उनकी धर्मपत्नी, उनका अभिनंदन करता हूं क्योंकि इतना बड़ा काम आप करते हो. ಇವರ ಮುಂದಾಳುತ್ವದಲ್ಲಿ ಜೀವನವೆಂಬ ದೋಣಿಯಲ್ಲಿ ಹಲವಾರು ದಾನಿಗಳೆಂಬ ನಾವಿಕರನ್ನ ಸೇರಿಸಿ ದಾನ ಧರ್ಮದಲ್ಲಿ ಭಗವಂತನೇ ಮೆಚ್ಚುವಂತೆ ಜಗತ್ತೇ ಆಡಿಕೊಂಡಾಡುವಂತೆ ಜನಮೆಚ್ಚುಗೆ ಪಡೆದ ಸಂಘ, ಅದುವೇ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್. ಇತಿಹಾಸ ಕಾಲದಿಂದಲೂ ಮಾನವ ಸಂಘಜೀವಿಯಾಗಿದ್ದು ಸಂಘಟನೆಯಿಂದ ಮಾತ್ರ ನಿರ್ದಿಷ್ಟ ಗುರಿಯನ್ನು ತಲುಪಲು ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ನಮ್ಮ ಸಮುದಾಯದಲ್ಲೂ ಸಂಘಟನೆ ಬೇಕು. ನಾವು ಕೂಡ ಸಂಘಟಿತರಾಗಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕೆಂಬ ಮಹದಾಸೆಯನ್ನು ಹೊತ್ತು 1987ನೇ ಇಸವಿಯಲ್ಲಿ ಹುಟ್ಟಿಕೊಂಡ ಸಂಘ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಜನವರಿ 16, 2018ರಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಶ್ರೀ ಅಜಿತ್ ಕುಮಾರ್ ರೈ ಅವರ ಅಮೃತ ಹಸ್ತದಿಂದ ಹಲವೆಡೆ ಬಂಟರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಸಾಮಾಜಿಕ ಚಟುವಟಿಕೆಗಳಲ್ಲಿ ಹಿಂದೆಯೂ ಸಕ್ರಿಯವಾಗಿ ತೊಡಗಿದ್ದು ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಪಟ್ಟವನ್ನ ಮುಡಿಗೇರಿಸಿದ ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದ ಕೆಲವೇ ದಿನಗಳಲ್ಲಿ ನಾಮದಲ್ಲೇ ಐಕ್ಯತೆಯನ್ನು ಒಗ್ಗೂಡಿಸಿದ ದೇವನಾಮದ ಹರೀಶ್ ಶೆಟ್ಟಿ ನಿಜವಾಗಿಯೂ ಬಡವರ ಪಾಲಿನ ದೇವರಾಗಿದ್ದಂತೂ ನಿಜಕ್ಕೂ ಸತ್ಯ. ಅವರು ಹೆಜ್ಜೆ ಇಡುವುದಿಲ್ಲ, ಹೆಜ್ಜೆ ಇಟ್ಟರೆ ವಾಪಸ್ ತಗೊಳ್ಳುವುದಿಲ್ಲ, ಅದವರ ಹುಟ್ಟು ಗುಣ. ಅದು ಐಕಳರ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಈ ತಂಡ ಕಾಯಕವೇ ಕೈಲಾಸವೆಂಬಂತೆ ತನ್ನ ಸಮಾಜಕ್ಕಾಗಿ ದಾನಿಗಳೊಡನೆ ಬೇಡಿ ಅವರೆಲ್ಲರ ಮನವೊಲಿಸಿ 2018ರಿಂದ ಶುರುವಾದ ಈ ಸಮಾಜದ ಹೋರಾಟ 2023ರವರೆಗೆ ಅನೇಕ ರೀತಿಯಲ್ಲಿ ವಿಶ್ವದ ಎಲ್ಲೆಡೆಯಲ್ಲಿರುವ ಬಂಟರನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿದ್ದಕ್ಕೆ ಸಾಕ್ಷಿ ಈವರೆಗೆ ನಡೆದ ವಿಶ್ವ ಬಂಟರ ಸಮ್ಮೇಳನ. ಈ ಬಂಟರ ಸಮಾಜ ನಮ್ಮ ಹಿರಿಯಕಲ್ ಕಟ್ಟದಿನ ಈ ಸಮಾಜ ಈ ಬಂಟರ ಸಮಾಜ ಏಪಲ ಮಂಡ ತಗದಿನ ಸಮಾಜ ಅತ್ತು ಏರ್ಲ ಈ ಸಮಾಜ ನಿಂತು ಬೆರೆಲ್ ತಜಿಪಾಂಡ ಈ ಸಮಾಜ ಕೇಂದ್ರಗುಳತ್ತು ನಮ್ಮ ಅವೇ ನಮ್ಮ ಬಂಟರ್ನ ಪ್ರಾಬ್ಲಮ್ ನಮ್ಮ ಸಾಲ್ವ್ ಮಾಡ್ಕೊಂತಿನ ಶಕ್ತಿ ನಮ್ಮ ಸ್ವಾಮೀಜಿನ ಗುಳ್ಳೇರು ಪೊಲಿಟಿಕಲ್ ಲೀಡರ್ನ ಗುಳ್ಳೇರು ಬಂಟ ಸಮಾಜ ಎನಿಪಿನ ಸಮ್ಮಿಲನ ಇನ್ನೊಂದು ಕಾರ್ಯಕ್ರಮ ಬೋರ್ಡು ದಾಯ ಬೋರ್ಡು ಒಟ್ಟು ವಿಶ್ವಡಿತ್ತುನಂಚಿನ ಮಾತ ಬಂಟೆರ್ಲ ಒಂಜೇ ಚಾವಡಿಗೆ ಬರೋಡಿನಿಪಿನ ಮಲ್ಲ ಮನಸ್ಸು ಮಾಡ್ತದೆ ಐಕ್ ಪಂಪೇರೆ ಐಕಳ ಹರೀಶ್ ದುಲ್ಲೇರತ್ತ ಅವ್ರು ಒಯ್ಕಲ ಎದುರುಂತುನಾರೆ ಅರೆಗೊಂದು ಅಭಿನಂದನೆ ಪಂಪೆ ಈ ಸಂದರ್ಭಡಿ ಆನ ಅರೆಗೊಂದು ಅಭಿನಂದನೆ ಪಂಡೋದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ನಾಣ್ಣುಡಿಗೆ ತಕ್ಕಂತೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿಯ ತಳಹದಿಯನ್ನು ನಿರ್ಮಿಸುವಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಶಿಕ್ಷಣಕ್ಕೆ ನೀಡಿದ ಅಭೂತಪೂರ್ವ ಸಹಾಯವಂತೂ ಅವಿಸ್ಮರಣೀಯ. ಎಲ್ಲ ಕೂಡ ಪುರಾಗ್ರೆ ಎಂಕ ಪಪ್ಪ ಮೇಜಿ ಎಂಕ ಪೇರೆಂಟ್ಸ್ ಇಜ್ಜಿ ಪಂಪಿನ ಒಂಜಿ ಕೊರಗನ ಮುಲ್ಪ ದೇದೇರು ಪಂಡ ಎಂಕ ಹರೀಶ್ ಅಂಕಲ್ ಆರ್ ಮಸ್ತ್ ಸಪೋರ್ಟ್ ಆದ ಎಂಕ ಹೆಲ್ಪ್ ಮಾಡ್ತದೆ ಆರ್ ಮಸ್ತ್ ಧೈರ್ಯ ಎಲ್ಲ ಕೊಡ್ತೇವೆ. ಸೋರುತಿಹುದು ಮನೆಯ ಮಾಳಿಗೆ ಎಂಬಂತೆ ಸಂತ ಶಿಶುನಾಳ ಶರೀಫರ ಹಾಡಿನಂತೆ ಬಡಜನರ ಸೋರುತ್ತಿರುವ ಸೂರಿಲ್ಲದ ಜನಾಂಗಕ್ಕೆ ಆಸರೆ ನೀಡಿ ಸೂರು ಕಲ್ಪಿಸಿ ಸಮಾಜದಲ್ಲಿ ಮುನ್ನೆಲೆಗೆ ಬರುವಂತೆ ಅವರನ್ನ ಪ್ರೋತ್ಸಾಹಿಸಿ ಸಹಾಯ ಹಸ್ತ ನೀಡಿ ಜನ ಮೆಚ್ಚುವಂತ ಕಾರ್ಯದಲ್ಲಿ ತೊಡಗಿಸಿಕೊಂಡದ್ದು ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಪ್ರಮುಖ ಶ್ಲಾಘನೀಯ ಸಾಧನೆ. ಕರ್ನೀರ ಈಶ್ವರಕ್ಕನ್ನೆಲ್ಲ ಐಕಲ್ ಹರೀಶನ್ನೆಲ್ಲ ಎಂಕಲ್ನ ಪಾಪ ಬಂದ ತೂದು ಒಂದು ಹೀಗೆ ಮಾಡಿಕೊಡು ಮಗಳಿಗೆ
ಮಾಡ್ತಂದಿಲ್ಲ ఇంకలిగా ఆంజోకులు దాని హತ್ರ ఈ మత కష్ట ఇంకలిగా ఉన్నాడు చిరకాల ఆయురారోగ్యం కొట్టు కాపాడుతుంటే మాట్లాడుతున్నాడు అప్పుడు నన్ను మస్తు జನ ಕಿವಿ ಮಾತು ಮಲ್ಸ್ಕೊರು ಬಂಟರ ಸಂಘದ ಎಷ್ಟು ಜನ ನಿಕ್ಕಿಸ್ಲಿಲ್ಲ ಪೂರ ಇದ್ದೆ ಅವರು. ಈ ಸಾಧನೆಗೆ ಬೆನ್ನು ತಟ್ಟುವಂತೆ ದಾನಿಗಳಾದ ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ಸಂಘದ ಸಮಾಜ ಸೇವೆಗೆ 50 ಲಕ್ಷದಂತೆ ಪ್ರತಿ ವರ್ಷವೂ ನೀಡುತ್ತೇನೆ ಎಂಬ ಮಾತು ಇದಕ್ಕೆ ಸಾಕ್ಷಿಯಾಗಿದೆ. ಶಾರ್ಟ್ ಬಂದಾಂಡ ಆರು ನಮ್ಮ ಬಂಡ್ ಸಮಾಜದ ಒಂಜೀತೆ ನರೇಂದ್ರ ಮೋದಿಯಿಂದೇ ಮನವಿ ಸಮಾಜ ಸೇವೆ ಮಲ್ಪೋಣ ಎಂಕ್ಲಿಗೆ ವೈಯಕ್ತಿಕವಾದ ಏನು ಮಲ್ಪೇರೆ ಸಾಧ್ಯ ಎಲ್ಲೆಂಜಿ ಅನೌನ್ಸ್ಮೆಂಟ್ ಮಲ್ಪೇನ ಉಂಡ ಈ ಕೆಲಸ ನಾವು ಕಂಟಿನ್ಯೂ ಮಾಡ್ಬೋದು ಮುಂದುವರಿಸೋಳು ಎನ್ನೊಂಜಿ ಅಂದಾಜು ಮಲ್ತೇನು ಪ್ರತಿ ವರ್ಷಲ ಈ ಒಂಜಿ 5 ಲಕ್ಷ ಡೊನೇಷನ್ ಮಾಡ್ಬೋದು. ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದ ಅನೇಕ ಪ್ರತಿಭಾನ್ವಿತರನ್ನ ಹುಡುಕಿಕೊಂಡು ಅವರಿಗೆ ನೀಡಿದಂತಹ ಸನ್ಮಾನದ ಗೌರವಗಳು ಅವರವರ ಜೀವನದಲ್ಲಿ ಮತ್ತಷ್ಟು ಸಾಧಿಸಲು ಪುಷ್ಟಿ ಕೊಡುವಂತಹ ಕಾರ್ಯಗಳು ಸಂಘದ ವೈಶಿಷ್ಟ್ಯತೆಗೆ ಸಾಕ್ಷಿಯಾಗಿದೆ. ಆಸ್ಪತ್ರೆಯ ಖರ್ಚು, ರೋಗಿಗಳ ಆರೈಕೆಯ ವೆಚ್ಚ ಇನ್ನಿತರ ಯಾವುದೇ ಸಮಾಜೋದ್ಧಾರ ಕೆಲಸಕ್ಕೆ ತನ್ನ ಸಮಾಜದ ಬಂಟ ಬಾಂಧವರಿಗೂ ಅಲ್ಲದೆ ಅನ್ಯ ಸಮುದಾಯದವರಿಗೂ ಸಹಾಯ ಹಸ್ತ ನೀಡಿರುವುದು ಭೇದ ಭಾವವ ಮರೆತು ನಾವೆಲ್ಲರೂ ಒಂದೇ ಎಂಬುದನ್ನು ತೋರಿಸಿ ಐಕ್ಯತೆಯನ್ನ ಮೂಡಿಸಿದೆ ಐಕಳ ಹರೀಶ್ ಶೆಟ್ಟಿ ಸಾರಥ್ಯದ ತಂಡ. ಏಪಲ ಬಂಟರ ಸಂಘ ಪೋತುಂಡಾತು ಮನಸ್ಸು ಎತ್ತೋ ವರ್ಷದಂಚಿ ಇನ್ನೊಂದಿಲ್ಲ ಅಪ್ಪ ಇಂಕ ಮನಸ್ಸು ಬಂದಾಗ ಬೇಜಾರ ಬಂಡ ಯಾನಲ್ಪ 10 ಜನ ಎದುರು ತರತಗ್ಗದ್ ಬರೋಡತ ಹೆಣ್ಣು ಮಗಳಿಗೆ ಕಣ್ಣು ತೋಜ್ಜಿ ಎನ್ನ ಮಗನ ಯಾನು ಸಹಿತ ಬಂಡ ಎನ್ನ ಮಗನ ಜೀವನ ಹೆಂಚಿನ ಬಂಡದ ಯಾನು ಕಿರಪ್ಪ ಇಂಕಿರ ಎಂಕ್ಲಿಗೆಲ್ಲ ಕೊರಪಿನ ಕುಳಿಜ್ಜಿ ಭರವಸೆ ಮನ್ಪಿನ ಕುಳಿಜ್ಜಿ ಎನ್ನ ಪಣ್ಣ ನಮ್ಮ ಸಂಘದ ಅಕುಲಂಡಲ ಲಿತ್ತಿಗೆ ಬಂಡದು ಹೋದನಗ ಇಂಕ ಎಂಕಲ ಅಧ್ಯಕ್ಷರಿ ಬರ್ಪೇರಿಗೆ ಹಾಕಿದ್ದೇನೆ ಎನ್ನ ಅಧ್ಯಕ್ಷರಲ್ಲ ಎನ್ನ ಮಾತೆಲ್ಲ ಹಿಂಗೆನ್ನ ಕುಟುಂಬದಕ್ಕೂ ಪೂರ ಸೇರ್ದಲ್ಪ ಇತ್ತಿನಗುಲಿನ ಕುಟುಂಬ ಸಂಸಾರ ಅಂಡಕ್ಕೂ ಸೇರ್ದಿಂಕ ಎನ್ನ ಪಣ್ಣಾಗ ಒಂಜಿ ಆಶ್ರಯ ಕೊದ್ದು ಇಂಕ್ಲಿಗೆ ಒಂಜಿ ಕುಲ್ಯರೆ ಒಂಜಿ ಕಾರ್ಯ ಮಂತು ಕೊತ್ತು ಅಡ್ಡ ಆತು ಬಂಡದೆ ಅವ್ನು ಭಿಕ್ಷೆ ನಟ್ಟು. ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಅವರು ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಬಗ್ಗೆ ತನ್ನ ವಿಶಾಲ ಹೃದಯದಿಂದ ಹೊರಹೊಮ್ಮುವ ನುಡಿಮುತ್ತುಗಳಲ್ಲಿ ಏನಂದಿದ್ದಾರೆ ಗೊತ್ತಾ? ಜಾಗತಿಕ ಬಂಟರ ಸಂಘ ಬಂಡ ಒಂಜಿ ಮಲ್ಲ ದೇವಸ್ಥಾನ ಇತ್ತಿಲಕ ವೇದಿಕೆ ಇತ್ತಿನ ದಾನಿಲು ಪೂರ ಆ ದೇವಸ್ಥಾನದ ದೇವರನವರು ಆ ದೇವಸ್ಥಾನಡು ಪ್ರಯೋಜನಕ್ಕೆ ದಂಡ ಬರ್ಪಿನಗಳು ಅವು ಭಕ್ತಿ ಇದೆ. ಈ ದೇವರನಗಳು ಇತ್ತಿನ ಹತ್ರ ಈ ಜಾಗತಿಕ ಬಂಟರ ಸಂಘ ಉಂಟು. ಅಕಲ್ ಕೊರ್ನೆ ಇಟ್ಟ ಹತ್ರ ದಾನ ಕೊರ್ನೆ ಇಟ್ಟ ಹತ್ರ ಎಷ್ಟೋ ಜನ ನಮ್ಮ ಜನಗಳನ್ನ ಕಣ್ಣೆರಿಸಿನಂಚ ಕೆಲಸ ಆಗುಂಟು. ಜಾಗತಿಕ ಬಂಟರ ಸಂಘ ಎಂಬುದು ದೇವಾಲಯವಿದ್ದಂತೆ. ಹಾಗಾದರೆ ಈ ದೇವಾಲಯದ ದೇವರು ಯಾರು? ದೇವರು ಬೇರ್ಯಾರು ಅಲ್ಲ, ಉದಾರ ಮನಸ್ಸಿನ ನಮ್ಮ ದಾನಿಗಳೇ ಈ ದೇವ ಮಂದಿರದ ದೇವರುಗಳು. ಹಾಗಾದರೆ ಈ ದೇವಾಲಯದ ಭಕ್ತರು ಯಾರು? ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ದೇವಾಲಯಕ್ಕೆ ನೊಂದು ಬಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡವರೇ ಭಕ್ತರು. ಅವರ ಮಿಂಚಿನಂಥ ಮಾತು, ಮಿಂಚಿನಂಥ ಸ್ಪೀಡ್, ಮಿಂಚಿನಂಥ ಕೆಲಸ ಅದು ನೋಡ್ಲಿಕ್ಕೆ ಸಹ ಇರುವುದಿಲ್ಲ. ನಮಗೆಲ್ಲ ಸಾಧ್ಯವಿಲ್ಲ. ನಾವೆಲ್ಲ ಕಂಪನಿ ಮಾಡ್ಬೋದು, 7, 10, 20 ಕಂಪನಿ ಕಾರ್ಪೊರೇಟ್ ಮಾಡ್ಬೋದು, ಅದು ನಡೆಸ್ಬೋದು. ಮಕ್ಕಳೊಟ್ಟಿಗೆ ಮಕ್ಕಳ ಹಾಗೆ, ಪ್ರಾಯದವರ ಹಾಗೆ, ಕಷ್ಟದವರಿಗೆ ಅವರಿಗೆ ಕಣ್ಣೊರೆಸಿ ಎಲ್ಲ ಕೆಲಸ. ಹಾಗಾದರೆ ಈ ವಿಶ್ವ ಬಂಟ ಸಮ್ಮೇಳನದ ವಿಶೇಷತೆ ಏನು? ಇದು ಈ ದೇವಾಲಯದಲ್ಲಿ ಜರುಗುವ ಜಾತ್ರಾ ಮಹೋತ್ಸವ. ಉಡುಪಿಯ ಅಜ್ಜರಕಾಡು ಮೈದಾನದಲ್ಲಿ ವಿಶ್ವ ಬಂಟರ ಸಮ್ಮೇಳನದಲ್ಲಿ ಶ್ರೀಮತಿ ನಳಿನಾ ಬೋಜಾ ಶೆಟ್ಟಿ ವೇದಿಕೆಯಲ್ಲಿ ನಡೆಯುವ ಕ್ರೀಡಾಕೂಟ, ಅಂತೆಯೇ ಶ್ರೀ ಕನ್ಯಾಣ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ನಡೆಯುವ ಅದ್ಧೂರಿಯ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ, ವಿಶ್ವದ ಎಲ್ಲ ಬಂಟ ಬಾಂಧವರ ಸಮ್ಮಿಲನದ ಮೂಲಕ ಬಂಟರಲ್ಲಿ ಅಡಗಿರುವ ಪ್ರತಿಭೆಗಳ ಅನಾವರಣವೇ ವಿಶ್ವ ಬಂಟ ಸಮ್ಮೇಳನ 2023. ನಾವು ಬಂಟರು ನಿಮ್ಮ ನಿಂತರೆಯೋ ವಿಶ್ವ ಸಮ್ಮೇಳನ
ಇದು ಬಂಟ ಸಮ್ಮೇಳನ. ಈ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದಂತಹ ಆದರಣೀಯ ಅಜಿತಣ್ಣನವರಿಗೆ ಹಾಗೂ ಸಾಕ್ಷ್ಯಚಿತ್ರವನ್ನು ತಯಾರಿಸಿದಂತಹ ನಮ್ಮ ಕುಡ್ಲ ದೃಶ್ಯ ಮಾಧ್ಯಮದ ಲೀಲಾಕ್ಷ ಕರ್ಕಾರ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧ ಕುಸುಮ ಹೊತ್ತು ಆಕೆಯ ಲಲಾಟದಲ್ಲಿ ರಾರಾಜಿಸುತ್ತಿದೆ ಕುಂಕುಮದ ಬೊಟ್ಟು. ನಾಸಿಕವನ್ನಲಂಕರಿಸಿದ ಸ್ವರ್ಣದ ನತ್ತು, ಕುರಳೊಳು ಮಿಂಚುವ ಆಹಾರ ಸಂಪತ್ತು. ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವನ್ನಿಡಿದ ಸಿಂಹವಾಹಿನಿಯಾದ ನಗು ಮಗದ ತಾಯಿ ಭಾರತಾಂಬೆಯ ಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಕಡಿಲಿನ ತಾಯಿ ಭ್ರಮರಾಂಬಿಕೆಯ ಪಾದಕಮಲಗಳಲ್ಲಿ ಭಕ್ತಿಯಿಂದ ಪುಡಮಡುತ್ತ ಉಡುಪಿಯ ಒಡೆಯ ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮನ ಪಾದಕಮಲಗಳಿಗೆ ಭಕ್ತಿಯಿಂದ ಶಿರಬಾಗಿ ವಂದಿಸುತ್ತಾ ಸೇರಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕರಿಸುತ್ತಾ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಇದರ ವಿಶ್ವ ಬಂಟರ ಸಮ್ಮೇಳನ 2023 ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿದ ಎಲ್ಲ ಆತ್ಮೀಯ ಬಂಧುಗಳಿಗೆ ಶಿರಬಾಗಿ ವಂದಿಸುತ್ತಾ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀ ಐಕಳ ಹರೀಶ್ ಶೆಟ್ಟಿ ಅವರು ವಹಿಸಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ಮಹಾದಾನಿಗಳಾದಂತಹ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇದರ CMD ಅವರಾದಂತಹ ಗೌರವಾನ್ವಿತ ಶ್ರೀ ಕನ್ಯಾನ ಸದೇಶ ಶೆಟ್ಟಿ ಅವರು ಜೊತೆ ಸೇರಲಿಕ್ಕಿದ್ದಾರೆ. ವೇದಿಕೆಗೆ ಆತ್ಮೀಯವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಅವರು, ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಕರ್ನಾಟಕ ಸರ್ಕಾರ. ಶ್ರೀಮತಿ ರಜನಿ ಶೆಟ್ಟಿ, ಮಹಾಪೌರರು ಸಿಲ್ವಾಸ್ ಗುಜರಾತ್. ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು CMD MRG ಗ್ರೂಪ್ ತ್ರಿಶೂಲ್ ಬಿಲ್ಡರ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್. ಶ್ರೀ ಬಿ ನಾಗರಾಜ್ ಶೆಟ್ಟಿ ಅವರು ಮಾಜಿ ಸಚಿವರು. ಶ್ರೀಮತಿ ಭಾರತಿ ಶೆಟ್ಟಿ ಸದಸ್ಯರು ವಿಧಾನ ಪರಿಷತ್. ಶ್ರೀ ಆನಂದ ಶೆಟ್ಟಿ ತೋನ್ಸೆ CMD ಆರ್ಗ್ಯಾನಿಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮುಂಬೈ. ಶ್ರೀ ಪ್ರವೀಣ್ ಭೋಜ ಶೆಟ್ಟಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಮುಂಬೈ. ಶ್ರೀ ಶಶಿಧರ್ ಶೆಟ್ಟಿ ಬರೋಡಾ ಶಶಿ ಕ್ಯಾಟರಿಂಗ್ ಸರ್ವಿಸಸ್ ಬರೋಡಾ ಗುಜರಾತ್. ಶ್ರೀ ರಾಜೇಶ್ ಶೆಟ್ಟಿ CMD ರಾಕ್ಷಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ. ಶ್ರೀ KD ಶೆಟ್ಟಿ CMD ಭವಾನಿ ಗ್ರೂಪ್ ಆಫ್ ಕಂಪನೀಸ್. ಶ್ರೀ ಶಿವಪ್ರಸಾದ್ ಹೆಗ್ಡೆ ಸಂಚಾಲಕರು ಬಂಟರು ಯಾನೆ ನಾಡವರ ಮಾತೃ ಸಂಘದ ಉಡುಪಿ ತಾಲೂಕು ಸಮಿತಿ. ಶ್ರೀ ರಘುರಾಮ್ ಕೆ ಶೆಟ್ಟಿ CMD ಹೇರಂಬ ಇಂಡಸ್ಟ್ರೀಸ್ ಮುಂಬೈ. ಶ್ರೀ KM ಶೆಟ್ಟಿ CMD VK ಗ್ರೂಪ್ ಆಫ್ ಕಂಪನೀಸ್ ಮುಂಬೈ. ಶ್ರೀ ಬೆಲ್ಲಾಡಿ ಅಶೋಕ್ ಶೆಟ್ಟಿ CMD ಮೆರಿಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್. ಶ್ರೀಮತಿ ಉಮಾ ಕೆ ಶೆಟ್ಟಿ ಅಧ್ಯಕ್ಷೆ ಮಹಿಳಾ ವಿಭಾಗ ಬಣ್ಸಂಗ ಮುಂಬೈ. ಶ್ರೀಮತಿ ರತ್ನಾ ಪಿ ಶೆಟ್ಟಿ ಜೊತೆಕೋಶಾಧಿಕಾರಿ ಮಹಿಳಾ ವಿಭಾಗ ಬಣ್ಸಂಗ ಮುಂಬೈ. ಶ್ರೀ ರಾಜೇಂದ್ರ ವಿ ಶೆಟ್ಟಿ CMD ಶ್ರೀ ಬಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ಸ್. ಶ್ರೀ ಅರವಿಂದ್ ಆನಂದ ಶೆಟ್ಟಿ ಮಾರ್ಜಿ ಕಾರ್ಪೊರೇಟರ್ ಮೀರ ರಸ್ತೆ ಹಾಗೂ ಅಬುದಾಬಿಯ ಉದ್ಯಮಿಗಳಾದ ಶ್ರೀಯುತ ಸರ್ವೋತ್ತಮ ಶೆಟ್ಟಿಯವರು. ಆಸ್ಟ್ರೇಲಿಯಾದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದಯಾನಂದ ಶೆಟ್ಟಿ ಅಜ್ರಿ ತಗ್ಗುಂಜೆ. ವಿಶೇಷ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ AJ ಶೆಟ್ಟಿ ಅಧ್ಯಕ್ಷರು AJ ಸಮೂಹ ಸಂಸ್ಥೆಗಳು. ಶ್ರೀ ರವಿನಾಥ್ ವಿ ಶೆಟ್ಟಿ ಅಂಕಲೇಶ್ವರ MD ಶೆಲ್ಟರ್ ಗ್ರೂಪ್ ಆಫ್ ಹೋಟೆಲ್ಸ್. ಶ್ರೀ ಮಹೇಶ್ ಎಸ್ ಶೆಟ್ಟಿ CMD ಬಾಬಾ ಗ್ರೂಪ್ ಆಫ್ ಕಂಪನೀಸ್. ಶ್ರೀ KK ಶೆಟ್ಟಿ ಅಧ್ಯಕ್ಷರು ಹೆಬ್ರಿ ಇಂಡಸ್ಟ್ರಿಯಲ್ ಕ್ಯಾಟರಿಂಗ್ ಅಹಮದ್ನಗರ ಮುಂಬೈ. ಶ್ರೀ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಮುನಿಯಾಲ್ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್. ಶ್ರೀ ಸುರೇಶ್ ಜಿ ಶೆಟ್ಟಿ ಎರ್ಮಾಳ್ ಹೋಟೆಲ್ ರಂಗೋಲಿ ನವಿ ಮುಂಬೈ. ಶ್ರೀ ಮುರಳಿ ಮೋಹನ ಶೆಟ್ಟಿ ಅಧ್ಯಕ್ಷರು ಗೋವಾ ಬಂಟರ ಸಂಘ. ಶ್ರೀ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಅಧ್ಯಕ್ಷರು ಪಡುಬಿದ್ರಿ ಬಂಟರ ಸಂಘ. ಶ್ರೀ ಸಂತೋಷ್ ಶೆಟ್ಟಿ ಪುಣೆ ಅಧ್ಯಕ್ಷರು ಪುಣೆ ಬಂಟರ ಸಂಘ. ಶ್ರೀ ಶಶಿಕಿರಣ್ ಶೆಟ್ಟಿ CMD ಆಲ್ ಕಾರ್ಗೋ ಲಾಜಿಸ್ಟಿಕ್ ಮುಂಬೈ. ಡಾಕ್ಟರ್ ಶಂಕರ್ ಬಿ ಶೆಟ್ಟಿ ವಿರಾರ್ ಹೋಟೆಲ್ ಶ್ರೇಯಾ ವಿರಾರ್ ಮುಂಬೈ. ಶ್ರೀ ರಾಜಗೋಪಾಲ್ ಶೆಟ್ಟಿ CMD ಇಂಗ್ಲೋಬ್ ಎಕ್ಸ್ಪೋರ್ಟ್ಸ್ ಮುಂಬೈ. ಶ್ರೀ ಪ್ರವೀಣ್ ಶೆಟ್ಟಿ ಪುತ್ತೂರು CMD AP ಹಾಸ್ಪಿಟಾಲಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಪುಣೆ. ಡಾಕ್ಟರ್ RK ಶೆಟ್ಟಿ CMD ಇಸ್ಸಾರ್ ಫೈನಾನ್ಷಿಯಲ್ ಸರ್ವಿಸಸ್ ಮುಂಬೈ. ಶ್ರೀ ರತ್ನಾಕರ್ ಎಂ ಶೆಟ್ಟಿ ಹೋಟೆಲ್ ಡ್ರೀಮ್ಲ್ಯಾಂಡ್ ವಸಾಯಿ ಮುಂಬೈ. ಶ್ರೀ ರಘುರಾಮ್ ಶೆಟ್ಟಿ CMD ಹೋಟೆಲ್ ಅವೆನ್ಯೂ ಮುಂಬೈ. ಶ್ರೀ ಶಶಿಧರ್ ಕೆ ಶೆಟ್ಟಿ ಇನಂಜೆ ರೇಜೆನ್ಸಿ ಬ್ಯಾಂಕ್ವೆಟ್ ಹಾಲ್ ನಾಲಸೋಪುರ ಮುಂಬೈ. ಶ್ರೀ ಭಾಸ್ಕರ್ ಶೆಟ್ಟಿ ಕಾಶಿಮಿರಾ CMD ಹಿಪ್ರೋ ವಿಶಾಲ್ ಗ್ರೂಪ್ ಆಫ್ ಕಂಪನೀಸ್ ಮುಂಬೈ. ಮಿಸ್ ರೇಖಾ ಜಿ ಶೆಟ್ಟಿ ಕಾರ್ಪೊರೇಟರ್ ಡೈರೆಕ್ಟರ್ ಮುಂಬೈ. ಅದೇ ರೀತಿ
Special Prime Directors Shri Tonse Anand M. Shetty, Shri Praveen Bhush Shetty, Prime Directors Shri K. Prakash Shetty, Shri Shashidhar Shetty, Shri Rajesh N. Shetty, Shri Vakwadi Praveen Kumar Shetty, CMD, Fortune Group of Hotels, Dubai, Shri Anand Aravind Shetty, CMD, Alliance Infrastructure and Relators Private Limited, Meera Road, Mumbai, Shri Karnire Vishwanath Shetty, Karnire Foundation Trust. ಬಂಧುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲು ಬಂದಿದ್ದಾರೆ ಕಟೀಲಿನ ಆನುವಂಶಿಕ ಅರ್ಚಕರಾದಂಥ ಪೂಜ್ಯ ಅನಂತ ಪದ್ಮನಾಭ ಅಸ್ರನರವರು. ಅವರಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಅವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಿರ್ದೇಶಕರಾದಂಥ ಡಾಕ್ಟರ್ ಎನ್ ವಿನಯ್ ಹೆಗಡೆ, ಚೇರ್ಮನ್ ನಿಟ್ಟೆ ಎಜುಕೇಷನ್ ಟ್ರಸ್ಟ್, ಶ್ರೀ ಕೆ ಎಂ ಶೆಟ್ಟಿ, ಶ್ರೀ ರಘುರಾಮ್ ಕೆ ಶೆಟ್ಟಿ, ಶ್ರೀ ಬೆಲ್ಲಾಡಿ ಅಶೋಕ್ ಎಕ್ ಶೆಟ್ಟಿ, ಶ್ರೀಮತಿ ಉಮಾಕೃಷ್ಣ ಶೆಟ್ಟಿ, ಶ್ರೀ ರಾಜೇಂದ್ರ ಬಿ ಶೆಟ್ಟಿ, ಡಾಕ್ಟರ್ ಆರ್ ಕೆ ಶೆಟ್ಟಿ, ಶ್ರೀ ರವಿನಾಥ್ ಶೆಟ್ಟಿ, ಶ್ರೀ ಮಹೇಶ್ ಶೆಟ್ಟಿ, ಶ್ರೀ ಸುರೇಶ್ ಗೋಪಾಲ್ ಶೆಟ್ಟಿ ಎರ್ಮಾಳ್, ಶ್ರೀ ಮುರಳಿ ಮೋಹನ್ ಶೆಟ್ಟಿ, ಶ್ರೀ ಕೆ ಕೆ ಶೆಟ್ಟಿ, ಶ್ರೀ ಸಂತೋಷ್ ಶೆಟ್ಟಿ, ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್, ಪ್ರೈಮ್ ಪ್ಯಾಟ್ರೋನ್ ಮೆಂಬರ್ಸ್ ಶ್ರೀ ಶಶಿಕಿರಣ್ ಶೆಟ್ಟಿ, ಡಾಕ್ಟರ್ ಶಂಕರ್ ಬಿ ಶೆಟ್ಟಿ, ಶ್ರೀ ರಾಜಗೋಪಾಲ್ ಶೆಟ್ಟಿ, ಶ್ರೀ ಭಾಸ್ಕರ್ ಶೆಟ್ಟಿ, ಶ್ರೀ ಪ್ರವೀಣ್ ಶೆಟ್ಟಿ ಪುತ್ತೂರ್, ಶ್ರೀ ರತ್ನಾಕರ್ ಎಂ ಶೆಟ್ಟಿ, ಶ್ರೀ ರಘುರಾಮ್ ಶೆಟ್ಟಿ, ಶ್ರೀ ಶಶಿಧರ್ ಕೆ ಶೆಟ್ಟಿ ಇನ್ನಂಜೆ, ಶ್ರೀಮತಿ ರೇಖಾ ಜೆ ಶೆಟ್ಟಿ ಹಾಗೂ ಯಾರಾದರೂ ಪೋಷಕ ಸದಸ್ಯರು ಹಾಜರಿದ್ದರೆ ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಕಟೀಲಿನ ತಾಯಿಯ ಸೇವೆಯನ್ನು ಬಹಳ ಶ್ರದ್ಧಾಪೂರ್ವಕವಾಗಿ ಮಾಡಿ ಶ್ರೀ ಕ್ಷೇತ್ರ ಕಟೀಲಿಗೆ ಆಗಮಿಸುವಂಥ ಎಲ್ಲ ಭಕ್ತರಿಗೆ ಶ್ರೀದೇವಿಯ ಪೂರ್ಣಾನುಗ್ರಹವನ್ನು ದೊರಕಿಸಿಕೊಡುವಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ನಮ್ಮೆಲ್ಲರ ಪೂಜ್ಯರಾದಂತಹ ಶ್ರೀ ಅನಂತ ಪದ್ಮನಾಭ ಅಸ್ರನರವರು ಶ್ರೀ ಕ್ಷೇತ್ರ ಕಟೀಲಿನ ತಾಯಿಯ ಪೂರ್ಣಾನುಗ್ರಹದೊಂದಿಗೆ ನಮಗೆ ಇಂದು ಆಶೀರ್ವಚನ ನೀಡಿ ಅನುಗ್ರಹಿಸಲಿಕ್ಕಿದ್ದಾರೆ. ಅವರನ್ನು ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿಯವರು ಅವರಿಗೆ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಯಾವುದೇ ಒಂದು ಕಾರ್ಯಕ್ರಮ ನಡೆಯಬೇಕಿದ್ದರೂ ಪ್ರಥಮದಲ್ಲಿ ಕಟೀಲಿನ ತಾಯಿ ಭ್ರಮರಾಂಬಿಕೆಯ ಆಶೀರ್ವಾದವನ್ನು ಪಡೆದು ಈ ವೇದಿಕೆಯಲ್ಲಿ ಕೂಡ ತಾಯಿ ಭ್ರಮರಾಂಬಿಕೆಗೆ ಪೂಜೆ ಸಲ್ಲಿಸಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ನಮ್ಮ ಸಂಪ್ರದಾಯ, ವಾಡಿಕೆ ಕೂಡ ಹೌದು. ಇವತ್ತು ಕೂಡ ಬೆಳಗಿನ ಕಾರ್ಯಕ್ರಮ ತಾಯಿ ಉಳ್ಳಾಲ್ತಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಪ್ರಾರಂಭವಾಗಿದೆ. ಆ ಕ್ಷೇತ್ರದ ಅರ್ಚಕರಾಗಿ ಈ ಸಮಾರಂಭಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸಿದಂತಹ ಶ್ರೀ ಅನಂತ ಪದ್ಮನಾಭ ಅಸ್ರನವರಿಗೆ ಇನ್ನೊಮ್ಮೆ ನಾನು ಶಿರವಾಗಿ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ನಾನು ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇನೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳಾದಂಥ ಉಪಾಧ್ಯಕ್ಷರು ಶ್ರೀ ಕರ್ನಲ್ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಕೋಶಾಧಿಕಾರಿ ಉಳ್ತೂರು ಮೋಹನ್ದಾಸ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿ ಹಾಗೂ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವದ ಸಂಚಾಲಕರಾದಂತಹ ಶ್ರೀ ಚಂದ್ರಾಸ್ ಡಿ ಶೆಟ್ಟಿ ಹಾಗೂ ವಿಶ್ವ ಬಂಟರ ಕ್ರೀಡಾಕೂಟದ ಸಂಚಾಲಕರಾದ ಗಿರೀಶ್ ಶೆಟ್ಟಿ ತಳ್ಳಾರ್ ಇವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ.
ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಗಳು ಈ ನಾಡವರ್ಗಗಳು ಎಂದು ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಕವಿಯು ಹೊಗಳಿರುವುದು ಬಂಟರು ಯಾನೆ ನಾಡವರ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ. ಬಂಟರು ಎಂದು ಹೇಳಿಸಿಕೊಳ್ಳಲು ಯಾಕೆ ಹೆಮ್ಮೆ ಎನಿಸುತ್ತದೆ ಎಂದರೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಿದಾಗ ಶೌರ್ಯ, ನಾಯಕತ್ವ ಹಾಗೂ ಸ್ಥೈರ್ಯದ ಸಂವೇದನೆಯ ಹೊರತು ಇದು ಕೇವಲ ಒಂದು ಜಾತಿ ಸೂತಕವಲ್ಲ. ತಾನು ವಹಿಸಿಕೊಂಡಂಥ ಕಾರ್ಯವನ್ನು ಸಾಮಾಜಿಕ ಬದ್ಧತೆಗೆ ಮತ್ತು ಸಮಾಜದ ಒಳಿತಿಗಾಗಿ ಮಾಡಲೇಬೇಕಾಗಿ ಬಂದಾಗ ಬಂಟ ಬಂಧುಗಳು ನಾಯಕತ್ವವನ್ನು ವಹಿಸಿಕೊಂಡು ಸಮಾಜದ ಸರ್ವವರ್ಗದ ಬಂಧುಗಳನ್ನು ಒಟ್ಟುಗೂಡಿಸಿ ಹಿಡಿದ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸುವುದು ರಕ್ತಗತವಾಗಿ ಬಂದಿದೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಗೌರವಾನ್ವಿತ ಐಕಳ ಹರೀಶ್ ಶೆಟ್ಟಿಯವರು. ಒಕ್ಕೂಟದ ಚುಕ್ಕಾಣಿಯನ್ನು ಹಿಡಿದ ಕೆಲವೇ ವರ್ಷಗಳಲ್ಲಿ 25 ಕೋಟಿಯ ತನಕ ಮೊತ್ತವನ್ನು ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ಬಂಟರು ಮಾತ್ರವಲ್ಲದೆ ಇತರೆ ಸಮಾಜದ ಅಶಕ್ತ ಬಂಧುಗಳಿಗೆ ವಿತರಿಸಿ ಆರ್ಥಿಕವಾಗಿ ಹಿಂದುಳಿದವರ ಕಣ್ಣೆರಿಸುವ ದೇವತಾ ಕಾರ್ಯವನ್ನು ಅವರು ಮಾಡಿ ಸಮರ್ಥ ನಾಯಕನೆನಿಸಿಕೊಂಡಿದ್ದಾರೆ. ಸಂಘಟನಾ ಚತುರರು, ಬಡವರ ಪಾಲಿನ ಭಾಗ್ಯದೇವತೆಯಾಗಿ ಈ ಒಂದು ವಿಶ್ವದೆಡೆಯಲ್ಲಿ ಪಸರಿಸಿದಂಥ ಎಲ್ಲ ಬಂಟರನ್ನು ಒಂದೇ ಚಪ್ಪರದಡಿ ಸೇರಿಸಿ ಒಂದು ಕುಟುಂಬದಂತೆ ಸಂಭ್ರಮಿಸಿ ಆ ಅಂದಚಂದವನ್ನು ನೋಡಬೇಕೆಂಬ ನಿಟ್ಟಿನಲ್ಲಿ ವಿಶ್ವ ಬಂಟರ ಸಮ್ಮೇಳನ 2023 ಆಯೋಜಿಸಲಾಗಿದೆ. ಸೇರಿರುವ ಎಲ್ಲ ಬಂಧುಗಳಿಗೆ ಇನ್ನೊಮ್ಮೆ ಆತ್ಮೀಯವಾದ ಸ್ವಾಗತ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ದಿನದ ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುವಂಥ ಸಮಯ. ಪ್ರಾರ್ಥನೆಗಾಗಿ ವೇದಿಕೆಯ ಮೇಲೆ ಸ್ವರದ ಸಾಗರವಾಗಿ ಮಧುರ ಮಾರ್ಧನಿಯಾಗಿ ಯಕ್ಷಲೋಕದ ತಾರೆಯಾಗಿ ಬಂಟ ಸಮಾಜದ ಹೆಮ್ಮೆಯಾಗಿ ಕಂಗೊಳಿಸುತ್ತಿರುವ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವ್ರ ಜೊತೆ ನಾಟ್ಯಗುರು ರಕ್ಷಿತ್ ಶೆಟ್ಟಿ ಪಡ್ರ ಇವರ ಎಲ್ಲ ವರ್ಗದವರು ವೇದಿಕೆ ಮೇಲೆ ನಾಟ್ಯವನ್ನ ಮಾಡೋದ್ರ ಮೂಲಕ ಸ್ವಾಗತವನ್ನ ಮಾಡಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಮೂಲೆ ಮೂಲೆಯಲ್ಲಿ ನಿಂತವರು ಬಂದು ತಾವೆಲ್ಲರೂ ಕೂಡ ಆಸೀನರಾಗಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶೇ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಏಕದಂತಂ ಉಪಾಸ್ಮಹೇ. ಗಿರಿಯ ಮೇಲೆ ತೇಲಿ ಬಂದಿದೆ ಮೇಘಮಾಲಿ ಮೇಘಮಾಲಿ ಮೇಘಮಾಲೆ ಗಿರಿಜ ಮೇಲೆ ತೇಲಿ ಬಂದಿದೆ.
ಸುಧೆಯ ರಾಗ ಸುಧಿಯ ರಾಗ ಸುಧಿಯ ರಾಗ ಸುಧಿಯ ಹರಿಸಿ ವರ್ಷಧಾರೆ ಆಗಿದೆಯೇ ರಾಗ ಸುಧಿಯ ರಾಗ ಸುಧಿಯ ಹರಿಸಿ ವರ್ಷಧಾರೆ ಆಗಿದೆ ವರ್ಷಧಾರೆ ಆಗಿದೆ ನೋಡು ನೋಡು ನಭದಿ ಬೆಳ್ಳಿ ಮೋಡ ಚಿಲ್ಲಿದೆ ನೋಡು 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 ನಭದಿಯೇ ಬೆಳ್ಳಿ ಮೋಡ ಚಿಲ್ಲಿದೆ ಬೆಳ್ಳಿ ಮೋಡ ಚಿಲ್ಲಿದೆ ನೋಡು ನವಿಲು ನೋಡು ನವಿಲು ನಾಟ್ಯವಾಡಿ ಮುದವಗೊಳಿಸಿದೆ ನೋಡು ನವಿಲು ನೋಡು ನವಿಲು ನೋಡು ನವಿಲು ನೋಡು ನವಿಲು ನಾಟ್ಯವಾಡಿ ಮುದವಗೊಳಿಸಿದೆ ನವಿಲು ಮುದವಗೊಳಿಸಿದೆ ಜೋಡಿ ಜಿಗರೆ ಜೋಡಿ ಜಿಗರೆ ಜೋಡಿ ಜಿಗರೆ ಜೋಡಿ ಜಿಗರೆ ಜೋಡಿ ಜಿಗರೆ ಜೋಡಿ ಜಿಗರೆ ನಾಟ್ಯವಾಡಿ ಹೃದಯ ಗೆದ್ದಿದೆ ಹೃದಯ ಗೆದ್ದಿದೆ ಹೃದಯ ಗೆದ್ದಿದೆ ಗಿರಿಯ ಮೇಲೆ ತೇಲಿ ಬಾದಿದೆ ರಾಗ ಸುದಿಯ ಹರಿದಿ ವರ್ಷಧಾರೆ ಆಗಿದೆ ವರ್ಷಧಾರೆ ಆಗಿದೆ ದಿನ್ನತಿ ದಿನ್ನತಕ ದಿನ್ನತಿ ದಿನ್ನತಕ ದಿನ್ನತಿ ದಿನ್ನತಕ ದಿನ್ನತಿ ದಿನ್ನತಿ ದಿನ್ನತ ಧೀಮ್ ತಕ ಧೀಮ್ ಧೀಮ್ ತಕ ಧೀಮ್ ಧೀಮ್ ತಕ ಧೀಮ್ 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 ತತ್ತಗಿಡ ತಕ ದಿಮೆ ತಕ 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 ದಿನ್ನತಿ ದಿನತಿ ದತತಿ ದಿನತಿ ದತತಿ ದಿನತಿ 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 ಮೇಘಮಾಲೆ ಗಿರಿಯ ಮೇಲೆ ಬಂದಿದೆ ರಾಗ ಸುದೆಯ ಹರಿಸಿ ವರ್ಷಧಾರೆ Oh
ಹಾಲಿನ ಕಣ ಕಣದಲ್ಲಿ ಬೆಣ್ಣೆ ಇರುವಂತೆ ವಿಶ್ವದ ಪ್ರತಿ ಅಣುವಿನಲ್ಲೂ ಭಗವಂತನ ಸೆಲೆ ಇದೆ. ಪ್ರಖ್ಯಾತ ಭಾಗವತರಾದ ಪಟ್ಟ ಸತೀಶ್ ಶೆಟ್ಟಿಯವರ ಸ್ವರ ಮಾಧುರ್ಯಕ್ಕೆ ಸಂತುಷ್ಟಗೊಂಡಂಥ ಜಗನ್ಮಾತೆ ಭ್ರಮರಾಂಬಿಕೆಯ ಪೂರ್ಣಾನುಗ್ರಹ ನಮ್ಮ ಸಮಾಜದ ಮೇಲೆ ಖಂಡಿತ ಇದೆ ಎಂಬ ನಂಬಿಕೆಯೊಂದಿಗೆ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಸುಂದರವಾದ ಯಕ್ಷಗಾನ ನೃತ್ಯವನ್ನು ಮಾಡಿದಂತಹ ಯಕ್ಷಗುರು ರಕ್ಷಿತ ಪೆಡ್ರೆಯವರು, ರಕ್ಷಿತ್ ಶೆಟ್ಟಿ ಪಡ್ರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಅಧ್ಯಕ್ಷರಾದಂಥ ಐಕಳ ಹರಿಶಣ್ಣನವರು ಅವರಿಗೆ ಶಾಲು ಹಾಕಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದಾರೆ. ಪಡ್ರೆ ರಕ್ಷಿತ್ ಶೆಟ್ಟಿಯವರು. ಪಡ್ರೆ ರಕ್ಷಿತ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರಾದಂತಹ ಮುರಳೀಧರ ಹೆಗ್ಡೆಯವರು ದಯವಿಟ್ಟು ವೇದಿಕೆಗೆ ಆತ್ಮೀಯವಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ, ವೇದಿಕೆಗೆ ಬರಬೇಕು. ಶ್ರೀಮತಿ ಶಶಿರೇಖಾ ಆನಂದ ಶೆಟ್ಟಿಯವರು, ಪ್ರಖ್ಯಾತ ಉದ್ಯಮಿಗಳಾದಂತಹ ಆನಂದ ಶೆಟ್ಟಿಯವರ ಧರ್ಮಪತ್ನಿ ಶಶಿರೇಖಾ ಆನಂದ ಶೆಟ್ಟಿಯವರು, ಅಧ್ಯಕ್ಷರಾದ ಹರೀಶ್ ಶೆಟ್ಟಿಯವರ ಸಹಧರ್ಮಿಣಿ ಶ್ರೀಮತಿ ಚಂದ್ರಿಕಾ ಶೆಟ್ಟಿಯವರು, ಉಪಾಧ್ಯಕ್ಷರಾದ ಕರ್ನರಿ ವಿಶ್ವನಾಥ್ ಶೆಟ್ಟಿಯವರ ಧರ್ಮಪತ್ನಿ ಶ್ರೀಮತಿ ಲತಾ ವಿಶ್ವನಾಥ್ ಶೆಟ್ಟಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರ ಧರ್ಮಪತ್ನಿ ಶ್ರೀಮತಿ ಶ್ವೇತಾ ಜಯಕರ್ ಶೆಟ್ಟಿಯವರು ದಯವಿಟ್ಟು ತಾವೆಲ್ಲ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಶಿರೇಖಾ ಆನಂದ್ ಶೆಟ್ಟಿಯವರು, ಚಂದ್ರಿಕಾ ಹರೀಶ್ ಶೆಟ್ಟಿಯವರು, ಶ್ರೀಮತಿ ಲತಾ ವಿಶ್ವನಾಥ್ ಶೆಟ್ಟಿಯವರು ಹಾಗೂ ಶ್ವೇತಾ ಜಯಕರ್ ಶೆಟ್ಟಿಯವರು. ತಾಯಿ ಮಗುವನ್ನು ಹರಿಸುತ್ತಾಳೆ, ಅದು ಕರುಳ ಬಂಧನ. ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ, ಅದು ತಾಳಿಯ ಬಂಧನ. ಆದರೆ ಯಾವುದೇ ಬಂಧನವಿಲ್ಲದೆ ಸದಾ ಅಶಕ್ತರ ಪರ ನಿಲ್ಲುವುದು ಅದು ಕರುಣಾ ಬಂಧನ. ಹೌದು, ಬೇರೆಯವರ ನೋವಿಗೆ ಸ್ಪಂದಿಸುವ ಗುಣ ನಿನ್ನಲ್ಲಿದ್ದರೆ ದೇವರನ್ನು ಹುಡುಕಿಕೊಂಡು ಹೋಗುವ ಅಗತ್ಯವಿಲ್ಲ, ಆ ದೇವರೇ ನಿನ್ನಲ್ಲಿ ಇರುತ್ತಾನೆ ಎಂಬ ಮಾತಿನಂತೆ ಪರರ ನೋವಿಗೆ ಸ್ಪಂದಿಸಿ ಅವರ ಸಂತೋಷದಲ್ಲಿ ಪರಮಾನಂದವನ್ನು ಕಂಡುಕೊಳ್ಳುತ್ತಿರುವ ಒಬ್ಬ ಕರುಣಾಮಯಿ ಐಕಳ ಹರೀಶ್ ಶೆಟ್ಟಿಯವರು. ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಹರೀಶ್ ಶೆಟ್ಟಿಯವರಿಗೆ ಜಾರುವ ಕಣ್ಣೀರಿನ ಹನಿ ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿದ ನೋವು ತುಂಬ ಭಾರವಾಗಿರುತ್ತದೆ ಎಂಬ ಸತ್ಯ ಅರಿತು ಸುಮಾರು 25 ಕೋಟಿಗಳ ಒಂದು ಮೊತ್ತವನ್ನು ಅಶಕ್ತರಿಗೆ ಹಂಚಿದ ಒಬ್ಬ ಸಾಧಕ. ಸೇರಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು, ಬಂದಂಥ ಬಂಧುಗಳನ್ನು ಮಾತಿರ ತೋರಣ ಕಟ್ಟಿ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಶ್ರೀ ಐಕಳ ಹರೀಶ್ ಶೆಟ್ಟಿಯವರು. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಹರಿಶಣ್ಣನವರ ಈ ಸತ್ಕಾರ್ಯದಲ್ಲಿ, ಮಹತ್ ಕಾರ್ಯದಲ್ಲಿ ಬೆನ್ನಿಗೆ ಬೆನ್ನು ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುವವರು ಅನೇಕರು. ಅವರಲ್ಲೋರ್ವರು ಈ ಭಾಗದಲ್ಲಿ ಸಹಕಾರ ರತ್ನರಾಗಿ ಸಹಕಾರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಬಂಟ ಸಮಾಜದ ಒಬ್ಬ ಕಣ್ಮಣಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯರಾಗಿ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡುವಲ್ಲಿ ಅವರ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರ ನೀಡುತ್ತಾ ನಿರಂತರವಾಗಿ ಯಶಸ್ವಿಯಾಗಿದ್ದಾರೆ. ಗೌರವಾನ್ವಿತ ಇಂದ್ರಾಳಿ ಜಯಕರ್ ಶೆಟ್ಟಿಯವರಿಂದ ಈಗ ಸ್ವಾಗತ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ 2ನೇ ದಿನ ಕಾರ್ಯಕ್ರಮ. ನಿನ್ನೆ ದಿನ ಕ್ರೀಡಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ರಿ.
ನಮ್ಮ ಬಂಟ ಸಮಾಜದ ಸಮಸ್ತ ಬಂಧುಗಳು, ಇವತ್ತು ಬೆಳಿಗ್ಗೆಯಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ಈಗ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ವಿಶೇಷವಾಗಿ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು, ಗೌರವಾನ್ವಿತರು, ಈಗಾಗಲೇ ಜಾಗತಿಕ ಬಂಟರ ಸಂಘವನ್ನು ಜಗತ್ತಿನಾದ್ಯಂತ ಬಂಟರನ್ನು ಒಟ್ಟುಗೂಡಿಸುವುದರ ಮುಖಾಂತರ ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿಗೂ ಬಂಟರ ಸಂಘಟನೆ ಏನು ಎನ್ನುವಂಥದ್ದನ್ನು ತೋರಿಸಿಕೊಡುವುದರ ಮುಖಾಂತರ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಐಕಳ ಹರೀಶ್ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷರನ್ನು ವಹಿಸಿಕೊಂಡಿದ್ದಾರೆ. ಜಾಗತಿಕ ಬಂಟರ ಸಂಘದ ಒಕ್ಕೂಟ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರನ್ನು ಸಮಸ್ತ ಬಂಟರ ಸಲುವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಮಹಾಪೋಷಕರು, ನಮ್ಮ ಪ್ರೇರಣಾ ಶಕ್ತಿ, ಯಶಸ್ವಿ ಉದ್ದಿಮೆದಾರರು, ನಿರಂತರವಾಗಿ ಎಲ್ಲ ಸಮಾಜಕ್ಕೆ, ವಿಶೇಷವಾಗಿ ಬಂಟರ ಸಮಾಜಕ್ಕೆ ಒಬ್ಬ ಕೊಡುಗೈ ದಾನಿಯಾಗಿ ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೆ ಪ್ರಕಾಶ್ ಶೆಟ್ಟಿ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತರೆ, ಹೊರನಾಡಿಗ ಕನ್ನಡಿಗರಾಗಿ ದುಬೈಯಲ್ಲಿ ಇವತ್ತು ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸರ್ವೋತ್ತಮ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ, ಮಾಜಿ ಶಾಸಕರು, ನಮ್ಮ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆಂಬಲ ಸಹಕಾರ ನೀಡುವಂಥ ನಾಗರಾಜ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪುಣೆ ಬಂಟರ ಸಂಘದ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುತ್ತಾ ಇವತ್ತು ಪೂನಾ ಬಂಟರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಜಾಗತಿಕ ಬಂಟರ ಸಂಘದ ಒಬ್ಬ ಮಹಾಪೋಷಕರಾಗಿದ್ದುಕೊಂಡು ನಮ್ಮೊಂದಿಗಿರುವ ಸಂತೋಷ್ ಶೆಟ್ಟಿ ಪುಣೆ ಇವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತರೆ, ಈ ಭಾಗದಲ್ಲಿ ವಿಶೇಷವಾಗಿ ಬಂಟರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸಕ್ರಿಯವಾಗಿ ಸಹಕರಿಸುತ್ತಾ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಜಾಗತಿಕ ಬಂಟರ ಸಂಘದ ಒಬ್ಬ ದಾನಿ ಭಾಸ್ಕರ್ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಸುಭಾಷ್ ಶೆಟ್ಟಿ ಅವರು, ಆಸ್ಟ್ರೇಲಿಯಾ ಸುಭಾಷ್ ಶೆಟ್ಟಿ ಅವರು ಉಪಸ್ಥಿತರೆ, ದಯವಿಟ್ಟು ಅವರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಮಹಾಪೋಷಕರಾದ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಆಸ್ಟ್ರೇಲಿಯಾ ಬಂಟರ ಸಂಘದ ಅಧ್ಯಕ್ಷರಾದ ದಯಾನಂದ್ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆ ಬಂದು ಉಪಸ್ಥಿತರಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕಾಶ್ಮೀರ ಭಾಸ್ಕರ್ ಶೆಟ್ಟರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ನಮ್ಮವರೇ ಪೂನಾ ಭಾಗದಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ವಿಶೇಷವಾಗಿ ಒಬ್ಬ ದಾನಿ, ಹೋಟೆಲು ಉದ್ದಿಮೆಯಲ್ಲಿ ಯಶಸ್ಸನ್ನು ಕಂಡ ಪ್ರವೀಣ್ ಶೆಟ್ಟಿ ಪುತ್ತೂರು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಇನ್ನೋರ್ವ ಮಹಾಪೋಷಕರು ಅಂಕಲೇಶ್ವರ ರವಿನಾಥ್ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಶಶಿಧರ್ ಶೆಟ್ಟಿ ಇನ್ನಂಜೆ ಇವರು ನಮ್ಮ ಒಕ್ಕೂಟದ ಒಬ್ಬ ಮಹಾಪೋಷಕರಾಗಿ ನಮ್ಮೊಂದಿಗೆ ಇದ್ದಾರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ನಮ್ಮ ಬಂಟಯ್ಯನೇ ನಾಡವರ ಮಾತೃ ಸಂಘದ ಉಡುಪಿ ತಾಲೂಕು ಸಮಿತಿ ಸಂಚಾಲಕರಾದ ಶಿವಪ್ರಸಾದ್ ಹೆಗ್ಡೆ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ನಮ್ಮ ಇನ್ನೋರ್ವ ದಾನಿ, ಈಗಾಗಲೇ ನಿನ್ನೆ ದಿನ ಕ್ರೀಡಾ ಸಂಗಮದ ವೇದಿಕೆಯಲ್ಲಿ ತಾವು ಗಮನಿಸಿರ್ಬೋದು, ಪ್ರವೀಣ್ ಭೋಜ ಶೆಟ್ಟಿ ಅವರು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾನೆ. ನಮ್ಮ ಒಕ್ಕೂಟದ ಮಹಾಪೋಷಕರಾದ ರಾಜೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ನಮ್ಮ ಹಿರಿಯ ಸಹೋದರಿ ಉಮಾಕೃಷ್ಣ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ರತ್ನಕ್ಕನ್ ಅವರನ್ನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ನಮ್ಮ ಪಂಜುರ್ಲಿ ಹೋಟೆಲ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು ರಾಜೇಂದ್ರ ಶೆಟ್ಟಿ ಹುಬ್ಬಳ್ಳಿ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ಕೊಳ್ತೇನೆ. ನಮ್ಮ ಇನ್ನೂರ ಒಕ್ಕೂಟದ ಮಹಾಪೋಷಕರಾದ ಅರವಿಂದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ, ನಿನ್ನೆ ದಿನ ಮತ್ತೆ ಇವತ್ತು ಸಾಕಷ್ಟು ಬಹುಮಾನಗಳನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲ ಸ್ಪರ್ಧೆಗಳಿಗೆ ವಿಜೇತರಿಗೆ ಸಾಕಷ್ಟು ಬಹುಮಾನ ನೀಡುವುದರ ಮುಖಾಂತರ ಒಕ್ಕೂಟದ ಎಲ್ಲ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಸಹಕರಿಸುವ ಮಹೇಶ್ ಅಣ್ಣನವರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾನೆ. ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರಾದ ಮುರಳೀಧರ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ನಮ್ಮ ಒಕ್ಕೂಟದ ಪ್ರೈಮ್ ಪ್ಯಾಟರ್ನ್ ಆದ ಹೊಸಾಯಿ ರತ್ನಾಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ವೇದಿಕೆಯಲ್ಲಿ ಚಂದ್ರಿಕಾ ಐಕಳ ಹರಿಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಶಶಿರೇಖ ಆನಂದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ, ಶ್ರೀಮತಿ ಲತಾ ಕರ್ನೀಲಿ ವಿಶ್ವನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಸ್ವಾಗತಿಸಿಕೊಳ್ತಾ, ನನ್ನ ಹೆಂಡತಿ ಶ್ವೇತಾ ಜಯಕರ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ನಮ್ಮ ದೇಶದ ನಮ್ಮ ಪ್ರಪಂಚದ ಬೇರೆ ಬೇರೆ ಸ್ಥಳಗಳಿಂದ ಆಗಮಿಸಿದ ಬಂಟರ ಸಂಘಟನೆಗಳ ಪ್ರತಿನಿಧಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ತಾವೆಲ್ಲ ಪ್ರಪಂಚದಾದ್ಯಂತ ಇವತ್ತಿನ ಕಾರ್ಯಕ್ರಮ, ನಿನ್ನೆ ಕಾರ್ಯಕ್ರಮ ಬಂದಿದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರನ್ನು ನಾನು ಕೈ ಮುಗಿದು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಪತ್ರಕರ್ತರು, ಮಾಧ್ಯಮ ಬಂಧುಗಳು, ದೃಶ್ಯ ಮಾಧ್ಯಮದವರು ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಒಕ್ಕೂಟದ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಪೋಷಕರಿದ್ದೀರಿ, ನಿರ್ದೇಶಕರಿದ್ದೀರಿ, ಮಹಾಪೋಷಕರಿದ್ದೀರಿ, ದಾನಿಗಳಿದ್ದೀರಿ. ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಆಸ್ಟ್ರೇಲಿಯಾ ಬಂಟರ ಸಂಘದ ಅಧ್ಯಕ್ಷರಾದ ದಯಾನಂದ್ ಶೆಟ್ಟಿ ಅವರು ನಮ್ಮೊಂದಿಗೆ ಈಗಾಗಲೇ ಸೇರಿಕೊಂಡಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇಂದಾಳಿ ಜಯಕರ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈಗ ಸ್ಮರಣಿಕೆ ಹಾಗೂ ಶಾಲಿನ ಗೌರವವನ್ನು ಕೊಟ್ಟು ಎಲ್ಲರನ್ನು ಕೂಡ ಸ್ವಾಗತ ಮಾಡುವಂಥ ಸಮಯ. ಅಲ್ಲಿ ಶಾಲಿನ ಗೌರವವನ್ನು, ಸ್ಮರಣಿಕೆಯ ಗೌರವವನ್ನು ಈಗ ಪಡೆದುಕೊಳ್ಳುವಂಥ ಸಮಯ. ದಯವಿಟ್ಟು ಎಲ್ಲರೂ ಕೂಡ ಅಧ್ಯಕ್ಷರಾದಂಥ ಶ್ರೀ ಐಕಳ ಹರೀಶ್ ಶೆಟ್ಟಿ ಅವರು ಇದನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಐಕಳ ಹರೀಶ್ ಶೆಟ್ಟಿ ಅವರಿಂದ ವೇದಿಕೆಯ ಮೇಲಿರುವಂಥ ಅತಿಥಿಗಳಿಗೆ ಶಾಲು ಹಾಗೂ ಸ್ಮರಣಿಕೆಯ ಸ್ವಾಗತವನ್ನು ಕೊಡುವಂಥ ಸಮಯ. ವೇದಿಕೆಯ ಮೇಲೆ ಶ್ರೀ ಗಿರೀಶ್ ಶೆಟ್ಟಿ ತೆಳ್ಳಾಳ್, ಸಂಚಾಲಕರು, ವಿಶ್ವ ಬಂಟರ ಕ್ರೀಡಾಕೂಟ ಇವರಿದ್ದಾರೆ, ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇವೆ. ಡಾಕ್ಟರ್ ರೋಷನ್ ಶೆಟ್ಟಿ ಅವರಿದ್ದಾರೆ, ಅವರು ಕೂಡ ವೇದಿಕೆಯ ಮೇಲೆ ಸ್ವಾಗತವನ್ನು ಈ ಹೊತ್ತು ಬಯಸ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದಿಂದ ಮೂಡಿಬರ್ತಾ ಇರುವಂಥ ವಿಶ್ವ ಬಂಟರ ಸಮ್ಮೇಳನದ ಈ ಒಂದು ವೇದಿಕೆಯಲ್ಲಿ ಬಂದಿರುವಂಥ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಸ್ವಾಗತವನ್ನು
ಮಾಡ್ತಾ ಇದ್ದಾರೆ ಶ್ರೀ ಐಕಳ ಹರೀಶ್ ಶೆಟ್ಟಿಯವರು. ವೇದಿಕೆಯ ಮೇಲಿರುವಂಥ ಪ್ರತಿಯೊಬ್ಬರು ಅತಿಥಿಗಳು ಕೂಡ ಬಂಟ ಸಮುದಾಯದ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಭಿವೃದ್ಧಿಯಲ್ಲಿ ಅಥವಾ ಈ ವಿಶ್ವ ಬಂಟರ ಸಮ್ಮೇಳನದ ಯಶಸ್ವಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು. ಮುಂದಿನ ದಿನಗಳಲ್ಲೂ ಕೂಡ ಇಂಥ ಮಹತ್ ಕಾರ್ಯಗಳಿಗೆ ಇವರೆಲ್ಲರ ಪ್ರೋತ್ಸಾಹ ಸಹಕಾರ ಬಹಳ ದೊಡ್ಡ ಮಟ್ಟಿನಲ್ಲಿ ಬೇಕಾಗಿದೆ ಅನ್ನುವಂಥ ಆಶಯದ ಮೂಲಕ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರನ್ನು ಕೂಡ ಶಾಲು ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಶೈಕಳ ಹರೀಶ್ ಶೆಟ್ಟಿಯವರು ಸ್ವಾಗತವನ್ನು ಮಾಡ್ತಾ ಇರುವಂತಹ ಸಮಯ. ವೇದಿಕೆಯ ಮೇಲೆ ಒಬ್ಬಳು ಪುಟಾಣಿ ಮಗು ಇದ್ದಾಳೆ. ಮನೋಜ್ ಹಾಗೂ ಸುಷ್ಮಿತಾ ದಂಪತಿಗಳ ಮಗಳಂತೆ. ಅವಳು ಇಲ್ಲಿಗೆ ಬಂದಿದ್ದಾಳೆ. ದಯವಿಟ್ಟು ಮನೋಜ್ ಹಾಗೂ ಸುಷ್ಮಿತಾ ದಂಪತಿಗಳ ಪುತ್ರಿ ಅವರು ಎಲ್ಲಿದ್ದರೂ ಕೂಡ ವೇದಿಕೆಯ ಹತ್ತಿರ ಬಂದು ಇಲ್ಲಿ ಅವಳನ್ನು ಕರ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತೇವೆ. ಶ್ರೀಮತಿ ಸುಷ್ಮಿತಾ ಹಾಗೂ ಮನೋಜ್ ದಂಪತಿಗಳ ಪುತ್ರಿ ವೇದಿಕೆಯ ಮೇಲೆ ಇದ್ದಾಳೆ. ಸ್ಮರಣಿಕೆ ಮಾಲೆ ಹಾಗೂ ಶಾಲಿನ ಗೌರವವನ್ನು ಎಲ್ಲ ಅತಿಥಿ ಅಭ್ಯರ್ಥಿಗಳು ಕೂಡ ಸಲ್ಲಿಕೆ ಮಾಡ್ತಾ ಇರುವಂತಹ ಸಮಯ. ಶೇಕಳ ಹರೀಶ್ ಶೆಟ್ಟಿಯವರು, ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಹಾಗೆಯೇ ಇಂದ್ರಾಳಿ ಜಯಕಾರ್ ಶೆಟ್ಟಿಯವರು ಎಲ್ಲರೂ ಕೂಡ ಸೇರಿಕೊಂಡು ಬಂದಿರುವಂಥ ಅತಿಥಿಗಳಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸಮಾಜಮುಖಿ ಕಾರ್ಯಗಳಿಗೆ ಹಾಗೂ ವಿಶ್ವ ಬಂಟರ ಸಮ್ಮೇಳನದ ಯಶಸ್ವಿಯಲ್ಲಿ ಇವರೆಲ್ಲರ ಕೊಡುಗೆ ಬಹಳ ಅಗತ್ಯವಾದದ್ದು. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಇಂತಹದೇ ಸಹಕಾರ ಇರಲಿ ಅನ್ನುವಂಥ ಆಶಯದ ಜೊತೆಗೆ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಶಾಲು ಸ್ಮರಣಿಕೆಯನ್ನು ನೀಡಿ ಸ್ವಾಗತ ಮಾಡ್ತಾ ಇರುವಂಥ ಸಮಯ. ಸುಷ್ಮಿತಾ ಹಾಗೂ ಮನೋಜ್ ದಂಪತಿಗಳ ಪುತ್ರಿ ಪುಟಾಣಿ ಈ ವೇದಿಕೆಯ ಮೇಲೆ ಇದ್ದಾಳೆ. ವೇದಿಕೆಯಲ್ಲಿಯೇ ಇದ್ದಾಳೆ. ದಯವಿಟ್ಟು ತಾವು ಎಲ್ಲಿ ಇದ್ದರೂ ಕೂಡ ಇಲ್ಲಿ ಬರಬೇಕು. ನೋಡಿ, ಮಗು ನಿಮಗೆ ವೇದಿಕೆಯ ಮೇಲೆ ತಾವು ಕಾಣ್ತಾ ಇದ್ದೀರಿ.
ವೇದಿಕೆಯನ್ನು ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಶಾಲು ಹಾಗೂ ಸ್ವರ್ಣಿಕೆಯ ಗೌರವವನ್ನು ಕೊಡೋದ್ರ ಮೂಲಕ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಆಸ್ಟ್ರೇಲಿಯಾದಲ್ಲಿ ಇದ್ದುಕೊಂಡು ಬಂಟ ಸಂಘವನ್ನು ಆ ಮೂಲಕ ಬೆಳೆಸ್ತಾ ಇರುವಂಥ ವ್ಯಕ್ತಿತ್ವ. ಈ ಮೂಲಕವಾಗಿ ಅವರಿಗೆ ಶಾಲು ಹಾಗೂ ಮಾಲೆಯ ಗೌರವವನ್ನು ಸಲ್ಲಿಸ್ತಾ ಇರುವಂಥ ಸಮಯ. ತಮಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಗಿಂದಾಳಿ ಜಯಕ ಶೆಟ್ಟಿ ದಂಪತಿಗಳಿಗೆ ಈ ಮೂಲಕವಾಗಿ ವೇದಿಕೆಯ ಮೂಲಕ ಅವರಿಗೆ ಕೆಲಸ ಕಾರ್ಯಗಳಿಗೆ ಗೌರವವನ್ನು ಸಲ್ಲಿಸುವಂಥ ಸಮಯ ಇದು. ವಂದನೆಗಳನ್ನು ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಸಲ್ಲಿಸ ಮುಂದಕ್ಕೆ ಈ ಕಾರ್ಯಕ್ರಮದ ಪ್ರಸ್ತಾವನೆಯ ಮಾತುಗಳನ್ನು ಈಗ ಮುಂದಕ್ಕೆ ನಾವು ನೇರವಾಗಿ ವೇದಿಕೆಯಲ್ಲಿ ಒಂದು 3 ಜನರಿಗೆ ಸನ್ಮಾನವನ್ನು ಆಯೋಜಿಸುತ್ತೇವೆ. ಆ ಸನ್ಮಾನದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಸೇರಿರುವಂಥ ಎಲ್ಲ ಬಂಧುಗಳಲ್ಲಿ ವಿನಂತಿ, ನಮ್ಮ VIP ಸೆಕ್ಷನಲ್ಲಿ ದಾನಿಗಳಿಗೆ ಹಾಗೂ ವಿಶೇಷ ಆಹ್ವಾನಿತರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿದೆ. ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ. ದಯವಿಟ್ಟು ಸಹಕರಿಸಿ. ನಮ್ಮ ದಾನಿಗಳಿಗೆ ಮತ್ತು ಸನ್ಮಾನಿತರಿಗೆ ಹಾಗೂ ವಿಶೇಷ ಆಹ್ವಾನಿತರಿಗೆ ಆ VIP ಸೆಕ್ಷನ್ ಇದೆ. ದಯವಿಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಇನ್ನೊಮ್ಮೆ ನಾನು ವಿನಂತಿಸ್ತಾ ಇದ್ದೇನೆ. ಸಾರಸ್ವತ ಲೋಕದಲ್ಲಿ ಬಂಧುಗಳೇ, ಆಗಾಗಲೇ ಹೇಳಿದಂತೆ ಕಳೆದ ತಿಂಗಳು ಅಮೆರಿಕದಲ್ಲಿ ನಡೆದಂತಹ ವರ್ಲ್ಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟಿನಲ್ಲಿ ಜೂನಿಯರ್ ಸೆಕ್ಷನಲ್ಲಿ ಕಂಚಿನ ಪದಕವನ್ನು ಗೆದ್ದು ತುಳುನಾಡಿನ ಕೀರ್ತಿ ಪತಾಕೆಯನ್ನು ವಿಶ್ವದಲ್ಲಿ ಹಾರಿಸಿದ ಕೀರ್ತಿ ಶ್ರೀ ರಾಮ್ ಪ್ರಕಾಶ್ ಶೆಟ್ಟಿ ಹಾಗೂ ಶಾಲ್ಮಿಲಿ ದಂಪತಿಗಳ ಸುಪುತ್ರನಾದ ಆಯುಷ್ ಶೆಟ್ಟಿ ಕಾರ್ಕಳ ಇವರಿಗೆ ಸಲ್ತದೆ. ಭಾರತದ ಮಟ್ಟದಲ್ಲಿ 7ನೇ ಪದಕವನ್ನು ಗೆದ್ದಂಥ ಹಾಗೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಪದಕ ಗೆದ್ದ ಒಬ್ಬ ಶ್ರೇಷ್ಠ ಆಟಗಾರನಾಗಿ ಮೂಡಿ ಬಂದಂತಹ ಆಯುಷ್ ಶೆಟ್ಟಿಯನ್ನು ನಾನು ಸೇರಿರುವ ಎಲ್ಲ ಬಂಧುಗಳ ಕರತಾಡನದೊಂದಿಗೆ ಆತ್ಮೀಯವಾಗಿ ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಅದರ ಜೊತೆಗೆ ಅವರ ತೀರ್ಥರೂಪರಾದ ರಾಮ್ ಪ್ರಕಾಶ್ ಶೆಟ್ಟಿ ಅವರು, ತಾಯಿ ಶಾಲ್ಮಿಲಿ ಶೆಟ್ಟಿ ಹಾಗೂ ತಂಗಿ ಆದ್ಯ, ನೀವು ಕೂಡ ವೇದಿಕೆಗೆ ಆಯುಷ್ ಶೆಟ್ಟಿ ಜೊತೆ ಸೇರಬೇಕು. ಆಯುಷ್ ಶೆಟ್ಟಿಯ ಸನ್ಮಾನ ಪತ್ರವನ್ನು ವಾಚಿಸ್ತಾ ಇದ್ದಾರೆ ಪ್ರವೀಣ ಶೆಟ್ಟಿಯವರು. ಶ್ರೀಮತಿ ಪ್ರವೀಣ ಶೆಟ್ಟಿ. ಕಾರ್ಕಳದ ಸಾಣೂರಿನ ಶ್ರೀ ರಾಮ್ ಪ್ರಕಾಶ್ ಶೆಟ್ಟಿ ಮತ್ತು ಶಾಲ್ಮಿಲಿ ಆರ್ ಶೆಟ್ಟಿ ದಂಪತಿಗಳ ಸುಪುತ್ರನಾಗಿ 3/5/2005 ಜನಿಸಿದ ತಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಬ್ಯಾಡ್ಮಿಂಟನ್ ಆಟದಲ್ಲಿ ಆಸಕ್ತಿ ಹೊಂದಿರುವಂತಹ
ತಂದೆ ರಾಮ್ ಪ್ರಕಾಶ್ ಶೆಟ್ಟಿಯವರ ಗರಡಿಯಲ್ಲಿ ಪಳಗಿ ಅವರ ವಿಶೇಷ ಪ್ರೋತ್ಸಾಹದೊಂದಿಗೆ ಎಳೆಯ ಪ್ರಾಯದಲ್ಲಿಯೇ ತಮ್ಮನ್ನು ಬ್ಯಾಡ್ಮಿಂಟನ್ ಆಟದಲ್ಲಿ ತೊಡಗಿಸಿಕೊಂಡು ಅದ್ಭುತ ಪ್ರತಿಭೆಯಾಗಿ ಬೆಳೆದಿರಿ. ಅಮೆರಿಕಾದಲ್ಲಿ ನಡೆದ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ಸ್ಪೋಕ್ನಿ USA 2023ನೇ ವಿಶ್ವ ಮಟ್ಟದ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಮುಡಿಗೇರಿಸುವುದರೊಂದಿಗೆ ಭಾರತ ದೇಶದ ಪದಕ ಗೆದ್ದ 8ನೇ ಆಟಗಾರನಾಗಿ ಹಾಗೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ವಿಶ್ವ ಮಟ್ಟದಲ್ಲಿ ಪದಕ ಗೆದ್ದ ಪ್ರಥಮ ಆಟಗಾರನೆಂಬ ಹೆಗ್ಗಳಿಕೆಯೊಂದಿಗೆ ತುಳುನಾಡಿನ ಕೀರ್ತಿ ಪತಾಕೆಯನ್ನು ವಿಶ್ವದ ಭೂಪಟದಲ್ಲಿ ಹಾರಿಸಿದ ಸಾಧಕನೆಂಬ ಕೀರ್ತಿಗೆ ಭಾಜನರಾಗಿದ್ದೀರಿ. 2023ನೇ ಇಸವಿಯಲ್ಲಿ ಭಾರತವನ್ನು ಪ್ರತಿನಿಧಿಸುವ BWC ವರ್ಲ್ಡ್ ಚಾಂಪಿಯನ್ ಜೂನಿಯರ್ಶಿಪ್ ಸ್ಪೇನ್ಗಾಗಿ ಆಯ್ಕೆ, ಡೆನ್ಮಾರ್ಕ್ ಜೂನಿಯರ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ 2021ರಲ್ಲಿ ಚಿನ್ನದ ಪದಕ, ಪುಣೆಯಲ್ಲಿ ಜರುಗಿದ ಇಂಡಿಯಾ ಜೂನಿಯರ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಫಿಕ್ಸ್ 2020ರಲ್ಲಿ ಕಂಚಿನ ಪದಕ, 2023 ಅಕ್ಟೋಬರ್ ತಿಂಗಳಲ್ಲಿ ಗೋವಾದಲ್ಲಿ ನಡೆದ ಪುರುಷರ ತಂಡದಲ್ಲಿ ನಿಮ್ಮ ನೇತೃತ್ವದಲ್ಲಿ ಪ್ರಥಮ ಬಾರಿ ಕರ್ನಾಟಕ ತಂಡಕ್ಕೆ ಚಿನ್ನದ ಪದಕ, ಇಂಡೋನೇಷ್ಯಾದಲ್ಲಿ ನಡೆದಂತಹ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ ಇಂಡೋನೇಷ್ಯಾ 2023ರಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದೀರಿ. ಮಾಲ್ಡೀವ್ಸ್ ಇಂಟರ್ನ್ಯಾಷನಲ್ ಸೀರೀಸ್ 2023ರಲ್ಲಿ ಕಂಚಿನ ಪದಕ, ಜರ್ಮನ್ ಜೂನಿಯರ್ 2023ರಲ್ಲಿ ಕಂಚಿನ ಪದಕ, ಅಂಡರ್ 19 ಬಾಯ್ಸ್ ಸಿಂಗಲ್ ಸನ್ರೈಸ್ ಜೂನಿಯರ್ ಬ್ಯಾಡ್ಮಿಂಟನ್ ಆಫ್ ಇಂಡಿಯಾ 19 ಆಲ್ ಇಂಡಿಯಾ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಬೆಂಗಳೂರಿನಲ್ಲಿ ಜಯಶಾಲಿ. ಹೀಗೆ ನಿಮ್ಮನ್ನು ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು. ಭಾರತದ ಶ್ರೇಷ್ಠ ಪ್ರಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ ಪ್ರಕಾಶ್ ಪಡುಕೋಣೆಯವರ ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವ ನೀವು ಮಾಡಿದ ಸಾಧನೆ ನಮ್ಮ ಸಮಾಜಕ್ಕೆ ಸಂದ ಗೌರವವಾಗಿದೆ. ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದ ವಿಶ್ವಮಟ್ಟದ ಸ್ಪರ್ಧೆಯಲ್ಲಿ ಸಣ್ಣ ಅಂತರದಲ್ಲಿ ಬೆಳ್ಳಿ ಪದಕವನ್ನು ಕಳೆದುಕೊಂಡು ಕಂಚಿನ ಪದಕ ಗಳಿಸಿಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ವಿಶ್ವಮಟ್ಟದಲ್ಲಿ ಬಂಗಾರದ ಪದಕವನ್ನು ಪಡೆಯುತ್ತೀರಿ ಎಂಬ ನಂಬಿಕೆ ನಮ್ಮದು. ಬೆಂಗಳೂರಿನ ರೇವಾ ಯೂನಿವರ್ಸಿಟಿ BSc ಸ್ಪೋರ್ಟ್ಸ್ ಸೈನ್ಸ್ ವ್ಯಾಸಂಗವನ್ನು ಮಾಡುತ್ತಿರುವ ತಾವು ತಂದೆ ರಾಮ್ ಪ್ರಕಾಶ್ ಶೆಟ್ಟಿ, ತಾಯಿ ಶಾಲ್ಮಿಲಿ ಶೆಟ್ಟಿ ಹಾಗೂ ಸಹೋದರಿ ಆದ್ಯ ಅವರ ಸಂಪೂರ್ಣ ಸಹಕಾರದೊಂದಿಗೆ ಇನ್ನಷ್ಟು ಸಾಧನೆ ಮಾಡುವ ಯೋಚನೆಗೆ ತಾಯಿ ಭ್ರಮರಾಂಬೆಯ ಸಂಪೂರ್ಣ ಅನುಗ್ರಹವಿರಲಿ. ಧನ್ಯವಾದಗಳು. ಆಯುಷ್ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ವಿಶ್ವಮಟ್ಟದಲ್ಲಿ ಬಂಗಾರದ ಚಿನ್ನದ ಪದಕವನ್ನು ಗೆದ್ದು ನಮ್ಮ ನಾಡಿಗೆ ಕೀರ್ತಿ ತರುವಂತಾಗಲಿ ಎಂದು ನಾವೆಲ್ಲ ಕರತಾಡನದ ಮೂಲಕ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಶುಭಾಶಯವನ್ನು ಸಲ್ಲಿಸೋಣ. ಎಲ್ಲ ಕರತಾಡನದ ಶುಭಾಶಯ ಆಯುಷ್ ಶೆಟ್ಟಿ ಕಾರ್ಕಳ ಇವರಿಗೆ. ಕಣ್ಣಿಗೆ ಕಾಣುವ ಮನುಷ್ಯನನ್ನು ಪ್ರೀತಿಸದವ ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿಸಿ ಫಲವೇನು ಎಂಬ ಮಾತಿದೆ. ಹೌದು, ಅಶಕ್ತರ ಸಂಕಷ್ಟದಲ್ಲಿರುವವರ ಬಾಳಿನಲ್ಲಿ ದೇವರನ್ನು ಕಂಡವರು ಶ್ರೀ ವಿಶು ಶೆಟ್ಟಿ ಅಂಬಲಪಾಡಿ. ತನ್ನ ಸಾಮಾಜಿಕ ಸೇವೆಗಾಗಿ ವಿಶ್ವದೆಲ್ಲೆಡೆಯಿಂದ ಪ್ರಶಂಸೆಗೆ ಪಾತ್ರರಾದಂಥ ಶ್ರೀ ವಿಶು ಶೆಟ್ಟಿ ಅಂಬಲಪಾಡಿ ಸಾಮಾಜಿಕ ಕಾರ್ಯಕರ್ತ ಅವರನ್ನು ಸನ್ಮಾನಿಸಿ ಸಂಭ್ರಮಿಸುವಂಥ ಕ್ಷಣ. ಅವರ ಸನ್ಮಾನ ಪತ್ರ ವಾಚನ ಶ್ರೀ RJ ಭಾಗ್ಯರಾಜ್ ಶೆಟ್ಟಿ ಅವರಿಂದ. ಅಭಿನಂದನಾ ಪತ್ರ ಶ್ರೀ ವಿಶು ಶೆಟ್ಟಿ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮಾತಿಗೊಂದು ಅನ್ವರ್ಥ ನಾಮ ಕಾಯ ವಾಚ ಮನಸ ತ್ರಿಕರಣದಿಂದಲೂ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಉಡುಪಿ ಅಂಬಲ್ಪಾಡಿಯ ವಿಶು ಶೆಟ್ಟಿಯವರಿಗೆ ವಿಶ್ವ ಬಂಟರ ಸಮಾವೇಶದ ಶುಭ ಅವಸರದಲ್ಲಿ ಪ್ರೀತಿ ಅಭಿಮಾನ ಮತ್ತು ಕೃತಜ್ಞತಾ ಭಾವದಿಂದ ಸಮರ್ಪಿಸುವ ಸನ್ಮಾನ ಪತ್ರ. ಗಣ್ಯ ಮಾನ್ಯರೇ, ಕೃಷ್ಣನಗರಿ ಉಡುಪಿ ಅಂಬಲ್ಪಾಡಿಯ ಶ್ರೀ ಗುಂಡು ಶೆಟ್ಟಿ ಮತ್ತು ಶ್ರೀಮತಿ ವನಜಾ ಗುಂಡು ಶೆಟ್ಟಿ ದಂಪತಿಗಳ ವರಪುತ್ರನಾಗಿ 1972ರಲ್ಲಿ ವನಜಾ ಮಾತೆಯ ಉದರದಿಂದ ವಸುಂಧರೆಯ ಮಡಿಲಿಗೆ ಬರುವ ಸೌಭಾಗ್ಯ ನಿಮ್ಮದಾಯಿತು. ಸ್ಥಳೀಯವಾಗಿ ವಿದ್ಯಾಭ್ಯಾಸ ಮುಗಿಸಿ ಬಳಿಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಹುಟ್ಟೂರು ಅಂಬಲ್ಪಾಡಿಯಲ್ಲಿ ಜನಾರ್ದನ ವೆಲ್ಡಿಂಗ್ ಶಾಪನ್ನು ಆರಂಭ ಮಾಡಿ ಕಾಯಕವನ್ನು ಆರಂಭಿಸಿದ್ದೀರಿ. ಬಾಲ್ಯದಿಂದಲೂ ಅಂತರಂಗದಲ್ಲೊಂದು ಆಸೆ, ಮಾಡಬೇಕಾದ ಕರ್ತವ್ಯ ಪ್ರಜ್ಞೆ, ಬದುಕನ್ನು ಸಾರ್ಥಕಗೊಳಿಸಬೇಕೆಂಬ ಅಂತರಂಗದ ತುಡಿತ ತಮ್ಮನ್ನು ಜಾಗೃತಗೊಳಿಸುತ್ತಲೇ ಇತ್ತು.
ಮತ್ತು ಅದು ನಿಮಗೆ ಬಹುಪ್ರಿಯ ವಿಷಯವೂ ಆಗಿತ್ತು. ಅದುವೇ ಸಮಾಜ ಸೇವೆ. ಸನ್ಮಾನ್ಯರೇ, ತಾವು ಕೈಗೊಂಡ ಮಹಾನ್ ಕೈಕಾರ್ಯ ತಮ್ಮಿಂದ ಉಪಕೃತರಾಗಿ ಬದುಕನ್ನು ಕಂಡುಕೊಂಡ ಜನ ತಮ್ಮ ಸೇವಾ ನಿಷ್ಠೆ, ಕರ್ತವ್ಯದಲ್ಲಿ ಪ್ರಾಮಾಣಿಕತೆ, ತಮ್ಮ ಹೃದಯ ಶ್ರೀಮಂತಿಕೆ, ಸಮಾಜದ ನೊಂದವರಿಗೆ ಸದಾ ಮಿಡಿಯುವ ಸ್ಪಂದಿಸುವ ಹೃದಯ ಅತ್ಯದ್ಭುತ ಗುಣ. ಬಹುಶಃ ಇದನ್ನೆಲ್ಲ ಕೊಂಡಾಡಲು ಆದಿಶೇಷನಂತೆ 1000 ನಾಲಿಗೆಗಳಿದ್ದರೂ ಕಡಿಮೆ ಸತ್ಯ. ಬೀದಿ ಬದಿಯಲ್ಲಿ ಬಿದ್ದು ಒದ್ದಾಡುವ ಭಿಕ್ಷುಕರು, ಮಾನಸಿಕ ಅಸ್ವಸ್ಥರು, ಪಾಲು ಬಿದ್ದ ಮನೆಯಲ್ಲಿ ಅಸಹಾಯಕರಾಗಿ ಒದ್ದಾಡುತ್ತಿದ್ದ ಮಾತೆಯರು, ವೃದ್ಧರು, ದಿವ್ಯಾಂಗ ಚೇತನರು, ಇವರನ್ನು ಗುರುತಿಸಿ ಅವರಿಗೆ ತಮ್ಮ ಸ್ವಂತ ದುಡಿಮೆಯ ಹಣದಿಂದ ಚಿಕಿತ್ಸೆ ಕೊಡಿಸಿ ಮತ್ತೆ ಕುಟುಂಬದೊಂದಿಗೆ ಸೇರಿಸಿ ಅನಾಥ ರಕ್ಷಕರಾಗಿದ್ದೀರಿ. ಬಡವರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಸೂಕ್ತ ವ್ಯವಸ್ಥೆ, ಸಹಾಯ, ಸಹಕಾರ, ಮನಸ್ಸಿಗೆ ನೆಮ್ಮದಿ ದೊರಕಿಸಿ ಕೊಡುತ್ತಾ ಬಡವರ ಬಂಧುವಾದಿರಿ. ಶಾಲೆಯ ಕದ ತಟ್ಟಲು ವಿಫಲರಾದ ಮಕ್ಕಳನ್ನು ಶಾಲೆಗೆ ಸೇರಿಸಿ ನಿರ್ಗತಿಕರಾಗಿ ಎಲ್ಲೆಂದರಲ್ಲಿ ಅಲೆದಾಡುತ್ತಿದ್ದ ದಿಕ್ಕಿಲ್ಲದ ಮಹಿಳೆಯರನ್ನು ಮಾತಾ ಸ್ವರೂಪಿಯಾಗಿ ಕಂಡು ಅವರ ಮಾನ ಪ್ರಾಣ ಕಾಪಾಡಿದ ಕರಾವಳಿಯ ಚಿನ್ನ ಅನಿಸಿಕೊಂಡಿರಿ. ಅದೆಷ್ಟೋ ಮೃತದೇಹಗಳನ್ನು ಅಂತ್ಯ ಸಂಸ್ಕಾರ, ಅದರಲ್ಲೂ ಅಪರಿಚಿತ ಅನಾಥ ನಿರ್ಗತಿಕ ಮಾತ್ರವಲ್ಲದೆ ಕೊಳೆತು ನಾರುತ್ತಿರುವ ಮೃತದೇಹಗಳನ್ನು ಯಾವುದೇ ಅಸಹ್ಯ ಅಂಜಿಕೆ ಇಲ್ಲದೆ ಅಂತ್ಯ ಸಂಸ್ಕಾರ ನೆರವೇರಿಸಿ ಅಪಘಾತ ಸಂಭವಿಸಿದ ಮರುಕ್ಷಣ ಹಳ್ಳಿ ಹಾಜರಾಗಿ ಸ್ವಂತ ಮನೆಯವರನ್ನು ಉಪಚರಿಸುವಂತೆ ಅವರ ಸೇವೆ ಮಾಡಿ ಅಗತ್ಯ ಚಿಕಿತ್ಸೆಗಾಗಿ ತುರ್ತು ಸಹಾಯ ಸಹಕಾರ ಮಾಡುವ ಮಾನವೀಯ ಹೃದಯವುಳ್ಳವರಾಗಿ ಉಡುಪಿ ರತ್ನ ಎಂಬ ನೆಗಲ್ತೆಗೆ ಪಾತ್ರರಾಗಿದ್ದೀರಿ. ತಮ್ಮ ಸಮಾಜ ಸೇವೆಯ ಅತ್ಯುತ್ಕೃಷ್ಟ ಕಾಯಕವನ್ನು ಪರಿಗಣಿಸಿ ತಮಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದು ತಮಗೆ ಸಂದ ಗೌರವ ಅನ್ನೋದಕ್ಕಿಂತಲೂ ಆ ಪ್ರಶಸ್ತಿಯೇ ಗೌರವಕ್ಕೆ ಮೆರುಗು ತಂದಿತು ಅನ್ನಬಹುದು. ತಮಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಸಿಕ್ಕಿವೆ, ಸನ್ಮಾನಗಳು ತಂದಿವೆ. ನಿಮ್ಮ ನಿಸ್ವಾರ್ಥ ಸೇವೆಗೆ ಇನ್ನೊಂದಷ್ಟು ಪ್ರಶಸ್ತಿಗಳು ದೊರಕಲಿ ಎಂಬ ಆಶಯ ಸಿಕ್ಕೇ ಸಿಗುತ್ತೆ ಅನ್ನುವ ವಿಶ್ವಾಸ ನಮ್ಮದು. ಸೂರ್ಯನಿಗೆ ಸೂರ್ಯನೇ ಸಾಟಿ, ಕೃಷ್ಣನಗರಿಯ ಅಮೂಲ್ಯ ರತ್ನ ನೀವು. ತಮ್ಮ ಬಗ್ಗೆ ಹೇಳಿದ್ದು ಅಲ್ಪವಾಯಿತು, ಹೇಳದೆ ಉಳಿದಿರುವುದು ಬೆಟ್ಟದಷ್ಟು ಸತ್ಕಾರ್ಯಗಳು ಉಳಿದು ಬಿಟ್ಟವು ಎಂಬುದನ್ನು ಹೇಳುತ್ತಾ ಸೇರಿರುವ ಸಮಸ್ತ ಅಭಿಮಾನಿ ಬಳಗ, ಸಮಾಜದ ಹಿರಿಯ ಗಣ್ಯ ಮಾನ್ಯರ ಸಮಕ್ಷಮದಲ್ಲಿ ಅತ್ಯಂತ ಗೌರವ, ಅಭಿಮಾನ, ಹೆಮ್ಮೆಯಿಂದ ಸಮರ್ಪಿಸುವ ಸನ್ಮಾನ ಪತ್ರ. ಧನ್ಯವಾದಗಳು. ವಂದನೆಗಳು ವಿಶ್ವ ಶೆಟ್ಟಿ ಅಂಬಲ್ಪಾಡಿಯವರಿಗೆ. ಮುಂದಿನ ಸನ್ಮಾನವನ್ನು ಈ ವೇದಿಕೆಯ ಮೇಲೆ ಸ್ವೀಕರಿಸಲಿಕ್ಕೆ ನಾನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ಮಿಸ್ ಕ್ವೀನ್ ಆಫ್ ಇಂಡಿಯಾ ಪುರಸ್ಕೃತೆ ಸಮೃದ್ಧಿ ವಿ ಶೆಟ್ಟಿ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಿಸ್ ಕ್ವೀನ್ ಆಫ್ ಇಂಡಿಯಾ ಪುರಸ್ಕೃತೆ ಸಮೃದ್ಧಿ ವಿ ಶೆಟ್ಟಿ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ನಾನು ಶ್ರೀ ಸತೀಶ್ ಕುಮಾರ್ ಕುಡಿಯಾಲ್ ಬೈಲಿ ಇವರಲ್ಲಿ ಕೇಳಿಕೊಳ್ತೇನೆ. ಸಮೃದ್ಧಿ ವಿ ಶೆಟ್ಟಿ ಮಣಿಪುರ ಫೈನಾನ್ಸ್ ಆಯೋಜಿಸಿದ್ದ ಮಿಸ್ ಕ್ವೀನ್ ಆಫ್ ಇಂಡಿಯಾ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡು ನಮ್ಮ ಸಮಾಜಕ್ಕೆ ಹೆಮ್ಮೆ ತಂದಿರುವ ಅಪೂರ್ವ ಪ್ರತಿಭೆ ಸಮೃದ್ಧಿ ವಿ ಶೆಟ್ಟಿ ಅವರು. ಬಳ್ಳಾರಿಯ ಹೋಟೆಲ್ ಉದ್ಯಮಿ ವಿಶ್ವನಾಥ ಶೆಟ್ಟಿ ಬ್ರಹ್ಮ ಅವರ ಹಾಗೂ ಚೇರ್ಕಾಡಿ ಮಮತಾ ಶೆಟ್ಟಿ ದಂಪತಿಯ ಸುಪುತ್ರಿಯಾಗಿರುವ ಸಮೃದ್ಧಿಯವರು ಇಂಜಿನಿಯರ್ ವಿದ್ಯಾಭ್ಯಾಸ ಮುಗಿಸಿ ಪ್ರಸ್ತುತ ಡೇಟಾ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಬ್ಯೂಟಿ ಪೇಜೆಂಟ್ ಆಗಿ ಫ್ಯಾಷನ್ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ. ಮಿಸ್ ಕ್ವೀನ್ ಆಫ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಇವರು 2023ರಲ್ಲಿ ನಡೆದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಟೈಟಲ್ ವಿನ್ನರ್ ಆಗಿ ವಿಜೇತರಾಗಿದ್ದಾರೆ. ಪ್ರತಿಭಾನ್ವಿತೆ ಸಮೃದ್ಧಿ ವಿ ಶೆಟ್ಟಿಯವರು ಫ್ಯಾಷನ್ ಲೋಕದಲ್ಲಿ ಇನ್ನೂ ಎತ್ತರಕ್ಕೇರಲಿ ಎಂದು ಹಾರೈಸೋಣ. ಹಾರ್ದಿಕ ಶುಭಾಶಯಗಳು ಸಮೃದ್ಧಿಯವರೇ. ಸಮೃದ್ಧಿ ವಿ ಶೆಟ್ಟಿ ಇವರ ಸಾಧನೆಗೆ ವೇದಿಕೆಯ ಮೇಲೆ ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ಕೂಡ ಮಾಡ್ತಾ ಇರುವಂಥ ಪುರಸ್ಕಾರ. ಈ ಮೂಲಕವಾಗಿ ತಮಗೆ ತಮ್ಮ ಪ್ರತಿಭೆ ಮತ್ತಷ್ಟು ವೇದಿಕೆಗಳಲ್ಲಿ ಬೆಳಗಲಿ ಅನ್ನುವಂಥ ಆಶಯ ವಿಶ್ವಬಂಟರ ಸಮ್ಮೇಳನದ ಈ ವೇದಿಕೆಯ ಮೇಲೆ ಸಮೃದ್ಧಿ ವಿ ಶೆಟ್ಟಿಯವರಿಗೆ ಕೂಡ ಮಾಡ್ತಾ ಇರುವಂಥ ಗೌರವ, ನಿಮ್ಮೆಲ್ಲರ ಹಾರೈಕೆಗಳು ಸಮೃದ್ಧಿ ವಿ ಶೆಟ್ಟಿಯ ಮೇಲಿರಲಿ ಅನ್ನುವಂಥ ಆಶಯದ ಮೂಲಕ ಸನ್ಮಾನ ಸ್ವೀಕರಿಸಿ ಸನ್ಮಾನವನ್ನು ಮಾಡಿದಂಥ ಎಲ್ಲರಿಗೂ ಕೂಡ
ವಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಮುಂದೆ ವೇದಿಕೆಯ ಉತ್ತರ ಮುಂಬೈ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಶ್ರೀ ಗೋಪಾಲ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಇದರಿಂದ ವೇದಿಕೆಗೆ ಈ ಫುಲಗಂಟದ ಚಾವಡಿಗರ ನೆಂಕಲು ಎದುಕೊನೊಂದಿಲ್ಲ. ಶ್ರೀ ಗೋಪಾಲ್ ಶೆಟ್ಟಿ ದಯಮಂತದ ಈ ವೇದಿಕೆಗೆ ಚಾವಡದ ಮಿತ ಬರಡು ಬಂದರಡಕ್ಕೆ ಏನೊಂದಿಲ್ಲ. ಮುಂದಿನ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ನಾನು ಶಾರ್ವಿ ಶೆಟ್ಟಿ ವಿಶ್ವ ಬಂಟೇರ್ನ ಈ ಸಮ್ಮೇಳನೋಡು ಮುಂಬೈಡು ಖಾಲಿ ಬಂಟೇರಿಗತ್ತು ತುಳು ಕನ್ನಡಿಗರಿಗೆ ಮಾತೇರಿಲ್ಲ ಪ್ರೀತಿದ ಅನ್ಯಾಯ ಅದು 4 ಸಾರಿ MP ಆದು MLA ಆದು ಕಾರ್ಪೊರೇಟರ್ ಆದು ಇಡೀ ತುಳು ಕನ್ನಡಿಗರಿಗೆ ಒಂದು ಆಧಾರ ಸ್ತಂಭ ಆದು ಎಂಕಲ್ ಮಾರ್ಗದರ್ಶಕರಾದ ಹಿರಿಯರಾದ ಇನಿ ಬರೋಡೆ ಅಣ್ಣ ಬರದ ಕುಡ್ರ ಬಲ್ಲಿ ಪನ್ನೆಟ್ಟಾದ್ರೆ ಎಲ್ಲೇ ಅರೆ ಡೆಲ್ಲಿ ಮೀಟಿಂಗ್ ಇತ್ತನಲ್ಲ ಇನ್ನು ಬಯ್ಯಾಡಾರಿಗೆ ಪೋಡು ಆಂಡಲ ನಮ್ಮೊಟ್ಟು ಬಂಟೇರ್ನ ಮಿತ್ತದ ಪ್ರೀತಿಡು ವಿಶ್ವ ಬಂಟೇರ್ನ ಮಾತಾ ಸಂಘಟನೆದ ಪರವಾದ ಯಾನಾರಿಗೆ ಸ್ವಾಗತ ಮಲ್ಪೆ ಅಭಿನಂದನೆ ಮಲ್ಪೆ ಅರೆಗೆ ನನ್ನಾತ ದೇವರು ಆಯುಷ್ಯ ಆರೋಗ್ಯ ಕೊರ್ದು ಅರ್ನ ಜೀವನ ಸಾರ್ಥಕಾಡ ಅರ್ನ ಫ್ಯಾಮಿಲಿ ಪೂರ ಎಡ್ಡೆ ಹೊಡ್ ಬಂದು ವಿಶ್ವ ಬಂಟೇರ್ನ ಜಾಗತಿಕ ಮಟ್ಟದ ಪೂರ್ವ ಬಂಟೇರ್ನ ಪರವಾದ ಅರೆಗೆ ದೇವರಡ ಪ್ರಾರ್ಥನೆ ಮಲ್ತದೆ ಇನ್ನು ಬತ್ತಿನಕ್ಕೆ ಮಸ್ತ್ ಕೃತಜ್ಞತೆಯನ್ನು ಸಲ್ಲಿಸವ ಊರ್ದ ಪೂರ BJPದ ಕುಲ್ಲ ಅಣ್ಣ ಬೈದೇರು BJPದ MLA MP ನಳಿನ್ ಕುಮಾರ್ ಬೈದೇರು ಕೋಡೆ ಭರತ್ ಶೆಟ್ಟರ್ ಬೈದೇರು ರಾಜೇಶ್ ಶೆಟ್ಟರ್ ಬೈದೇರು ಹರೀಶ್ ಪೂಂಜಾರ್ ಬೈದೇರು ಅವತ್ತಂದೆ ಗುರುರಾಜ್ ಗಂಟಿಯೋಲೆ ಬೈದೇರು ನಮ್ಮ MP ಐನ ಸಂಸದರನ್ನ ಶ್ರೀ ಮೇರೆ ಶೋಭಾ ಕರಂದ್ಲಾಜೆ ಬೈದೇರು ಇನ್ನು ಬತ್ತದ ಬಾರಿ ಪೊರ್ಲು ನಂಗೆ ಪಾತೇರಿಯರು ನಿತಿನ್ ಗಡ್ಕರಿನ ಅಣ್ಣೆಲ್ಲ ತೊಂಬರ್ಪೆ ಬಂತೇರು ಅಂಡ ಅರೆಗೆ ಪರ್ಸನಲ್ ಕಾರ್ಯಕ್ರಮ ಇತ್ತಿನ ಅದ್ರ ನಮ್ಮ ಅರೆಗೆ ಅಪ್ರೋಚ್ ಮಸ್ತ್ ತಡಾದಿತ್ತು ನಂಚಾದ ಅರೆಗೆ ಬರ್ರೆ ಹತ್ತಿಜಿ ಆಂಡಲ್ ಅರೆ ನಮ್ಮ ಇಡೀ ಮೂಜಿ ಜಿಲ್ಲೆಡ್ಲ ಸ್ವಾಗತದ ಕಟೌಟ್ ಪಾಡ್ದ ಅರೊಂದು ಎಡ್ಡೆ ಮಂತ್ರಿ ನಮ್ಮ ರಾಷ್ಟ್ರ ಮಟ್ಟದ ಮಂತ್ರಿ BJPದ ಒಂಜಿ ಗೌರವಾನ್ವಿತ ಆರೊಂಜಿ ವ್ಯಕ್ತಿ ಆರಿನ ಬೈದ ನಂಗೆ ಭಾರಿ ಸಂತೋಷ ಇತ್ತಂಡೆ ನಾನು ಒಂಜಿ ದಿನ ಏಪಲ ಲಾಸ್ಟ್ ಇಯರ್ ಗೋಪಾಲ ನಡೆ ಪನ್ಯಕ್ಕೆ ಮಹಾರಾಷ್ಟ್ರ ಸರ್ಕಾರದ ಡೆಪ್ಯೂಟಿ CMನು ಎಂಕುಲು ಏರ್ಲ ತಿಕ್ಕಂದೆ 695 ಈ ಸರ್ಲ ಬಂದೆ ಎಂದಿಗುಲು ಏರ್ಲ 10 ಜನ ಮಲ್ಲೆಜಿ ಯಾರು ಬರ್ಪೇರಿಂದೆ ಅಂಡ ಕಾರಣಾಂತರ ಬೈದಿಜೇರು ಇನ್ನು ಕುಡೋರ ಯಾನು ಗೋಪಾಲನಾಗ ಕೃತಜ್ಞತೆ ಸಲ್ಲಿಸಾವೆ ಮಾತಾ ಬೈದಿನ BJPದ MP ನಗಲಿಗೆ MLA ನಗಲಿ ಪೂರ ಕೃತಜ್ಞತೆ ಈ ಪೂರ್ತು ಸಲ್ಲಿಸಾವೆ ಕೋಡೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೈದೇರು ಮುಖ್ಯಮಂತ್ರಿನಲ್ಲಿ ದಾದ ಪ್ರಯೋಜನ ಕೇನು ಅಂತೀರಿ ಜನಗಳು ಏತೋ ಸಮಯದಿಂಚಿ ನಂಗೊಂಜಿ ಆಸೆ ಎತ್ತಿನ ನಂಗೊಂಜಿ ಇಡೀ ಸಮಾಜಗೊಂಜಿ ಸಹಕಾರ ಆಪಿನಂಚಿನ ಒಂಜಿ ವಿಶ್ವ ಬಂಟರ ಸಮ್ಮೇಳನೋಡು ಒಂಜಿ ಪ್ರಯೋಜನ ದಾದ ಅನ್ಪಣ್ಣಾಗ ನಮ್ಮ ಬಂಟೇರಿಗೆ ಒಂಜಿ ನಿಗಮ ಮಲ್ಪಂದು ಕೊಡ್ಯಾರ ಬತ್ತಿನಾಗ ಘೋಷಣೆ ಮಲ್ದೇರಿ ಅವು ಭಾರಿ ಮಲ್ಲ ನಂಗೆ ಸಂತೋಷ ಆತಂದ್ರೆ ಬೊಕ್ಕ ನಮ್ಮ 3B 2A ಮೀಸಲಾತಿ ಬಗ್ಗೆ ಗೋಪಾಲನೆಲ್ಲ ಎತ್ತು ವರ್ಷ నుంచి ಟ್ರೈ ಮಲ್ತಲೇರಿ ಮಾತ ನಮ್ಮ ಊರ್ದ ನಲ್ನಾಡು ಪ್ರತಿಯೊರ್ಲ ಟ್ರೈ ಮಲ್ತಂದುಲ್ಲೇರಿ ಅವಲ ನಂಗೆ ಮೀಸಲಾತಿ ಖಂಡಿತ ದುಮ್ಮದ ದಿನ ಒಟ್ಟು ತಿಕ್ಕೊಂಡು ಬಂದ್ರೆ ಭಾರಿ ಸಂತೋಷ ಆಪನು ನನ್ನವ್ರ ಮಾತಿರಲ್ಲ ಕೃತಜ್ಞತೆ ಸಲ್ಲಿಸಾದು ಯಾನು ಗೋಪಾಲನ ಕೊಡೋರ ಥ್ಯಾಂಕ್ಸ್ ಬಣ್ಣದು ಏನ ಸ್ವಾಗತ ರೆಡ್ ಪಾತ್ರ ಮುಕ್ತಾಯ ಅಲ್ಪ ನಮ್ಮೊಟ್ಟಿಗೂ ಪುರಂಚಿನ ಮುಂಬೈ ಉತ್ತರದ ಸಂಸದರಾಯನಂಚಿನ ಶ್ರೀ ಗೋಪಾಲ್ ಸಿ ಶೆಟ್ಟಿ ಮೇರೆಗೆ ಶಾಲ್ ಬೊಕ್ಕ ಸುವರ್ಣಿಕೆನೆ ಗೊರ್ದಾರೇನೆ ಸ್ವಾಗತ ಮಲ್ಪುರಂಚಿನ ಪೊರ್ತುವುದು ನಮ್ಮೊಟ್ಟಿಗೂ ಪುರಂಚಿನ ಶ್ರೀ ಗೋಪಾಲ್ ಸಿ ಶೆಟ್ಟಿ ಸಂಸದರು ಮುಂಬೈ ಉತ್ತರ
ಬಂಟ ಸಮಾಜದ ಪೆರ್ಮೆಯಾದ ರಾಜಕೀಯ ಕ್ಷೇತ್ರದ ಸೇವೆಯನ್ನು ಮಲ್ತೊಂದು ಪುನಂಚಿನ ಶ್ರೀ ಗೋಪಾಲ್ ಸಿ ಶೆಟ್ರಿಗೆ ಮೂಲಕ ಕೂಡ ಅವರ ಸ್ಮರಣೆಗೆ ಶಾಲ್ದ ಗೌರವನ ಸಂದಾಯ ಮಲ್ತೊಂದು ಒಂದು ಆಗತಾನೆ ಸನ್ಮಾನವನ್ನು ಗೌರವಿಸುವಂಥಲ್ಲಿ ಒಬ್ಬರು ನಮ್ಮಲ್ಲಿ ಇದ್ದಾರೆ. ಅವರನ್ನು ವೇದಿಕೆಯ ಮೇಲೆ ನಾನು ಆಹ್ವಾನಿಸಬೇಕಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಶಾರ್ವಿ ಶೆಟ್ಟಿಯನ್ನು ನಾನು ವೇದಿಕೆಯ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಶಾರ್ವಿ ಶೆಟ್ಟಿಯವರನ್ನು ವೇದಿಕೆಯ ಮೇಲೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಶಾರ್ವಿ ಶೆಟ್ಟಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಶಾರ್ವಿ ಶೆಟ್ಟಿ ಇದ್ದರೆ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ನಾವರಿಗೆ ಸನ್ಮಾನವನ್ನು ಮಾಡ್ತೇವೆ. ಬಂಧುಗಳೇ, ಯಾರ ಹೃದಯದಲ್ಲಿ ಕರುಣೆ, ಪ್ರೀತಿ, ಮಮತೆ, ಸ್ನೇಹ, ಗೌರವದ ಭಾವನೆಗಳೆಯೋ ಅವರೇ ಎಲ್ಲರಿಗಿಂತಲೂ ಅತಿ ಶ್ರೀಮಂತರು ಎಂಬ ಮಾತಿದೆ. ಅಂಥ ಒಬ್ಬ ಸ್ನೇಹಮಯಿ, ಹೃದಯ ಶ್ರೀಮಂತಿಕೆಯ, ಸರಳ ಸಜ್ಜನಿಕೆಯ ರಾಜಕಾರಣಿ, ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ ಗೋಪಾಲ್ ಶೆಟ್ರು, ಮಹಾರಾಷ್ಟ್ರದ ಆದರಣೀಯ ಲೋಕಸಭಾ ಸದಸ್ಯರು. ಶಾರ್ವಿ ಶೆಟ್ಟಿಯವರ ಸನ್ಮಾನ ಪತ್ರ ವಾಚನಕ್ಕಾಗಿ ಶಬೀನಾ ಆಳ್ವರವರು. ಶಾರ್ವಿ ಶೆಟ್ಟಿಯವರ ಮಾತೃಶ್ರೀಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶಾರ್ವಿ ಶೆಟ್ಟಿನ ಅಮ್ಮ ದಯಮಲ್ತದ ಚಾವಡಿಗ ಮಿತ ಚಾವಡಿಗ ಬೆಲೆ ಇರ್ನ ಮಗಲ್ನ ಸನ್ಮಾನದ ಈ ಸಂಭ್ರಮಡು ಇರ್ಲ ಕಣ್ಣದಿಂಜಾಲೆ. ಶಾರ್ವಿ ಶೆಟ್ಟಿ ಮೇರ್ನ ಅಭಿನಂದನಾ ಪತ್ರ. ಮಾಲಿ ಇದ್ದರೆ ತೋಟ, ತೋಟ ಇದ್ದರೆ ಹೂವಿದ್ದರೆ ಜೀವನವೆಲ್ಲ ಸಂಪು ಸಂಪು. ಫಸಲು ತಾ ಬಯಸಿದ್ದು ಕಳೆಕಿತ್ತು ನೀರೇರೆಯೋ ಮುದ್ದುರಾಮ. ಈ ಮಾತಿಗೆ ಅನುರೂಪವಾದ ಬಾಳು ಶಾರ್ವಿ ಶೆಟ್ಟಿ ಇವರದ್ದು. ಬಾಲ್ಯದಲ್ಲಿಯೇ ಪಾಠ, ಕ್ರೀಡೆ, ಪರ್ಯೇತರ ಚಟುವಟಿಕೆಗಳಲ್ಲಿ ತನ್ನನ್ನು ತಾಳು ತೊಡಗಿಸಿಕೊಂಡು ಬಾಳಿನಲ್ಲೂ ಬೆಳಕನ್ನು ಕಂಡವರು. ಸಣ್ಣ ವಯಸ್ಸಿನಲ್ಲಿ ಬಾಕ್ಸಿಂಗ್ನಲ್ಲಿ ಅಪಾರ ಆಸಕ್ತಿ ಇದ್ದು ನಿಮ್ಮ ಆಸಕ್ತಿಗೆ KR ಬಳ್ಳಾಲ್ ಇವರು ಉತ್ತೇಜನ ನೀಡಿದರು. ಇದನ್ನು ಸರಿಯಾಗಿ ಅರಗಿಸಿಕೊಂಡು ನೀವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿದ್ದೀರಿ. ಗೌರವಾನ್ವಿತರೆ, ನಿಮ್ಮ ಪರಿಶ್ರಮಕ್ಕೆ ಸರಿಯಾಗಿ ಹಲವಾರು ಪದಕಗಳು ಲಭಿಸಿರುವುದು ಸ್ವಾಗತಾರ್ಹ. ಕೇಶವ ಬಾಯಿಕಟ್ಟೆ, ಸನತ್ ಹಾಗೂ ಅಶೋಕ್ರವರ ಮಾರ್ಗದರ್ಶನದಲ್ಲಿ ಕರಾಟೆ ಸ್ಪರ್ಧೆಯಲ್ಲಿ ಮೊದಲ ಚಿನ್ನದ ಪದಕ ನಿಮ್ಮದಾಗಿದೆ. ಮಾತ್ರವಲ್ಲದೆ ಕೇರಳ ಸಾಫ್ಟ್ ಬಾಲ್ ಅಸೋಸಿಯೇಷನ್ ಮತ್ತು ಕೇರಳ ಸ್ಪೋರ್ಟ್ಸ್ ಕೌನ್ಸಿಲ್ ಹಾಗೂ ಮಲ್ಲಪುರಂ ಡಿಸ್ಟ್ರಿಕ್ಟ್ ಸಾಫ್ಟ್ ಬಾಲ್ ಅಸೋಸಿಯೇಷನ್ ಜಂಟಿ ಆಶ್ರಯದ ಕ್ವಾಲಿಕಟ್ನಲ್ಲಿ ನಡೆದ 24ನೇ ಕೇರಳದ ಜೂನಿಯರ್ ಸಾಫ್ಟ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ಗೆ ಲಜ್ಜೆ ಇಟ್ಟು ಬೆಳ್ಳಿಯ ಪದಕ ತಮ್ಮದಾಗಿಸಿಕೊಂಡಿದ್ದೀರಿ. KR ಬಳ್ಳಾಲ್ ಹಾಗೂ ದಿನಕರ್ ಅವರ ತರಬೇತಿಯಲ್ಲಿ ಕಬಡ್ಡಿಯಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡು ಅತ್ಯುತ್ತಮ ಕಬಡ್ಡಿ ಆಟಗಾರ್ತಿ ಎನ್ನುವ ಶ್ರೇಷ್ಠತೆಗೆ ಪಾತ್ರರಾಗಿದ್ದೀರಿ. 2018-19 ಸಾಲಿನ ಗ್ಲಾಡಿಯೇಟರ್ ಬಾಕ್ಸಿಂಗ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಕೇರಳ ಕಾಸರಗೋಡು ರೆವೆನ್ಯೂ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ನಲ್ಲಿ ಚಾಂಪಿಯನ್ಶಿಪ್ ಪಡೆದಿದ್ದೀರಿ. 2019-20 ಗೇಮ್ಸ್ ಚಾಂಪಿಯನ್ಶಿಪ್ನಲ್ಲಿ ಬಾಕ್ಸಿಂಗ್ನಲ್ಲಿ 65 kg ವಿಭಾಗದಲ್ಲಿ ಪ್ರಥಮ ಸ್ಥಾನ ನಿಮ್ಮದಾಗಿಸಿಕೊಂಡಿದ್ದೀರಿ. ಗೌರವಾನ್ವಿತರೆ, ಬಾಕ್ಸಿಂಗ್ನಲ್ಲಿ ನಿಮ್ಮ ಸಾಧನೆ ಅಪ್ರತಿಮವಾದದ್ದು. 2022-23ರಲ್ಲಿ ಮೈಸೂರು ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ 66ನೇ ಸ್ಕೂಲ್ ಗೇಮ್ಸ್ ಬಾಕ್ಸಿಂಗ್ ವಿಭಾಗದಲ್ಲಿ ಮಿಂಚಿದ ಬಂಟರ ಕುವರಿ ತಾವಾಗಿದ್ದೀರಿ. ಪದವಿ ಪೂರ್ಣ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೀರಿ. ಪ್ರೀತಿ ಪಾತ್ರರೇ, ಕ್ರೀಡಾಲೋಕದಲ್ಲಿ ಮಿಂಚಿದ ತಾವುಗಳು ಭರತನಾಟ್ಯ ಕ್ಷೇತ್ರದಲ್ಲಿ ಎತ್ತಿದ ಕೈ. ನಾಟ್ಯಗುರು ವಿದ್ಯಾಲಕ್ಷ್ಮಿ ಕಂಬಳಿಯವರು ನಿಮಗೆ ಸದ್ಬಲ ಆಶೀರ್ವಾದವನ್ನು ನೀಡಿರುತ್ತಾರೆ.
ಎಲ್ಲ ಸಾಧನೆಗಳ ಹಿಂದೆ ಮಣಿಪಾಲ್ ಬಾಕ್ಸಿಂಗ್ ಅಕಾಡೆಮಿಯ ಕೋಚ್ ಶಿವಪ್ರಸಾದ್ ಆಚಾರ್ಯ, ನಿಮ್ಮ ಸಾಧನೆಯ ಬೆನ್ನಬಲಾಗಿರುವ ಮಹೇಶ್ ಶೆಟ್ಟಿ ಹಾಗೂ ಶಕ್ತಿ ಪದವಿಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಪ್ರಾಂಶುಪಾಲರು, ಶಿಕ್ಷಕರು ನಿಮ್ಮನ್ನು ಕೊಂಡಾಡುವ ಪರಿ ನಿಜವಾಗಿಯೂ ಮೆಚ್ಚುವಂಥದ್ದು. ತಮ್ಮ ಸಾಧನೆಯ ಹಾದಿಗೆ ತಾಯಿ ಅನಿತಾ ಶೆಟ್ಟಿ, ಮಾವ ಯುವರಾಜ್ ಶೆಟ್ಟಿ, ಸಹೋದರರಾದ ಪವನ್ ಹಾಗೂ ದಕ್ಷ ಇವರ ಸ್ಫೂರ್ತಿ ನಿಮ್ಮ ಬಾಳಿಗೆ ಸದಾ ಬೆಳಕನ್ನು ನೀಡಲಿ. ಆರಾಧ್ಯ ದೇವರು ಹಾಗೂ ಹಿರಿಯರ ಆಶೀರ್ವಾದ ನಿಮ್ಮದಾಗಿರಲಿ ಎಂದು ಆಶಿಸಿ ನಿಮ್ಮ ಸಾಧನೆಯನ್ನು ಗುರುತಿಸಿ ಇಂದು ಅಭಿನಂದನೆಯನ್ನು ಗೌರವಿಸುತ್ತಿದ್ದೇವೆ. ಐಕಳ ಹರಿಶೆಟ್ಟಿ, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ವಿಶ್ವ ಬಂಟರ ಸಮ್ಮೇಳನ 2023. ಬಂದುಲೆ ನಮ್ಮ ತುಳುನಾಡು ರೂಢಿ ಒಂಜಿ ಪಾತೆರುಂಡು. ಆದರ್ಶ ಸಹೋದರರ ಮೆಗ್ಗಿ ಪಲಯನ ತುಳುನಾಂಡ ಕೋಟಿ ಚೆನ್ನೈರು ಲವಕೋಶರು ಪನ್ಪಿನ ಒಂಜಿ ಪಾತೆರುಂಡು. ಈ ಪಾತೆರದಾಯಿ ಉಲ್ಲೇಖ ಮಲ್ತೆ ಪಂಡ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗುರಿಕರ್ ರಾಯನಂಚಿನ ಹರೀಶನ್ನಗ್ ಪುಗೆಲು ಕೊರ್ದು ಈ ಸತ್ಕಾರ್ಯೋಡು ಮಲ್ಲ ಸೇವೆ ಸಂದವನಾರು ಮುಂಬೈದ ಉದ್ಯಮಿಲಾಯನಂಚಿನ ಕರ್ಣಿರ ವಿಶ್ವನಾಥನ್ನೇ ಪ್ರತಿಯೊಂದು ಕಾರ್ಯಕ್ರಮಗಳ ಹರೀಶನ್ನನೊಟ್ಟಿಗೆ ಬೊಂಬೈ ಹಿಡಿದು ಊರಿಗೂ ಬರ್ತದೆ ಮಾತ ಸತ್ಪಾತ್ರ ಬಂದುಲ್ನ ಇಲ್ಲಡೆ ಪೋದು ಈ ಸೇವಾ ಕೈಂಕರ್ಯವನ್ನು ಮಲ್ತೊಂದುಲ್ಲೇರು. ಜಾಗತಿಕ ಬಂಡರ ಸಂಘಗಳ ಒಕ್ಕೂಟ ನಡತೊಂದು ಬತ್ತಿನ ತಾದಿ ನೇತ ಪಯಣ ನನ್ನ ದುಂಬುಗು ವಂಚಿ ನೇತ ಬಗ್ಗೆ ಪ್ರಾಸ್ತಾಕ್ಯವಾದ ರೆಡ್ಡ ಪಾತೆರ್ರೆ ವೇದಿಕೆಗೆ ಬರೋದಿಲ್ಲೇರು. ಜಾಗತಿಕ ಬಂಟರ ಸಂಘದ ಆಯೋಜನೆ ಮಲ್ತಿನ ವಿಶ್ವ ಬಂಟರ ಸಮ್ಮೇಳನದ ಸಾಂಸ್ಕೃತಿಕ ವೈಭವದ ವೇದಿಕೆ ಸಮಾರಂಭದ ಅಧ್ಯಕ್ಷತೆ ವಹಿಸಿನ ಐಕಳ ಹರೀಶ್ ಶೆಟ್ರೆ, ಹೀಗೆಲ್ಲ ಮಾತಾಡಲ್ಲ ಮೋಕ್ಯದ ಸಂಸದರಾಯಿನ ಗೋಪಾಲಣ್ಣ, ದಾನಿಲಾಯಿನ ಪ್ರಕಾಶಣ್ಣ, ದೂರದ ಏಳು ಬೈದ ಸರ್ವೋತ್ತಮಣ್ಣ, ನಾಗರಾಜ್ ಶೆಟ್ರ, ಸಂತೋಷ್ ಅಣ್ಣ, ಬೊಕ್ಕ ವೇದಿಕೆ ಇಡ್ತಾನ ಪೂರ ಪದಾಧಿಕಾರಿಗಳ ಗಣ್ಯರ ಈ ಒಂಜಿ ಸಮಾರಂಭಗೂ ಸಾಕ್ಷಿಯಾದ ಸಾವಿರ ಸಂಖ್ಯೆಡು ಮೂಲ ಸೇರಿದಿನ ಈಗಲೇ ಮಾತರಿಗಳ ಪ್ರೀತಿಡು ಸೊಲ್ಮೇಲು ಮಲ್ತೊಂದು ಈ ಜಾಗತಿಕ ಬಂಡ ಸಂಘ ಒಕ್ಕೂಟದ ಬಗ್ಗೆ ಹೆಂಚ ನಡತ ಬೈದಿನ ಪನ್ಪಿನ ಬಗ್ಗೆ ಒಂದು 2 ನಿಮಿಷ ಪನ್ಪೇನು. ಜಾಗತಿಕ ಬಂಡ ಸಂಘ 35 ವರ್ಷ ಇತಿಹಾಸತ್ತಿನ ಒಂಜಿ ಸಂಸ್ಥೆ. ಐನಾಜಿನ ಅಧ್ಯಕ್ಷರ ನಕಲು ಅಗಲಗಲ್ಲ ಪೊರ್ತೋಡು ಅಗಲ ಬೇಲಿನ ಮಲ್ದಿರೇಟ್ ಅಲ್ತ ಬಕ್ಕ ಅಜಿತ್ ಕುಮಾರ್ ಮಾಲ್ಯಾಡಿ ಅವರು ಅಧ್ಯಕ್ಷರಾದಿದ್ದಾರೆ. ಹರೀಶ್ ಶೆಟ್ಟನ ಬೊಂಬೈದ ಅಧ್ಯಕ್ಷ ಪುಣ್ಯದಾಗ ಹರೀಶನ್ನ ಈ ಒಂದು ಜವಾಬ್ದಾರಿ ನೀರು ಗೆದ್ದನೋಡು ಬಂದು ಹರೀಶನ್ನ ನಿಲ್ಲಬಿಡೋದೈತೆ ಅಧ್ಯಕ್ಷತೆ ಮಲ್ತೇವೆ. ಜಾಗತಿಕ ಬಂಡ ಸಂಘಕ್ಕೂ ₹1 ಇನ್ಕಮ್ ಉಜ್ಜಿ ₹1 ಆಸ್ತಿ ಪಾಸ್ತಿ ಆಲಂಚ್ ಹರೀಶ್ ಶೆಟ್ಟವಿನ ಗೆದ್ದೊಂಡೇರು. ಗೆದ್ದೊನಿ ಪಕ್ಕ ಮನಿಪತೆ ಕುಲ್ಲಿನ ಒಂಜಿ ಜಯಮಾನ ಖಂಡಿತ ಆತ. ಹರೀಶ್ ಶೆಟ್ಟಿ ಪುಟ್ಟನಿ ಒಂಜಿ ಅಡ್ಡೆ ಒಂಜಿ ನಾಯಕ ಲೆಕ್ಕ ಪುಟ್ಟಿದ್ದಾರೆ. ಬೊಂಬೈ ಬಣ್ಸಕೊಂಡು ಪೂರ್ತಾದ ಬೇಲೆ ಮಲ್ದೇರು ಈತ ಅಧ್ಯಕ್ಷತೆ ಗೆದ್ದೊಂಡು ನಾನು ಯಾರು ಪಂಡೇರು ಯಾನು ಆರ್ಥಿಕವಾದ ಸಂಕಷ್ಟೋಡು ಪುನಂಚಿನ ನಮ್ಮ ಸಮಾಜದ ಕಲೆಗೆ ನೂದು ಇಲ್ಲಿ ಕಟ್ಟಿಕೊರ್ಪೆ ಅಂತ ಒಂಜಿ ಭಾಷಣ ಘೋಷಣೆ ಮಲ್ತೇನೆ. ಅದ ಎಂಕುಲು ಪಿರಬನ್ನ ಬಂಡ ನೂದು ಇಲ್ಲಿ ಏಪ ಮಲ್ತು ಕೊರ್ಪಿನ ಮಂದು ಅಂಡ ಇನ್ನಿಕ್ಕೆ 300 ಜಾಸ್ತಿ 320 ಇಲ್ಲಿ ಇದ ಮುಟ್ಟ ಅಂಡು 300 ಜಾಸ್ತಿ ಇಲ್ಲಿ ಕೊರೆದು ಕಟ್ಟಿಕೊಂಡು 10 ರೂಪಾಯಿ ಇಲ್ಲದ ಬೇಲೆ ಚಾಲುಂಡು ನಮ್ಮಡ ನನ್ನ ಒಂಜಿ 400 ಫೈಲ್ ಆರ್ಥಿಕ ಸಂಖ್ಯೆ ಪಿರತ್ತಿನ ಇಲ್ಲ ಬಡ ನಮ್ಮ ಸಮಾಜದಾಗೆಲ್ಲ ನಲ್ಲ ಉಂಟು. ಅವಿನ್ನ ಸ್ಲೋ ಬೈ ಸ್ಲೋ ಮಲ್ತೊಂದುಂಡು ನೆಕ್ ಪೂರ ದಾನಿಲ್ನ ಪೂರ ಸಹಕಾರ ಕಾರಣ ದಾನಿಲ್ ಕೊರ್ತಿನ ಒಂಜೊಂಜಿ ರೂಪಾಯಿನ
ಓಲ್ಲ ₹1 ವೇಸ್ಟ್ ಮಲ್ಪಂದ ಇನ್ನಿಗೆ ಎಲ್ಲರೂ ಇನಿ ಈತ್ ಮಲ್ಲ ಸಮ್ಮೇಳನ ಮಲ್ಪನ ಖರ್ಚೇ ತಾಪಡು ಅವಿನ ಪಾಪದ ಕಲೆ ಖರ್ಚು ಮಲ್ಪಲ್ಲ ದಾನ್ ಈ ಸಮ್ಮೇಳನ ಪೂರ ನಂಗೆ ಬಂಟೆರೆಗೆ ಗೌಜಿ ಗದ್ದೆಲ್ಲ ಪೂರ ಪೂಡುತ್ತಿನ ದಯಪಡೆ ಸಮ್ಮೇಳನ ಮಲ್ತೆ ಜನಕ್ಕೂ ಎಗ್ರಿಸು ಲಕ್ಕೂಜೇರು ನನ್ನೊಂದಕ್ಕೆ ಇತ್ತ ಈ ನೆಟ್ಲ ಒಂಜಿ ಸಾಧಾರಣ 1 ಕೋಟಿ ವರ್ಪಿನ ಒಂಜಿ ಯೋಜನೆ ಹರಿಸೆಟ್ಟ ಉಂಡು ಅಲ್ದ ಪಕ್ಕ ಇಲ್ಲಿ ವಸತಿ ಯೋಜನೆ ಉಂಡು ಅಲ್ತ ಶಿಕ್ಷಣಗೂ ನಮ್ಮ ಸಮಾಜದ ಜೋಕುಲಿಗೆ ಶಿಕ್ಷಣ ವಂಚಿತಾರ ಬಲ್ಲಿ ಪಣದು ಏರೇ ಬತ್ತನ ಅಕಲ್ನ ಪೂರ ಸಂಪೂರ್ಣ ಶಿಕ್ಷಣದ ವ್ಯವಸ್ಥೆ ಮಲ್ದನು ಇನ್ನು ಯಥ ಜೋಕುಲು ಆಜುಂದುಗೆ ಎತ್ತ ಜೋಕುಲು ನಮ್ಮ ಟೂಲಿಯರು ಅವು ನಮ್ಮ ಒಂಜಿ ಮಲ್ಲ ಒಂಜಿ ಮಹತ್ವದ ಸಾಧನೆ ಅಲ್ತೊಕ್ಕ ಸಾಧಾರಣ 1,000 ಮದ್ಮೇರ ಏತ್ ಬಂಗಂಡು ನಮ್ಮ ತೂಪೋಲಿಗಳು ಆಫೀಸಡು ಮದ್ಮೇಪಿನ ಪುಂಡಿ ಜೋಕುಲೇ ಬತ್ತದ ಪಾಪ ಚೆಕ್ ಮತ್ತು ಮುಪ್ಪೇರು ಇಲ್ಲೊಂಜಿ ಚೆಕ್ಕೊಂಡು ಪಿನಲ್ಲ ವ್ಯವಸ್ಥೆ ಇಜ್ಜಿ ಪಾಪ ಇಜ್ಜಿರಲ್ಲ ಅಕಲ್ಲ ಅಂಚಿನ 1,000 ಜೋಕುಲೆಡ್ ಹೆಚ್ಚಿ ಮದ್ಮ ಮಲ್ಪನಕ್ಕೆ ಏನಿಗೆ ಸಹಕಾರ ಮಲ್ದನು ಹಾಸ್ಪಿಟಲ್ ಪುನಗ ಬಿಲ್ ಕಟ್ಟಂದ ಪುನಲ ಕೊರ್ಪುಜೇರೋಳು ಅಂಚಿನ ಕುಲ್ ಬಲ್ಪೇರು ಆಫೀಸಿಗೆ ಈಗ ಅದಾಗದಾಗನೇ ಆ ಚೆಕ್ ಸ್ಯಾಂಕ್ಷನ್ ಮಲ್ತದ್ದು ಕೊರ್ಪಿನ ಒಂಜಿ ವ್ಯವಸ್ಥೆ ಉಂಟು ಏತೋ ಜನ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಸಾಧ್ಯ ಹಚ್ಚಿ ಅಂಚಿನ ಕಲೆಗೆ ಅವಿನ ಪೂರ ಬಂದ್ರೆ ಅಭಿಜಿ ತನಿಗೂ ಸಾಧಾರಣ ಸಾಕ್ಷ್ಯ ಚಿತ್ರ ತುಯ್ಯರು ಪ್ರತಿಭಾ ಪುರಸ್ಕಾರ ಎಡ್ಡೆ ಕ್ರೀಡಾಪಟು ನಗಲೆಗಾಡು ಎಡ್ಡೆ ಒಂಜಿ ನಮ್ಮ ಕವಿ ನಗಲೆಗಾಡು ಅಂಚಿನ ಪೂರ ಓಪಿನ ಪುಸ್ತಕ ಬರೆಪಿನ ನಗಲೆಗಾಡು ಅವೇನು ಮಲ್ಪರ ಅಂಚಿನ ಬೋಡ್ತಾತಿ ಸಹಕಾರ ಇನಿ ನಮ್ಮ ಈ ಸಂಸ್ಥೆ ಕೊರೊಂದುಂಡು ವಿಶೇಷವಾದ ಬುಕ್ಕೊಂಜುಂಟು ದಯಪಂಡ ನಮ್ಮ ಇಟ್ಟು ಎಂಗುಲ್ದ ಕೆಲವು ಪ್ರತಿ ಒಂಜಿ ಇಲ್ಲಾಗಲೇ ಎಂಗುಲು ಏತ್ ಇಲ್ಲಗಟ್ಟದ ಪ್ರತಿ ಒಂಜಿ ಇಲ್ಲಾಗಲೇ ಎಂಗುಲು ವಿಸಿಟ್ ಕೊರ್ತಾ ಅವಳು ಪೋನಾಗ ಒಂಜಿ ಪ್ರಾಯದಗುಲು ಪೇರು ಜೈದ್ ನಗಲೆ ಲಕ್ಕರೆ ಪೂಜಿ ಏರ್ಲೈಜರ್ ಇಲ್ಲ ಕೇಂದ್ರ ಇಜ್ಜಿ 1-2 ಜನ ಪೂನು ಪ್ರಾಯದಗುಲು ಅಗಲಿಗೆ ₹1 ಇನ್ಕಮ್ ಉಜ್ಜಿ ಒಣಸಿಗೆ ಹತ್ತಿಜ್ಜಿ ಎಲ್ಲ ಬರಿತವ್ರು ಕುರಿಯಾಡ ಮಾತಾಡತ್ತೆ ಅಂಚಿನ ಸಾಧಾರಣ ಒಂಜಿ ಹಚ್ಪೊಡ್ದು ಎಲ್ಪ ಇಲ್ಲಾಗಿ ಇನ್ನು ನಮ್ಮ ತಿಂಗಳು ₹10,000 ಕಡೆಪಡ್ದು ರೇಷನ್ ಪಾರ್ಟ್ ಅಂಚಿನ ವ್ಯವಸ್ಥೆ ಎಲ್ಲ ಮಲ್ದ ಹರಿಶೆಟ್ನ ಒಂಜಿ ಮಲ್ಲ ಯೋಜನೆ ಎತ್ತದು ಈ ಒಂಜಿ ಕಾರ್ಯ ಯಾನ್ ಮಲ್ಪುರಂಚಿನ ಒಂಜಿ ಸಮಾಜ ಸೇವೆ ಖಂಡಿತ ಇಡೀ ಉಂತರ ಬಲ್ಲಿ ಮುಂದುವರಿಸಾನು ವೆಂಚ ಪ್ರತಿ ತಿಂಗಳು ₹30-35 ಲಕ್ಷ ನಮ್ಮ ಡಿಸ್ಟ್ರಿಬ್ಯೂಷನ್ ಭಾರತೀಯ ಸಂಘ ಸೊಡುತ್ತಿನ ಕಲಿಪುರ ಅವಿನ ಉಲ್ತು ಮಲ್ಪುನು ಪಂಪಿನ ಒಂಜಿ ಆಲೋಚನೆ ಒಂದು ಏಪಲ ಉಂತರ ಬಲ್ಲಿ ಒಂದು ನಿರಂತರವಾದ ನಮ್ಮ ಸಮಾಜಡು ನಡಪಡು ಪಂಪಿನ ಒಂಜಿ ವಿಷಯಡು ಎಂಕುಲು ಏಪಲ ಪುನಃ ಹರಿಸೆಟ್ ಪನುತ್ತೇರು ಅಲ್ಲ ಅಕಲ್ನ ಭವನ ಆಂಡು ಮೊಗಲ್ನ ಭವನ ಆಂಡು ನಮ್ಮ ಉಚ್ಚಿಲಾಡಿ ನಮ್ಮಗೆಲ್ಲ ಆಯ್ನ ಭಾರಿ ಖುಷಿ ಪಡಕಲ್ಲ ಭಾರಿ ಹೆಮ್ಮೆ ಪಡಕಲ್ಲ ಬಗ್ಗೆ ನಂಗೆ ಮೊಗವೀರ ಭವನ ಆಂಡು ಅದು ಹರಿಸೆಟ್ ಏಪಲ ಅದಲ್ಲ ಮೊಗವೀರ ಭವನ ಆಂಡು ಏತು ಲಾಯ್ಕೆ ವಿಶ್ವಾಸ ನಮ್ಮ ಏಪ ಮಲ್ಪರೆ ಅಂದು ಎన్ని ನಡೆದು 1 ತಿಂಗಳು ಪಕ್ಕ ಇನ್ನು ಸದಾಶಿವ ಶೆಟ್ಟರ್ ಕನ್ಯಾನ ₹500 ಕೋಟಿ ಕೊಡ್ದು ಆ ಜಾಗ ನಂಗೆ 1 ಎಕರೆ 22 ಸೆನ್ಸ್ ಜಾಗ ಎತ್ತು ಕೊಡ್ತೇರು ಐಟ್ ಒಂಜಿ ಓಪನ್ ಲಾಂಜ್ ಮಲ್ತದು ಬರೀಟ್ ಒಂಜಿ ಕಿಂಜಿ ಒಂಜಿ ಹೋಟೆಲ್ ದಂಚ ಮಲ್ತದು ಒಂಜಿ ತಿಂಗಳು ₹1 ಕೋಟಿ ವ್ಯವಸ್ಥೆ ಹೊತ್ತ ತಿಂಗಳು ₹10 ಲಕ್ಷ ಕೊರ್ಪಿನ ವ್ಯವಸ್ಥೆ ಅವಳು ಖಂಡಿತ ಅప్పుడు ನಾನು ದುಂಬುದಿನೊಟ್ಟು ಅಲ್ದಕ್ಕ ಹೆಚ್ಚಿಗೆ ಏನು ಪಾತಾರೆ ಪೂಪುಜಿ ಇನ್ನು ಆಲ್ರೆಡಿ ಲೇಟ್ ಆಗ್ತದೆ 2 ಸಮ್ಮೇಳನ ಆಂಡು ಸಮ್ಮೇಳನ ಆಂಡು ಕೋಡದ ಒಂಜಿ ಪ್ರೊಸೆಷನ್ ಇದ್ರ ಬಗ್ಗೆ ಪೂರ ಅಧ್ಯಕ್ಷರು ಪಾತಿರ್ವೇರು ನಮ್ಮ ಈ ಸಮಾಜ ಸೇವೆ ಖಂಡಿತ ನಡತೊಂದು ಪಡು ದೊಡ್ಡ ಕೊರದು ಇಂಚ ಒಂಜಿ ಕಾರ್ಯಕ್ರಮ ನಿರಂತರ ನಡಪಲಿಕ್ಕೆ ಸಹಕಾರ ಮಲ್ಪಲೆ ಪಣದು ಎನ್ನೆರಡು ಪಾತಿನ ಮುಗಿಪ ಧನ್ಯವಾದ ಸೊಲ್ಮೇಲು ನವನೀತಣ್ಣ ಶ್ರೀಯುತ ವಿಶ್ವನಾಥಣ್ಣ ಬಂದುಲೆ ಇಲ್ಲು ಅರಮನೆ ತಲೆಕ್ಕೆತ್ತನ ಯಾರೊಂದಿಗೆ ಅಂಡ ಉಡಲ್ಲ ಅರಮನೆ ತಲೆಕ ಬೋರ್ಡು ಪನ್ಪುನಂಜಿ ಪಾತೆರುಂಡು ಅಪಗನೆ ಜೀವನ ಗೊಂಜಿ ಬೆಲೆಗೆ ಬದುಕು ಗೊಂಜಿ ಅರ್ಥಗೆ ಈ ಪಾತೆರ ದಾಯ ಪಂಡನ ಅಂಡ ಕರ್ನಿರೆ ವಿಶ್ವನಾಥ ಶೆಟ್ರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಆ ಒಕ್ಕೂಟಗೂ ಕರ್ನಿರಡು 1 ಎಕರೆ ಜಾಗನು ಒಂಜಿ ದಾನವಾದ ಕೊರ್ದು ಒಕ್ಕೂಟದ ಮಾತ ಸೇವಾ ಚಟುವಟಿಕೆಗಳು ಆರು ಕೈ ಜೋಡಿಸೈ ನಂಚಿನ ಒಂಜಿ ಮಹಾದಾನಿಯ ದುಲ್ಲೇರು ಅರ್ನ ಪ್ರತಿಯೊಂಜಿ ಕೆಲಸಗಳ ಸಾಕಾರ ಕೊರ್ಪನಾರು ಅರ್ನ ಧರ್ಮಪತ್ನಿ ಶ್ರೀಮತಿ ಲತಾ ವಿಶ್ವನಾಥ್ ಶೆಟ್ರು ಅರೇನ ಆತ್ಮೀಯವಾದ ವೇದಿಕೆಗೆ ಎದ್ಕೊಂಡೊಂದುಲ್ಲೆ ಇತ್ತೆ ಈ ದಂಪತಿಲೆಗೆ ಒಕ್ಕೂಟದ ಪರವಾದ ಒಂಜಿ ಮಾನಾದಿಗೆ ಮಲ್ಪುನಂಚಿನ ಕ್ಷಣ ಈ ಮಾನದಿಗೆ ಮಲ್ಪುನಂಚಿನ ವಿಚಾರ ವಿಶ್ವನಾಥನ ಗೊತ್ತಿಜ್ಜಿ ಹರೀಶನೇನೆ ಈ ಒಂಜಿ ಸಂದರ್ಭಡು ಅರ್ನ ಸೇವೆಯನ್ನು ಗುರುತಿಸಾದ ಈ ವಿಶ್ವ ಸಮ್ಮೇಳನಡು ಮಾತೇರ್ನಲ್ಲ ಸಮಕ್ಷಮಡು ಅವರಿಗೆ ಮಾನದಿಗೆ ಮಲ್ಪಡು ಪನ್ಪಿನ ಸಂಕಲ್ಪಡು ಅರ್ನ ಮಾನದಿಗೆ ಈ ಒಂಜಿ ಪುರ್ಲ ಚಾವಡ್ ನಡತೊಂದುಂಡು ವಿಶ್ವನಾಥನ ದುಂಬುದ ಉದ್ಯಮಡು ಆರು ಮುಂಬೈಡ್ ಒಂಜಿ ಉದ್ಯಮಿಯಾದ ಮಲ್ಲ ಪುದರ್ ಮಲ್ತಿನಾರು ನನಾತ್ ಅರ್ನ ಉದ್ಯಮಡು ಪ್ರಗತಿ ತಿಕ್ಕಡು ಆರು ಶ್ರೇಷ್ಠ ಉದ್ಯಮಿಯಾದ ನಮ್ಮ ಸಮಾಜಗಳು ಎಡ್ಡೆ ಪುದರ್ ಕನವಡ್ ಮಾತ್ರ ಒಕ್ಕೂಟದ ಪ್ರತಿಯೊಂಜಿ ಕಾರ್ಯಕರುಡ್ಲ ನನಾತ್ ಅರ್ನ ಕೊಡುಗೆ ತಿಕ್ಕಡ ಪನ್ಪಿನ ಆಶಯದೊಟ್ಟಿಗೆ ಸೇರಿಂಚಿನ ನಿಕ್ಕಲ ಮಾತೆರಲ್ಲ ಅಭಿಮಾನದ ಕರತಾಡನ ಈ ಒಂಜಿ ಸಂದರ್ಭಡು
ಬಂಧುಲೆ ಈ ಒಂಜಿ ಪೊರ್ಲಕಂಟದ ವಿಶ್ವ ಸಮ್ಮೇಳನ ಸಹಸ್ರ ಜಂಕೆಡಿಕಲು ಸೇರ್ದಾರು ಮಾತ್ರ ಎತ್ತು ನಮ್ಮ ಕುಡ್ಲ ಅಂಚನೆ ಅಭಿಮತ ಟಿವಿ ಬೇತೆ ಬೇತೆ ಚಾನೆಲ್ ಮುಖಾಂತರವಾದ ವಿಶ್ವವ್ಯಾಪಿಯಾದ ಲಕ್ಷೋಪಲಕ್ಷ ಜನಕ್ಕೂ ಈ ಒಂಜಿ ಕಾರ್ಯಕ್ರಮ ವೀಕ್ಷಣೆ ಮಲ್ತೊಂದುಲ್ಲೇರು ನಮ್ಮ ಮಾತ ಒಂಜಿ ಪೊರ್ಲುದ ಗುತ್ತುದ ಚಾವಡಿದ ಎದುರುಡು ಕೊಲ್ಲುದ ಈ ಪಾತ್ರ ದಾಯ ಬಂಡ ಈ ಪೊರ್ಲುದ ಒಂಜಿ ಗುತ್ತುದ ಇಲ್ಲನ ಮೂಲ ನಿರ್ಮಾಣ ಮಲ್ತಿನಾರು ಒಂಜಿ ವೇದಿಕೆ ನಿರ್ಮಾಣ ಮಲ್ತ ಸಾಕಾರ ಮಲ್ತನ ಸಾಯಿರಾಧ ಗ್ರೂಪದ ಮುಖ್ಯಸ್ಥರನಂಚಿನ ರವಿ ಅಣ್ಣನ ಮಾರ್ಗದರ್ಶನೋಡು ಅರ್ನ ಒಡಪೊಟ್ಟಿನ ಅರ್ನಂಚನ ಶ್ರೀಯುತ ಮನೋಹರನ್ನೇ ಅಂಚನೆ ಅರ್ನ ಸಾಧರ್ಮಿಣಿ ಅನುರಾಧಕ್ಕ ಮಗೆ ಸಿದ್ಧಾರ್ಥ್ ಮುಕ್ಲೇನ ಮಾತಿರೆಲ್ಲ ಆತ್ಮೀಯವಾದಿ ಅನ್ನೋ ವೇದಿಕೆಗೆ ಎದ್ಕೊಂಡೊಂದಿಲ್ಲ ಮನೋಹರಣ್ಣ ಇರ್ನ ಧರ್ಮಪತ್ನಿ ಸಮೇತವಾದ ಮಗೆ ಸಿದ್ಧಾರ್ಥನೊಟ್ಟಿಗೆ ಇರೋ ವೇದಿಕೆಗೆ ಬರೋಡು ಒಂಜಿ ಪ್ರಕಟಣೆ KA 19 MH 1491 KA 19 MH 1491 ಅದೊಂದು ವಾಹನ ದಾರಿಯಲ್ಲಿದೆ, ಆಂಬ್ಯುಲೆನ್ಸ್ ಬರಲು ಅಡಚಣೆಯಾಗಿದೆ. ದಯವಿಟ್ಟು ಕೂಡಲೇ ತೆರವುಗೊಳಿಸಬೇಕು, ತಕ್ಷಣ ತೆರವುಗೊಳಿಸಬೇಕು. KA 19 MH 1491. ಬಂದುಲೆ ತೆರಿನಕ್ ಒಂಜಿ ಪಾತೆರ ಪನ್ಪೇರು ದಿಂಜ ಬೆಲೆತ ವಸ್ತುಲು ದಿಂಜ ಜನಟ ಉಂಡುಗೆ ಆಂಡ ಬೆಲೆ ಕಟ್ಟರ ಒಂದಿನ ಗುಣ ಕೆಲವು ಜನಕಲೆಡುಂಡುಗೆ ಅಂಚಿನ ಒಂಜಿ ಗುಣವಂತೆ ಹೃದಯವಂತೆ ಬಂಟ ಸಮಾಜದ ಒಂಜಿ ಶ್ರೇಷ್ಠ ಉದ್ಯಮಿ ಶ್ರೀಯುತ ಮನೋಹರ ಶೆಟ್ರು. ಈ ಒಂಜಿ ಸಂದರ್ಭಡು ನಂಗೆ ಸಾಕಾರ ಕೊರ್ದು ಪೊರ್ಲದ ಒಂಜಿ ವೇದಿಕೆಗೆ ನಿರ್ಮಾಣ ಮಲ್ಪನಲ್ಪ ಅರ್ನ ಕೊಡುಗೆ ಮಲ್ಲಂಡು ಅರ್ನ ಸೇವೆದ ಬಗ್ಗೆ ಸಾಕಾರದರ್ಶಿ ಐನಂಚಿನ ನಮ್ಮ ಚಂದ್ರಶನ್ನೇ ಎರಡು ಪಾತ್ರ ಬಂದ್ಪೇರು. ಆತ್ಮೀಯರೇ, ಇನ್ನು ವೇದಿಕೆದ ಮಿತ್ರದ್ದು ಬಾರಿ ಪೊರ್ಲದ ಒಂಜಿ ಗುತ್ತುದ ಅರಮನೆ ನಿರ್ಮಾಣ ಆತನ ನಮ್ಮ ಮಾತೆರ್ಲ ಖುಷಿ ಪಡ್ಪಿನಂಚಿನ ಕರಿಣ 15 ದಿನೊಡ್ದುಂಚಿ ನೆತ್ತ ಪಿರ ಹೊಡೆದು ನಿರಂತರವಾದ ಬೇಲೆ ಮಲ್ತದು ಇಡೀ ಜಗತ್ತಿಗೆ ಈ ಒಂಜಿ ಗುತ್ತುದ ಅರಮನೆಯನ್ನು ತೋಜಿಪಾಯಿನಂಚಿನ ರವಿಯಣ್ಣನ ಮಾರ್ಗದರ್ಶನಡು ಮನೋಹರನ್ನೇ ಬೊಕ್ಕ ಅರಿಣ ಬುಡದಿ ಅನುರಾಧಕ್ಕ ಐದಲ ಮುಖ್ಯವಾದ ಅರ್ನ ಮಗೆ ಸಿದ್ಧಾರ್ಥ್ ಕರಿಣ 15 ದಿನೊಡ್ದುಂಚಿ ಈ ಜಾಗಡು ದೊಂಬುಡು ನುಂಗೊಂದು ಈ ಒಂಜಿ ಈತ್ ಪೊರ್ಲುದ ಅರಮನೆ ನಿರ್ಮಾಣ ಮಲ್ಪರೆ ಮಲ್ಲ ಪ್ರಯತ್ನ ಮಲ್ತಿನಾರು. 10-15 ದಿನೊಟ್ಟು ಈ ಜಾಗಡು ಐತ ಸ್ಕೆಚ್ಚಿನ ಮಲ್ತದು ಆ ರೀತಿ ಐತ ರೂಪುರೇಷೆ ಬೋರ್ಡು ಪಂಡದು ಮನಸ್ಸು ಒಂದು ಈ ಪೊರ್ಲುದ ಅರಮನೆನ ಅರಣ ತಂಡ ನಿರ್ಮಾಣ ಮಲ್ತದುಂಡು. ನಮ್ಮ ಈ ಒಂಜಿ ಕಲೋತ್ಸವ ಬೊಕ್ಕ ಜಾಗತಿಕ ಬಂಟರ ಸಮ್ಮೇಳನಗು ಒಂಜಿ ಮೆರುಗು ಕೊರ್ಪಿನಂಚಿನ ಒಂಜಿ ಮಲ್ಲ ವೇದಿಕೆಯನ್ನು ನಿರ್ಮಾಣ ಮಲ್ತಿನಂಚಿನ ಮನೋಹರನ್ನೇ ಅರಣ ಬಡದಿ ಅನುರಾಧಕ್ಕ ಅರ್ನ ಮಗೆ ಸಿದ್ಧಾರ್ಥಕ್ಕೆ ನಮ್ಮ ಒಕ್ಕೂಟದ ಪರವಾದ ಈ ಒಂಜಿ ಜಾಗತಿಕ ಸಂಗೋಲನ ಇನಿ ಸಮ್ಮೇಳನದ ಪರವಾದ ಯಾನು ಹೃದಯಪೂರ್ವಕವಾದ ಅಭಿನಂದನೆ ಬೊಕ್ಕ ಕೃತಜ್ಞತೆಯನ್ನು ಸಲ್ಲಿಸಾವೆ. ಜೊತೆ ಕಾರ್ಯದರ್ಶಿ ನೆಂಚಿನ ಶ್ರೀ ಚಂದ್ರಶೆಟ್ಟಿ ರಂಗೋಲಿ ಮೇರೆಗೆ ಸೊಲ್ಮೆ ಸನೇತ ಮಲ್ತಂದು ಬಂದುಲೆ ತನಗಾದ ಅರ್ಲುನಿ ಪೂವತ್ತಿಗೆ ತನಗಾದ ಅರ್ಲುನಿ ದೀಪ ಅತ್ತಿಗೆ ತನಗಾದ ಬದುಕುನ ಬದುಕೆ ಅತ್ತಿಗೆ ಈ ಪಾತೆರ ದಾಯ ಪಂಡ ಪಂಡ ನಮ್ಮೊಟ್ಟಿಗೆ ನಮ್ಮ ಸಮಾಜದ ಒಂಜಿ ಶ್ರೇಷ್ಠ ರಾಜಕಾರಣಿ ಅದ್ಭುತ ಸಾಧಕ್ಕೆ ಶ್ರೀಯುತ ಗೋಪಾಲ್ ಶೆಟ್ರುಲ್ಲೇರು ಮೆರ್ನ ಬಗ್ಗೆ ನಂಗೆ ಭಾರಿ ಅಭಿಮಾನದಾಯ ಪಂಡ ಮಹಾರಾಷ್ಟ್ರದ ರಾಜ್ಯೋಡು ಲೋಕಸಭಾ ಚುನಾವಣೆಡು ಅತಿ ಹೆಚ್ಚು ಅಂತರಡು ಗೆಲ್ತಿನ ಒಂಜಿ ಪೆರ್ಮೆ ನಮ್ಮ ಗೋಪಾಲಣ್ಣಗೆ ಸಂದುಂಡು. ಕರಿನ ವರ್ಷ ಮುಂಬೈಡ್ ನಡತಿನಂಚಿನ ವಿಶ್ವ ಸಮ್ಮೇಳನ ಅಲ್ತ ಉಪಮುಖ್ಯಮಂತ್ರಿಲೇನು ಆ ಒಂಜಿ ಸಮಾರಂಭ ಆಹ್ವಾನ ಮಲ್ತದ ಐಕೊಂಜಿ ಪುರ್ಲುಡು ಕನತನಾರು ಗೋಪಾಲನ್ನೇ ಬಂಟ ಸಮಾಜದ ಹೂವೇ ಕಾರ್ಯತಂಡಲ ಹರೀಶಣ್ಣನ ನೇತೃತ್ವದ ಒಕ್ಕೂಟಗೂ ಬಾರಿ ಸಾಕಾರ ಕೊರ್ದು ನಮ್ಮ ಸಮಾಜಕ್ಕೊಂಜಿ ಮಲ್ಲ ಪುದರ ಕನತಿನಂಚಿನ ಗೋಪಾಲಣ್ಣನ ಇತ್ತ ಭಿನ್ನಾದಿಗೆದ ಮದಿಪು.
ನಮಸ್ಕಾರ. ಜಾಗತಿಕ ಬಣ್ಣ ಸಂಘದ ಅಧ್ಯಕ್ಷ ಏನಾರು ನಮ್ಮ ಮಾತೆಯನ್ನ ಪ್ರೀತಿದ ಆಯ್ಕಲ್ ಹರೀಶನ್ನೇ, ವೇದಿಕೆಗೆ ಉಪಸ್ಥಿತ ಬಂಜಾರ ಪ್ರಕಾಶ್ ಶೆಟ್ಟಿ, ವರುಡೈ ಪ್ರವೀಣ್ ಶೆಟ್ಟಿ, ಆನಂದ್ ಶೆಟ್ಟಿ, ಸರ್ವೋತ್ತಮ್ ಶೆಟ್ಟಿ, ಮೀರಾ ಭಾईंदर अरविंद शेट्टी, कर्णेर विश्वतन्ने, महेश शेट्टी, इंद्राली जयकर शेट्टी, चंद्रा शेट्टी, संतोष शेट्टी, बक माता ऊरुड्ದು ಪರ ಊರುಡ್ದು ಬೈದಿನೇರ್ ಮಾತಾ ಪ್ರತಿಷ್ಠಿತ ಗಣ್ಯರು ಈ ಸಭೆಗೆ ಈತ ಮಲ್ಲ ಸಂಖ್ಯೆಡು ಉಪಸ್ಥಿತ ಬಂಧು ಭಗಿನಿಯರೇ, ಯಾನು ನಿಗನ ಲೆಕ್ಕೊಡ್ದು ಎಣ್ಣೆ ಲೆಕ್ಕೊಡ್ದು ಮಾತಾ ಊರುಡ್ದು ಪರ ಊರುಡ್ದು ಬೈದಿನ ಮಾತೆಯನ್ನ ಲೆಕ್ಕೊಡ್ದು ಹರೀಶ್ ಅಣ್ಣಗ್ಲ ಕಾರಣ ಎಂಟೈರ್ ಟೀಮಿಗೆ ಮಸ್ತ್ ಮಸ್ತ್ ಧನ್ಯವಾದ ಕೊರ್ಪೆ, ಅವ್ರನ್ನ ಅಭಿನಂದನೆ ಮಲ್ಪುವೆ. ಹರೀಶ್ ಅಣ್ಣಗೆ ಭಾವಿ ಕಾಲೋಡು ನೆಡ್ಲ ಹೆಚ್ಚ ಬೇಲೆ ಎಡ್ಡೆಡ್ಡ ಬೇಲೆ ಅವ್ರನ್ನ ಕೈಟ್ ಆಡು ಬಂದು ದೇವಡ ನಟೊಂದು ಹರೀಶ್ ಅಣ್ಣಗೆ ಮಸ್ತ್ ಮಸ್ತ್ ಶುಭೇಚ್ಛೆಗಳನ್ನು ಕೊರ್ಪೆ. ಎಂಕ ಅಭಿಮಾನ ಗರ್ವದ ವಿಷಯ ಪಂಡ ಎಂಕೊಲ್ ಬೊಂಬಾಯ್ಡ್ ಒಂಜೆ ತಾಲೂಕೋಡು ಬೊರಿಲಿಡು ಉಂತಾರೆ ಯಾನೆ ಅನ್ನ ಬೈಲೋಡು ಮಿತ್ತದ್ದು ಪೋಂದ್ ಅಂಚೆನೆ ಹರೀಶ್ ಅನ್ನೆಲ್ಲ ಮುಂಬೈ ಬಣ್ಣ ಸಂಘೋಡು ಸ್ಪೋರ್ಟ್ಸ್ ಚೇರ್ಮನ್ ಆನಾಗ 1998-99 ಮುಂಬೈದ ಡೆಪ್ಯೂಟಿ ಮೇಯರ್ ಆನಾಗ ಯಾನು ಆ ಪ್ರೋಗ್ರಾಮ್ ಹೋದಿತ್ತೆ. ಐದು ಬೊಕ್ಕ ಹರೀಶ್ ಅನ್ನೆ ಮುಂಬೈ ಬಣ್ಣ ಸಂಘದ ಅಧ್ಯಕ್ಷರಾಯರು ಮಸ್ತ್ ಎಲ್ಲ ಪ್ರಯಾಡಿ ಅಧ್ಯಕ್ಷ ಆಯಿ ಬೊಕ್ಕ ಮಸ್ತ್ ಮತ್ತು ಬಣ್ಣ ಸಂಘದ ಡೆವಲಪ್ಮೆಂಟ್ದ ಬೇಲೆ ಬೊಕ್ಕ ಸ್ಪೋರ್ಟ್ಸ್ ಜವನೇರಿನ ಮಾತ್ರ ಒಟ್ಟು ಮಂತದ್ದು ಒಂಜಿ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಟಪ್ ಮಲ್ಪನ ಒಂಜಿ ಮಂತ್ರ ಹರೀಶ್ ಅನ್ನಡ ಉಂಡು. ಆರು ಒಂಜಿ ಕೆಲಸಗಳು ಕೈ ಪಾಡಿಯಡ್ಡ ಐಟು ಯಶಸ್ವಿ ಆಪೇರು ಅವು ಯಶಸ್ವಿ ಆಪಿನ ಕಾರಣದಾದ ಪಂಡ ಇರ್ಬೇಕು ಕಮಿಟ್ಮೆಂಟ್ ಕನ್ಸಿಸ್ಟೆನ್ಸಿ ಒಂದಮ್ಮ ವರ ಒಂಜಿ ಬೇಲೆ ಕೈಟ್ ಗೆತ್ತನೆ ಬೊಕ್ಕ ಅವೇನು ಕಂಪ್ಲೀಟ್ ಆಯ್ನ ಮುಟ್ಟ ಆರು ಮನೆಪಂದ ಕುಲ್ಲುಜೇರು ಅವು ಒಂಜಿ ಆರು ಮಲ್ಲ ಬಾರಿ ಮಲ್ಲ ಒಂಜಿ ವಿಶೇಷ ವಾ ಒಂಜಿ ಸೋಷಲ್ ಆಕ್ಟಿವಿಸ್ಟ್ಗೆ ಮುಂಬೈ ಬಣ್ಣ ಸಂಘದ ಅಧ್ಯಕ್ಷ ಆಗಿ ಬೊಕ್ಕ ಡೈರೆಕ್ಟ್ ವರ್ಲ್ಡ್ ಬಣ್ಣ ಸಂಘದ ಇತ್ ಮಲ್ಲ ಜವಾಬ್ದಾರಿ ಗೆತೋನರ ಮನಸ್ಸಿಗೆ ಬರ್ಪಿನ ಆಪಿನ ಅವು ಬಾರಿ ಮಲ್ಲ ವಿಶೇಷ ಬೊಕ್ಕ ಅವು ಜವಾಬ್ದಾರಿ ತಿಕ್ಕಿ ಬೊಕ್ಕ ಏತೋ ಮತ್ತು ಬೇಲೆ ಮಲ್ತದ್ದು ಪರ್ಟಿಕ್ಯುಲರ್ಲಿ ಬಡವರಿಗೂ ಇಲ್ಲು ಒಂಜಿ ಇಲ್ಲಿ ಹತ್ತ ಒಂಜಿ ಎಲ್ಲ ಜಾಗದ ಒಟ್ಟು ಇಲ್ಲು ಕಟ್ಟಿದ ಕೊರ್ಪಿನ ಅವೊಂಜಿ ಪ್ಲಾನ್ ಮನಸ್ಸು ಬರ್ಪಿನೇ ಮಲ್ಲ ವಿಶೇಷ ಅವೇನು ಹರೀಶನ್ನೇ ಸಕ್ಸಸ್ ಮಲ್ತದ್ದು ತೋಜ್ಪಾಯರು ಈ ಮಾತ ಬೇಲೆಗೆ ದೊಡ್ಡ ಮಸ್ತ್ ತಾಗೊಂಡು ದೊಡ್ಡ ಕೊರ್ಪಿನಾಗುಲ್ಲ ಮಸ್ತ್ ಉಳ್ಳೇರು ಅಂಡ ಆಗಲ್ಲ ಮುಟ್ಟಪೋದು ಮುಟ್ಟುದು ಕಾಂಟ್ರಿಬ್ಯೂಷನ್ ಗೆತ್ತೊಂದು ಅವೇನು ಬೇಲೆ ಮಲ್ಪುನ ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಫಾರ್ ಎ ಪರ್ಸನ್ ಲೈಕ್ ಮೀ ಯಾನು ಪಾಲಿಟಿಕ್ಸ್ 40 ವರ್ಷ ಆಡ 33 ಇಯರ್ಸ್ ಕಂಟಿನ್ಯೂಸ್ ಆ್ಯಂಡ್ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬಂದು ಬೇಲೆ ಮಲ್ಪುವೆ ಆಂಡಲ ಎನ್ನ ಶರೀರದ ಶ್ರಮ ಮಲ್ತದ್ದು ಕಾಣೆ ಲಕ್ಕಿ ನಡೆದ ರಾತ್ರಿ ಜಪ್ಪನ ಮೂಟ ಆ್ಯಂಡ್ ಪೂರ ಬೇಲೆ ಮಲ್ಪುವೆ ಆಂಡಲ ಫೈನಾನ್ಷಿಯಲ್ ಇರೋಗ ಪೋಪಿನ ಆತ ಧೈರ್ಯ ಎಂಕ ಬಿಲ್ಕುಲ್ ಇನ್ನಿ ಮುಟ್ಟಲು ಬೈದೀಜಿ ಅವು ಮಸ್ತ್ ಮಲ್ಲ ಭಾರಿ ಒಂದು ಮಲ್ಲ ಬಂಗದ ವಿಷಯ ಅವು ಅವೇನು ಹರೀಶನ್ನೇ ಭಾರಿ ಚಾತುರ್ಯ ಭಾರಿ ಎಡ್ಡೆಡು ಮಲ್ಪುವೇರು ಒಂಜಿ ಈತ್ ಮಲ್ಲ ಜನಕುಲ್ನ ವಿಶ್ವಾಸ ಸಂಪಾದನೆ ಮಲ್ಪುನ ಅವು ಒಂಜಿ ಭಾರಿ ಮಲ್ಲ ವಿಷಯ ಅವು ಯೋಗಿತ್ತ ಕಟೀಲ್ ದೇವರನ ಆಶೀರ್ವಾದೋಡು ಹರೀಶನ್ನಾಗ ತಿಕ್ಕದಂಡು ಹರೀಶನ್ನೇ ಬೇಲೆ ಮಲ್ತೊಂದು ಪೋಪೇರು ಡೆಫಿನೆಟ್ಲಿ ಬರ್ಪಿನ ದಿನೋಟ್ಲ ಹರೀಶನ್ನ ಕೈಡ್ದು ಮಲ್ಲ ಮಲ್ಲ ಮತ್ತು ಬೇಲೆ ಆವು ಇನ್ನು ಮಸ್ತ್ ಮತ್ತು ಜೋಕುಲೇಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇತ್ತಿನಾಗಲೇಗ ಸತ್ಕಾರ ಸನ್ಮಾನ ಮಲ್ತೇರು ನಮ್ಮ ದೇಶ ಇತ್ತು ಸ್ಪೋರ್ಟ್ಸ್ ಭಾರಿ ದುಂಬು ಪೋಪುಂಡು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿನ ಒಂಜಿ ವಿಷನ್ ಆರ್ನ ಒಂಜಿ ಸಂಕಲ್ಪನ ಖೇಲೋ ಇಂಡಿಯಾದ ಕನ್ಸೆಪ್ಟ್ ಸ್ಟಾರ್ಟ್ ಆಯ್ಬಕ್ಕ ಈ ವರ್ಷ ನಮ್ಮ 107 ಮೆಡಲ್ ಫಸ್ಟ್ ಟೈಮ್ ನಮ್ಮ ದೇಶ
ದೇಶಕ್ಕೆ ತಿಕೊಂಡು ದೇಶದ ಜೋಕ್ಲಿಗೆ ತಿಕೊಂಡು ದಟ್ ಈಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ದ ಪೀಪಲ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ನಮ್ಮ ಸಮಾಜದ ಜೋಕುಲ್ಲ ಮಸ್ತ್ ಮತ್ತು ದುಂಬು ಪೋಪ ಚಿರಾಗ್ ಶೆಟ್ಟಿ ಇಸ್ ಅ ಪ್ರೈಡ್ ಫಾರ್ ಅವರ್ ಬಂಡ್ ಸಂಘ ಆ್ಯಂಡ್ ಸಮಾಜ ಆರ್ ಚಿರಾಗ್ ಕಂಟಿನ್ಯೂಸ್ ಈತ್ ಮಲ್ಲ ಮೆಡಲ್ ಗೆಂತೊಂದು ನಮ್ಮ ಸಮಾಜದ ನಮ್ಮ ದೇಶದ ಉದಾರ ಈತ್ ಮಲ್ಲ ಮಲ್ಪುವ ಜೋಕುಲು ನಮ್ಮ ಮಾತೆಲ್ಲ ಒಟ್ಟಾದ ನಮ್ಮ ನೆಕ್ಸ್ಟ್ ಜನ್ರೇಷನ್ನ ಪಿರಾಡ್ ಉಂತಿಯಡ್ಡ ಡೆಫಿನೆಟ್ ಆಗಲ್ಲ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಪರ್ಟಿಕ್ಯುಲರ್ ಬಂಡ್ ಸಂಘ ನಮ್ಮ ಸಮಾಜಕ್ಕೊಂದು ಯಾನೊಂದು ಗುಜರಾತ್ದಾಗಲ್ಲ ಕಾರ್ಯಕ್ರಮ ಕೊಂಡು ಆಗೋದೊಂದು ಕಪೋಲ್ ಸಮಾಜ ಉಂಟು ಆಗಲಿಕ್ಕೆ ದೇವರನ್ನ ವರದಾನಗೆ ಅಗುಲ್ ವಾವಲ್ ಕೈಟ್ಲ ಬೇಲೋಡ ಕೈ ಪಾಡ್ಯಡ್ಡ ಅಗುಲ್ ಸಕ್ಸಸ್ ಆಪೇರು ಅಂಚೆನೆ ನಮ್ಮ ಸಮಾಜಗಳ ವಿಷಯ ಪರ್ಟಿಕ್ಯುಲರ್ಲಿ ಬಂಡ್ ಸಮಾಜಕ್ಕೆ ದೇವರನ್ನ ಮಸ್ತ್ ಮಲ್ಲ ಆಶೀರ್ವಾದ ಉಂಟು ನಮ್ಮ ಓಲ್ಲ ಪೋದು ಉಂತಾಡ್ಡ ವಿ ಆರ್ ದ ಲೀಡರ್ ಆಫ್ ದಟ್ ಏರಿಯಾ ಮಸ್ತ್ ನಾವು ಏತ್ಲ ಸ್ಟಡಿ ಮಲ್ತಾಡ್ಡ ಆತೊಂದು ಸಾಮರ್ಥ್ಯ ದೇವರು ನಂಗೆ ಕೊಡ್ತೀರಿ ಅದಕ್ಕೆ ನಮ್ಮಲ್ಲ ಆತೆ ಕಾಂಟ್ರಿಬ್ಯೂಷನ್ ಮಲ್ಪುವ ಬರ್ಪಿನ ಯೂನಿಟ್ ನಮ್ಮ ಯಂಗ್ ಜನ್ರೇಷನ್ದ ಪಿದಾಡು ಮಾತೆಲ್ಲ ಉಂತುದು ದೇಶ ದುನಿಯಾ ಗ್ಲೋಬಲ್ ಆದ ನಮ್ಮ ದೇಶ ಇಡೀ ಜಾಗತಿಕ ಒಂದೆಟ್ಟು ನಮ್ಮ ರೈಸನಾಗ ದೇಶಲ್ಲ ದುಂಪೋಡು ದೇಶ ದುಂಪೋನಾಗ ನಮ್ಮ ದೇಶ ಉಳಿತಿನ ಪೂರ ಸಮಾಜಲ್ಲ ದುಂಪೋಡು ನಮ್ಮ ಬಂಡ್ ಸಂಘ ಎಂಚ ದೇಶದ ಒಟ್ಟಿಗೂ ಇಡೀ ವರ್ಲ್ಡ್ದಾಗ ನಕ್ಷ ಹೊಡೆದು ತುಂಬರ್ಪ ಅದಕ್ಕೆ ಮತ್ತು ಬೋಡಾದ ನಂಗೆ ಪ್ರಯತ್ನ ಮಲ್ಪನ ಭಾರಿ ಅಗಸ್ಟನಿಂದ ದಿನೊಟ್ಟು ನಮ್ಮ ಹೋಟೆಲ್ ಇಂಡಸ್ಟ್ರಿಡ್ ಮಸ್ತ್ ದುಂಬತ್ತ ನಮ್ಮ ರಿಯಲ್ ಎಸ್ಟೇಟ್ ಹೌಸಿಂಗ್ ಇಂಡಸ್ಟ್ರಿ ದುಂಬತ್ತ MSME ಸೆಕ್ಟರ್ಡ್ ನಮ್ಮ ಎಲ್ಲೆಲ್ಲ ಬಿಸ್ನೆಸ್ ಮಲ್ತೊಂದು ಮಲ್ಲ ಬಿಸ್ನೆಸ್ ಮಲ್ಪನಾಗುಲ್ಲ ಮಸ್ತ್ ಮತ್ತು ದುಂಬಲ್ತೇರು ನನೈತೆ ದೇಶ ಒಂದೊಂದು ಫಾಸ್ಟ್ ಟ್ರ್ಯಾಕಲ್ಲಿ ದುಂಪೋನಾಗ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ದ ಮಾಧ್ಯಮದಾಗಲೇ ಟ್ರೈನ್ ಮಲ್ತದ್ದು ನಮ್ಮ ಪ್ರತಿ ಒಂಜಿ ನಮ್ಮ ಸಮಾಜದ ಜೋಕುಲು ಅಗಲು ಸ್ವಂತ ಕಾರ್ಡ್ ಉಂಟದು ಎಂಟರ್ಪ್ರೈಸಸ್ ಆದ ಆತ್ಮನಿರ್ಭರ್ ಅವ್ರು ಬಂದು ದೇಶದ ಪ್ರಧಾನಮಂತ್ರಿದ ಆಯ್ತು ಆಹ್ವಾನ ಅಪೀಲ್ ಮಲ್ದೇರು ನಮ್ಮ ಮಾತೆಲ್ಲ ಐಟು ಸೇರೋಡು ಯಾನು ಎಲ್ಲಿ ಉಪ್ಪನಾಗನೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ದ ಕೆಲಸ ಟರ್ನರ್ ಫಿಟರ್ ವೆಲ್ಡರ್ ಡೈ ಮೇಕರ್ ಆದ ಯಾನು ಸ್ವಂತ ಆತ್ಮನಿರ್ಭರ್ ಆದ ಯಾನು ಪಾಲಿಟಿಕ್ಸ್ ಇಳ್ಪೊನೆಟ್ ಯಾನು ಸಕ್ಸಸ್ ಆಯ ಬರ್ಪಿದ ನೋಟ ನಮ್ಮ ಮ್ಯಾಕ್ಸಿಮಮ್ ಜೋಕ್ಲೆಗೆ ಆಗಲೇ ಪಿರಿಯಡ್ ಉಂಟುದು ಆಗಲೇಗ ಒಂದು ಧೈರ್ಯ ಕೊರ್ದು ಗೌರ್ಮೆಂಟ್ದೆಲ್ಲ ದಾದ ಮತ್ತು ಹೆಲ್ಪ್ ತಿಕ್ಕೊಂಡು ಅವು ಪೂರ ಹರಿಸಣ್ಣ ಒಂದು ಆಂಡ ಒಂದು ಹೊಸ ಟೀಮ್ ಉಂಟದು ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಇದು ಮಸ್ತ್ ಸ್ಕೀಮ್ ಬರ್ಕೊಂಡು ಅವು ಸ್ಕೀಮ್ ಜನಕಲ ಮಟ್ಟ ಮುಟ್ಟುಜೇರು ಅವು ಒಂದು ಕ್ಲೋಸ್ ಇತ್ತಿನಾಗುಲ ಆಯ್ತಾ ಮತ್ತು ಹೆಚ್ಚು ಬೆನಿಫಿಟ್ ಅಡ್ವಾಂಟೇಜ್ ಗತಿನವೇರು ಅವು ಪೂರ ತೀರ್ಥ ಮುಟ್ಟ ಎಂಚ ಮುಟ್ಟುಂಡು ಐಕ್ ಮಾಡೋದು ನಮ್ಮ ಒಂದು ಟೀಮ್ ಅಲ್ತಂಡ ಇತ್ತ ಮಸ್ತ್ ಸ್ಕೋಪ್ ಉಂಟು ಸ್ಟೇಟ್ ಗೌರ್ಮೆಂಟ್ ಇಡ್ಲ ಸೆಂಟ್ರಲ್ ಗೌರ್ಮೆಂಟ್ ಇಡ್ಲ ಅವು ಮ್ಯಾಕ್ಸಿಮಮ್ ನಮ್ಮ ಸಮಾಜದ ನಮ್ಮ ರಾಜ್ಯದಾಗ ಜೋಕ್ಲಿಗೆ ಎಂಚ ತಿಕ್ಕು ಅವು ತಿಕ್ಕುನಲ್ಕ ಮತ್ತು ವ್ಯವಸ್ಥೆ ಮಲ್ಪನ ಒಂದು ಹರಿಸಣ್ಣ ನಿಗುಲು ಒಂದು ಟೀಮ್ ಮಲ್ಪ ಮಾತಾಡ ಡೆಫಿನೆಟ್ಲಿ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಪಡೆದ ಏನಾದ್ರು ಆಯ್ನಾಥ ಪೂರ ಸಹಾಯ ಮಲ್ಪನ ಏನು ಬೇರೆ ಬಲ್ಪಿದ್ರು ಮಲ್ಪೆ ಇಂಥ ಪ್ರೋಗ್ರಾಮ್ಗೆ ನಿತಿನ್ ಗಡ್ಕರಿಗೆ ಬರ್ರೆ ಮಸ್ತ್ ಮನಸ್ಸಿತ್ತಂದು ಆದ್ರೆ ಪೂರ ಪ್ರೋಗ್ರಾಮ್ನ ಸೆಟ್ ಆದಿತ್ತು ಆರು ಒಂಜಿ ರೋಡ್ದ ಡಿಪಾರ್ಟ್ಮೆಂಟ್ದಾಗೆಲ್ಲ ಮೀಟಿಂಗ್ಲ ತಾಗದು ಒಕ್ಕ ನಮ್ಮ ಮೂಲ ಒಂದು ಪ್ರೋಗ್ರಾಮ್ ಹೋಗಿ ಬಂದು ಮತ್ತೆ ಫಿಕ್ಸ್ ಮಲ್ತಿತ್ತೇರು ಆಂಡದಾಗ ಈಗ ನಾಗ್ಪುಡು ಒಂಜಿ ಇಲ್ಲದ ಒಂಜಿ ಬಾರಿ ಆಗತ್ತದ ಕಾರ್ಯಕ್ರಮ ಆಯ್ನಟ್ಟು ಆರಿಗೆ ಬರ್ರೆ ಆಜಿ आरला गोपाल मेरा शुभेच्छा सबको दे देना ऐसा उन्होंने कहा है आर ना शुभेच्छा करपा बका डेफिनेटली हरीश ನನ್ನ ನೆಕ್ಸ್ಟ್ ಓಲ್ಲ ಮಲ್ಲ ಪ್ರೋಗ್ರಾಮ್ ಆಂಡ ಐಟ್ ನಿಖಿನ್ ಗಡ್ಕರಿ ಯಾನ್ ಕುಡಾರು ಅಂಕು ಯಾನ್ ಬರ್ಪೇನೆ ಅಲ್ಲಿ ಇಲ್ಲದ ಫ್ಯಾಮಿಲಿ ಮೆಂಬರ್ ಹರೀಶ್ ಅಣ್ಣನ ನಿತಿನ್ ಗಡ್ಕರಿಂಗ್ಲ ಕನಪಿನ ಯಾನ್ ಪ್ರಯತ್ನ ಮಲ್ಪೆ ಈದ್ ಮಲ್ಲ ಪ್ರೋಗ್ರಾಮ್ಗೆ ಹರೀಶ್ ಅಣ್ಣೆ ಒಂಜಿ 10-16 ಫೋನ್ ಮಲ್ತೇರು ಹರೀಶ್ ಅಣ್ಣ ಒಂಜಿ ಪ್ರೋಗ್ರಾಮ್ ಸಕ್ಸಸ್ ಆಪಿನ ಪಂಡದ ಆರು ಲೆಟರ್ ಕಡಪಡ್ದು ವರ ಇನ್ವಿಟೇಷನ್ ಕೊಡ್ದು ಮನೆ ಪನ್ ಕೊಲ್ಲಿದ್ದಾರೆ ಕಾಂಡೆ ಲಕ್ಕದು ಒಂಜಿ ಗೋಪಾಲಣ್ಣ ಯಂಕ ಕಡಪಣ್ಣ ಅಂಚಿನ ಮಾತಾಡಲ್ಲ ಕಡಪಿಡ್ದು ಯಾರು ದಟ್ ಈಸ್ ದ ಬ್ಯೂಟಿ ಆಫ್ ಹರೀಶ್ ಅಣ್ಣ ದಟ್ ಈಸ್ ದ ಕ್ವಾಲಿಟಿ ಆಫ್ ಎ ಲೀಡರ್ ಇದನ್ನು ನಮ್ಮ ಪಾಲಿಟಿಕ್ಸ್ ನಗರ ಜನ ನಮ್ಮವರು ಕೊರ್ತನಂತ ಪಂತನಂತ ಬರ್ವೇರು ಅಂಚ ನಮ್ಮ ಮುಡುಪು ಹರೀಶ್ ಅಣ್ಣ ಅಂಚ ಮಲ್ಪಂದೆ ಐಕ್ 2-3 ಜನ ಕೂಡಲ ಬೆರಿತಾಗದು ಕಾಂಡೆ ಲಕ್ಕದು ಡೈಲಿ ಫೋನ್ ಬಿನ್ ಮತ್ತು ಮಲ್ಪುನ I think we should learn something from Harish Anna. Even though our politics ಇತ್ತಿಜಡ ಮುಟ್ಟ ಇತ್ತಿಜಡ ಮಾತಾ ಪಾಲಿಟಿಷಿಯನ್ನ ಮುಟ್ಟಾರುಲ್ಲೇರು ಆರ್ನ ಮಲ್ಪನ ಬೇಲೆದ ಮತ್ತು ಸ್ಟೈಲ್ ತುಂಡ ಅವು ಭಾರಿ ಒಂಜಿ ಮನಸ್ಸಿಗೆ ಸಮಾಧಾನ ಕೊರ್ಪಿನಂಚಂಡು ಡೆಫಿನೆಟ್ಲಿ ಹರೀಶ್ ಅಣ್ಣ ವಿಲ್ ಗ್ರೋ ಇನ್ ದ ಫ್ಯೂಚರ್ ಇನ್ ದ ಕಮಿಂಗ್ ಡೇ ಮೈ ಬೆಸ್ಟ್ ವಿಶಸ್ ಆರ್ ವಿತ್ ಹರೀಶ್ ಅಣ್ಣ and his entire family and entire team. Thank you once again for calling me for to visit such a wonderful program. ಆಸ್ಟ್ರೇಲಿಯಾ ದುಬೈ ಮತ್ತು ದೂರ ಬೈದಿನಾಗೆಲ್ಲ ಮತ್ತು ಬಿನ್ನೇರು ಪ್ರೌಡ್ ಆಪುಂಡು ನಂಗೆ ಕೊಂಜಿ ನಮ್ಮ ಸಮಾಜದಾಗಲು ಈದ್ ಮೊದಲ
ಮಿತ್ತು ಮಿತ್ತು ಮತ್ತು ಪೋಸ್ಟು ಪೋದು ಬೇತೆ ಬೇತೆ ಊರುಡು ಈತ ಮತ್ತು ಪರಕ್ರಮ ಮಲ್ಪನಾಗ ಒಂಜಿ ಭಾರಿ ಒಂದು ಖುಷಿದ ವಿಷಯ ಇಂಚಿನ ಪ್ರೋಗ್ರಾಮ್ ದಾದ ಆಪನ್ ಬಣ್ಣ ನಂಗೆ ಕೊಂಚ ಗೊತ್ತಾಪುಂಡು ನಮ್ಮ ಸಮಾಜ ಓಲುಂಡು ನಮ್ಮ ಓಲುಂತದ ಈತ ಮಲ್ಲ ಜಗತ್ತೋಡು ನಮ್ಮ ಸ್ಥಾನ ಓಲುಂಡು ಅವನ್ ಗೊತ್ತಾಯ್ಬೇಕ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ದುಂಬು ಪೊರೆ ಆಗಲಿ ಈಗ ಧೈರ್ಯ ಹಾಕೊಂಡು ಅವು ಧೈರ್ಯ ಮಲ್ತು ಕೊರ್ಪಿನ ಬೇಲೆ ಹರಿಶನ ಮಲ್ತಿನಕ್ಕೆ ಕೂಡ ಹರಿಶನಾಗ ಮಸ್ತ್ ಮಸ್ತ್ ಧನ್ಯವಾದ. ಭಾರತ್ ಮಾತಾ ಕಿ ಜೈ. ಧನ್ಯವಾದ. ಥ್ಯಾಂಕ್ ಯು. ಸಮುದಾಯದ ಮಿತಿ ಮೋಕೆ ದೀದದ ಬತ್ತು ನಂಗೆ ಮಾತ್ರ ಇಲ್ಲ ಮಲ್ಲ ಬಿನ್ನೆರಾದ ಶುಭ ಹಾರೈಕೆ ಮಂತಿನ ಶ್ರೀ ಗೋಪಾಲ್ ಶೆಟ್ಟರಿಗೆ ಸೊಲ್ಮೆ ಸಂದ ಒಂದು ಬಂದುಲೆ ಈ ಚಾವಡಿದ ಮಿತ್ತು ಪುನಂಚಿನ ಮಾತ ಬಿನ್ನೆರ ನಕುಲ ಎಡ್ಡೆ ವಾಗ್ಮಿ ನಕುಲು ಎಡ್ಡೆ ಪಾತೆರ ನಕುಲು ಆಂಡ ಬೇತೆ ಬೇತೆ ಕಾರ್ಯಕ್ರಮ ಸ್ಟೇಜ್ ಇತ್ತಿನೇರ್ದ ಅದು ಸಮಯದ ಅಭಾವ ಇತ್ತಿನೇರ್ದು ಮಾತೆರ್ಲ ಮೌನಡೆ ನಂಗೆ ಶುಭ ಹಾರೈಕೆ ಮಂದಿರ ಅಕಲ ಮೌನಗ ಒಂದು ಜೋರಾಯಿನ ಕೈ ತಾಟಿ ನಿಕುಲು ಮಾತೆರ್ಲ ಕೊರಡು ಬಂದನೆ ಕೇಳಲಿ ಕೆರೋದು ಕಡೆಯದಾದ ಧನ್ಯವಾದ ಸಮರ್ಪಣೆಗಾಗಿ ಅನ್ಕೆಂದ್ರೆ ಡಾಕ್ಟರ್ ರೋಷನ್ ಶೆಟ್ಟಿ ಸಹಸಂಚಾಲಕರು ಕ್ರೀಡೋತ್ಸವ ವಿಭಾಗ ಇವರಲ್ಲಿ ಧನ್ಯವಾದ ಸಮರ್ಪಣೆಗಾಗಿ ಕೇಳಿಕೊಳ್ತೇನೆ. ಆತ್ಮೀಯರೇ, ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು ಆಗಿರುವಂತಹ ಐಕಳ ಹರೀಶ್ ಶೆಟ್ಟಿ ಅವರಿಗೆ ಎಲ್ಲ ಬಂಟ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹಳ ದೂರದಿಂದ ಇಲ್ಲಿಯ ತನಕ ಆಗಮಿಸಿ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂತಹ ಮುಂಬೈ ಉತ್ತರದ ಸಂಸದರು ಆಗಿರುವಂತಹ ಶ್ರೀಯುತ ಗೋಪಾಲ್ ಸಿ ಶೆಟ್ಟಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬಿ ನಾಗರಾಜ್ ಶೆಟ್ಟಿ ಅವರಿಗೆ ಕೂಡ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಆನಂದ್ ಎಂ ಶೆಟ್ಟಿ ತೋನ್ಸೆ CMD ಆರ್ಗ್ಯಾನಿಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮುಂಬೈ ಇವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಪ್ರಕಾಶ್ ಶೆಟ್ಟಿ CMD MRG ಗ್ರೂಪ್ ಇವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀ ಪ್ರವೀಣ್ ಭೋಜ ಶೆಟ್ಟಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಮುಂಬೈ ಇವರಿಗೂ ಕೂಡ ಬಂಟ ಸಮಾಜದ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ KM ಶೆಟ್ಟಿ CMD VK ಗ್ರೂಪ್ ಆಫ್ ಕಂಪನೀಸ್ ಮುಂಬೈ, ಶ್ರೀಮತಿ ಉಮಾ ಕೆ ಶೆಟ್ಟಿ ಅಧ್ಯಕ್ಷೆ ಮಹಿಳಾ ವಿಭಾಗ ಬಂಟ್ ಸಂಘ ಮುಂಬೈ, ಶ್ರೀಮತಿ ರತ್ನಾ ಪಿ ಶೆಟ್ಟಿ ಜೊತೆ ಕೋಶಾಧಿಕಾರಿ ಮಹಿಳಾ ವಿಭಾಗ ಬಂಟ್ ಸಂಘ ಮುಂಬೈ, ಶ್ರೀ ರಾಜೇಂದ್ರ ವಿ ಶೆಟ್ಟಿ CMD ಪಂಜುರ್ಲಿ, ಶ್ರೀ ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ಸ್, ಶ್ರೀ ಅರವಿಂದ ಆನಂದ್ ಶೆಟ್ಟಿ ಮಾಜಿ ಕಾರ್ಪೊರೇಟರ್ ಮೀರಾ ರಸ್ತೆ, ರಂಜನಿ ಸುಧಾಕರ್ ಹೆಗ್ಡೆ ಅವರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ರಂಜನಿ ಸುಧಾಕರ್ ಹೆಗ್ಡೆ ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ರವಿನಾಥ್ ವಿ ಶೆಟ್ಟಿ ಅಂಕಲೇಶ್ವರ MD ಶೆಲ್ಟರ್ಸ್ ಗ್ರೂಪ್ ಆಫ್ ಹೋಟೆಲ್ಸ್, ಶ್ರೀ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಸಂತೋಷ್ ಶೆಟ್ಟಿ ಪುಣೆ ಅಧ್ಯಕ್ಷರು ಪುಣೆ ಬಂಟರ ಸಂಘ, ಶ್ರೀ ಪ್ರವೀಣ್ ಶೆಟ್ಟಿ ಪುತ್ತೂರು CMD ಹಾಸ್ಪಿಟಾಲಿಟಿ ಸರ್ವಿಸಸ್ ಪುಣೆ, ಅದೇ ರೀತಿ ಶ್ರೀ ಶಶಿಧರ್ ಕೆ ಶೆಟ್ಟಿ ಇಂದಂಜೆ ರೀಜೆನ್ಸಿ ಬ್ಯಾಂಕ್ವೆಟ್ ಹಾಲ್ ನಾಲಾಸೋಪುರ ಮುಂಬೈ, ಶ್ರೀ ಭಾಸ್ಕರ್ ಶೆಟ್ಟಿ ಕಾಶ್ಮೀರ CMD ಹಿಪ್ರೋ ವಿಶಾಲ್ ಗ್ರೂಪ್ ಆಫ್ ಕಂಪನೀಸ್ ಮುಂಬೈ ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಜಾಗತಿಕ ಬಂಟರ ಸಂಘದ ಉಪಾಧ್ಯಕ್ಷರಾದಂಥ ಕರ್ನೀರೆ ವಿಶ್ವನಾಥ್ ಶೆಟ್ಟಿ, ಅದೇ ರೀತಿ ಜಾಗತಿಕ ಬಂಟರ ಸಂಘದ ಮಹಾಪೋಷಕರಲ್ಲಿ ಓರಾಗಿರುವಂಥ ಕ್ರೀಡಾ ಸಂಚಾಲಕರಾಗಿರುವಂತಹ ಶ್ರೀ ಗಿರೀಶ್ ಶೆಟ್ಟಿ ತೆಳ್ಳಾರು ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಒಂದು ಜಾಗತಿಕ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಜೇಕರ್ ಶೆಟ್ಟಿ ಇಂದ್ರಾಳಿ ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಕೂಡ ದೃಶ್ಯ ಮಾಧ್ಯಮದವರಿಗೂ ಕೂಡ ಉಡುಪಿ ಪತ್ರಕರ್ತರ ಮಿತ್ರರ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡ ಇದೀಗ ಬಹಳಷ್ಟು ಚಲನಚಿತ್ರ ನಟ ನಟಿಯರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಅವರೆಲ್ಲರನ್ನು ಈಗ ವೇದಿಕೆಯಲ್ಲಿ ಗೌರವಿಸುವಂತಹ ಒಂದು ಕ್ಷಣಗಣನೆಯಲ್ಲಿ ನಾವೆಲ್ಲ ಇದ್ದೇವೆ. ಇಂದು ಸಂಜೆಯ ಕಾರ್ಯಕ್ರಮದಲ್ಲಿ ಸುನಿಲ್ ಶೆಟ್ಟಿ, ಅದೇ ರೀತಿ ರಿಷಬ್ ಶೆಟ್ಟಿ, ಅದೇ ರೀತಿ ಇನ್ನೂ ಅನೇಕ ರಕ್ಷಿತ್ ಶೆಟ್ಟಿ ಅವರು ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ಈಗ ಅನೇಕ ಚಲನಚಿತ್ರ ನಟ ನಟಿಯರನ್ನು ನಮ್ಮ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಯಾರದೆಲ್ಲ ಮಧ್ಯಾಹ್ನದ ಇನ್ನು ಊಟ ಆಗಲಿಲ್ಲ ಆದಷ್ಟು ಕೂಡಲೇ ತಮ್ಮ ತಮ್ಮ ಮಧ್ಯಾಹ್ನದ ಊಟವನ್ನು ಸ್ವೀಕರಿಸಿಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ನಿತೇಶ್ ಶೆಟ್ಟಿ ವೇದಿಕೆ ಬರಲು. ನಿತೇಶ್ ಶೆಟ್ಟಿ. ಹಲೋ ಹಲೋ ಸೇರಿರುವ ಎಲ್ಲ ಬಂಟ ಬಾಂಧವರನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾರಾ ಮೆರುಗಿನೊಂದಿಗೆ ನಮ್ಮ ಬಂಟರ ಸಮ್ಮಿಲನ ಈ ಅದ್ದೂರಿ ವೇದಿಕೆಗೆ ವಿಶೇಷವಾದಂಥ ಸ್ಪರ್ಶವನ್ನ ಈ ಸಮಾವೇಶಕ್ಕೆ, ಈ ಸಂಭ್ರಮಕ್ಕೆ ನಾವು ನೀಡ್ತಾ ಇದ್ದೇವೆ. ನಮ್ಮೊಂದಿಗೆ ಕನ್ನಡ ಹಾಗೂ ತುಳು ಚಿತ್ರರಂಗದ ಖ್ಯಾತನಾಮ ಬಂಟ ತಾರೆಯರು ಜೊತೆಯಾಗಿದ್ದಾರೆ. ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುವ, ಸ್ವಾಗತಿಸುವಂತ ಸಂದರ್ಭ. ಹಲ್ ನಮ್ಮೊಂದಿಗೆ ತುಳು ಚಿತ್ರರಂಗದ ಖ್ಯಾತನಾಮ ಹಾಗೂ ಕನ್ನಡ ಚಿತ್ರರಂಗದ ಖ್ಯಾತನಾಮ ನಟ ನಟಿಯರು ಜೊತೆಯಾಗಿದ್ದಾರೆ. ಮೊದಲಿಗೆ ವೇದಿಕೆಗೆ ಅವರಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ನಾವು ನೀಡ್ತಾ ಇದ್ದೇವೆ. ಶಿವಧ್ವಜ್ ಶೆಟ್ಟಿ ಕನ್ನಡ ಹಾಗೂ ತುಳುವಿನಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಬಂಗಾರದ ಕುರಲ್ ಎನ್ನುವಂಥ ಒಂದು ಚಿತ್ರವನ್ನು ನೀಡಿದಂಥ ಖ್ಯಾತನಾಮ ಕಲಾವಿದರು. ಹಲ್ ಶಿವಧ್ವಜ್ ಶೆಟ್ಟಿ ಅವರಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವೇದಿಕೆಗೆ ನೀಡ್ತಾ ಇದ್ದೇವೆ. ತಮ್ಮೆಲ್ಲರ ಜೋರಾದಂಥ ಕೈ ಚಪ್ಪಾಳೆ. ಮತ್ತೊಬ್ಬಳು ನಟಿ ನಮ್ಮ ದಕ್ಷಿಣ ಕನ್ನಡದ ನಟಿಯಾಗಿರ್ತಾಳೆ. ಅದು ಬೇರೆ ಯಾರಲ್ಲ, ಪುತ್ತೂರಿನ ಮುತ್ತು ಅಂತಾನೆ ಪ್ರಸಿದ್ಧವಾದಂತಹ ನಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ವೇದಿಕೆಯಲ್ಲಿ ಜೋರಾಗಿರುವಂತಹ ಗೌರವಪೂರ್ವಕವಾದಂತಹ 2 ಕೈಯ ಚಪ್ಪಾಳೆ ಕೊಡಲೇಬೇಕು. ಮಿಸ್ ನಿರೀಕ್ಷಾ ಶೆಟ್ಟಿ ಪುತ್ತೂರು ರಡ್ಡು ಕೈತ ತಾಟಿದ ಮಾನದಿಗೆ ವೇದಿಕೆಗೆ ಕೊರಡು ನಾನು ವಿನಂತಿ ಮಂತೋನ್ಲೆ. ನಿರೀಕ್ಷಾ ಶೆಟ್ಟಿ ಪುತ್ತೂರು ಮಿಸ್ ಬಂಟ ಮಿಸ್ ಕರ್ನಾಟಕ ಸೌಂದರ್ಯ ಸ್ಪರ್ಧೆಡ್ ವಿಜೇತೆಯ ದಿನಂಚಿನ ನಿರೀಕ್ಷಾ ಶೆಟ್ಟಿ ಅಪ್ಪೆ ಟೀಚರ್ ಪಂಪುನ ತುಳು ಚಿತ್ರರಂಗದ ಮೂಲಕ ಪಾದಾರ್ಪಣೆ ದೀದು ಅವು ಅತ್ತಂದೆ ಕನ್ನಡ ಚಿತ್ರರಂಗ ಕಬ್ಜಾ ಪಂಪುನ ವಾರಿ ಮಲ್ಲ ಒಂಜಿ ಚಿತ್ರಡ್ ಆಕ್ಟ್ ಮಂತದ ಅಂಚನೆ ನಾವು ದುಂಬುಗು ಬರ್ಪುನಂಚಿನ ಬಾರಿ ಮಲ್ಲ ಒಂಜಿ ಚಿತ್ರ ಮರಳಿ ಮನಸ್ಸಾಗಿದೆ ಪನ್ಪುನಂಚಿನ ಕನ್ನಡ ಚಿತ್ರ ಅಂಚನೆ ನನ್ನ ಎಲೆಂಚಿ 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ದಾನಿ ಅಕ್ಲ ಚಿತ್ರ ಬಿಡುಗಡೆ ಯಾರುಂಡು ಅವು ಬೇತೆ ಉಲತ್ ರಾಪಟ್ಟ ಪನ್ಪುನಂಚಿನ ಒಂಜಿ ಚಿತ್ರ ಅಂಚಾಪ್ನಾಗ ಅಕ್ಲೇವರ ಜೋರಾಯನಂಚಿನ ರಟ್ಟು ಕೈತ ತಾಟಿದ ಮಾನದಿಗೆ ಕೊರಡಾದ ವಿನಂತಿ ಮಂತಂದುಲ್ಲ. ಹಾಗೆ ನಮ್ಮ ಜೊತೆ ಇದ್ದಾರೆ ಮಜಾ ಭಾರತ ರಿಯಾಲಿಟಿ ಶೋದ ವಿನ್ನರ್, ಕಾಂತಾರದಲ್ಲಿ ಕೂದಲು ಉದುರಿ ಹೋಯ್ತು ಮಾರ್ರೆ ಅಂತ ಹೇಳಿದ ತಕ್ಷಣ ನೆನಪಾಗ್ತಾರೆ ದೀಪಕ್ ರೈ ಪಾಣಾಜಿ ಅವರಿಗೆ ಜೋರಾದ ಚಪ್ಪಾಳೆಯ ಜೊತೆಗೆ ಈ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಕಾಂತಾರ ಟೀಮ್ನ ಕಾಮಿಡಿ ಶೋ ಅಂತಂದರೆ ಅದು ದೀಪಕ್ ಅವರು ಬರಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿದ್ದಾರೆ. ನಮ್ಮ ದೇಶ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಅಪಾರವಾದಂತಹ ಅಭಿಮಾನಿಗಳನ್ನು ಸಂಪಾದಿಸಿರುವಂತಹ ಶ್ರೀಯುತರಿಗೆ ಗೌರವಪೂರ್ವಕ ಸನ್ಮಾನ.
ದೀಪಕ್ ರೈ ಪಾಣಜಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೆ. ಹಾಗೆ ವೇದಿಕೆ ನಮ್ಮೊಂದಿಗೆ ಶಿವಧ್ವಜ್ ಶೆಟ್ಟಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ಬಂಗಾರದ ಕುರಲ್ ಸಿನಿಮಾವನ್ನು ನೀಡಿದವರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಿಡುಗಡೆಗೊಂಡಂಥ ಕೊರಮ ಸಿನಿಮಾವನ್ನು ತುಳುನಾಡಿಗೆ ಕೊಟ್ಟವರು. ಕನ್ನಡದಲ್ಲಿ ಸಾಕಷ್ಟು ಸಹ ಕಲಾವಿದ, ನಟ, ನಾಯಕ ನಟನಾಗಿ ತನ್ನ ಸೇವೆ ನೀಡಿದಂಥ ಶಿವಧ್ವಜ್ ಶೆಟ್ಟಿ ಕೂಡ ಒಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನು ತಾವೆಲ್ಲೂ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದರೊಂದಿಗೆ ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಹಿರಿಯ ರಂಗನಟ ನಿರ್ದೇಶಕರಾಗಿರುವಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅದರೊಂದಿಗೆ ತುಳು ಸಿನಿಮಾ ನಿರ್ಮಾಪಕರು ಹಾಗೆ 3 ತಂಡಗಳ ಮಾಲಕರಾಗಿರುವಂತಹ ಲಯನ್ ಕಿಶೋರ್ ಡಿ ಶೆಟ್ಟಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನ ಈ ವೇದಿಕೆಗೆ ನೀಡ್ತಾ ಇದ್ದೇನೆ. ಲಯನ್ ಕಿಶೋರ್ ಡಿ ಶೆಟ್ಟಿ. ಅದೇ ರೀತಿ ನಮ್ಮ ಜೊತೆ ಭರತ್ ಭಂಡಾರಿ ಕೂಡ ಇದ್ದಾರೆ. ಒಂದ್ಸರಿ ಜೋರಾಗಿರುವಂತಹ ಚಪ್ಪಾಳೆ. ಪಿಲಿ ಚಿತ್ರದ ನಟ ಆಗಿರುವಂತಹ ಭರತ್ ಭಂಡಾರಿ ಅವರಿಗೆ ರೆಡ್ ಕೈತ ತಾಟಿದ ಮಾನದಿಗೆ ಖಂಡಿತವಾದ ಬೋರ್ಡು. ಜೋರಾಗಿರುವಂತಹ ಚಪ್ಪಾಳೆ. ನಮ್ಮ ಜಾಗತಿಕ ಬಂಟರ ಸಂಘದ ಸಕ್ರಿಯ ಸದಸ್ಯರು ಆಗಿದ್ದಾರೆ. ಒಂದ್ಸರಿ ಜೋರಾಗಿರೋ 2 ಕೈಯ ಮುತ್ತಿನ ಚಪ್ಪಾಳೆ ಕೊಡ್ಲೇಬೇಕಾಗಿ ವಿನಂತಿ. ತುಳು ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ. ಪಿಲಿಬೈಲ್ ಯಮನಕ್ಕ, ಇಂಗ್ಲಿಷ್, ಏರೆಗಾವಿ, ಕಿರಿಕಿರಿ ಅಂದ ತಕ್ಷಣ ನೆನಪಾಗ್ತಾರೆ. ಸೂರಜ್ ಶೆಟ್ಟಿ ಅವರನ್ನ ಪ್ರೀತಿಯಿಂದ ಈ ಒಂದು ವೇದಿಕೆ ಮೇಲೆ. ಹಾಗೆ ಅದರೊಂದಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಲಿಕ್ಕಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾವನ್ನ ನೀಡಿದಂಥ ಖ್ಯಾತನಾಮ ಕಲಾವಿದರಾಗಿರುವಂಥ ಗುರು ಹೆಗ್ಡೆ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗುರು ಹೆಗ್ಡೆ ತಮ್ಮೆಲ್ಲ ಜೋರಾದಂತಹ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಬಹಳ ಸುಂದರವಾಗಿ ಶಿವದೂತ ಗುಲಿಗೆ ಎಂಬಂತಹ ನಾಟಕದಲ್ಲಿ ನಮಕ್ ಮಾತೆರೆಗ್ಲ ಮೈ ರೋಮಾಂಚನ ಮನ್ಪುನಂಚಿನ ಪ್ರತಿಭಾವಂತ ಕಲಾವಿದೆ ಪಂಡ ತಪ್ಪ ಬಂದು ಸುರಾಜ್ ಶೆಟ್ಟಿ ವೇದಿಕೆ ಮಿತ್ತು ಬರೋಡೊಂದು ವಿನಂತಿ ಮಂದೋಲೆ 2 ಕೈಯ ಮುತ್ತಿನ ಚಪ್ಪಾಳೆಯೊಂದಿಗೆ ಸ್ವರಾಜ್ ಶೆಟ್ಟಿ ಅವ್ರನ್ನ ವೇದಿಕೆಗೆ ಸ್ವಾಗತ ಮಾಡ್ತಿದ್ದೀವಿ. ಹಾಗೇನೆ ಕಾಂತಾರದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ಸುಂದರವಾದಂತಹ ನಟನೆ ಮಾಡಿರುವಂತಹ ಸ್ವರಾಜ್ ಶೆಟ್ಟಿ ಅವರಿಗೆ ವೇದಿಕೆಗೆ ಸ್ವಾಗತ. ಹಾಗೆ ನಮ್ಮೊಂದಿಗೆ ಉಡುಪಿಯವರಾದಂಥ ಸಂದೀಪ್ ಶೆಟ್ಟಿ ಮಾನಿಬೆಟ್ಟು, ಕುಸಲ್ದ ಬಿರ್ಸೆ ಸಂದೀಪ್ ಶೆಟ್ಟಿ ಮಾನಿಬೆಟ್ಟು ಪ್ರಶಂಸಾ ತಂಡದ ಮುಖಾಂತರ ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸಿದಂತಹ ಕಲಾವಿದರು. ಅಷ್ಟೇ ಅಲ್ಲದೆ ಸಾಕಷ್ಟು ತುಳು ಸಿನಿಮಾದಲ್ಲಿ ಬಣ್ಣವನ್ನು ಹಚ್ಚಿದಂತಹ ಖ್ಯಾತನಾಮ ಕಲಾವಿದರು. ಅಷ್ಟೇ ಅಲ್ಲದೆ ಟಾಟಾ ಸ್ಕೈಯಲ್ಲಿ AGM ಆಗಿ ಉನ್ನತವಾದಂತಹ ಹುದ್ದೆಯಲ್ಲಿದ್ದು ಪ್ರವೃತ್ತಿಯಾಗಿ ನಟನಾಗಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಸಂದೀಪ್ ಶೆಟ್ಟಿ ಅವರಿಗೆ ತಮ್ಮ ಜೋರಾದಂತಹ ಕೈ ಚಪ್ಪಾಳೆ. ಅದರೊಂದಿಗೆ ತೆಲಿಕೆದ ಅರಸೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಪ್ರಸನ್ನ ಶೆಟ್ಟಿ ಬೈಲೂರು. ತುಳುವಿನಲ್ಲಿ ತೆರೆಕಂಡಂತ ಗಿರ್ಗಿಟ್ ಸರ್ಕಸ್ ಮತ್ತು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ 3 ಸಿನಿಮಾದ ಸಂಭಾಷಣೆಯನ್ನು ಬೆಳೆದು ಶತದಿನವನ್ನ ಪೂರೈಸಿದಂತ ಹ್ಯಾಟ್ರಿಕ್ ಸಾಧಕನಾದಂತ ಪ್ರಸನ್ನ ಶೆಟ್ಟಿ ಬೈಲೂರು ಅವರಿಗೆ ಆತ್ಮೀಯವಾದಂತ ಸ್ವಾಗತ. ಇನ್ನು ಮುಂದೆ ನಮ್ಮ ಜೊತೆ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಯಶ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ರೆಡ್ ಕೈತ ತಾಟಿದ ಮಾನದಿಗೆ ಕೊರಡಾದ ವಿನಂತಿ ಮಂದೋಲ್ಲ ಗಿರಿಗಿಟ್ಟಿಡು ಕಳಾನಟಿ ಆದ ಅವೇತೋ ಕನ್ನಡ ಚಿತ್ರರಂಗಡು ಮೈ ರೋಮಾಂಚ ಮಂಚಿನ ವಿಲನ್ ಅದು ಪುನಂಚಿನ ಯಶ್ ಶೆಟ್ಟಿಗೆ ವೇದಿಕೆಗೆ ಸ್ವಾಗತ ಮಂದೋಲ್ಲ. ಅವೇ ರೀತಿಡು ನಾ ತುಂಬು ಬರ್ಪುನಂಚಿನ ಬಾರಿ ಒಂಜಿ ಫುಲ್ಲುದ ಒಂಜಿ ಚಿತ್ರ ಸಂಜಯ್ ದತ್ ಅಂಚನೆ ಶಿಲ್ಪಾ ಶೆಟ್ಟಿ ಮುಖನಟಿಗೆ ನಟನೆ ಮನ್ಪುನಂಚಿನ ಯಶ್ ಅವರ ಅಭಿನಂದನೆ ಪನೊಂದು. ಅವೇ ರೀತಿಡು ಹಿಂದಿ ಇಡ್ಲ ಬಾರಿ ಒಂಜಿ ಮಲ್ಲ ಮಟ್ಟದ ಒಂಜಿ ವೆಬ್ ಸೀರೀಸ್ ಯಶ್ ಶೆಟ್ಟಿ ಅಕ್ಲ ಶೂಟಿಂಗ್ ಆವೊಂದು ಅಂಚಾಪನಾಗ ನಿಕ್ಲೇಗ್ಲ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ಬೈದಿನಿ ಪನೊಂದು. ಹಾಗೆ ನಮ್ಮೊಡನಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಇದರ ನಿರ್ಮಾಪಕರಾಗಿರುವಂತಹ ರವಿ ರೈ ಕಳಸ ಅವರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಜೊತೆಯಲ್ಲಿ ರವಿ ರೈ ಕಳಸ ಅವರು ವೇದಿಕೆಗೆ ಆಗಮಿಸಬೇಕು. ಅದರೊಂದಿಗೆ ನಮ್ಮ ತುಳು ಸಿನಿಮಾ ರಂಗದಲ್ಲಿ ದಿಗ್ಗಜ ಹಾಸ್ಯ ಕಲಾವಿದರಾಗಿ ನೆಗಳತೆಯನ್ನು ಪಡೆದವರು ಸುಂದರ್ ರೈ ಮಂದಾರ. ಸಾಕಷ್ಟು ತುಳು ಸಿನಿಮಾದಲ್ಲಿ ತನ್ನ ಹಾಸ್ಯದ ಪಾತ್ರದ ಮುಖಾಂತರ ಪ್ರಸ್ತುತ ಅಮ್ಮ ಕಲಾವಿದರ ತಂಡದಲ್ಲಿ ಪ್ರಬುದ್ಧ ಹಾಸ್ಯ ಕಲಾವಿದರಾಗಿ ಅಭಿನಯವನ್ನ ಮಾಡ್ತಾ ಇರುವಂತಹ ಸುಂದರ್ ರೈ ಮಂದಾರ್ ಅವರಿಗೆ ಜೋರಾದ ಕೈ ಚಪ್ಪಾಳೆ ಗೌರವದೊಂದಿಗೆ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಗಿರ್ಗಿಟ್ ಚಿತ್ರದ ನಾಯಕಿ ನಟಿ ಶಿಲ್ಪಾ ಶೆಟ್ಟಿ ಪ್ರಸ್ತುತ ರುಹಾನಿ ಶೆಟ್ಟಿ ಎನ್ನುವ ಹೆಸರನ್ನ ಒಂದು ಬದಲಿಸಿದ್ದಾರೆ. ರುಹಾನಿ ಶೆಟ್ಟಿ ಅವರಿಗೆ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಕನ್ನಡದಲ್ಲಿ ಶುಗರ್ ಫ್ಯಾಕ್ಟರಿ ಎನ್ನುವ ಸಿನಿಮಾದಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಇನ್ನಷ್ಟೇ ಅದು ಬಿಡುಗಡೆ ಆಗಲಿಕ್ಕಿದೆ. ಸಾಕಷ್ಟು ಕನ್ನಡ ಸಿನಿಮಾದಲ್ಲೂ ಕೂಡ ಬಣ್ಣ ಹಚ್ಚಿದಂತಹ ಕಲಾವಿದರು. ಅವರಿಗೆ ಕೂಡ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಾಗೆ ಅದೇ ರೀತಿ ನಮ್ಮ ಜೊತೆ ತುಳುನಾಡಿನ ಸಿರಿ ಪನ್ಪನಂಚಿ ಬಾರಿ ಖ್ಯಾತಿ ಪಡೆ ನಂಚಿನ ಆದ್ವಿಕಾ ಶೆಟ್ಟಿಗೆ ಅವರ ವೇದಿಕೆಗೆ ರೆಡ್ ಕೈತ ಮಾನಾದಿಗೆಡು ಸ್ವಾಗತ ಮನ್ಪಡಾದ ವಿನಂತಿ. ತುಳುನಾಡ ಸಿರಿ ಆದ್ವಿಕಾ ಶೆಟ್ಟಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. DID ಲಿಟಲ್ ಮಾಸ್ಟರ್ ಹಿಂದಿ, DID ಕಲರ್ಸ್ ಕನ್ನಡ, ಡ್ಯಾನ್ಸಿಂಗ್ ಸ್ಟಾರ್, ETV ಕನ್ನಡ, ಡಿ ಜೂನಿಯರ್ಸ್
ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಡಿಸ್ಟ್ರಿಕ್ಟ್ ಹಾಗೇನೆ ಸ್ಟೇಟ್ ಅವಾರ್ಡ್ ಪಡೆದಂತಹ ಆದ್ವಿಕಾ ಶೆಟ್ಟಿ. ಒಂದ್ಸರಿ ಜೋರಾಗಿರುವಂತಹ ಚಪ್ಪಾಳೆ ಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಕನ್ನಡ ಕಿರುತೆರೆಯ ಹೆಸರಾಂತ ನಿರ್ದೇಶಕರು, ಇವ್ರ ಜೊತೆ ಕೆಲಸ ಮಾಡಿದ್ರೆ ನಾವು ಬಹಳಷ್ಟು ಕಲಿತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಕಲಾವಿದರು ವಿನು ಬಳಂಜ ಅವರು. ಪ್ರೀತಿ ಇಲ್ಲದ ಮೇಲೆ, ಲವಲವಿಕೆ, ನಿಹಾರಿಕಾ, ಜಾನಕಿ ರಾಘವ ಈ ಇತ್ಯಾದಿ ಸೀರಿಯಲ್ಗಳ ಮುಖಾಂತರ ಮನೆ ಮನಸ್ಸನ್ನ ತಲುಪಿರುವಂತಹ ಶ್ರೀಯುತ ವಿನು ಬಳಂಜ ಅವರನ್ನ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಅದರೊಂದಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀ ಗಿರೀಶ್ ಎಂ ಶೆಟ್ಟಿ ಕಟೀಲು. ಚಾಲಿಪೋಲಿಲು ಸಿನಿಮಾದ ಮುಖಾಂತರ ತುಳು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿ ದಬಕ ದಬ ಐಸಾ, ಗಂಟೆ ಕಳ್ಳುವೇರೆ, ಅದರೊಂದಿಗೆ ಇನ್ನು ಜನವರಿಯಲ್ಲಿ ಬಿಡುಗಡೆ ಆಗಲಿಕ್ಕೆ ಇರುವಂಥ ಗಬ್ಬರ್ ಸಿಂಗ್ ಸಿನಿಮಾದಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ನಟನೆ ಮಾಡ್ತಾ ಇರುವಂಥ ಗಿರೀಶ್ ಶೆಟ್ಟಿ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಅದರೊಂದಿಗೆ ಕಾಂತಾರ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ ನಮ್ಮ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕಾರ ನೀಡಿದಂಥ ಮಾನಸಿ ಸುಧೀರ್, ತಾವು ಕೂಡ ಒಮ್ಮೆ ವೇದಿಕೆಗೆ ಬಂದು ನಮ್ಮೊಂದಿಗೆ ಜೊತೆ ಆಗಬೇಕು. ಮಾನಸಿ ಸುಧೀರ್, ತಮ್ಮೆಲ್ಲರ ಜೋರಾದಂಥ ಕಾಂತಾರದ ಕಮಲಮ್ಮನಿಗೆ ಜೋರಾದ ಚಪ್ಪಾಳೆಯ ಜೊತೆಯಲ್ಲಿ ನಾವು ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ನಮ್ಮೊಡನೆ ಸಹಕರಿಸಿರುವಂತಹ ಅವರಿಗೆ ನಮ್ಮ ಕಡೆಯಿಂದ ಸ್ಪೆಷಲ್ ವಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜೊತೆ ಅಸ್ತಿಕ್ ಅವಿನಾಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತುಳುನಾಡ ಸಿಂಗಂ ಪನ್ಪುನ ಪುದರ್ನ ಖ್ಯಾತಿ ಪಡೆ ನಂಚಿನ ಅಸ್ತಿಕ್ ಅವಿನಾಶ್ ಶೆಟ್ಟಿ ಅವರ ಜೋರ ನಂಚಿನ ಚಪ್ಪಾಳೆ ಕೊರಡು. ಅಸ್ತಿಕ್ ಮಿಸ್ಟರ್ ಸೌತ್ ಇಂಡಿಯಾ 2017 ಅಂಚನೆ ಪುನೀತ್ ರಾಜ್ಕುಮಾರ್ ನೊಟ್ಟಿಗೆ ಆಕ್ಟ್ ಮಂತದ್ದು ಬುಲ್ಲಾ ಪನ್ಪುನಂಜಿ ಬಾರಿ ಪುದಾರಿಕೆನಿಗೆ ತೊನ್ನಂಚಿನ ಅಸ್ತಿಕ್ ಅವರ ಜೋರ ನಂಚಿನ ಚಪ್ಪಾಳೆ ಅಂಚನೆ ಜೈ ತುಳುನಾಡು ಪನ್ಪುನಂಚಿನ ಬಾರಿ ತುಳುತ ಚಿತ್ರರಂಗಡ್ ನಟನೆ ಮಂತದ್ದು ಬಾರಿ ಪುದಾರಿಕೆಗೆ ತೊನ್ನಂಚಿನ ಅಸ್ತಿಕ್ ಅವಿನಾಶ್ ಶೆಟ್ಟಿಗೆ ರಟ್ಟು ಕೈತ ತಾಟಿದ ಮಾನಾದಿಗೆ ಖಂಡಿತವಾದ ಬೋರ್ಡು ಅಂಚನೆನಂತ ಕುಶಲದ ಪಾತ್ರದೊಟ್ಟಿಗೆ ಬಾರಿ ಪುಗಾರ್ತಿನ ಪಡೆ ನಂಚಿತ್ತಿನ ಕಲಾವಿದೆ ಮಂಜು ರೈ ನಮ್ಮೊಟ್ಟುಗೊಳ್ಳೇರು ಅರೆಗ್ಲ ಆತ್ಮೀಯ ನಂಚಿತ್ತಿನ ಜೋರೈ ನಂಚಿತ್ತಿನ ಕೈತಾಟದೊಟ್ಟಿಗೆ ಮೋಕೆ ಎದುಕೊಂಡೊಂದಿಲ್ಲ. ಹಾಗೆ ಕನ್ನಡ ಸೀರಿಯಲ್ನಲ್ಲಿ ಅಷ್ಟೇ ಅಲ್ಲದೆ ಸಾಕಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಒಂದು ಹೆಸರು ಅಂತ ಹೇಳಿದ್ರೆ ಅದು ದಿಲೀಪ್ ಶೆಟ್ಟಿ. ವಿದ್ಯಾ ವಿನಾಯಕ, ಕೃಷ್ಣ ತುಳಸಿ, ನೀನಾ ದಿನ ಎನ್ನುವಂಥ ಸೀರಿಯಲ್ನ ಮುಖಾಂತರ ಎಲ್ಲರ ಮನೆಮಾತಂತ ಕಲಾವಿದ. ಇಂದಿನ ನಮ್ಮ ತೀರ್ಪುಗಾರರಾಗಿ ನಮ್ಮೊಂದಿಗೆ ಜೊತೆಯಾದಂಥ ಕಲಾವಿದರು ಹೌದು. ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನ ಈ ವೇದಿಕೆಗೆ ನೀಡ್ತಾ ಇದ್ದೇವೆ. ಅದರೊಂದಿಗೆ ಸೌಂದರ್ಯ ಸ್ಪರ್ಧೆಯಲ್ಲಿ ಹೆಸರನ್ನ ಪಡೆದಿರುವಂಥ ವಿಜೇತೆಯಾಗಿರುವಂಥ ತ್ರಿಷಾ ಶೆಟ್ಟಿ ಅವರಿಗೆ ಕೂಡ ವೇದಿಕೆಗೆ ಆತ್ಮೀಯವಾದಂಥ ಪ್ರೀತಿಪೂರ್ವಕ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಗೌಜಿ ಗಮ್ಮತ್ ಎನ್ನುವಂಥ ತುಳು ಸಿನಿಮಾ, 20 ಗ್ರಾಮ್ ಎನ್ನುವಂಥ ಕನ್ನಡ ಸಿನಿಮಾದ ಮುಖಾಂತರ ಕಿರುತೆರೆ ನಟಿಯಾಗಿ, ಚಲನಚಿತ್ರ ನಟಿಯಾಗಿ ಪಾದಾರ್ಪಣೆ ಮಾಡಿ ನೆಗಳತೆ ಪಡೆದಂಥ ಸ್ವಾತಿ ಪ್ರಕಾಶ್ ಶೆಟ್ಟಿ, ತಮಗೂ ಕೂಡ ಆಧಾರದ ಸ್ವಾಗತವನ್ನ ಈ ವೇದಿಕೆಗೆ ನೀಡ್ತಾ ಇದ್ದೇವೆ. ನಿಧಿ ಶೆಟ್ಟಿ ಸುರತ್ಕಲ್, ಮರೀಚಿಕೆ ಮತ್ತು ವಾಸ್ತವ ಎನ್ನುವಂಥ ಕನ್ನಡ ಸಿನಿಮಾದಲ್ಲಿ ಅಭಿನಯ ಮಾಡಿದಿರಂಥ ನಟಿ, ತಮಗೂ ಕೂಡ ಗೌರವದ ಸ್ವಾಗತ. ನಿಧಿ ಶೆಟ್ಟಿ ಸುರತ್ಕಲ್. ಅದೇ ರೀತಿ ತುಳು ಚಿತ್ರರಂಗಕ್ಕೆ ನೃತ್ಯದ ರೂಪದಲ್ಲಿ ಸುಂದರವಾದಂತಹ ನೃತ್ಯವನ್ನು ಕಲಿಸಿರುವಂತಹ ಡ್ಯಾನ್ಸಿಂಗ್ ಟೀಮನ್ನೇ ಕರ್ಕೊಂಡು ಬಂದಂತಹ ನವೀನ್ ಶೆಟ್ಟಿ ಕೂಡ ನಮ್ಮ ಜೊತೆ ಇದ್ದಾರೆ. ಆರ್ಯನ್ಸ್ ನವೀನ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸಾಕಷ್ಟು ಶತದಿನವನ್ನ ಕಂಡಂತ ತುಳು ಸಿನಿಮಾದ ನೃತ್ಯ ನಿರ್ದೇಶಕನಾಗಿ ಹೆಸರನ್ನ ಪಡೆದಂತ ಕಲಾವಿದ ನವೀನ್ ಶೆಟ್ಟಿ ಆರ್ಯನ್. ಗಿರ್ಗಿಟ್ ಇರ್ಬೋದು, ಸರ್ಕಸ್, ರಾಜ್ ಸೌಂಡ್ಸ್ ಅಂಡ್ ಲೈನ್ಸ್, ಹೀಗೆ ಸಾಕಷ್ಟು ಚಿತ್ರದಲ್ಲಿ ನೃತ್ಯ ನಿರ್ದೇಶಕನಾಗಿ ಪ್ರಸಿದ್ಧಿಯನ್ನು ಪಡೆದಂತ ಕಲಾವಿದ ನವೀನ್ ಶೆಟ್ಟಿ ಆರ್ಯನ್ಸ್. ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಕನ್ನಡ ಚಿತ್ರರಂಗದಲ್ಲಿ ಕತ್ತಲೆ ಕೋಣೆ ಚಿತ್ರದ ಮೂಲಕ ಸದ್ದು ಮಾಡಿರುವಂತಹ ಹಾಗೆ ಇನಾಮ್ದಾರ್ ಚಿತ್ರದ ಮೂಲಕ ಮನೆ ಮಾತಾದಂತಹ ಸಂದೇಶ್ ಶೆಟ್ಟಿ ಆಜ್ರಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮೊಂದಿಗೆ ಇನ್ನೋರು ತೀರ್ಪುಗಾರರಾಗಿ ಜೊತೆಯಾದವರು ಪ್ರಥಮ ಪ್ರಸಾದ್ ರಾವ್ ಮೇಡಮ್, ತಾವು ಕೂಡ ವೇದಿಕೆ ಬರಬೇಕು. ಕನ್ನಡ ಸಿನಿಮಾದಲ್ಲಿ ನಾವು ಕಂಡ ವಿನಯ್ ಪ್ರಸಾದ್ ಅವರ ಸುಪುತ್ರಿ ನಮ್ಮ ಮೇಲೆ ಪ್ರೀತಿ ಇಟ್ಟಿ ಕಾರ್ಯಕ್ರಮದಲ್ಲಿ ತೀರ್ಪುಗಾರ್ತಿಯಾಗಿ ಜೊತೆಯಾಗಿದ್ದಾರೆ. ತಾವು ಕೂಡ ಈ ತಾರಾ ಮೆರುಗಿನಲ್ಲಿ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಖ್ಯಾತ ಚಿತ್ರ ನಿರ್ಮಾಪಕರು ಅಡ್ಯಾರ್ ಮಾಧವ ನಾಯಕ್ ನಮ್ಮೊಂದಿಗಿದ್ದಾರೆ. ತಾವು ಕೂಡ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು, ಗೌರವವನ್ನು ಸ್ವೀಕರಿಸಬೇಕು. ಮಾಧವಣ್ಣನಿಗೂ ಪ್ರೀತಿಪೂರ್ವಕದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮೆಲ್ಲ ಕಲಾವಿದರು ಜೊತೆಯಾಗಿದ್ದಾರೆ. ಎಲ್ಲರಿಗೊಂದು ಜೋರಾದಂತಹ ಕೈ ಚಪ್ಪಾಳೆ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಂಟ ಸಮಾಜಕ್ಕೆ ಅದೆಷ್ಟೋ ದೊಡ್ಡ ಕೊಡುಗೆ ಕೊಟ್ಟಂತಹ ಈ ಒಂದು ಸುಂದರವಾದಂತಹ ಕಲಾವಿದರಿಗೆ ಗೌರವಪೂರ್ವಕವಾದಂತಹ 2 ಕೈಯ ಗೌರವದ ಚಪ್ಪಾಳೆ ಕೊಟ್ಟರೆ ಅವರಿಗೆ ಅತಿ ಅಮೂಲ್ಯವಾಗಿದ್ದು. ಯಾಕಂದ್ರೆ ಕಲಾವಿದರಿಗೆ
ಎರಡು ಕೈಯ ಚಪ್ಪಾಳೆ ಮಾತ್ರ ಮುಖ್ಯ, ಅದು ಬಿಟ್ಟು ಬೇರೆ ಏನೂ ಅಲ್ಲ. ಹಾಗಾಗಿ ಮುತ್ತಿನ ಚಪ್ಪಾಳೆ ಖಂಡಿತವಾಗ್ಲೂ ಅವ್ರಿಗೆ ಬೇಕು. ಹಾಗೆ ನಮ್ಮೊಂದಿಗೆ ಸಾಕಷ್ಟು ಮಂದಿ ಕಲಾವಿದರಿದ್ದಾರೆ, ಸಮಯದ ಅಭಾವ ಇದೆ. ಹಾಗಾಗಿ ನಮ್ಮ ವಿಜಯ್ ಕುಮಾರ್ ಕೊಡಿಯಲ್ಬೈಲ್ ಎಲ್ಲ ಕಲಾವಿದರ ಪರವಾಗಿ ಒಂದೆರಡು ಮಾತುಗಳನ್ನು ಸೇರುವೆಲ್ಲರ ಮುಂದೆ ಇಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಿಜಯ್ ಕುಮಾರ್ ಕೊಡಿಯಲ್ಬೈಲ್ ಅವರಲ್ಲಿ ಒಂದು ಶುಭ ಹಾರೈಕೆ, 2 ಮಾತಿಗಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆಯ ದಿನ ಹುಲಿಮುಂಚಿ ಎನ್ನುವಂಥ ಸಿನಿಮಾ ಜಿಲ್ಲೆಯಾದ್ಯಂತ ಬಿಡುಗಡೆಯಾಗಿದೆ. ತ್ರಿಶೂಲ್ ಶೆಟ್ಟಿ ನಿರ್ದೇಶನದ ಸಿನಿಮಾ. ಹರಿಪ್ರಸಾದ್ ರೈ ಅದರ ಪ್ರೊಡ್ಯೂಸರ್ ಆಗಿ ನಮ್ಮೊಂದಿಗಿದ್ದಾರೆ. ಸರ್, ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹರಿಪ್ರಸಾದ್ ರೈ ಚಿತ್ರದ ನಿರ್ಮಾಪಕರು ಹರಿಪ್ರಸಾದ್ ರೈ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ ಮಾತೆರೆಗಳ. ಜಾಗತಿಕ ಬಂಟರ ಸಂಘದ ಒಕ್ಕೂಟ ನಡಪವನಂಚಿನ ಈ ಕಾರ್ಯಕ್ರಮಡು ಮಲ್ಲ ಸಂಖ್ಯೆಡು ಬಂಟ ಬಂಧುಲೆನ ತುಯ ಬೆತೆ ಬೆತೆ ರಾಜ್ಯಗೂ ಬೆತೆ ಬೆತೆ ಜಿಲ್ಲೆಗೂ ಬೆತೆ ಬೆತೆ ದೇಶಗಳಿಗೆ ಪೋನಾಗ ಬಂಟ ಸಮಾಜದ ತಾಕತ್ತು ಸಾಮರ್ಥ್ಯ ಒಕ್ಕೂಟನ ಎಂಕುಲು ತೂತ ಅಂಡ ಇನ್ನು ಒಂಜೇ ವೇದಿಕೆಡು ಈತ ಮಲ್ಲ ಸಂಖ್ಯೆಡು ಈತ ಮಲ್ಲ ಕಾರ್ಯಕ್ರಮ ಮಲ್ಪೈನ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶಣ್ಣ ಬೊಕ್ಕಾಯ್ತ ಪೂರ ಪದಾಧಿಕಾರಿ ನಕ್ಲೆಗೆ ಸರ್ವ ಸದಸ್ಯ ಮಿತ್ರರಿಗೆ ಕಲಾವಿದರನ ಪರವಾದೆಯನ್ನು ಉಡಲ್ದಿಂಜಿನ ಸೊಲ್ಮೇಲಿನ ಸಂದವನ್ನಲ್ಲ ಬಂಟ ಸಮಾಜದ ಒಕ್ಕೂಟ ಈ ಒಗ್ಗಟ್ಟು ಇಂಚನೆ ನಿರಂತರವಾದ ಉಪ್ಪಡಂದು ಈ ಸಂದರ್ಭದ ಶುಭವನ್ನು ಬಯಕದ ರಡ್ಡು ಪಾತ್ರ ನಮಗೆ ಪೋಯ್ ಸೊಲ್ಮೇಲ್. ತುಳು ಭಾಷೆಯನ್ನು ಒರಿಪವನವರು ಚಿತ್ರರಂಗ ಮಲ್ಲ ಕೆಲಸ ಮಾಡ್ತಾನೆ. ಈತ ನಟರ್ನಕಲು ನಿರ್ದೇಶಕರ್ನಕಲು ಒಟ್ಟಿಗೂ ನಿರ್ಮಾಪಕರ್ನಕಲು ಮಲ್ಲ ಸೇವನೆ ಮಾಡ್ತಿನಕಲು. ಹಲೋ ಅಂಚೆನೆ ಚಿತ್ರ ನಿರ್ದೇಶಕರು ಮಧು ಸುರತ್ಕಲ್ ವೇದಿಕೆ ಬರಡು. ಮಧು ಸುರತ್ಕಲ್ ಮಧು ಶೆಟ್ಟಿ ಸುರತ್ಕಲ್ ದೇಮಲ್ತ ವೇದಿಕೆ ಬತ್ತೊಂಜಿ ಗೌರವವನ್ನು ಸ್ವೀಕಾರ ಮನ್ಪಡು. ಅಂಚನೆ ತಾರಾ ಮೆರುಗು ಕಾರ್ಯಕ್ರಮದ ಸಂಪೂರ್ಣ ಸಂಯೋಜನೆದೊಟ್ಟಿಗೆ ಸಹಕಾರ ಕೊಡ್ತುನಾರ ನೆತ್ತ ಮುಖ್ಯಸ್ಥರು ವಿಜಿತ್ ಶೆಟ್ಟಿ ಅಲೆವೂರು ಬೊಕ್ಕ ಅಕ್ಷತಾ ಶೆಟ್ಟಿ ಪಡುಬೆದ್ರೆ ದೇಮಲ್ ತಕಲಿಗೆ ಇರುವೆಗಳೊಂಜಿ ಜೋರಾದ ಕೈತಾಡಿದ ಗೌರವವನ್ನು ಮಾತೆಲ್ಲ ಕೊರಡು. ವ್ಯವಸ್ಥಿತವಾದ 2 ಜನ ಕಲಾವಿದರನ್ನು ಒಟ್ಟು ಬಾರ್ದಿ ನಕಲು ವಿಜಿತ್ ಶೆಟ್ಟಿ ಅಲೆವೂರು ಬೊಕ್ಕ ಅಕ್ಷತಾ ಶೆಟ್ಟಿ ಪಡುಬೆದ್ರೆ ಸೊಲ್ಮೇಲು. ಹಲೋ 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 ಅಂಚನೆ ನಮ್ಮ ಕಲಾವಿದನ ಪರವಾದ ಶಿವಧ್ವಜ್ ಶೆಟ್ರ್ ಸೇರಿದ ಮಾತೇನ ತುಂಬದಿ ಕೊಂಚ 2 ಪಾತೆರಡು ಬಂದು ವಿನಂತಿ ಮಾಡ್ತೊಂದಲ್ಲ. ಮಾತ್ರೆಗ್ಲ ಸೋಲ್ಮಲು ಎಂಚೋಲ್ಲರು ಪೂರ ತಗೋರಿ ಜೋರು ತಾಟಿ ಬಟ್ಟದ ಪಲ್ಲೆ ಎಂಚೋಲ್ಲರು. ಥ್ಯಾಂಕ್ ಯು. ಮಸ್ತ್ ಜನ ಕಲಾವಿದರ ಮಧ್ಯೆ ನಮ್ಮ ಒಂಜಿ ಬಂಟು ಸಮುದಾಯದಕ್ಲು ಖಾಲಿ ಒಂಜಿ ಕ್ಷೇತ್ರಡು ಮಾತ್ರ ಅತ್ತು ಬಂಡ ಎನ್ನ ಸಿನಿಮಾ ಕ್ಷೇತ್ರಡು ಮಸ್ತ್ ಜನ ಬಂಟ್ರನಕ್ಲು ಇಡೀ ವಿಶ್ವಡೆ ಪುದರ್ ಮಾತನಕ್ಲು ಉಲ್ಲೇರು ಐಟಿ ಎಲ್ಲೇ ಮಾತಾಡಿತನಕ್ಲು ಮಲ್ಲ ಮಾತಾಡಿತನಕ್ಲು ಮಾತಿರಲ್ಲ ಇನ್ನಿತ್ತೆಂಕ್ಲು ಮುಲ್ ಸೇರ್ದ ಆ ಒಂಜಿ ಸೇರ್ಪಡೇಟ್ ಯಾನ್ಲ ಉಲ್ಲೆ ಅಂದು ಪಂಡ್ರೆ ಎಂಕ್ ಭಾರಿ ಪೆರ್ಮೆ ಉಂಟು ದಯಪಂಡ ಏಪಲ ಒಂಜಿ ಬಂಟೆ ಆತು ಪುಟ್ಟು ನಾವು ಒಂಜಿ ಮಲ್ಲ ಪೆರ್ಮೆ ಆ ಬಂಟರ ಸಮುದಾಯಡ್ ಒಂಜಿ ಬಂಟೆ ಆತು ಒಂಜಿ ದೇಶ ವಿದೇಶನ ರೆಪ್ರೆಸೆಂಟೆಂಟ್ ಅನ್ಪುನ ಒಂಚಿ ನಾವು ಬುಕ್ಕಲ್ಲ ಒಂಜಿ ಮಲ್ಲ ಪೆರ್ಮೆ ನಮಕ್ ಬಂಟೆರ ಬಂಡ ಏಪಲ ಸೋಪು ಜೇರು ಬಂಟೆರ ಬಂಡ ಏಪಲ ಗಿಂದು ನಂಚಿನ ಒಂಜಿ ಕ್ಯಾರೆಕ್ಟರ್ ಅಂತ ಪನ್ಪೇರು ನಮ್ಮ ಗೆಂದದ ದಯಪಂಡ ನಮ್ಮ ಒಟ್ಟಿಗೆ ಒಂಜಿ ಬಂಟೆ ಅಂತ ಪನ್ಪುನ ಒಂಜಿ ಪುದರ್ ಒಟ್ಟಿಗೆ ಸೇರ್ನೇಡ್ದಾರ ನಮ್ಮ ಮಾತಾಡ್ಲ ಗೆಂದದ ನಮ್ಮ ಆ ಒಂಜಿ ಖುಷಿನ ಪಡೆಯೊಂದ ಆ ಒಂಜಿ ಗೌರವವನ್ನು ಪಡೆಯೊಂದ ಆಂಡ ನಾನು ದುಂಬುದ ಹಿರಿಯಕ್ಲಡ ಆಶೀರ್ವಾದದೊಂದು ನಾನು ಕಿರಿಯಕ್ಲಿಗೆ ನಮ್ಮ ದುಂಬುದ ಪೀಳಿಗೆ ತಗಡ ಪನ್ಪಿನಿದ್ದಾದ ಪಂಡ ಒಂಜಿ ಬಂಟನ ಗೌರವವನ್ನು ಖಂಡಿತವಾತ ನಿಗ್ಲು ಒರಿಪೋಡು ಒಂಜಿ ಸ್ವಾಭಿಮಾನಿ ಬಂಟೆ ಆವೋಡು ಒಂಜಿ ಸೆಲ್ಫ್ ರೆಸ್ಪೆಕ್ಟೆಡ್ ಬಂಟೆ ಆವೋಡು ನಮ್ಮ ಈ ಬಂಟರ ನಕ್ಲು ಮಾತ ಸಮುದಾಯದೊಟ್ಟಿಗೆ ಸೇರಿದ್ದು ನಮ್ಮ ಕ್ಷೇತ್ರಡು ನಮ್ಮ ಭಾರಿ ಮಲ್ಲ ಮಟ್ಟಕ್ಕೆ ಸೇರೋಡು ನನ್ನ ವಿಚಾರಡು ಇನ್ನಿಂಚಿನ ಒಂಜಿ ವಿಶ್ವ ಬಂಟರ ಸಮ್ಮೇಳನದ ಈ ಒಂಜಿ ಕಾರ್ಯಕ್ರಮಡು ನೆತ್ತ ಅಧ್ಯಕ್ಷರಾಯನ ಐಕಳ ಹರೀಶ್ ಶೆಟ್ರಿಗ್ಲ ಐತ ಒಟ್ಟಿಗೆ ಮಾತೆಲ್ಲ ಸೇರಿದ ಈ ಸಂಘ ಸಂಸ್ಥೆದಕ್ಲು ಮಾತಾ ಬಂಟ ಸಮುದಾಯದಕ್ಲು ಸೇರಿದ ಇಂಚಿನ ಕಾರ್ಯಕ್ರಮ ಮಾಂತದ್ದು ಮಾತಾ ಕಲಾವಿದರಿಗ್ಲ ಇನ್ನು ಇಂಚಿನ ಒಂಜಿ ಮಾನಾದಿಗೆ ಮಾಂತನೇಕ್ ಸೊಲ್ಮಯ ಸಂದ ಒಂದುಲೆ ವಿಜಯ ತಂಡಲ ಆತ ಇಂಕ ಮಸ್ತ್ ಹೆಲ್ಪ್ ಮಾಡ್ತೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮಾತಾರೆಗ್ಲ ಎಡ್ಡೆ ಅವಾರ್ಡು ದೇವರ ಎಡ್ಡೆ ಮಾನ್ಪಾಡು. ನಮಸ್ಕಾರ. ಥ್ಯಾಂಕ್ ಯು.
ಚಿತ್ರರಂಗದ ಮಾತ ಕಲಾವಿದರಿಗೆ ಬೊಕ್ಕರ ಕೃತಜ್ಞತೆ ಸಂದ ಒಂದು ಕಾರ್ಯಕ್ರಮನ ಮುಂದುವರಿಸ. ಇದೀಗ ನಿನ್ನೆ ನಡೆದಂತಹ ಕ್ರೀಡಾಕೂಟದ ವಿಜೇತರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ನಿನ್ನೆ ನಡೆದಂಥ ಕ್ರೀಡಾಕೂಟದ ಒಂದು ನೇತೃತ್ವವನ್ನು ವಹಿಸಿದವರು ಗಿರೀಶ್ ಶೆಟ್ಟಿ ತೆಳ್ಳಾರವರು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ಬಂಟರ ಸಂಘದ ವತಿಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹರೀಶ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಸುಮಾರು 25,000ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವುದರ ಮೂಲಕ ನಿನ್ನೆ ತಡರಾತ್ರಿ 3:30 ಗಂಟೆ ತನಕ ನಮ್ಮ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೀಗ ಮೊದಲಿಗೆ ಹಗ್ಗ ಜಗ್ಗಾಟ ಸ್ಪರ್ಧೆ ವಿಜೇತರನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಮೊದಲಿಗೆ ಹಗ್ಗ ಜಗ್ಗಾಟದ ಸ್ಪರ್ಧೆಯ ಪುರುಷರ ವಿಭಾಗದಲ್ಲಿ 4ನೇ ಸ್ಥಾನ ಬಂಡ್ ಸಂಘ ಮಂಜೇಶ್ವರ ತಂಡದ ಕಪ್ತಾನ ಅಥವಾ ತಂಡದ ಆಟಗಾರಿದ್ದಲ್ಲಿ ದಯವಿಟ್ಟು ಆದಷ್ಟು ಕೂಡಲೇ ವೇದಿಕೆಗೆ ಬರಬೇಕು. ಬಹಳಷ್ಟು ಕಾರ್ಯಕ್ರಮ ನಮ್ಮ ಜೊತೆ ಇರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಬೇಗ ಮುಗಿಸಬೇಕಾಗಿದೆ. ಬಂಡ್ ಸಂಘ ಮಂಜೇಶ್ವರ ಇದ್ದೀರಾ? ಬಂಡ್ ಸಂಘ ಮಂಜೇಶ್ವರ ಅಲ್ಲಿ ಅವರಿಗೆ ಸ್ವಲ್ಪ ದಾರಿ ಮಾಡಿಕೊಡಿ. ಬಂಡ್ ಸಂಘ ಮಂಜೇಶ್ವರ 4ನೇ ಸ್ಥಾನ. ತೃತೀಯ ಸ್ಥಾನದಲ್ಲಿ ಬಂಡ್ ಸಂಘ ಬಂಟ್ವಾಳ್. ಸದಾಶಿವ ಅಣ್ಣನ್ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆನಂದ್ ಶೆಟ್ಟಿ ಅದೇ ರೀತಿ ಸದಾಶಿವ ಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈ ಒಂದು ಬಹುಮಾನ ವಿತರಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಬೇಕಂತ ವಿನಂತಿಸ್ತಾ ಇದ್ದೇವೆ. ಇದೀಗ ಪ್ರತಿ ವಿಭಾಗದಲ್ಲೂ ಕೂಡ 50,000 ರೂಪಾಯಿಯನ್ನ ನಗದು ಬಹುಮಾನ, ಪ್ರಶಸ್ತಿ ಪತ್ರ, ಅದೇ ರೀತಿ ಉತ್ತಮವಾದಂಥ ಒಂದು ಟ್ರೋಫಿಯನ್ನು ಕೂಡ ನೀಡ್ತಾ ಇದ್ದೇವೆ. ಇದೀಗ 4ನೇ ಸ್ಥಾನದಲ್ಲಿ ಬಂಡ್ ಸಂಘ ಮಂಜೇಶ್ವರ. ಮಂಜೇಶ್ವರ ಇದ್ದೀರಾ? ಮಂಜೇಶ್ವರ ತಂಡದ ಇಲ್ಲ. ಓಕೆ, ಬಂಡ್ ಸಂಘ ಬಂಟ್ವಾಳ ಮೇಲ್ಗಡೆ ಬನ್ನಿ. 50,000 ರೂಪಾಯಿ ನಗದು ಬಹುಮಾನ ಬಂಟ್ವಾಳ. ಬಂಡ್ ಸಂಘ ಬಂಟ್ವಾಳ. ಮಂಜೇಶ್ವರ ಇದ್ರೆ ಮಂಜೇಶ್ವರ ಬನ್ನಿ. ಮಂಜೇಶ್ವರ ಬಂಟ್ವಾಳ ಬನ್ನಿ ಮೇಲೆ. ತೃತೀಯ ಸ್ಥಾನ. ತೃತೀಯ ಸ್ಥಾನದಲ್ಲಿ ಬಂಟ್ವಾಳ. ಉಳಿದವ್ರು ಕೂತ್ಕೊಳ್ಬೇಕು. ಬಂಡ್ ಸಂಘ ಬಂಟ್ವಾಳ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಬಂಡ್ ಸಂಘ ಪುತ್ತೂರ್. 75,000 ರೂಪಾಯಿಯ ನಗದು ಬಹುಮಾನ. ಬಂಡ್ ಸಂಘ ಪುತ್ತೂರು ತಂಡದವರು ತಯಾರಿದ್ದೀರಾ? ಎಸ್, ಥ್ಯಾಂಕ್ ಯು. ದ್ವಿತೀಯ ಸ್ಥಾನ ಬಂಡ್ ಸಂಘ ಪುತ್ತೂರು ಮೇಲೆ ಬನ್ನಿ. ಬಂಡ್ ಸಂಘ ಪುತ್ತೂರು. ಪ್ರಥಮ ಸ್ಥಾನ ಬಂಡ್ ಸಂಘ ಬಜಗೋಳಿ. ಬಂಡ್ ಸಂಘ ಬಜಗೋಳಿ ಬಹಳ ಅತ್ಯಂತ ಆಕರ್ಷಕಮಯವಾದಂತಹ ಒಂದು ಕ್ರೀಡೆ ಹಗ್ಗ ಜಗ್ಗಾಟ ಸ್ಪರ್ಧೆ. ಈ ಒಂದು ಸ್ಪರ್ಧೆಯಲ್ಲಿ ನಾವೊಂದು ತಾಮೊಂದು ಎಂದು ಎಳೆಯುತ್ತಾ ಈ ಒಂದು ಸ್ಪರ್ಧೆಯಲ್ಲಿ 1,00,000 ರೂಪಾಯಿ ನಗದು ಬಹುಮಾನ ಪಡೆದಂತ ತಂಡ ಬಜಗೋಳಿ ತಂಡ. ಬಂಡ್ ಸಂಘ ಬಜಗೋಳಿ. ₹1,00,000 ರೂಪಾಯಿ ನಗದು ಬಹುಮಾನದೊಂದಿಗೆ ಬಂಡ್ ಸಂಘ ಬಜಗೋಳಿ. ಈ ಒಂದು ಚಂದ್ರ ಶೆಟ್ಟಿ ಪೂನಾ ಈ ಒಂದು ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಇವರಿಗೆ ಕೂಡ ಬಂಟರ ಸಂಘದ ವತಿಯಿಂದ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಚಂದ್ರ ಶೆಟ್ಟಿ ಪೂನಾ. ಚಂದ್ರಾಸಣ್ಣ ಇದ್ದಲ್ಲಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾ ವಿನಂತಿಸ್ತಾ ಇದ್ದೇನೆ. ದಯವಿದು ಮಿತ್ತಿದ ಚಾವಡಿಗೆ ಬರೋಡ್ ಬಂದು ವಿನಂತಿ ಮಲ್ತಂದಲ್ಲ. ಚಂದ್ರ ಶೆಟ್ಟಿ ಪೂನಾ. ಬಂಡ್ ಸಂಘ ಬಜಗೋಳಿ ಇದ್ದೀರಾ? ಇಲ್ಲ. ಇದೀಗ ಮಹಿಳಾ ವಿಭಾಗದ ವಿಜೇತರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. 4ನೇ ಸ್ಥಾನದೊಂದಿಗೆ ಬಂಡ್ ಸಂಘ ಸುರತ್ಕಲ್ ತಂಡದ ಸದಸ್ಯರಿದ್ದಲ್ಲಿ ದಯವಿಟ್ಟು ಆದಷ್ಟು ಕೂಡಲೇ ವೇದಿಕೆಗೆ ಬರಬೇಕು. ಬಂಡ್ ಸಂಘ ಸುರತ್ಕಲ್ 50,000 ರೂಪಾಯಿ ನಗದು ಬಹುಮಾನ. ಬಂಡ್ ಸಂಘ ಬಜ್ಪೆ ಅವರು ತಯಾರಾಗಿರ್ಬೇಕು. ಬಂಡ್ ಸಂಘ ಬಜ್ಪೆ.
ಬಂಡ್ ಸಂಘ ಸುರತ್ಕಲ್, ಬಂಡ್ ಸಂಘ ಬಜ್ಪೆ ಅವ್ರು ತಯಾರಾಗಿರ್ಬೇಕು. ಬಂಡ್ ಸಂಘ ಬಜ್ಪೆ ತೃತೀಯ ಸ್ಥಾನದೊಂದಿಗೆ. ಬಂಡ್ ಸಂಘ ಬಜ್ಪೆ ಇದ್ದೀರಾ? ಮೇಲೆ ಬನ್ನಿ. ತೃತೀಯ ಸ್ಥಾನ ಬಂಡ್ ಸಂಘ ಬಜ್ಪೆ. ಹರೀಶ್ ಶೆಟ್ಟಿ ದೊಂಬಿವಲಿ ಅವರು ಈ ಒಂದು ಬಹುಮಾನದ ಬಂಡ್ ಸಂಘ ಬಜ್ಪೆ. ದಯವಿಟ್ಟು ನಾವು ನಗದು ಬಹುಮಾನಕ್ಕೆ ಅಲ್ಲಿ ನೀಡ್ತಾ ಇದ್ದೇವೆ. ತಮ್ಮ ತಮ್ಮ ಕ್ಯಾಶ್ ಅನ್ನು ತಾವೇ ಜಾಗ್ರತೆ ಮಾಡಿ ಇಟ್ಕೊಳ್ಬೇಕು. ಕೋಟ ಶ್ರೀನಿವಾಸ್ ಪೂಜೆ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಇಂದಿನ ಸಮಾರಂಭಕ್ಕೆ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ್ ಪೂಜೆ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಬಂಡ್ ಸಂಘ ಬಂಟ್ವಾಳ ದ್ವಿತೀಯ ಸ್ಥಾನ, ಮಹಿಳಾ ವಿಭಾಗದ ದ್ವಿತೀಯ ಸ್ಥಾನದಲ್ಲಿ ಬಂಡ್ ಸಂಘ ಬಂಟ್ವಾಳ್ ಟೀಮ್ ಇದ್ದೀರಾ? ಬಂಟ್ವಾಳ್ ಲೇಡೀಸ್ ಟೀಮ್ ಉಂಟಾ? ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಒಂದು ಪರಿಸರದಲ್ಲಿ ಸರಳ ವ್ಯಕ್ತಿತ್ವವನ್ನು ಹೊಂದಿದಂತಹ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇದೀಗ ನಮ್ಮ ಜೊತೆ ಆಗಮಿಸಿದ್ದಾರೆ. ಅವರನ್ನು ನಿನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾಗಿ ಬಹಳಷ್ಟು ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಇವರಿಗೆ ಜಾಗತಿಕ ಬಂಟರ ಸಂಘದಿಂದ ಹಾಗೂ ಸಮಸ್ತ ಬಂಟ ಸಮುದಾಯದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆ, ಸ್ವಾಗತ, ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಟಗ್ ಆಫ್ ವಾರ್ 4ನೇ ಸ್ಥಾನ ಬಂಡ್ ಸಂಘ ಮಂಜೇಶ್ವರ್ ಬಂದಿದ್ದೀರಾ? ಮಂಜೇಶ್ವರ್ ಈಗ ಬಂದ್ರಂತ ಹೇಳಿದ್ದಾರೆ. ಮಂಜೇಶ್ವರ್ ಇದ್ದೀರಾ? ಬಂಡ್ ಸಂಘ ಮಂಜೇಶ್ವರ್. ಮಂಜೇಶ್ವರ್ ತಂದವರು ದಯವಿಟ್ಟು ಎಲ್ಲ ವಿಜೇತರ ಗಮನಕ್ಕೆ, ನಿಮಗೆ ಕ್ಯಾಶ್ ಪ್ರೈಸ್ ಅಲ್ಲದೆ ನಮ್ಮ ಮುಂಬಯಿಯ ಕಂಪನಿಯಿಂದ ಅತ್ಯಂತ ಆಕರ್ಷಕಮಯವಾದಂಥ ಕೆಲವೊಂದು ಮಿಕ್ಸಿ, ಗ್ರೈಂಡರ್ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಈ ಎಲ್ಲ ತಂಡಗಳಿಗೆ ಮತ್ತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನ ಬಂಡ್ ಸಂಘ ಬಂಟ್ವಾಳ ಹುಡುಗಿಯರು ಇದ್ದೀರಾ? ವಿಮೆನ್ ಟೀಮ್. ಬಂಡ್ ಸಂಘ ಬಜಗೋಳಿ. ಅಲ್ಲಲ್ಲ, ಬಂಡ್ ಸಂಘ ಬಂಟ್ವಾಳ್ ಟಗ್ ಆಫ್ ವಾರ್, ಮಹಿಳಾ ಟಗ್ ಆಫ್ ವಾರ್. ವೇಟ್ ಮಾಡಿ, ವಾಲಿಬಾಲ್ ಕರೀಲಿಲ್ಲ, ನಿಲ್ಲಿ. ಬಂಡ್ ಸಂಘ ಮುಂಬೈ ಟಗ್ ಆಫ್ ವಾರ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂಡ್ ಸಂಘ ಮುಂಬೈ ಇದ್ದೀರಾ? ಮುಂಬೈ ದೊಂಬಿವಲಿ, ಬಂಡ್ ಸಂಘ ಮುಂಬೈ ದೊಂಬಿವಲಿ ಲೇಡೀಸ್ ಟೀಮ್, ಮುಂಬೈ ದೊಂಬಿವಲಿ ಲೇಡೀಸ್ ಟೀಮ್. ₹1,00,000 ಬಹುಮಾನ. ಈ ಒಂದು ಬಹುಮಾನದ ಪ್ರಾಯೋಜಕತ್ವ ನೀಡಿದಂತ ಹರೀಶ್ ಶೆಟ್ಟಿ ದೊಂಬಿವಲಿ ಇವರಿಗೂ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಹರೀಶ್ ಶೆಟ್ಟಿ ದೊಂಬಿವಲಿಯಲ್ಲಿ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಬಂಟ್ ಸಂಘ ಮುಂಬೈ ಡೊಂಬಿವಲಿ. ಮುಂಬೈಯಿಂದ ಈ ತಂಡ ಆಗಮಿಸಿ 1,00,000 ರೂಪಾಯಿಯ ಬಹುಮಾನವನ್ನು ಪಡ್ಕೊಂಡು ಹೋಗ್ತಾ ಇದೆ. ಇವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಥ್ರೋಬಾಲ್ದಲ್ಲಿ 4ನೇ ಸ್ಥಾನ ವಸಾಯಿ ಬಂಟ್ ಸಂಘ ಮುಂಬೈ. ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ 4ನೇ ಸ್ಥಾನ ವಸಾಯಿ ಬಂಟರ ಸಂಘ ಮುಂಬೈ. ದಯವಿಟ್ಟು ಆದಷ್ಟು ಕೂಡಲೇ ವೇದಿಕೆ ಬರಬೇಕು. ಗಿರಿಶನ್ ಥ್ರೋಬಾಲ್ 4ನೇ ಸ್ಥಾನದಲ್ಲಿ ವಸಾಯಿ ಬಂಟರ ಸಂಘ ಮುಂಬೈ. ದೂರದ ಮುಂಬೈಯಿಂದ ಇಲ್ಲಿಯ ತನಕ ಆಗಮಿಸಿ 50,000 ರೂಪಾಯಿ ನಗದು ಬಹುಮಾನ. ತೃತೀಯ ಸ್ಥಾನ ಬಂಟ್ ಸಂಘ ಕಾರ್ಕಳ. ಬಂಟ್ ಸಂಘ ಕಾರ್ಕಳ ತೃತೀಯ ಸ್ಥಾನದಲ್ಲಿ ಬಂಟರ ಸಂಘ ಕಾರ್ಕಳ. ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ ಬಂಟರ ಸಂಘ ಕಾರ್ಕಳ. ದಯವಿಟ್ಟು ಆದಷ್ಟು ಕೂಡಲೇ ವೇದಿಕೆ ಬರಬೇಕು. ಹಾರ್ದಿಕವಾದಂತಹ ಅಭಿನಂದನೆಗಳು. ಬಂಟ್ ಸಂಘ ಕಾರ್ಕಳ ತೃತೀಯ ಸ್ಥಾನದೊಂದಿಗೆ ಆನಂದ್ ಶೆಟ್ಟಿ ಪೂನಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಇದ್ದಲ್ಲಿ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಬಹುಮಾನದ ಪ್ರಾಯೋಜಕತ್ವ ವಹಿಸಿದಂತಹ ಆನಂದ್ ಶೆಟ್ಟಿ ಪೂನಾ, ಉದಯ್ ಶೆಟ್ಟಿ ಪೆಲ್ಲತ್ತೂರು, ರವಿನಾಥ್ ಶೆಟ್ಟಿ ಗುಜರಾತ್, ರಮೇಶ್ ಶೆಟ್ಟಿ ಸಿದ್ದಕಟ್ಟೆ, ಪ್ರವೀಣ್ ಶೆಟ್ಟಿ ಪುತ್ತೂರ್, ರಮಾನಂದ್ ಶೆಟ್ಟಿ, ಆಶಿತ್ ಶೆಟ್ಟಿ ವಸಾಯ್, ಸುನಿಲ್ ಶೆಟ್ಟಿ ಮುಂಬೈ. ಬಂಟರ ಸಂಘ ಕಾರ್ಕಳ ಬಂಟರ ಸಂಘ ಕಾರ್ಕಳ. ದ್ವಿತೀಯ ಸ್ಥಾನ ಪುತ್ತೂರು ಬಂಟರ ಸಂಘ. ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ ಪುತ್ತೂರು ಬಂಟರ ಸಂಘ 75,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರದೊಂದಿಗೆ. ಪುತ್ತೂರು ಬಂಟರ ಸಂಘ ಕಾರ್ಕಳದ ತಂಡದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತೃತೀಯ ಸ್ಥಾನದಲ್ಲಿ 50,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರದೊಂದಿಗೆ. ಇದೀಗ ದ್ವಿತೀಯ ಸ್ಥಾನದಲ್ಲಿ ಪುತ್ತೂರು ಬಂಟರ ಸಂಘ ಪುತ್ತೂರು 75,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರದೊಂದಿಗೆ. ಪುತ್ತೂರು ಥ್ರೋಬಾಲ್ ಪ್ರಥಮ ಸ್ಥಾನ ಬಂಟ್ ಸಂಘ ಬಂಟ್ವಾಳ್, ಬಂಟರ ಸಂಘ ಬಂಟ್ವಾಳ್. ಬಂಟರ ಸಂಘ ಬಂಟ್ವಾಳ್ ಪ್ರಥಮ ಸ್ಥಾನ ಥ್ರೋಬಾಲ್ 1,00,000 ರೂಪಾಯಿಯ ನಗದು ಬಹುಮಾನ. ಬಂಟರ ಸಂಘ ಬಂಟ್ವಾಳ್ ಥ್ರೋಬಾಲ್ದಲ್ಲಿ ಫಸ್ಟ್ ಪ್ಲೇಸ್. ಉದಯ್ ಶೆಟ್ಟಿ ಪೆಲ್ಲತ್ತೂರಿದಲ್ಲಿ ಈ ಒಂದು ಬಹುಮಾನದ ಪ್ರಾಯೋಜಕತ್ವ ವಹಿಸಿದವರು ಉದಯ್ ಶೆಟ್ಟಿ ಪೆಲ್ಲತ್ತೂರ್ ಅವರಿದ್ದಲ್ಲಿ ದಯವಿಟ್ಟು ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇವರೆಲ್ಲರಿಗೂ ಕೂಡ ನಗದು ಬಹುಮಾನ ಅಲ್ಲದೆ ಕೂಡ ಅನೇಕ ಆಕರ್ಷಕಮಯವಾದಂತಹ ಗಿಫ್ಟ್ ಪ್ಯಾಕೆಟ್ಸ್ಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಗಿಫ್ಟ್ ಪ್ಯಾಕೆಟ್ ಮಹೇಶ್ ಶೆಟ್ಟಿ ಮುಂಬೈ ಇವರ ವತಿಯಿಂದ ಗಿಫ್ಟ್ ಪ್ಯಾಕೆಟ್ ಅನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಇದೀಗ ಪುರುಷರ ವಾಲಿಬಾಲ್
ಬಂಟ್ ಸಂಘ ಬೆಳ್ಳಂಪಳ್ಳಿ 4ನೇ ಸ್ಥಾನ. ಬಂಟ್ ಸಂಘ ಬೆಳ್ಳಂಪಳ್ಳಿ. ವಾಲಿಬಾಲ್ನಲ್ಲಿ 4ನೇ ಸ್ಥಾನ ಬಂಟ್ ಸಂಘ ಬೆಳ್ಳಂಪಳ್ಳಿ. ದಯವಿಟ್ಟು ತಮ್ಮ ಆಕರ್ಷಕವಾದಂಥ ಗಿಫ್ಟ್ ಪ್ಯಾಕೆಟ್ಗಳನ್ನು ಕೂಡ ಅಲ್ಲಿಂದ ಪಡ್ಕೊಂಡು ಹೋಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಲ್ಲಿ ಮಹೇಶ್ ಶೆಟ್ಟಿ ಅವರು ಈ ಒಂದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಇದೀಗ ವಾಲಿಬಾಲ್ನಲ್ಲಿ 4ನೇ ಸ್ಥಾನ ಬಂಟ್ ಸಂಘ ಬೆಳ್ಳಂಪಳ್ಳಿ. ದ್ವಿತೀಯ ಸ್ಥಾನ ಬಂಟ್ ಸಂಘ ಕಾರ್ಕಳ. ವಾಲಿಬಾಲ್ ಪುರುಷರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಬಂಟ್ ಸಂಘ ಕಾರ್ಕಳ. 50,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರ, ಅದೇ ರೀತಿ ಗಿಫ್ಟ್ ಪ್ಯಾಕೆಟ್ಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ರಮೇಶ್ ಶೆಟ್ಟಿ ಸಿದ್ದಕಟ್ಟೆ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಈ ಒಂದು ಪಂದ್ಯಾಟದ ಪ್ರಾಯೋಜಕರು ರಮೇಶ್ ಶೆಟ್ಟಿ ಸಿದ್ದಕಟ್ಟೆ. ವಾಲಿಬಾಲ್ನಲ್ಲಿ ದ್ವಿತೀಯ ಸ್ಥಾನ ಬಂಟ್ ಸಂಘ ಬಂಟ್ವಾಳ್. ಅವಿನಾಶ್ ಶೆಟ್ಟಿ ಅಂಕಲೇಶ್ವರ. ರವಿನಾಥ್ ಶೆಟ್ಟಿ ಅಂಕಲೇಶ್ವರ. ರವಿನಾಥ್ ಶೆಟ್ಟಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಪಂದ್ಯಾಟದ ಪ್ರಾಯೋಜಕರು ಕೂಡ ಬಂಟ್ ಸಂಘ ಬಂಟ್ವಾಳ್. ಪ್ರಥಮ ಸ್ಥಾನದಲ್ಲಿ ಬಂಟರ ಯಾನೆ ಮಾತೃ ಸಂಘ ಉಡುಪಿ. ಈ ಒಂದು ವಾಲಿಬಾಲ್ ನಲ್ಲಿ 1 ಲಕ್ಷ ರೂಪಾಯಿ ನಗದನ್ನು ಪಡೆದಂತಹ ತಂಡ ಬಂಟರ ಯಾನೆ ಮಾತೃ ಸಂಘ ಉಡುಪಿ. ಆನಂದ್ ಶೆಟ್ಟಿ ಪುಣೆ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆನಂದ್ ಶೆಟ್ಟಿ ಪುಣೆ. ಬಜಗೋಳಿ ತಂಡ ಬಂದಿದ್ದೀರಾ? ಬಜಗೋಳಿ ಹಗ್ಗ ಜಗ್ಗಾಟ. ಉಡುಪಿ ಬಂಟರ ಯಾನೆ ಮಾತೃ ಸಂಘ ಉಡುಪಿ ವಾಲಿಬಾಲ್ ನಲ್ಲಿ 1 ಲಕ್ಷ ರೂಪಾಯಿ ನಗದು ಬಹುಮಾನ. ಇದೀಗ ಹಗ್ಗ ಜಗ್ಗಾಟ ಸ್ಪರ್ಧೆ. ನಿನ್ನೆ ಬಹಳಷ್ಟು ಜಟಿಲವಾದಂತಹ ಒಂದು ಸ್ಪರ್ಧೆ ಇದಾಗಿತ್ತು. ಹಗ್ಗ ಜಗ್ಗಾಟ ಸ್ಪರ್ಧೆ, ಬಹಳಷ್ಟು ಗೊಂದಲ, ಬಹಳಷ್ಟು ಜಗಳ ನಮ್ಮೊಳಗೆ. ಮತ್ತೆ ನಾವೆಲ್ಲರೂ ಕೂಡ ಸ್ನೇಹಿತರು. ಬಂಟರ ಸಂಘ ಬಜಗೋಳಿ ಪ್ರಥಮ ಸ್ಥಾನದಲ್ಲಿ 1 ಲಕ್ಷ. ಚಂದ್ರರಾಜ್ ಶೆಟ್ಟಿ ಪೂನಾ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚಂದ್ರರಾಜ್ ಶೆಟ್ಟಿ ಪೂನಾ. ಕಬಡ್ಡಿ ಬಹಳಷ್ಟು ನಿನ್ನೆ ಒಂದು ಆಕರ್ಷಕಮಯವಾದಂತಹ ಪಂದ್ಯಾಟ ಅಂತ ಹೇಳಿದರೆ ಕಬಡ್ಡಿ ಆಗಿತ್ತು. ಪ್ರೋ ಕಬಡ್ಡಿ ಮಾದರಿಯಲ್ಲಿ ಒಂದು ಕಬಡ್ಡಿ ಪಂದ್ಯಾಟವನ್ನು ನಾವು ಸಂಘಟನೆ ಮಾಡಿದ್ದೇವೆ. ಕಬಡ್ಡಿ ಪಂದ್ಯಾಟದಲ್ಲಿ 4ನೇ ಸ್ಥಾನ ಒಳತೂರು ಮೋಹನ್ ದಾಸ್ ಶೆಟ್ಟಿ ನೇತೃತ್ವದ ತಂಡ ಬಂಟ್ ಸಂಘ ಕುಂದಾಪುರ. ಒಳತೂರು ಮೋಹನ್ ದಾಸ್ ಶೆಟ್ಟಿ ಅವರ ತಂಡ ಇದಾಗಿದೆ. ಬಂಟ್ ಸಂಘ ಕುಂದಾಪುರ 4ನೇ ಸ್ಥಾನದೊಂದಿಗೆ. ಕಬಡ್ಡಿ ಪಂದ್ಯಾಟದ ಆಸ್ಟ್ರೇಲಿಯಾ ಬಂಟ್ ಸಂಘ
ಈ ಒಂದು ಬಹುಮಾನವನ್ನು ಪಡಿತಾ ಇದೆ. 4ನೇ ಸ್ಥಾನದೊಂದಿಗೆ ಬಂಡ್ ಸಂಘ ಕುಂದಾಪುರ ನಿನ್ನೆ ನಡೆದಂತ ಹೊನಲು ಬೆಳಕಿನ ಅತ್ಯಂತ ಆಕರ್ಷಕಮಯವಾದಂತ ಸುಮಾರು 10 ಲಕ್ಷಕ್ಕೂ ಅಧಿಕವಾದಂತ ಖರ್ಚನ್ನು ಮಾಡಿರ್ತೇವೆ. ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸಲಿಕ್ಕೆ ವಿವಿಧ ಅಜಿತ್ ಶೆಟ್ಟಿಯನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಜಿತ್ ಶೆಟ್ಟಿ ವಾಪಿ ಇದ್ದಲ್ಲಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಬಡ್ಡಿ ತೃತೀಯ ಸ್ಥಾನದಲ್ಲಿ ಬಂಡ್ ಸಂಘ ಮುಂಬೈ ತೃತೀಯ ಸ್ಥಾನದಲ್ಲಿ ಬಂಡ್ ಸಂಘ ಮುಂಬೈ 50,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರ, ಅದೇ ರೀತಿ ಅನೇಕ ಗಿಫ್ಟ್ ಐಟಮ್ಗಳು ಕೂಡ. ಬಂಡ್ ಸಂಘ ಮುಂಬೈಯವರಿಗೆ ಕೂಡ ಹಾರ್ದಿಕ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಸ್ಥಾನ ಕಬಡ್ಡಿ ಪಂದ್ಯಾಟದಲ್ಲಿ ಬಂಡ್ ಸಂಘ ಬ್ಯಾಂಗ್ಳೂರ್, ಉಪೇಂದ್ರ ಶೆಟ್ಟಿ ನೇತೃತ್ವದ ಈ ಒಂದು ತಂಡ ಬಂಡ್ ಸಂಘ ಬ್ಯಾಂಗ್ಳೂರ್ 75,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರದೊಂದಿಗೆ. ಬಂಡ್ ಸಂಘ ಬೆಂಗಳೂರು ಕಬಡ್ಡಿ ಪಂದ್ಯಾಟ ನಿನ್ನೆ ಮುಗಿಯುವಾಗ ರಾತ್ರಿ 3:30 ಗಂಟೆ ನಡು ರಾತ್ರಿಯಲ್ಲಿ ನಡೆದಂತ ಈ ಒಂದು ಪಂದ್ಯಾಟ ಬಹಳಷ್ಟು ಆಕರ್ಷಕಮಯವಾಗಿತ್ತು. ಸುಮಾರು 10,000ಕ್ಕೂ ಅಧಿಕ ಪ್ರೇಕ್ಷಕರು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಣೆ ಮಾಡಿದ್ದಾರೆ. ಬಹಳ ಅತ್ಯಂತ ಆಕರ್ಷಕಮಯ ಪಂದ್ಯಾಟ ಇದಾಗಿತ್ತು. ಬಂಟ ಸಮಾಜ ಬಾಂಧವರ ಕ್ರೀಡೋತ್ಸವ. ಹೌದು, ಕಬಡ್ಡಿ ಪಂದ್ಯಾಟದ ಪ್ರಥಮ ತಂಡ ಉದಯ್ ಶೆಟ್ಟಿ ಮನಿಯಾಲು ನೇತೃತ್ವದ ಬಂಟ್ ಸಂಘ ಹೆಬ್ರಿ. ರವಿನಾಥ್ ಅಂಕಲೇಶ್ವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಬಹುಮಾನದ ಪ್ರಾಯೋಜಕರು ಇವರಾಗಿರ್ತಾರೆ. ಉದಯ್ ಶೆಟ್ಟಿ ಮುನಿಯಾಲು ನೇತೃತ್ವದ ಈ ಒಂದು ತಂಡ ಬಂಟ್ ಸಂಘ ಹೆಬ್ರಿ ತಂಡ 1 ಲಕ್ಷ ರೂಪಾಯಿಯ ನಗದು ಬಹುಮಾನದೊಂದಿಗೆ ಈ ಒಂದು ಪ್ರಶಸ್ತಿ ಮತ್ತು ನಗದು ಬಹುಮಾನವನ್ನು ಪಡೆದಿರುತ್ತದೆ. ಉದಯ್ ಶೆಟ್ಟಿ ಮುನಿಯಾಲು ನೇತೃತ್ವದ ತಂಡ ಇದಾಗಿರುತ್ತದೆ. ಬಂಟ್ ಸಂಘ ಬ್ಯಾಂಗ್ಳೂರು ಬಹುಮಾನ ಕೊಂಡೋಗ್ಲಿಲ್ವಾ? ಬಂಟ್ ಸಂಘ ಬ್ಯಾಂಗ್ಳೂರು ನಿಮ್ಮ ಪ್ಲೇಸ್ ಕೊಂಡೋದ್ರು ಸರ್, ಸಾರಿ. ಇದೀಗ ನಿನ್ನೆ ನಡೆದಂತ ಆಕರ್ಷಕ ಪುರ ಮೆರವಣಿಗೆ, ಪಥ ಸಂಚಲನ ಮತ್ತು ಪುರ ಮೆರವಣಿಗೆ ವಿಭಾಗದಲ್ಲಿ ವಿಜೇತರ ಪಟ್ಟಿ ಈ ರೀತಿ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಬಹಳಷ್ಟು ಅತ್ಯಂತ ಆಕರ್ಷಕಮಯವಾದಂತಹ ಒಂದು ಪುರ ಮೆರವಣಿಗೆ ಮತ್ತು ಪಥ ಸಂಚಲನ ಇದಾಗಿತ್ತು. ಇಡೀ ಉಡುಪಿ ಜಿಲ್ಲೆಯ ಎಲ್ಲರೂ ಕೂಡ ನಮ್ಮ ಒಂದು ಪುರ ಮೆರವಣಿಗೆ ಬಗ್ಗೆ ಉತ್ತಮವಾದಂತಹ ಮಾತುಗಳನ್ನು ಆಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಉಡುಪಿಯ ಬಂಟರ ಒಂದು ಪುರ ಮೆರವಣಿಗೆ ಇವತ್ತು ಎಲ್ಲರ ಮನೆ ಮಾತಾಗಿದೆ. ಈ ಒಂದು ವಿಭಾಗದಲ್ಲಿ ವಿಜೇತರು 4ನೇ ಸ್ಥಾನ ಬಂಟ್ ಸಂಘ ಬಂಟ್ವಾಳ್, ಬಂಟರ ಸಂಘ ಬಂಟ್ವಾಳ್ 4ನೇ ಸ್ಥಾನದೊಂದಿಗೆ 50,000 ರೂಪಾಯಿಯ ನಗದು ಬಹುಮಾನ, ಪ್ರಶಸ್ತಿ ಪತ್ರದೊಂದಿಗೆ. ಬಂಟರ ಸಂಘ ಬಂಟ್ವಾಳ್ 4ನೇ ಸ್ಥಾನ.
ತೃತೀಯ ಸ್ಥಾನದಲ್ಲಿ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ನೇತೃತ್ವದ ಬಂಟರ ಆಲಿಯಾಸ್ ನಾಡವರ ಸಂಘ ಪಡುಬಿದ್ರಿ. ತೃತೀಯ ಸ್ಥಾನದಲ್ಲಿ ಬಂಟರ ಆಲಿಯಾಸ್ ನಾಡವರ ಸಂಘ ಪಡುಬಿದ್ರಿ. ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆ ಕೋಣನ ಒಂದು ಗತ್ತು ಗಾಂಭೀರ್ಯ ಬಹಳಷ್ಟು ಚೆನ್ನಾಗಿರಂತ ತಂಡ ಬಂಟರ ಆಲಿಯಾಸ್ ನಾಡವರ ಸಂಘ ಪಡುಬಿದ್ರಿ. ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ದ್ವಿತೀಯ ಸ್ಥಾನದೊಂದಿಗೆ ಸೆಕೆಂಡ್ ಪ್ಲೇಸ್ ಗೋಸ್ ಟು ಬಂಟರ ಸಂಘ ಬಜ್ಪೆ ವಲಯ. ಬಂಟರ ಸಂಘ ಬಜ್ಪೆ ವಲಯ ದ್ವಿತೀಯ ಸ್ಥಾನ. ಮೋಹನ್ ಶೆಟ್ಟಿ ಮತ್ತು ಸುಪ್ರಸಾದ್ ಶೆಟ್ಟಿಯನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಮೇಶ್ ಶೆಟ್ಟಿ ಸುಪ ಹೆಗ್ಡೆ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಪುರ ಮೆರವಣಿಗೆಯ ಉಸ್ತುವಾರಿಯನ್ನು ವಹಿಸಿದಂತ ಮೋಹನ್ ಶೆಟ್ಟಿ ಮತ್ತು ಸುಪ್ರಸಾದ್ ಶೆಟ್ಟಿಯನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಟರ ಸಂಘ ಬಜ್ಪೆ ವಲಯ 75,000 ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಪತ್ರದೊಂದಿಗೆ ಪುರ ಮೆರವಣಿಗೆಯಲ್ಲಿ ವಿಜೇತ ತಂಡ ಇದಾಗಿದೆ. ಮಾರ್ಚ್ ಫಾಸ್ಟ್ ಮತ್ತು ಪುರ ಮೆರವಣಿಗೆ ವಿಜೇತ ತಂಡ ಬಂಟರ ಸಂಘ ಬಜ್ಪೆ ವಲಯ. ಪ್ರಥಮ ಸ್ಥಾನ ಎಲ್ಲರ ಎದೆಯಲ್ಲೂ ಡವಡವ. ಪ್ರಥಮ ಸ್ಥಾನದೊಂದಿಗೆ ಬಂಟರ ಸಂಘ ಉಳ್ಳಾಲ ವಲಯ. ಬಂಟರ ಸಂಘ ಉಳ್ಳಾಲ ವಲಯ 1,00,000 ರೂಪಾಯಿಯ ನಗದು ಬಹುಮಾನ. ಬಂಟರ ಸಂಘ ಉಳ್ಳಾಲ ವಲಯ. ಬಂಟರ ಸಂಘ ಉಳ್ಳಾಲ ವಲಯ ಬಹಳಷ್ಟು ಶಿಸ್ತುಬದ್ಧವಾದಂತಹ ತಂಡ ಇದಾಗಿತ್ತು. ಬಹಳಷ್ಟು ಪ್ರೇಕ್ಷಕರು ಈ ತಂಡದ ಬಗ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅರವಿಂದ್ ಶೆಟ್ಟಿ ಅವರನ್ನು ಈ ಒಂದು ಬಹುಮಾನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಬಂಟರ ಸಂಘ ಉಳ್ಳಾಲ ವಲಯ 1,00,000 ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಪತ್ರದೊಂದಿಗೆ ಈ ಒಂದು ಬಹುಮಾನ ಉಳ್ಳಾಲ ತಂಡದ ಪರವಾಗಿದೆ. ಬಂಟರ ಸಂಘ ಉಳ್ಳಾಲ ವಲಯ. ಉಳ್ಳಾಲ ವಲಯ ಬಹಳಷ್ಟು ಅತ್ಯಂತ ಆಕರ್ಷಕಮಯವಾದಂತಹ ಪಥಸಂಚಲನ ಪುರ ಮೆರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ತಂಡ ಉಳ್ಳಾಲ ವಲಯ ತಂಡ ಇದಾಗಿರುತ್ತದೆ. ಬಹಳಷ್ಟು ಪ್ರೇಕ್ಷಕರು ಈ ಒಂದು ತಂಡದ ಬಗ್ಗೆ ಅಭಿನಂದನೆ ಕೂಡ ಸಲ್ಲಿಸಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹಳಷ್ಟಂತ ಆಕರ್ಷಕಮಯವಾದಂತಹ 1,00,000 ರೂಪಾಯಿಯ ನಗದು ಬಹುಮಾನ ಪ್ರಶಸ್ತಿ ಪತ್ರದೊಂದಿಗೆ ಒಂದು ಬಹುಮಾನವನ್ನು ನೀಡ್ತಾ ಇದ್ದೇವೆ. ರವಿನಾಥ್ ಶೆಟ್ಟಿ ಅಂಕೇಶ್ವರನ್ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಾಸ್ಕರ್ ಶೆಟ್ಟಿ ಕಾಶ್ಮೀರ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಾಸ್ಕರ್ ಶೆಟ್ಟಿ ಕಾಶ್ಮೀರ, ರವಿ ಅಣ್ಣ ಅಂಕಲೇಶ್ವರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರವಿ ಅಣ್ಣ ಅಂಕಲೇಶ್ವರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ಕೊಳ್ತಾ ಇದ್ದೇನೆ. ರತ್ನಾಕರ್ ಶೆಟ್ಟಿ ಮುನ್ಕೂರ್ ಅನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಎಸ್, ವೇದಿಕೆ ಕ್ಲಿಯರ್ ಮಾಡಿ ಪ್ಲೀಸ್ 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 ವೇದಿಕೆ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು. ಇದೀಗ ಓವರ್ ಆಲ್ ಚಾಂಪಿಯನ್ಶಿಪ್ ಈ ವರ್ಷದ ವಿಶೇಷ ಆಕರ್ಷಣೆ. ದಯವಿಟ್ಟು ವೇದಿಕೆ ಕ್ಲಿಯರ್ ಮಾಡಿ. ವೇದಿಕೆ ಕ್ಲಿಯರ್ ಮಾಡಬೇಕು. ವೇದಿಕೆ ಕ್ಲಿಯರ್ ಮಾಡಿ ಪ್ಲೀಸ್. ಫೋಟೋ ಫಂಕ್ಷನ್ ಕೆಳಗಡೆಯಲ್ಲಿ. ಎಸ್ ಆತ್ಮೀಯರೇ, ನಿನ್ನೆ ಇಡೀ ದಿನ ನಡೆದಂತಹ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಅತ್ಯಂತ ಆಕರ್ಷಕಮಯವಾದಂತಹ ಕ್ರೀಡಾಕೂಟ ನಡೆದಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು
ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಿ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದಂಥ ದಿನ ಅದಾಗಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಓವರ್ ಆಲ್ ಚಾಂಪಿಯನ್ಶಿಪ್ ತಂಡ ಆದಷ್ಟು ಬೇಗ ವಿಜೇತ ತಂಡಗಳು ವೇದಿಕೆಯಿಂದ ಕೆಳಗಡೆ ಹೋಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನಷ್ಟು ಕಾರ್ಯಕ್ರಮಗಳು ಬಾಕಿ ಇದೆ. ಮೀರಾ ಬೈಂದರ್ ಬಂಡ್ ಸಂಘ ಮೀರಾ ಬೈಂದರ್ಗೆ 1 ಲಕ್ಷ ರೂಪಾಯಿಯ ನಗದು ಬಹುಮಾನ. ಓವರ್ ಆಲ್ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 76 ಅಂಕಗಳನ್ನು ಪಡೆಯುವುದರ ಮೂಲಕ ಮೀರಾ ಬೈಂದರ್ ಮುಂಬೈ ತಂಡ ಮೀರಾ ಬೈಂದರ್ ತಂಡ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಒಂದು ಚಾಂಪಿಯನ್ಶಿಪ್ನ ಸಮಗ್ರ ಪ್ರಶಸ್ತಿ ಪತ್ರ ವೇದಿಕೆಯಲ್ಲಿ ವಿಜೇತ ಎಲ್ಲ ತಂಡದವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟ ಬಹಳಷ್ಟು ಅತ್ಯಂತ ಯಶಸ್ವಿಯಾಗಿ ನಡೆದಂತ ಕ್ರೀಡಾಕೂಟ ಇದಾಗಿತ್ತು. ಬಂಟರ ಕ್ರೀಡೋತ್ಸವ 2023 ಐಕಳ ಹರೀಶ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ, ತೆಳ್ಳಾರು ಗಿರೀಶ್ ಶೆಟ್ಟಿ ಅವರ ಒಂದು ಪ್ರೋತ್ಸಾಹದಲ್ಲಿ ಅತ್ಯಂತ ಆಕರ್ಷಕಮಯವಾದಂತಹ ಕ್ರೀಡಾಕೂಟ ಇದಾಗಿತ್ತು. ಕರ್ನೀರೆ ವಿಶ್ವನಾಥ್ ಶೆಟ್ಟಿ ಅವರ ಉಪಾಧ್ಯಕ್ಷತೆಯೊಂದಿಗೆ, ಅದೇ ರೀತಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹದೊಂದಿಗೆ ಅತ್ಯಂತ ಆಕರ್ಷಕಮಯವಾದಂತಹ ಕ್ರೀಡಾಕೂಟ ಬಂಟರ ಕ್ರೀಡೋತ್ಸವ 2023 ಇದಾಗಿತ್ತು. ಎಲ್ಲ ತಂಡದವರಿಗೆ ಸೂಚನೆ, ಮಹೇಶ್ ಶೆಟ್ಟಿ ಮುಂಬೈ ಅವರ ಪ್ರಾಯೋಜಕತ್ವದ ವತಿಯಿಂದ ಗಿಫ್ಟ್ ಐಟಮ್ಗಳನ್ನು ಕೂಡ ನೀಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ತಂಡದವರು ತಮ್ಮ ತಮ್ಮ ಗಿಫ್ಟ್ ಐಟಮ್ ಅನ್ನು ವೇದಿಕೆಯ ಎಡಭಾಗದಲ್ಲಿರುವಂತಹ ಕೌಂಟರ್ನಲ್ಲಿ ಪಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅವರಿಗೆ ಕೂಡ, ಮುಂಬೈಯ ಮಹೇಶ್ ಶೆಟ್ಟಿ ಅವರಿಗೆ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಇದರ ಕ್ರೀಡಾಕೂಟದ ಸಂಚಾಲಕತ್ವವನ್ನು ವಹಿಸಿದಂಥ ಗಿರೀಶ್ ಶೆಟ್ಟಿ ತೆಳ್ಳಾರು ಸುಮಾರು 16.5 ಲಕ್ಷ ರೂಪಾಯಿಯ 20 ಲಕ್ಷ ರೂಪಾಯಿಯ ನಗದು ಬಹುಮಾನ ನಡೆದಂತ ಒಂದು ಕ್ರೀಡಾಕೂಟ, ಅತ್ಯಂತ ಬೃಹತ್ ಮಟ್ಟದ ಗರಿಷ್ಠ ಮಟ್ಟದ ಕ್ರೀಡಾಕೂಟ ಇದಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿ ಪೊಲೀಸ್ ವಿಭಾಗದ KA41 N4951 ಹುಂಡೈ ಒಂದು ಕಾರಲ್ಲಿ ಉಳಿದ ವೆಹಿಕಲ್ಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ದಯವಿಟ್ಟು ತಾವು ಈ ವಾಹನವನ್ನು ತೆರವು ಮಾಡದೇ ಇದ್ದಲ್ಲಿ ಅಲ್ಲಿ ಗರುಡ ವಾಹನ ಬಂದಿದೆ. ಪೊಲೀಸ್ನವರ ಗರುಡ ವಾಹನದ ಮೂಲಕ ತಮ್ಮ ವೆಹಿಕಲ್ ಅನ್ನು ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ತಮ್ಮ ವಾಹನವನ್ನು ತೆರವು ಮಾಡಿಸಬೇಕು ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. K20B9926 ಒಂದು ಖರ್ಚಲ ಪ್ರೋಗ್ರಾಮ್ ಅವ್ರದ್ದು ಗಾಡಿ ರಸ್ತೆಯಲ್ಲಿದೆ, ಒಂದು ದಯವಿಟ್ಟು ತೆರವು ಮಾಡಬೇಕಾಗಿ ಕೇಳ್ತಾ ಇದ್ದೇವೆ. K20B9926 ಮುಂದಿನ ತಂಡ ಬಂಟರ ಸಂಘ ಬಜ್ಪೆ. ಮುಂದಿನ ಸಂಘ ಬಂಟರ ಸಂಘ ಬಜ್ಪೆ. ನಯನರವರು, ಆರ್ಜಿ ನಯನರವರು ಆದಷ್ಟು ಬೇಗ ಆರ್ಜಿ ನಯನರವರು ವೇದಿಕೆ ಬರಬೇಕು. ವಿಶ್ವ ಬಂಟರ ಸಂಸ್ಕೃತ ವೈಭವ ಇನ್ನು ಮುಂದೆ ವೇದಿಕೆ ಮೇಲೆ ನಡೀಲಿಕ್ಕಿದೆ. ಮುಂದಿನ ತಂಡ ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸಮಯದ ಅಭಾವದಿಂದ ಆದಷ್ಟು ಬೇಗ ವೇದಿಕೆ ಮೇಲೆ ಮುಂದಿನ ತಂಡ ಬರಬೇಕಾಗಿ ವಿನಂತಿ. ಆರ್ಜಿ ನಯನ, ನಯನ ಸರಿ.
ಬಂಟರ ಸಾಂಸ್ಕೃತಿಕ ಕಲಾ ವೈಭವದಲ್ಲಿ 11ನೇ ತಂಡ ನಮ್ಮ ಮುಂದೆ ಬರ್ತಾ ಇದೆ. ಬಂಟರ ಸಂಘ ಬಜ್ಪೆ ವಲಯ, ನಿಮ್ಮ ಸಮಯ ಇದೀಗ ಶುರು ಆಗ್ತಾ ಇದೆ. ನಮ್ಮ ಭಾರತ ಭವ್ಯ ಭಾರತ. ದೇಶವನ್ನು ಆಳಿದ ರಾಜ ಮಹಾರಾಜರು ಅದೆಷ್ಟೋ, ಆದರೆ ದೇಶದ ಧ್ವಜಕ್ಕೆ ಒಂದು ಕಿರೀಟ ಕೊಟ್ಟ ರಾಜ ಇದ್ದರೆ ಅದು ಅವರೊಬ್ಬರೇ. ಅಶೋಕ. असुरांतक रणपुंगव वीर विराट विभव, जय हो जय जय हो. ಮೌರ್ಯ ಸಮಾಜದ ವಿಜಯ ಪತಾಕೆಯನ್ನು ವಿಶ್ವದೆಲ್ಲೆಡೆ ಹಾರಿಸಿದ ಅಶೋಕ ಶತ್ರುಗಳತ್ತ ತೂಫಾನ್ನಂತೆ ನುಗ್ಗುತ್ತಿದ್ದ.
नाम प्रिय देवों का प्रिय देव नाम प्रिय देवों सा प्रिय वो कहलाए। सम्राटों का सम्राट है, सम्राटों में विराट है, उससे पूछो तो वो कहे आ गया, सूरज बन के वो आया, आ गया, धर्मपुत्र बन के वो छाया, मौर्य वंश का कुछ अनोखा ಅಶೋಕ ಚಕ್ರವರ್ತಿಯ ಶೌರ್ಯದ ಮಾತಿಗೆ ಬಗ್ಗದ ತಲೆ ಅವನ ಕ್ರೌರ್ಯದ ಮಾತಿಗೆ ಉರುಳುತ್ತಿತ್ತು. संकल्प बोल के हम तो निकल पड़े, हर द्वार खोल के गगन गए, विजय भव विजय भव। ಯುದ್ಧದಲ್ಲಿ ಉರುಳಿದ ತಲೆಗಳು ಮಣ್ಣನ್ನಲ್ಲ ಇತಿಹಾಸವನ್ನೇ ಸೇರಿತು. ವಿಜಯ ಭವ ವಿಜಯ ಭವ। ಸಮ್ರಾಟ್, ನೀವು ಪೂರ್ತಿ ದೇಶವನ್ನು ಗೆದ್ದಿದ್ದೀರಿ. ಇನ್ನು ಉಳಿದಿರೋದು ಒಂದೇ ರಾಜ್ಯ, ಕಲಿಂಗಡ್. ಕಲಿಂಗಡ್ ಕಲಿಂಗಡ್ ಯುದ್ಧದಲ್ಲಿ ಸಮುದ್ರದಂತೆ ಹರಿದ ರಕ್ತದ ನದಿಯ ಕಂಡ ಅಶೋಕ ಚಕ್ರವರ್ತಿಯ ಮನಸ್ಸು ಪರಿವರ್ತನೆಯಾಗುತ್ತದೆ. ಅವನಲ್ಲಿದ್ದ ಕ್ರೌರ್ಯ ಬೌದ್ಧ ಧರ್ಮದ ತತ್ವಗಳಿಗೆ ತಲೆಬಾಗುತ್ತದೆ. ಬುದ್ಧಂ ಶರಣಂ ಗಚ್ಚಾಮಿ. ಅಶೋಕ ಚಕ್ರವರ್ತಿಯ ಪರಾಕ್ರಮಕ್ಕೆ ಗೌರವವಾಗಿ ಇಂದಿಗೂ ಅಶೋಕ ಚಕ್ರವು ರಾಷ್ಟ್ರಧ್ವಜದಲ್ಲಿ ಅಮರವಾಗಿದೆ. ಚಕ್ರವರ್ತಿ ಸಮ್ರಾಟ್ ಅಶೋಕ. ಬಂಟರ ಸಂಘ ಬಜ್ಪೆ ಇವರ ಪರ್ಫಾರ್ಮೆನ್ಸ್ನ ನೋಡಿದ್ರಿ. ಎಲ್ಲ ಟೀಮ್ ಮೆಂಬರ್ಸ್ ಅಲ್ಲಿ ವಿನಂತಿ, ವೇದಿಕೆಯ ಮುಂಭಾಗಕ್ಕೆ ಬನ್ನಿ ದಯವಿಟ್ಟು. ನಿಮ್ಮನ್ನು ಖಂಡಿತ ಅಭಿನಂದಿಸುವಂತಹ ಹೊತ್ತಿದು. ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಐಕಳ ಹರೀಶ್ ಶೆಟ್ಟಿ, ಉಪಾಧ್ಯಕ್ಷರು ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಳಿ, ಕೋಶಾಧಿಕಾರಿಗಳಾಗಿರುವ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವ ಚಂದ್ರಹಾಸ್ ಶೆಟ್ಟಿ ರಂಗೋಲಿ ಮತ್ತು ಸಾಂಸ್ಕೃತಿಕ ಸಮಿತಿಯ ಉಪಸಂಚಾಲಕರಾಗಿರುವ ಕರ್ನೂರು ಮೋಹನ್ ರೈ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಟರ ಸಂಘ ಬಜ್ಪೆ ವೇದಿಕೆಯ ಮುಂಭಾಗಕ್ಕೆ, ಅದು ಮಧ್ಯಭಾಗಕ್ಕೆ ಬನ್ನಿ. ಬಾಬಾ ಗ್ರೂಪ್ ಆಫ್ ಕಂಪನೀಸ್ ಇಂದ ಶ್ರೀಯುತ ಮಹೇಶ್ ಶೆಟ್ಟಿ ಅವರನ್ನ ಪ್ರೀತಿ ಆದರಗಳಿಂದ ವೇದಿಕೆಯ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಶ್ರೀಯುತ ಮಹೇಶ್ ಶೆಟ್ಟಿ ಅವರು ಬಾಬಾ ಗ್ರೂಪ್ ಆಫ್ ಕಂಪನೀಸ್ ಇಂದ ವೇದಿಕೆ ಮೇಲೆ ಆಗಮಿಸಬೇಕು. ಬಂಟರ ಸಂಘ ಬಜ್ಪೆ ತಂಡವನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಿಂದೆ ಕೆಲವರು ಕಾಣ್ತಾ ಇಲ್ಲ, ಸ್ವಲ್ಪ ಮುಂದಕ್ಕೆ ಬನ್ನಿ. ಮಕ್ಕಳೆಲ್ಲ ಸ್ವಲ್ಪ ಮುಂದಕ್ಕೆ ಬಂದು ಕೂತ್ಕೊಂಡ್ರೆ ಫೋಟೋದಲ್ಲಿ ಕಾಣಿಸ್ತೀರಾ.
ಇವತ್ತು ಒಂದೇ ವೇದಿಕೆಯಲ್ಲಿ ಎಷ್ಟೋ ಕಲಾ ಪ್ರಕಾರಗಳನ್ನು ನೋಡುವಂತಹ ಒಂದು ಅದ್ಭುತ ಗಳಿಗೆ ಅಂತ ಹೇಳ್ಬೋದು. ಹಿಂದೆ ಇರುವಂತಹ ಒಂದು ಬ್ಯಾಕ್ಗ್ರೌಂಡ್, ನಮ್ಮ ಸನಾತನ ಸಂಸ್ಕೃತಿ ಪರಂಪರೆ ಎಲ್ಲವನ್ನ ಕೂಡ ಒಂದೇ ವೇದಿಕೆಯಲ್ಲಿ ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿರುವಂಥ ಎಲ್ಲ ಬಂಟರ ಸಂಘಗಳು ಮುಂದಿನ ತಂಡವನ್ನ ವೇದಿಕೆಯ ಮೇಲೆ ಕರೆಯುವ ಹೊತ್ತು ಬಂಟರ ಸಂಘ ಸುರತ್ಕಲ್ ವೇದಿಕೆಯನ್ನ ಸಜ್ಜು ಮಾಡೋದಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗುತ್ತೆ. ಬಂಟರ ಸಂಘ ಸುರತ್ಕಲ್ ಮುಂದಿನ ತಯಾರಿ. ನಿಮ್ಮೆಲ್ಲರ ಜೋರಾದ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆ ಇರಲಿ ಬಂಟರ ಸಂಘ ಸುರತ್ಕಲ್ಗೆ. ಮೂಲ್ಕಿ ಬಚ್ಪೆ ಬಂಟರ ಸಂಘದವರಲ್ಲಿ ವಿನಂತಿ, ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ವಸ್ತುಗಳನ್ನು, ನಿಮಗೆ ಸಂಬಂಧಿಸಿದ ವಸ್ತುಗಳನ್ನು ದಯವಿಟ್ಟು ತೆರವುಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ತಂಡ ಸುರತ್ಕಲ್ ಬಂಟರ ಸಂಘ. ನಿಮ್ಮ ಸಮಯ ಆರಂಭವಾಗಿದೆ. ನಾನು ಸೃಷ್ಟಿಕರ್ತ ಬ್ರಹ್ಮದೇವ. ನಾನಿವತ್ತು ನಿಮಗೊಂದು ಕತೆ ಹೇಳುತ್ತೇನೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ರಾಕ್ಷಸನಾಗಿ ಮೆರೆದ ಮಹಾಶಿವಭಕ್ತ ದಶಾನನ ದಶಕಂಠ ಲಂಕಾಧಿಪತಿ ರಾವಣನ ಕಥೆ ಇದು. ನಿನ್ನ ಭಕ್ತಿಗೆ ಪ್ರಸನ್ನನಾಗಿದ್ದೇನೆ. ನಿನಗೇನು ಬರಬೇಕು ಕೇಳು ರಾವಣ. ಬ್ರಹ್ಮದೇವ, ನನಗೆಲ್ಲವೂ ಬೇಕು. विश्वनायक तू राज्य राज्य शौर्य तेरा ज्वाला ज्वाला क्रोध ये ज्वालामुखी से भरा.
ಲಂಕೆಯನ್ನು ಸದೆ ಬಡಿಯಲು ಶ್ರೀರಾಮನಿಂದ ಮಾತ್ರ ಸಾಧ್ಯ. ಆ ರಾಮ ನರನಾಗಿರಲಿ ಭಗವಂತನೇ ಆಗಿರಲಿ, ಅವನಿಗಿಂತ 10 ಪಟ್ಟು ಗುಂಡಿಗೆ ಈ ರಾವಣನಲ್ಲಿದೆ. ಪ್ರಭು, ರಾವಣ ಅವನ ವಿಶಾಲವಾದ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಬರುತ್ತಿದ್ದಾನೆ. ರಾಮನ ಸ್ಥಿತಿಯನ್ನು ಕಂಡ ಇಂದ್ರ ದಿವ್ಯ ಶಕ್ತಿಶಾಲಿಯಾದ ರಥವನ್ನು ಶ್ರೀರಾಮನಿಗೆ ಕಳುಹಿಸಿದ. ರಾಮ, ನೀನು ಎಷ್ಟೇ ಪ್ರಯತ್ನಿಸಿದರೂ ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ. ನಾನು ಅಮರತ್ವವನ್ನು ಪಡೆದು ಅಮರನಾಗಿದ್ದೇನೆ. ಹನುಮಂತ, ನೀನು ಸಾಕ್ಷಾತ್ ಪರಶಿವನೇ. ನಾನೇಕೆ ನಿನ್ನನ್ನು ಗುರುತಿಸದೆ ಹೋದೆ? ರಾಮ, ನೀನು ಮಹಾವಿಷ್ಣುವಿನ ಅವತಾರ. ನನ್ನನ್ನು ಕ್ಷಮಿಸಿಬಿಡು ರಾಮ, ಕ್ಷಮಿಸಿಬಿಡು. ರಾವಣ, ನಿನ್ನೊಳಗಿರುವ ಸದ್ಗುಣಗಳನ್ನು ಮರೆತು ಕೆಟ್ಟ ಗುಣವನ್ನು ನಿನ್ನದಾಗಿಸಿಕೊಂಡದ್ದರಿಂದ ನಿನ್ನ ನಾಶವಾಯಿತು. ಎಲ್ಲರೊಳಗೂ ಒಬ್ಬ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ನೀವು ರಾವಣನಾದರೆ ನಿಮ್ಮ ನಾಶವಾಗುತ್ತದೆ, ಅದೇ ಶ್ರೀರಾಮನಾದರೆ ಧರ್ಮ ನಿಮ್ಮ ಕೈ ಹಿಡಿಯುತ್ತದೆ. ಧನ್ಯಗಳು. ಸುರತ್ಕಲ್ ಬಂಟರ ಸಂಘ. ಸುರತ್ಕಲ್ ಬಂಟರ ಸಂಘದ ಎಲ್ಲ ಕಲಾವಿದರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದರ ಪದಾಧಿಕಾರಿಗಳು ಇವರನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಐಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾಗಿರುವ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಳಿ, ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಇವರು, ಹಾಗೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ರಂಗೋಲಿ, ಹಾಗೂ ಸಾಂಸ್ಕೃತಿಕ ಸಮಿತಿಯ ಉಪ ಸಂಚಾಲಕರಾಗಿರುವ ಕರ್ನೂರು ಮೋಹನ್ ರೈ ಅವರು. ಸುರತ್ಕಲ್ ಬಂಟರ ಸಂಘದ ಕಲಾವಿದರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ.
ವಂದನೆಗಳು. ಇದೀಗ ಮುಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡೋದಕ್ಕೆ ನಾನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಮತ್ತೋರ್ವ ಹೆಸರಾಂತ ನಿರೂಪಕರು. ಇವರ ಹೆಸರಲ್ಲೇ ಭಾಗ್ಯ ಇದೆ. ವಿಜೆ ಭಾಗ್ಯರಾಜ್ ಶೆಟ್ಟಿ ಅವರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಮುಂದಿನ ನಿರೂಪಣೆಗಾಗಿ. ನಮ್ಮ ಕುಡ್ಲ ಹಾಗೆ ವಿ4 ನ್ಯೂಸ್ ಮುಖಾಂತರ ನಿರೂಪಕರಾಗಿ ಗುರುತಿಸಿಕೊಂಡು ಈಗ ನಮ್ಮ ದೇಶದಾದ್ಯಂತ ಎಷ್ಟೋ ವೇದಿಕೆಗಳಲ್ಲಿ ತಮ್ಮ ಪರ್ಫಾರ್ಮೆನ್ಸ್ನ ಕೊಟ್ಟು ಈಗಾಗಲೇ ಅಪಾರವಾದಂತಹ ಜನಮನ್ನಣೆ ಗಳಿಸಿರುವಂತಹ ಇವೆಂಟ್ಸ್ ಅಂದ ತಕ್ಷಣ ನೆನಪಾಗುವಂತಹ ವಿಜೆ ಭಾಗ್ಯರಾಜ್ ಶೆಟ್ಟಿ ಅವರು ತಮ್ಮದೇ ಆದಂತಹ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮವನ್ನು ಮುನ್ನಡೆಸೋದಕ್ಕೆ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಜೊತೆಗೆ ಈ ನಮ್ಮ ನಿರೂಪಕನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಯನ ಈ ವೇದಿಕೆಯಿಂದ ಹೋಗ್ತಾ ಅವ್ರ ಕೈಗೆ ಮೈಕ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಆರ್ಶಿ ನಯನ. ಬಿಗ್ FM ನ ಒಬ್ಬ ಹೆಸರಾಂತ ಆರ್ಶಿ ನಯನ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಂಟರಿಂದ ಬಂಟರಿಗಾಗಿ ಬಂಟರಿಗೋಸ್ಕರ ನಮ್ಮ ವಿಶ್ವದ ಎಲ್ಲ ಬಂಟರ ಕಲಾವಿದರನ್ನ ಒಟ್ಟುಗೂಡಿಸುವಂತಹ ಒಂದು ಸೂರಿನಡಿಯಲ್ಲಿ ಅವರ ಪ್ರತಿಭೆಯನ್ನು ನೋಡುವಂತಹ ಸೌಭಾಗ್ಯ ಇದು ನಮ್ಮ ಬಂಟ ಸಾಂಸ್ಕೃತಿಕ ಕಲಾವೈಭವ 2023 ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂತಹ ಎಲ್ಲರನ್ನ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ನಾನು ಆರ್ಚೆ ರಾಜ್ ಟಿವಿಯಲ್ಲಿ ಬಂದಾಗ ವಿಜಯ್ ರಾಜ್, ನನ್ನ ಹೆಸರು ಭಾಗ್ಯ ರಾಜ್ ಅಂತ ಹೇಳ್ಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹೇಗಿದ್ದೀರಾ ಎಲ್ರು? ಹೇಗಿದ್ದೀರಾ? ಓಕೆ, ಚೆನ್ನಾಗಿ ಹಿಡ್ದಿರಾ ನೀವು. ಖಂಡಿತವಾಗ್ಲೂ ಮಾತಾಡಲಿಕ್ಕೆ ತುಂಬಾನೇ ಕಡಿಮೆ ಅವಕಾಶಗಳು ಇವತ್ತು, ಯಾಕಂದ್ರೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ. ಹಾಗಿದ್ರೆ ಮುಂದಿನ ನಮ್ಮ ತಂಡವನ್ನ ಸ್ವಾಗತಿಸುವಂತಹ ಸಮಯ. ಮುಂದಿನ 13ನೇ ತಂಡ ಜಪ್ಪು ಬಂಟರ ಸಂಘ. ಅದರ ಜೊತೆಗೆ ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಇರುವವರು ದಿಲೀಪ್ ಶೆಟ್ಟಿ, ಮಾನ್ಸಿ, ಸುಧೀರ್ ಹಾಗೂ ಪ್ರಥಮ ಪ್ರಸಾದ್. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದೆ 13ನೇ ತಂಡ ಜಪ್ಪು ಬಂಟರ ಸಂಘ. ಸಾಂಸ್ಕೃತಿಕ ಉಪಸಂಚಾಲಕ ಕರ್ನೂರು ಮೋಹನ್. ಮಂಗಳಮುಖಿ ಪುದರ್ ಕೇರ್ನಗನೆ ತಾತ್ಸಾರ ಪುದರಡೊಂಜಿ ತಿರಸ್ಕಾರ ಅಂಡ ಅವ್ವೇ ತಾತ್ಸಾರ ತಿರಸ್ಕಾರ ಸತ್ಕಾರಗ ತಿರುಗಿನಗ ಅಣ್ಣ ಪೋಪೋ ಎಂತಿನರ ಸನ್ನಿ ನಿಕ್ಲೇದು ಅಕ್ಕ ದೇವ್ರ ಎಡ್ಡೆ ಮನ್ ಪಡೀರೆಗ ಎಂಕ್ಲ ಇಂಚಿನ ಬಾಲ ಇತ್ತದಿಂದ ಅಣ್ಣ ಟೈಮ್ ಐತಂಡಣ್ಣ
ಓ ಈಯಾ ಓ ನಿನ್ನ ಟೈಮ್ ಅನ್ನದ ಬಲಪ್ಪ ಈ ಸಮಾಜ ಬದುಕುನ ಯೋಗ್ಯತೆ ಇಜ್ಜಿ ನಮ್ಮಲ್ಲ ಈ ನೀಚ ಸಮಾಜ ಬದುಕದ ತೋಜಾವ ದೇವರೇ ಇರೇ ಗತಿ ಇರೇ ಸಾಧ್ಯ ತೋಜಾಲೆ ಏರಾ ಪೆದ್ದಿನ ಬಾಳೆನೆ ಅನಾಥ ಪಂಪಿನ ಪಟ್ಟ ಬರೆಯರೆ ಬಲ್ಲಿ ಪಂಡದು ವಿದ್ಯೆನು ಕೊರದು ಗುಣನಡತೆನ ಕಲ್ಪಾದ ಮಲ್ಲ ಮನ್ಪದ ಈ ಅಪ್ಪೆ ದೇಶ ಸೇವೆನೆ ದೇವರೇ ಸೇವೆ ಪಂಡದು ತನ್ನ ಮಗನ ತಯಾರು ಮಲ್ತದು ಭಾರತದ ಸೇನೆದ ಸೇವೆಗೆ ಪೆರ್ಮೇಡ ಕಡಪಾವಲ ಈ ಅಪ್ಪೆ ಅಮ್ಮ ಯಾನಮ್ಮ ಅಜಿತ್ ಯಾನ್ ರೀಚ್ ಆಯಮ್ಮ ಇಡೆ ಬತ್ತಿ ಬೊಕ್ಕ ಇರ್ನ ಮಸ್ತ್ ನೆನಪ ಉಂಡಮ್ಮ ಸರಿ 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 ಇತ್ತೆಂಗ್ ಜಾನ್ ಆಯ್ರೆ ಲೇಟ್ ಆಗುಂಡು ಬೊಕ್ಕ ಮಕ್ಕ ಕಣ್ಣ ಮುಚ್ಚಿ ಮಡಿಲಾಚಿ ದಾಟಿ ಹೋದೆ ಬೆಳಕನ್ನು ಹಾರಿ ಹೋದ ಅದೆಂತ ಬಾನು ಕಾಣದೇನೋ ಹೆತ್ತ ಹೆಣ್ಣು ಉಳಿದಿದೆ ಕೈ ಬೆರಳು ಕೈ ತುತ್ತನು ನೀ ಮರೆಯಲು ನಾಜಿಕೆ ಹೋದೆ ನಾ ಹಾರಿರೋ ಈ ಬಾನು ಅಮ್ಮ ಈ ಜೀವ ನಿಂತಿದೆ ಉಸಿರಾಟ ಸಾಗಿದೆ ಕಾರಣವನ ನಿನಗೆ ಹೇಗೆ ಹೇಳಲೇ ಹೇಳದೇನೆ ಸೇರಿದೆನು ಕೆಂಪು ಹೀರೋ ಈ ಮುಗಿಲನು ಹಾರಿ ಹೋದ ಅದೆಂತ ಬಾನು ಕಾಣದೇನೋ ಹೆತ್ತ ಹೆಣ್ಣು ಬೆಳೆದ ಮರವೊಂದು ತನ್ನ ಬೇರನ್ನ ತಾನೇ ಕಾಣ ಬಯಸಿದೆ ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡಲು ಅರಳಿಸಿದೆ. ಅಮ್ಮ ಅಮ್ಮ ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ ಪ್ರಸವ ಬೇರೆ ಇರದ ಜನುಮ ಎನಗೆ ಹುಡುಕಿದೆ ಹೆತ್ತ ಕಂಗಳು ಸ್ವರ ಸೇರಲು ಮನ ಮುಗಿಲು ನಾದಿ ಮುಗಿ ಬಂದೆ ನಮಸ್ತೆ ಅಮ್ಮ ಇಂಡಿಯನ್ ಆರ್ಮಿಯಿಂದ ಮಾತಾಡ್ತಿರೋದು ಇವತ್ತು ನಡೆದ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಅಜಿತ್ ಅವರು ಹುತಾತ್ಮರಾಗಿದ್ದಾರೆ ವಿ ಆರ್ ರಿಯಲಿ ವೆರಿ ಸಾರಿ ಟು ಇನ್ಫಾರ್ಮ್ ಯು ದ್ಯಾಟ್ ಸ್ಟೇ ಸ್ಟ್ರಾಂಗ್ ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಯ ಬಲವಾಗಿ ದೂರ ಹೋದರು ಎಲ್ಲೇ ಇದ್ದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ
ಸಮಾಜೋಡು ನಮ್ಮ ಕನಿಷ್ಠರು ಎನ್ನೊಂದಿನ ಮಂಗಳಮುಖಿಯರು ಇತ್ಮಲ್ಲ ಪದ್ಯ ದಿನಗ ಸಮಾಜೋಡು ಗರಿಷ್ಠರು ಪಂಡದ ಎನ್ನಿದಿನ ನಮ ತಾಯಿ ಅಜ್ಜೆ ತತ್ತೊಂದುಲ್ಲ ಒಂತೆ ಯೋಚನೆ ಮಲ್ಪಲೆ ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರ ಈ ಒಂದು ವಿಶೇಷ ವೈವಿಧ್ಯಮಯ ಕಾರ್ಯಕ್ರಮವನ್ನು ನೀಡಿದಂತಹ ತಂಡ ಜಪ್ಪು ಬಂಟರ ಸಂಘ. ಜಪ್ಪು ಬಂಟರ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜಪ್ಪು ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುನೀಲ್ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ, ಶರತ್ ಶೆಟ್ಟಿ, ಭಾಸ್ಕರ್ ಮಲ್ಲಿ, ಜಗನ್ನಾಥ್ ಶೆಟ್ಟಿ, ಪೂರ್ಣಿಮಾ ಎಂ ಶೆಟ್ಟಿ, ವಿದ್ಯಾ ಸುನಿಲ್ ದಯವಿಟ್ಟು ವೇದಿಕೆ ಬರಬೇಕು. ವಿಶ್ವ ಭಂಟರ ಸಮ್ಮೇಳನದ ಲೆಕ್ಕದಲ್ಲಿ ನಿಮಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸೋದಕ್ಕೆ ನಮ್ಮ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿ, ಕರ್ನಿದೆ ವಿಶ್ವನಾಥ್ ಶೆಟ್ರು, ಇಂದ್ರಾಳಿ ಜಯಕರ್ ಶೆಟ್ಟಿ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಚಂದ್ರಹಾಸ್ ಡಿ ಶೆಟ್ಟಿ ಇವತ್ತಿನ ಈ ಕಾರ್ಯಕ್ರಮದ ಸಂಚಾಲಕರು, ಗಿರೀಶ್ ಶೆಟ್ಟಿ ತಲ್ಲಾರ್ ಸಂಚಾಲಕರು ಹಾಗೂ ಕರ್ನೂರು ಮೋಹನ್ ರೈ ಉಪ ಸಂಚಾಲಕರು ದಯವಿಟ್ಟು ವೇದಿಕೆಗೆ ಬಂದು ಜಪ್ಪು ಬಂಟರ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನೂರು ಮೋಹನ್ ರೈ ಅವರು ಹಾಗೂ ಚಂದ್ರಹಾಸ್ ಡಿ ಶೆಟ್ಟಿ ಅವರು ದಯವಿಟ್ಟು ಗಿರೀಶ್ ಶೆಟ್ಟಿ ತಲಾಲ್ರವರು ವೇದಿಕೆಗೆ ಬಂದು ಇಂದ್ರಾಲಿ ಜಯಕರ್ ಶೆಟ್ಟಿಯವರು ದಯವಿಟ್ಟು ಜಪ್ಪು ಬಂಟರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯ ಗೌರವ ಮೂಡಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಒಂದೊಳ್ಳೆಯ ಪ್ರದರ್ಶನವನ್ನ ನೀಡಿದಂತಹ ತಂಡ ಜಪ್ಪು ಬಂಟರ ಸಂಘ. ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರಲ್ಲಿ 14ನೇ ತಂಡ ತೀರ್ಪುಗಾರರ ಗಮನಕ್ಕೆ. ಮುಂದಿನ 14ನೇ ತಂಡ ಸುಧೀರ್ ಅವರೇ, ದಿಲೀಪ್ ಶೆಟ್ರೆ ಮುಂದಿನ 14ನೇ ತಂಡ ಮೂಡಬಿದ್ರಿ ಬಂಟರ ಸಂಘ. ಮುಂದೆ ಈ ಒಂದು ಘನ ವೇದಿಕೆಯಲ್ಲಿ ಪ್ರದರ್ಶನವನ್ನ ನೀಡ್ತಾ ಇರುವಂತಹ ತಂಡ ಮೂಡಬಿದ್ರಿ ಬಂಟರ ಸಂಘ. ಒಂದು ಜೋರದ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.
ನೀನೆ ಬಿಚ್ಚಿರುವ ಈ ನನ್ನ ಮುಡಿಯನ್ನ ನಿನ್ನ ರಕ್ತದಿಂದ ತೊಳೆದೇ ಕಟ್ಟುತ್ತೇನೆ. ಇದು ನನ್ನ ಶಪಥ. संग्राम की विश्व के कल्याण की धर्म अधर्म आदि अनंत सत्य असत्य कलेश कलंक स्वार्थ की तथा परमार्थ की प्रचंड बोल मस्तकों के झुंड बाज जंग की घड़ी की तुम हार दो मान दान शान या की जान का वो दान आज एक धनुष के बाण पे उतार दो प्रचंड बोल मस्तकों के झुंड बाज जंग की घड़ी की तुम हार दो मान दान शान या की जान का वो दान आज एक उतार दो आरंभ है प्रचंड ನಡೆದ ಕುರುಕ್ಷೇತ್ರ ಯುದ್ಧ ಹೆಣ್ಣಿಂದಲೇ ಅಂತ್ಯವಾಯಿತು. ದ್ರೌಪದಿಯ ಶಪಥದಂತೆ ಭೀಮ ದುಶ್ಯಾಸನನ ಯುದ್ಧದಲ್ಲಿ ದ್ರೌಪದಿಯ ಕೂದಲಿಗೆ ಬಿತ್ತು ನೆತ್ತರ ಮಣಿ. ಸ್ತ್ರೀ ಎಂದರೆ ದೇವರೆನ್ನುವ ಜನರೇ ಕಾಮಪಿಶಾಚಿಗಳಾಗಿಹರು. ಇಂದು ಸ್ತ್ರೀ ಕುಲವನ್ನ ಬಿಟ್ಟಿಲ್ಲ ಅತ್ಯಾಚಾರ, ದೌರ್ಜನ್ಯ, ಹೆಣ್ಣು ಶಿಶು ಹತ್ಯೆಯಂತಹ ಸಮಸ್ಯೆ. ಇವೆಲ್ಲದರ ಮಧ್ಯೆ ಈಕೆ ಸಾಧಕ ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯುನಿ ಸಕಲನಿ ಪಣವಿಡು ನಾಳೆಯ ಚರಿತ್ರೆಯ ತಾಯಿಯನ್ನು ದೇವರೆಂದು ಪೂಜಿಸುವರು. ತಾಯಿ ಸಮನಾಗಿರುವ ಅದೇ ಹೆಣ್ಣು ಮಗಳನ್ನ ಅತ್ಯಾಚಾರಗೈವರು. ಅದೇ ಹೆಣ್ಣು ಮಗಳು ಗರ್ಭ ಧರಿಸಿ ಆ ಗರ್ಭದಲ್ಲಿರುವುದು ಹೆಣ್ಣು ಮಗುವೆಂದು ತಿಳಿದರೆ ಆ ಕರುಳ ಬಳ್ಳಿಯನ್ನು ಚಿವುಟಿ ಹಾಕುವರು. 9 ತಿಂಗಳು ಹೊತ್ತು ಹೆತ್ತು ಸಲಹುವಳು ಹೆಣ್ಣು. ಮುಟ್ಟಿನ ನೋವು, ಹೆರಿಗೆಯ ನೋವನ್ನು ಸಹಿಸಿ ಮೊಲೆ ಹಾಲ ಉಣಿಸಿ ಪ್ರೀತಿ ಅಪ್ಪುಗೆಯ ಕೊಟ್ಟವಳು ಹೆಣ್ಣು. ಮನೆ ದೀಪ ಬೆಳಗಲು ಕೈ ಹಿಡಿದು ವಂಶ ಬೆಳಗುವ ಸಂಗಾತಿ ಹೆಣ್ಣು. ಕಡೆ ಪಕ್ಷ ಸತ್ತಾಗ ಬಾಯಿಗೆ ಗಂಗಾಜಲ ಬಿಡುವ ಮಗಳು ಹೆಣ್ಣು. ಇಷ್ಟೆಲ್ಲ ತಿಳಿದಿದ್ದರು ಪೆಣ್ಣು ಪೆಣ್ಣೆಂದೇಕೆ ಬೆಚ್ಚುವರು ಪೆಣ್ಜನರು? ಪೆಣ್ಣಲ್ಲವೇ ನಮ್ಮ ಪೆತ್ತ ತಾಯಿ? ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆಯಿಲ್ಲವೇ ಚಿವುಟಿದ ಕೈಗೆ. ಅತ್ಯಾಚಾರ
ಅತ್ಯಾಚಾರದ ಕಬಂಧ ಬಾಹುವಿನೊಳಗೆ ಸಿಕ್ಕಿ ಜೀವ ಕಳೆದುಕೊಂಡ ಹೆಣ್ಣು ಮಕ್ಕಳ ಸಂಖ್ಯೆ ಅಪರಿಮಿತ. ಮಸಣವ ಸೇರಿದೆ ಕಣ್ಣು ಮುಚ್ಚಿಹಳು ನ್ಯಾಯ ದೇವತೆ. ಹೆಣ್ಣು ಮಗಳ ನನವು ಕೇಳದು ಈ ನರಸತ್ತ ಕಾಮುಕರಿಗೆ, ಈ ನರಸತ್ತ ಕಾಮುಕರಿಗೆ. ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರಲ್ಲಿ ಇದೀಗ ಪ್ರದರ್ಶನವನ್ನ ನೀಡಿದಂತಹ ತಂಡ ಮೂಡಬಿದ್ರೆಯ ಬಂಟರ ಸಂಘದ ಪರವಾಗಿ ಮೂಡಬಿದ್ರೆಯ ಮಹಿಳಾ ಘಟಕದ ಎಲ್ಲ ಸದಸ್ಯರಿಗೊಂದು ಜೋರದ ಚಪ್ಪಾಳೆ ಮೂಡಿ ಬರಲಿ. ಇವರನ್ನ ಗೌರವಿಸುವುದಕ್ಕೆ ನಮ್ಮ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿಯವರು, ಕರ್ನೆರೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು, ಇಂದ್ರಾಳಿ ಜಯಕರ್ ಶೆಟ್ಟರು ಪ್ರಧಾನ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳಾಗಿರುವಂತಹ ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಹಾಗೂ ಜೊತೆ ಕಾರ್ಯದರ್ಶಿಗಳು ಆಗಿರುವಂತಹ ಚಂದ್ರಹಾಸ್ ಡಿ ಶೆಟ್ಟಿ ಹಾಗೂ ಸಂಚಾಲಕರಾಗಿರುವಂತಹ ಗಿರೀಶ್ ಶೆಟ್ಟಿ ತಲ್ಲರ ಹಾಗೂ ಉಪ ಸಂಚಾಲಕರಾಗಿರುವಂತಹ ಕರ್ನೂರು ಮೋಹನ್ ರೈ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಮೂಡಬಿದ್ರೆ ಬಂಟರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂಡಬಿದ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ತಿಮ್ಮಯ್ಯ ಶೆಟ್ಟಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶೋಭಾ ಶಿವಪ್ರಸಾದ್ ಹೆಗ್ಡೆ ಹಾಗೂ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಆದರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಪ್ರದರ್ಶನವನ್ನ ನೀಡಿದಂತಹ ತಂಡ ಮೂಡಬಿದ್ರಿ ಬಂಟರ ಸಂಘದ ಪರವಾಗಿ ಮೂಡಬಿದ್ರಿ ಮಹಿಳಾ ಘಟಕದ ಸರ್ವ ಸದಸ್ಯರು ಮತ್ತೆ ನಾವು ನಂಬಿಕೊಂಡು ಬಂದಿರುವಂತಹ ದೇವರು ಇವರಿಗೆ ಒಳ್ಳೊಳ್ಳೆಯ ವೇದಿಕೆಯನ್ನ ಕರುಣಿಸಲಿ ಅಂತ ಹಾರೈಸುತ್ತಾ ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರ ಮುಂದಿನ 15ನೇ ತಂಡ. ಧನ್ಯವಾದಗಳು ಗೌರವವನ್ನು ಸ್ವೀಕರಿಸಿದವರಿಗೂ. ಹಾಗಿದ್ರೆ ಇದೀಗ ಮತ್ತೆ ನಿಮ್ಮ ಮುಂದೆ ಬರ್ತಕ್ಕಂತಹ ತಂಡ ನಮ್ಮ ಊರಿನ ಕಾವೂರು ಬಂಟರ ಸಂಘ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸೋಣ ಕಾವೂರು ಬಂಟರ ಸಂಘ. ಮೆಲ್ಲ 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 ಮೆಲ್ಲ.
ಭರತ ಭೂಮಿ ಇದು, ಬಹು ಸಂಸ್ಕೃತಿ ಇಲ್ಲಿನ ಜೀವಾಳ. ಭಕ್ತಿ ಭಾವದ ಜೊತೆ ಅದೆಷ್ಟೋ ಹಬ್ಬಗಳ ಉತ್ಸವಗಳ ಸಂಭ್ರಮವಿದೆ. ಭಗವಂತನನ್ನು ಸಂತೃಪ್ತಗೊಳಿಸುವ ಪ್ರಯತ್ನಗಳು ನಿರಂತರವಾಗಿದೆ. ಗಣಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪತಿ ಬಪ್ಪ ಮೋರಯ. ಕಾಷ್ಟದಲ್ಲಿ ಅಣು ಅಣುವಾಗಿರುವೆ. ಸೃಷ್ಟಿ ಸ್ಥಿತಿ ಲಯ ಕರ್ತನಲ್ಲಿ ನಾನಡಗಿರುವೆ. ಹೇ ಭಗವಂತ, ಪ್ರತಿ ವರ್ಷ ನಿನ್ನ ಸೇವೆಯನ್ನ ವಿಜೃಂಭಣೆಯಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮೆಲ್ಲರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಸುಖ, ಶಾಂತಿ, ಸಮೃದ್ಧಿಯನ್ನ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಕಾಪಾಡು ತಂದೆ. ಉತ್ತರೋತ್ತರ ಅಭಿವೃದ್ಧಿ. ಸರ್ವೇಶ್ವರನ ಸಂಭ್ರಮದ ಸಡಗರದಲ್ಲಿ ಸುತ್ತಲೂ ಸುಡುಗಾಡು ಆದದ್ದು ನಿಮಗೆ ಗೊತ್ತಾಗಲೇ ಇಲ್ಲವೇ? ನಿಮ್ಮ ಉಸಿರು ನನ್ನಲ್ಲಿ ಅಡಗಿದೆ. ನಾನೇನಾದರೂ ಮುನಿಸಿಕೊಂಡರೆ ಅದೇನಾಗಬಹುದೆಂದು ನಿಮಗರಿವಿದೆಯೇ? ನಿಮ್ಮ ಈ ಸಂಭ್ರಮ ಉಳಿಯುವುದೇ ನೀವೇ ನೋಡಿ.
ಮಿಂಚಿಲ್ಲ. ಸಮಯ ಕೈ ಜಾರುವ ಮುನ್ನ ಎಚ್ಚೆತ್ತುಕೊಳ್ಳಿ. ನಿಮ್ಮಿಂದ ನಾನಲ್ಲ, ನಾನುಳಿದರೆ ಮಾತ್ರ ನೀವು. ಪ್ರಕೃತಿಯೇ ಸತ್ಯ, ಪ್ರಕೃತಿಯೇ ನಿತ್ಯ, ಪ್ರಕೃತಿಯೇ ಶಾಶ್ವತ. ಇಲ್ಲಿ ಮೊದಲು ಆಗಬೇಕಾದದ್ದು ಪ್ರಕೃತಿ ಪೂಜೆ. ಪ್ರಕೃತಿಯನ್ನ ದೇವರಂತೆ ಕಾಣಿ. ನಿಮ್ಮಿಚ್ಛೆಯಂತೆ ಪ್ರಕೃತಿಯನ್ನ ಹೇಗೆ ಬೇಕು ಹಾಗೆ ಬಳಸುತ್ತಾ ಹೋದರೆ ಒಂದಲ್ಲ ಒಂದು ದಿನ ಪ್ರಶ್ನೆ ಮಾಡಲು ಯಾರು ಇರುವುದಿಲ್ಲ, ಉತ್ತರ ಹೇಳಲು ಯಾರು ಇರುವುದಿಲ್ಲ, ನೀವು ಕೂಡ. ಹಲೋ. ವಿಶ್ವದ ಎಲ್ಲ ಬಂಟರ ಸಂಘಗಳ ಎಲ್ಲ ಬಂಟ ಕಲಾವಿದರ ಒಂದೇ ಸೂರಿನಡಿಯಲ್ಲಿ ಸೇರಿಸುವಂತಹ ಒಂದು ಪ್ರಯತ್ನವೇ ಬಂಟರ ಸಾಂಸ್ಕೃತಿಕ ಕಲಾವೈಭವ 2023. ಇದೀಗ ಬಂಟ ಸಾಂಸ್ಕೃತಿಕ ಕಲಾವೈಭವ 2023ರ ಈ ಪ್ರತಿಭೆಯನ್ನ ಪ್ರದರ್ಶನವನ್ನ ನೀಡಿದಂತಹ ತಂಡ ಕಾವೂರು ಬಂಟರ ಸಂಘ. ಕಾವೂರು ಬಂಟರ ಸಂಘದ ಎಲ್ಲ ಸರ್ವ ಸದಸ್ಯರು ದಯವಿಟ್ಟು ಘನ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಾವೂರು ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಅಡ್ಯಾರ್ ಆನಂದ ಶೆಟ್ಟಿ, ಸುಧಾಕರ್ ಶೆಟ್ಟಿ ಮುಗ್ರೋಡಿ, MS ಶೆಟ್ಟಿ, ಅವಿನಾಶ್ ನಾಯಕ್, ಗಣೇಶ್ ಮಲ್ಲಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಸುಜಯ ಶೆಟ್ಟಿ, ರೇಖಾ ವಿ ಶೆಟ್ಟಿ ದಯವಿಟ್ಟು ಘನ ವೇದಿಕೆಗೆ ಬರಬೇಕು. ಇವರನ್ನ ಗೌರವಿಸೋದಕ್ಕೆ ನಮ್ಮ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿ, ಕರ್ನಿದೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು, ಇಂದ್ರಾಲಿ ಜಯಕರ್ ಶೆಟ್ಟರು ಪ್ರಧಾನ ಕಾರ್ಯದರ್ಶಿ, ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಕೋಶಾಧಿಕಾರಿಗಳು, ಚಂದ್ರಹಾಸ್ ಡಿ ಶೆಟ್ಟಿ ಕಾರ್ಯದರ್ಶಿ, ಹರೀಶ್ ಶೆಟ್ಟಿ ತಲ್ಲಾರ್ ಸಂಚಾಲಕರು, ಕರ್ನೂರು ಮೋಹನ್ ರೈ ಉಪ ಸಂಚಾಲಕರು. ದಯವಿಟ್ಟು ತಾವೆಲ್ಲರೂ ಸೇರ್ಕೊಂಡು ನಮ್ಮ ಪ್ರೀತಿಯ ಕಾವೂರು ಬಂಟರ ಸಂಘದ ಸರ್ವ ಸದಸ್ಯರನ್ನ ಗೌರವಿಸಬೇಕು. ಹಾಗೆ ನೀವು ಕೂಡ ಚಪ್ಪಾಳೆಯ ಪ್ರೋತ್ಸಾಹದೊಂದಿಗೆ ನಿಮ್ಮ ಪ್ರೀತಿಯ ಗೌರವವನ್ನ ಸಲ್ಲಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಇರುವವರು ದಿಲೀಪ್ ಶೆಟ್ಟಿ, ಮಾನ್ಸಿ ಸುಧೀರ್, ಪ್ರಥಮ ಪ್ರಸಾದ್. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಪ್ರದರ್ಶನವನ್ನ ನೀಡಿದಂತಹ ತಂಡ ಕಾವೂರು ಬಂಟರ ಸಂಘ. ಸರಿ, ಹಾಗಿದ್ರೆ ನಮ್ಮ ಈ ಸಾಂಸ್ಕೃತಿಕ ಕಲಾ ವೈಭವದಲ್ಲಿ ಮುಂದಿನ ಪ್ರದರ್ಶನವನ್ನ ನೀಡುವಂತಹ ತಂಡ 16ನೇ ತಂಡ. ಜಡ್ಜಸ್ 16ನೇ ತಂಡ, ಪ್ಲೀಸ್ ನೋಟ್. 16ನೇ ತಂಡ ಉಡುಪಿ ಗ್ರಾಮೀಣ ಬಂಟರ ಸಂಘ. ಒಂದು ಜೋರದ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸೋಣ ಉಡುಪಿ ಗ್ರಾಮೀಣ ಬಂಟರ ಸಂಘ. ಹಲೋ. ನಮ್ಮ ಆವರಣದ ಒಳಗಡೆ ಒಂದು ಟೆಂಪೋವನ್ನು ಇಡಲಾಗಿದೆ. ಅಡ್ಡವಾಗಿ ನಿಂತಿದೆ ಒಂದು ಟೆಂಪೋ. ಆ ಟೆಂಪೋದ ನಂಬರ್ KA19AB 8381. ಟೆಂಪೋದ ನಂಬರ್ KA19AB 8381. ದಯವಿಟ್ಟು ಆ ಟೆಂಪೋವನ್ನು ತೆರವುಗೊಳಿಸಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ಪಂಚವರ್ಣದ ಪುಂಚದ ಮಣ್ಣಿಡೆ ಜೀಟಿಗೆದ ಬೊಲ್ಪೊಡು ಕೋತಿನ ಅನಿನಿರೆಲ್ಡು ಮಣ್ಣು ನೀರು ಆಕಾಶ ಭೂಮಿ ಸೂರ್ಯ ಚಂದ್ರರ ಇಂಚ ಪ್ರಕೃತಿದ ಗುಣಮನನು ಪಿಂದೊಂದು ಒಂದೊಂದು ಭೂಮಿನಿಗೆ ಪುನಃ ಅಂದಾಯಿ ಕಾಲಡು ಬೆಮ್ಮೆರೆದಿಟ್ಟಿಡು ಲೋಕದ ಸೃಷ್ಟಿಯಾದ ಉಂಡಾಯಿನವೇ ನಮನ ಒರ್ಲುದ ತುಳುವನಾಡು. ಪಂಚಿನ ಪಾತ್ರಗೂ ತಿಳಿಯಾಕ ಸಂಸ್ಕೃತಿ ಒರಿಪುಗ ಎಡ್ಡೆ ಕಚ್ಚೆಗೆ ಒಟ್ಟು ಉಡಲ ಚನಮಾನಿ ಬಂಟೇರೆ ಗುತ್ತುದ ಬಂಟೆ ದಿನ ಗತ್ತಗೆ ನನಾತ್ ಐಸರದಿಂಚವನ ಒಟ್ಟಿ ಉಂಗಿಲ ಬಂಟೆರೆನ ಪಾಲಗೆ ಗುರ್ತ ಪತ್ತುನ ಸೂಚಿಲ ಅಂದೆ ಬಂಟೆರೆ ನಾಗವಂಶಿ ಕ್ಷತ್ರಿಯರೇ ಆ ನಾಗನ ಜಿಡತಂಚೆ ಇಪ್ಪುನ ಪುಣ್ಣು ಮಗಲಿನ ಪಾಲಗೆ ನಾಗನ ರಕ್ಷಲ ಈ ಒಡ್ಡಿ ಉಂಗಿಲ ಅಂದೆ ಬಂಟೆರ ಐಸ್ರೋದ ಪದ್ದೇಯಿ ಧಾರಣೆ ಮಲ್ಪುಗ ಸಂಸ್ಕೃತಿ ಒತ್ತೊಂಗ
ಹಲೋ. ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರಲ್ಲಿ ಇದೀಗ ಪ್ರದರ್ಶನವನ್ನ ನೀಡಿದಂತಹ ತಂಡ ಉಡುಪಿ ಗ್ರಾಮೀಣ ಬಂಟರ ಸಂಘ. ಒಂದು ಜೋರದ ಚಪ್ಪಾಳೆಯೊಂದಿಗೆ ಗೌರವಿಸೋಣ ಉಡುಪಿ ಗ್ರಾಮೀಣ ಬಂಟರ ಸಂಘ. ಇದರ ಅಧ್ಯಕ್ಷರಾಗಿರುವಂತಹ ವಿಜಯ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪದ್ಮನಾಭ ಹೆಗಡೆ, ಅಶೋಕ್ ಶೆಟ್ಟಿ ಕೆಂತೂರು, ಸುಲೋಚನಾ ಶೆಟ್ಟಿ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ರಂಜನಿ ಹೆಗಡೆ ದಯವಿಟ್ಟು ವೇದಿಕೆಯಲ್ಲಿ ನೀವು ಇರಬೇಕು. ಹಾಗೆ ನಮ್ಮ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿ ಅವರು, ಕರ್ನಿರೆ ವಿಶ್ವನಾಥ್ ಶೆಟ್ಟರು ಉಪಾಧ್ಯಕ್ಷರು, ಇಂದ್ರಾಳಿ ಜಯಕರ್ ಶೆಟ್ಟರು ಪ್ರಧಾನ ಕಾರ್ಯದರ್ಶಿ ಹಾಗೂ ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಕೋಶಾಧಿಕಾರಿಗಳು, ಚಂದ್ರಹಾಸ್ ಡಿ ಶೆಟ್ಟಿ ಜೊತೆ ಕಾರ್ಯದರ್ಶಿಗಳು, ಹರೀಶ್ ಶೆಟ್ಟಿ, ಗಿರೀಶ್ ಶೆಟ್ಟಿ ತಲ್ಲಾರ್ ಹಾಗೂ ಕರ್ನೂರು ಮೋಹನ್ ರೈ ಉಪ ಸಂಚಾಲಕರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸರ್ವ ಸದಸ್ಯರನ್ನ ಹಾಕಿ ಗೌರವಪೂರ್ವಕವಾಗಿ ಪ್ರೀತಿಯ ಗೌರವವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಿಶ್ವದ ಎಲ್ಲ ಬಂಟ ಬಾಂಧವರು ನೋಡುವ ಹಾಗೆ ವಿಶ್ವದ ಎಲ್ಲ ಬಂಟ ಕಲಾವಿದರನ್ನ ಪ್ರೋತ್ಸಾಹಿಸುವಾಗೆ ಒಂದೇ ಸೂರಿನಡಿಯಲ್ಲಿ ಸೇರಿಸುವಂತಹ ಪ್ರಯತ್ನ ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023. ಈ ಕಾರ್ಯಕ್ರಮ ಇನ್ನು ಕೂಡ ಮುಂದುವರಿತಾ ಹೋಗುತ್ತೆ. ಹಾಗಿದ್ರೆ ಮುಂದಿನ ತಂಡವನ್ನ ಸ್ವಾಗತಿಸೋದಕ್ಕೆ ನಮ್ಮ ಜೊತೆ ಮಂಗಳೂರಿನ ಪ್ರತಿಭಾನ್ವಿತ ಆರ್ ಜೆ ಅಭಿಷೇಕ್ ಅವರು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ರೇಡಿಯೋ ಸಾರಂಗ್ ಅನ್ನುವಂತಹ ರೇಡಿಯೋ ಚಾನಲ್ ಮೂಲಕ RJ ಆಗಿ ಹಾಗೂ ರಿವೈಂಡ್ ಕುಡ್ಲಾ ಅನ್ನುವಂತಹ ಮೂಲಕ ಪ್ರತಿ ದಿವಸ ಬೆಳಿಗ್ಗೆ ಒಂದು ಒಳ್ಳೆಯ ಕಥೆಯನ್ನ, ಒಂದು ಇಂಪಾದ ಸ್ವರವನ್ನ, ಇಂಪಾದ ಕಥೆಯನ್ನ ನಮಗೆ ತರುವಂತಹ ಹುಡುಗ RJ ಸ್ಫುರದ್ರೂಪಿ RJ ಅಭಿಷೇಕ್. ಹಾಗೆ ಬ್ಲ್ಯಾಕ್ ಅಂಡ್ ವೈಟ್ ಅನ್ನುವಂತಹ ಒಂದು ಚಾನಲ್ ಅನ್ನ, ಒಂದು ತಂಡವನ್ನ ಕಟ್ಕೊಂಡು ಇಡೀ ನಮ್ಮ ದಕ್ಷಿಣ ಕನ್ನಡ ಅಥವಾ ನಮ್ಮ ತುಳುನಾಡಿನ ಆ ಒಂದು ಸ್ಟೋರಿ ಏನಿದೆ, ಕತೆ ಏನಿದೆ, ಇತಿಹಾಸ ಏನಿದೆ, ಆ ಇತಿಹಾಸವನ್ನ ವಾಟ್ಸಪ್ನ ಮುಖೇನ ನಮಗೆ ತಿಳಿಯಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ನನ್ನ ಪ್ರೀತಿಯ ಆತ್ಮೀಯ ಗೆಳೆಯ RJ ಅಭಿಷೇಕನ್ನ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೀತಿಯ ಪ್ರೋತ್ಸಾಹದೊಂದಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಬರಮಾಡಿಕೊಳ್ಳೋಣ. RJ ಅಭಿಷೇಕ್. ಥ್ಯಾಂಕ್ ಯು ಸೋ ಮಚ್ ಭಾಗ್ಯರಾಜ್ ಅವರೇ. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ಭಾಗ್ಯರಾಜ್ ಅವರಿಗೆ ವಂದನೆಯನ್ನು ಸಲ್ಲಿಸ, ವಿಶ್ವ ಬಂಟ ಸಮ್ಮೇಳನದ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆಯಲ್ಲಿ ಬಂಟರ ಮಧ್ಯದಲ್ಲೇ ನಾನು ಉಡುಪಿ, ನೀನು ಮಂಗಳೂರು, ನಂದು ತುಳು, ನಿಮ್ದು ಕನ್ನಡ ಅನ್ನುವಂಥ ಎಲ್ಲೋ ಒಂದು ಪರಿಧಿ ನಮ್ಮನ್ನ ಬೇರ್ಪಡಿಸಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನ ಕೊಡುವಂಥ ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಒಂದು ತೋಟದಲ್ಲಿ ಕೇವಲ ಮಲ್ಲಿಗೆ ಇದ್ರೆ ಆ ತೋಟವನ್ನು ನಾವು ಮಲ್ಲಿಗೆಯ ತೋಟ ಅಂತೇಳಿ ಕರಿತೇವೆ. ಒಂದು ತೋಟದಲ್ಲಿ ಕೇವಲ ಗುಲಾಬಿ ಇದ್ರೆ ಆ ತೋಟವನ್ನು ನಾವು ಗುಲಾಬಿಯ ತೋಟ ಅಂತೇಳಿ ಕರಿತೇವೆ. ಒಂದು ತೋಟದಲ್ಲಿ ಕೇವಲ ಸೇವಂತಿಗೆ ಇದ್ರೆ ಆ ತೋಟವನ್ನು ನಾವು ಸೇವಂತಿಗೆಯ ತೋಟ ಅಂತೇಳಿ ಕರಿತೇವೆ. ಆದರೆ ಒಂದು ತೋಟದಲ್ಲಿ ಗುಲಾಬಿ, ಮಲ್ಲಿಗೆ, ಸೇವಂತಿಗೆ, ದಾಸವಾಳ, ಅದು ಇದು ಎಲ್ಲ ಹೂಗಳು ಒಟ್ಟಿಗೆ ಇದ್ರೆ ಆ ತೋಟವನ್ನು ನಾವು ಹೂವಿನ ತೋಟ ಅಂತೇಳಿ ಕರಿತೇವೆ. ಬಂಟರು ನಾವು ಹೂವಿನ ತೋಟವಾಗೋಣ ಅನ್ನೋದನ್ನ ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಈ ಮೂಲಕವಾಗಿ ಹೇಳ್ತಾ, ಮುಂದಿನ ತಂಡವನ್ನ ವೇದಿಕೆಯ ಮೇಲೆ ಸ್ವಾಗತ ಮಾಡುವಂತ ಸಮಯ. ಕರ್ನಾಟಕದ ರಾಜಧಾನಿಯಿಂದ ಬರ್ತಾ ಇದ್ದಾರೆ ಬಂಟರ ಸಂಘ ಬೆಂಗಳೂರು. ಜೋರಾದ ಕಚ್ಚೆ ಮೂಲಕ ಸ್ವಾಗತಿಸಿ ಬೆಂಗಳೂರು ವೇದಿಕೆಯ ಮೇಲೆ. ವಿಶೇಷ ಸೂಚನೆ, MH03 BS 8623 ಫಾರ್ಚುನರ್ ಕಾರ್, ಬ್ಲೂ ಕಲರ್ ಕಾರ್ ಈಗಾಗಲೇ ಒಂದು ಮನೆಯ ಮುಂಭಾಗದಲ್ಲಿ ನಿಂತಿದೆ. ಹಾಗಾಗಿ ಆದಷ್ಟು ಬೇಗ ಆ ಕಾರನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. MH03 BS 8623 ಬ್ಲೂ ಕಲರ್ ಫಾರ್ಚುನರ್ ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. MH03 BS 8623 ಈ ಗಾಡಿ ಮೀರಾ ದಿವಾಕರ್ ಶೆಟ್ಟಿ ಇವರದು ಫಾರ್ಚುನರ್ ಬ್ಲೂ ಕಲರ್ ಕಾರ್ ಈಗಾಗಲೇ ಮನೆಯ ಮುಂಭಾಗದಲ್ಲಿ ನಿಂತಿದೆ. ಹಾಗಾಗಿ ಆ ಗಾಡಿಯನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಮೀರಾ ದಿವಾಕರ್ ಶೆಟ್ಟಿ ಅವರ ನೀಲಿ ಬಣ್ಣದ ಫಾರ್ಚುನರ್ ಕಾರ್.
ವಂದನೆಗಳು ಬೆಂಗಳೂರು ಬಂಟರ ಸಂಘಕ್ಕೆ ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆ. ನಾವು ಬನ್ಸ್ ಯಾವುದರಲ್ಲೂ ಕೂಡ ಕಂಜೂಸ್ ಮಾಡೋದಿಲ್ಲ, ಎಲ್ಲದರಲ್ಲೂ ಬಿಂದಾಸ್. ಆದರೆ ಯಾಕೋ ಇವತ್ತು ಚಪ್ಪಾಳೆಗೆ ಸ್ವಲ್ಪ ಕಂಜೂಸ್ ಮಾಡ್ತಾ ಇದ್ದೀವಿ. ಹೊಡಿ ಚಪ್ಪಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ದಯವಿಟ್ಟು ಎಲ್ಲರೂ ಕೂಡ ನಿಲ್ಲಬೇಕು. ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ
ಪದಾಧಿಕಾರಿಗಳು ಎಲ್ಲರೂ ನಿಲ್ಲಬೇಕು. ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕ್ಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂಥ ಕರ್ನಿರಿ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿಯಾದಂಥ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಕೋಶಾಧಿಕಾರಿಯಾದಂಥ ಉಳ್ತೂರು ಮೋಹನ್ ದಾಸ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿಯಾದಂಥ ಚಂದ್ರಹಾಸ್ ಡಿ ಶೆಟ್ಟಿಯವರು, ಗಿರೀಶ್ ಶೆಟ್ಟಿ ತೆಳ್ಳಾರ್ ಸಂಚಾಲಕರು ವಿಶ್ವದ ಬಂಟರ ಕ್ರೀಡಾಕೂಟ, ಹಾಗೆಯೇ ಕರ್ನೂರು ಮೋಹನ್ ರೈ ಸಹ ಸಂಚಾಲಕರು ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ, ಇವರೆಲ್ಲರೂ ಕೂಡ ನಾನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಮೂಲಕವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಬೆಂಗಳೂರು ಬಂಟರ ಸಂಘ ಇದರ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ಬೆಂಗಳೂರು ಸರ್ವ ಸದಸ್ಯರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ರಿಗೂ ವಂದನೆಯನ್ನ ಸಲ್ಲಿಸ್ತಾ ಮುಂದಿನ ತಂಡವನ್ನು ವೇದಿಕೆಯ ಮೇಲೆ ಸ್ವಾಗತಿಸುವಂತ ಸಮಯ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಲ್ಲೋ ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು ಹೇಗೆ ಗೆಲುವಾಗುವುದೋ ಹಸುರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಅನ್ನುವಂಥ ಮಾತಿನಂತೆ ಇಂಥ ಕಾರ್ಯಕ್ರಮಗಳು ನಮ್ಮ ಮನಸ್ಸುಗಳನ್ನು ಒಂದಿಷ್ಟು ಎಲ್ಲೋ ಜಂಜಾಟದಲ್ಲಿದ್ದವರಿಗೆ ಶಾಂತತೆಯನ್ನು, ಬಹಳ ಒಂದು ರಿಲ್ಯಾಕ್ಸ್ ಅನ್ನು ಕೊಡುತ್ತೆ ಅನ್ನೋದನ್ನು ಹೇಳ್ತಾ ಮುಂದೆ ವೇದಿಕೆಯ ಮೇಲೆ ಸ್ವಾಗತಿಸ್ತಾ ಇದ್ದೇನೆ ಮಂಗಳೂರಿನ ಬಂಟರ ಸಂಘ ಗುರುಪುರ ಮಾತೃ ಸಂಘದ ತಂಡ ವೇದಿಕೆ ಮೇಲೆ ಬರ್ತಾ ಇದೆ. ಜೋರಾದ ಕಚ್ಚಪಾಳೆ ಮೂಲಕ ಸ್ವಾಗತಿಸಿ.
का शासक हूँ, इसलिए मेरी पूजा पहले होनी चाहिए। शासक, पूजनीय में प्रथम मैं हूँ। मेरे बिना हवन नहीं हो सकता। मैं चाहूँ तो जगत को जलाकर राख कर सकता हूँ, इसलिए पहली पूजा मेरी होनी चाहिए। मेरा शक्ति अपार है, मैं एक क्षण मात्र में अपनी गति से तहलका मचा सकता हूँ। मेरे बिना अन्न उत्पन्न नहीं होगा। मैं नहीं रहूंगा तो लोग प्यास से मर जाएंगे। हाँ, इसलिए मेरी शक्ति अपार है। मैं एक प्रतियोगिता का आयोजन करता हूँ। सारे देवता अपने वाहन उठाओ। पूरे ब्रह्मांड में 68 करोड़ तीर्थ हैं। उसकी परिक्रम करके आप में से जो पहले आएगा उसकी पूजा पहले होगी। इस प्रतियोगिता में भगवान श्री गणेश की जीत हो गई और वो कहलाए प्रथम पूजनीय। ಗುರುಪುರ ಬಂಟರ ಮಾತೃ ಸಂಘದ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆ ಮೇಲೆ ನಿಲ್ಲಬೇಕು.
ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ವಂದನೆಯನ್ನ ಸಲ್ಲಿಸ ಗುರುಪುರ ಬಂಟರ ಮಾತೃ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಇವರಿಗೆ ಗೌರವವನ್ನ ಕೊಡ್ಲಿಕ್ಕೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದರ ಅಧ್ಯಕ್ಷರಾದಂಥ ಐಕ್ಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂಥ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕಾಶ್ ಶೆಟ್ಟಿಯವರು, ಕೋಶಾಧಿಕಾರಿಯಾದಂಥ ಉಳ್ತೂರ್ ಮೋಹನ್ ದಾಸ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿ ಚಂದ್ರಹಾಸ್ ಡಿ ಶೆಟ್ಟಿಯವರು, ಗಿರೀಶ್ ಶೆಟ್ಟಿ ತೆಳ್ಳಾರವರು, ಹಾಗೆಯೇ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವದ ಸಹ ಸಂಚಾಲಕರಾಗಿರುವಂಥ ಕರ್ನೂರು ಮೋಹನ್ ರೈ ಅವರು. ಸೊ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಗುರುಪುರ ಬಂಟರ ಮಾತೃ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ತಮ್ಮ ಸಂಘದ ಅಧ್ಯಕ್ಷರು ಕೇಳಿಕೊಳ್ತಿದ್ದಾರೆ. ದಯವಿಟ್ಟು ನಿಮ್ಮ ಯಾರೆಲ್ಲ ಇದ್ದೀರಾ ಗುರುಪುರ ಬಂಟರ ಮಾತೃ ಸಂಘದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಗುರುಪುರ ಬಂಟರ ಮಾತ್ರ ಸಂಘದ ಅಧ್ಯಕ್ಷರು ಹಾಗೂ ಅವರ ಪೂರ್ತಿ ತಂಡವನ್ನ ಗೌರವಿಸುವಂತ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತ ಸಮಯ ಇದು. ವಂದನೆಗಳು ಗುರುಪುರ ಬಂಟರ ಮಾತೃ ಸಂಘ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ. ಓಕೆ, ವಂದನೆಗಳು. ಇಷ್ಟು ಹೊತ್ತು ಈ ಒಂದು ಅನೇಕ ಪ್ರದರ್ಶನಗಳು ಆಗಿದೆ, ಇನ್ನೂ ಕೂಡ ಮುಂದಕ್ಕೆ ಆಗುತ್ತೆ. ಇಷ್ಟು ಹೊತ್ತು ಕೂಡ ಬಹಳ ನಗು ಮೊಗದಿಂದಲೇ ಈ ಒಂದು ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸ್ತಾ ಇರುವಂತಹ ಪ್ರಥಮ್ ಪ್ರಸಾದ್ ಅವರಿದ್ದಾರೆ, ಮಾನಸಿ ಸುಧೀರ್ ಅವರಿದ್ದಾರೆ, ಹಾಗೇನೆ ದಿಲೀಪ್ ಶೆಟ್ಟಿ ಅವರಿದ್ದಾರೆ. ಜೋರಾದ ಕೈ ಚಪ್ಪಾಳೆ ಅವರಿಗೆ ತಾವು ಮತ್ತೊಮ್ಮೆ ಕೊಡಬೇಕು ಅಂತ ಕೇಳ್ತಾ, ನಿಮ್ಮ ನಗು ಮೊಗ, ನಿಮ್ಮ ಉತ್ಸಾಹ ಇದೇ ರೀತಿಯಲ್ಲಿ ಇರಲಿ ಅಂತ ತಮ್ಮಲ್ಲಿ ಆಶಿಸ್ತಾ ಮುಂದಿನ ತಂಡವನ್ನ ವೇದಿಕೆಯ ಮೇಲೆ ಸ್ವಾಗತಿಸುವಂತ ಸಮಯ. ಜೋರಾದ ಕೈ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ ಬಂಟರ ಸಂಘ ತೋನ್ಸೆ. ಮೂರು ಲೋಕಗಳು ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ನಾಮ ಮಾಡಲು ಸಿದ್ಧನಾಗಿದ್ದೇನೆ.
ಅವರಿಗೆ ಹೇಳುತ್ತಾಳೆ ನರಸಿಂಹ. ಬೇಟೆಗಾರರೆಲ್ಲ ಮಾಯ ಖರ್ಚಿಸ್ತಾರೆ ನರಸಿಂಹ. ರಣದಲ್ಲಿ ಹೊಲಗೊಳ್ಳಗಾರಿ ಕಿರಿಯುವ ಮೊನಕಾರಿ ಜನಗಣ ಬಣ ಸಂಹಾರಿ ಕಾಳಾಹಿ ಕಾಳಾಹಿಯೋ ಈ ಕ್ರೂರಿಯ ಹಿಂಸೆಯಿಂದ ಲೋಕವೇ ತತ್ತರಿಸಿದೆ. ಈ ರಕ್ಕಸರ ದಮನ ಮಾಡಿ ಈ ಲೋಕವನ್ನು ರಕ್ಷಿಸುತ್ತಾಯಿ, ರಕ್ಷಿಸು. dim dim nam dim dim nam talang ketak jom ketak jom jom dim dim nam dim dim nam dim dim nam talang ketak jom ketak jom jom talang ketak jom jom आयगिरि नन्दिनि नन्दित मेदिनि विश्व विनोदिनि नन्दिनुते गिरिवर विन्ध्य शिरोदिनि वासिनि विष्णु विलासिनि जयनुते भगवति केचिति कण्ठ कुटुम्बिनि भूरि कुटुम्बिनि भूतिकृते जय जय हे महिषासुरमर्दिनि रम्भकवर्दिनि शैलसुते आयगिरि नन्दिनि नन्दित मेदिनि विश्व विनोदिनि नन्दिनुते गिरिवर विन्ध्य शिरोदिनि वासिनि विष्णु विलासिनि जयनुते ನನಗೆ ಹೆಣ್ಣಿನಿಂದ ಮರಣವೇ? ನನ್ನನ್ನು ಸಂಹರಿಸಲು ಬಂದಿರುವ ನಾರಿ ನೀನೇ ಏನು? ನೋಡಲು ಸುರುದ್ರೂಪಿಯಾಗಿರುವೆ. ನನ್ನನ್ನು ವಿವಾಹವಾಗಿ ನನ್ನ ಪಟ್ಟಧರಿಸಿಯಾಗು. ನಿನ್ನ ಅಹಂಕಾರ ಮತ್ಸರ ಎಲ್ಲವೂ ಮಣ್ಣಾಗಲಿದೆ. ಇದು ನಿನ್ನ ಅಂತ್ಯಕಾಲ. ನನ್ನ ಕೈಯಿಂದಲೇ ನಿನ್ನ ಸಂಹಾರಕ್ಕಾಗಿ ಸಿದ್ಧನಾಗು. ವೇದಿಕೆಯ ಮೇಲೆ ಪ್ರದರ್ಶನವನ್ನು ನೀಡಿದಂಥ ತೋನ್ಸೆ ವಲಯ ಬಂಟರ ಸಂಘಕ್ಕೆ ವಂದನೆಗಳನ್ನು ಸಲ್ಲಿಸ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ.
ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂತಹ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಕೋಶಾಧಿಕಾರಿ ಉಳ್ತೂರ್ ಮೋಹನ್ ದಾಸ್ ಶೆಟ್ಟಿಯವರು, ಚಂದ್ರಹಾಸ್ ಜಿ ಶೆಟ್ಟಿ ಜೊತೆ ಕಾರ್ಯದರ್ಶಿಗಳು, ಗಿರೀಶ್ ಶೆಟ್ಟಿ ತಲ್ಲಾರ್ ಸಂಚಾಲಕರು ವಿಶ್ವ ಬಂಟರ ಕ್ರೀಡಾಕೂಟ, ಕರ್ನೂರು ಮೋಹನ್ ರೈ ಸಹ ಸಂಚಾಲಕರು ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ, ಇವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಇದರ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳನ್ನು ಕೂಡ ವೇದಿಕೆ ಮೇಲೆ ಕರೀತಿದ್ದೇನೆ. ಇವರಿಗೆ ಗೌರವವನ್ನು ಸಲ್ಲಿಸಬೇಕು, ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ವೇದಿಕೆಯ ಮೇಲೆ ಈಗ ಪ್ರದರ್ಶನವನ್ನು ಮಾಡಿದಂತಹ ತಂಡ ತೋನ್ಸೆ ವಲಯ ಬಂಟರ ಸಂಘ. ಈ ಬಂಟರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳ ಜೊತೆಗೆ ಎಲ್ಲರನ್ನು ಕೂಡ ಪ್ರೀತಿ ಆಧಾರದಿಂದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅವರಿಗೆ ಗೌರವವನ್ನು ಇವತ್ತು ಸಲ್ಲಿಸ್ತಾ ಇರುವಂತಹ ಸಮಯ. ಎಲ್ಲರೂ ಕೂಡ ಪ್ರೋತ್ಸಾಹಕ ನಗದು ಹಾಗೂ ಸ್ಮರಣಿಕೆಯ ಜೊತೆಗೆ ಶಾಲನ್ನ ಹೊದಿಸಿ ಅವರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ತೋನ್ಸೆ ವಲಯ ಬಂಟರ ಸಂಘಕ್ಕೆ ವಂದನೆಯನ್ನು ಈ ವೇದಿಕೆಯ ಮೇಲೆ ಸಲ್ಲಿಸ ಮುಂದಿನ ತಂಡವನ್ನ ವೇದಿಕೆಯ ಮೇಲೆ ಸ್ವಾಗತಿಸುವಂತ ಸಮಯ ಇದು. ನಮಗೆ ಕನ್ನಡಮ್ಮನೂ ಬೇಕು, ತುಳು ಅಪ್ಪೆಲ ಬೋಡು, ಲೆಪ್ಪು ನೇರು ಕೇಣು ನೊಂಜಿ ಸ್ವರ, ಲಕ್ಕಲೆನ್ನ ಲಕ್ಕ ಲೆಕ್ಕ ಓಕೊ ನೊನ್ಗವರ. ಲೆಪ್ಪು ನೇರು ಕೇಣು ನೊಂಜಿ ಸ್ವರ, ಲಕ್ಕಲೆನ್ನ ಲಕ್ಕ ಲೆಕ್ಕ ಓಕೊ ನೊನ್ಗವರ. ಹಿಮಾಲಯದ ಮಿತ್ತಿರ್ದ, ಉಪ್ಪಿ ನೀರ ಕಡಲಿರ್ದ, ತಾರಿರ್ದ, ಬಾರಿರ್ದ, ಭೂಮಿ ಇರ್ದ, ಬಾನೊಡ್ದ. ಲೆಪ್ಪು ನೇರು ಕೇಣು ನೊಂಜಿ ಸ್ವರ, ತೆರೆ ಕಡಲ್ದ ದನಿಯತ್ತವು ಉಡಲ್ದ ದನಿಗೆ. ಲೆಪ್ಪೆರಾರು ನಮನ ಪೆದದಿಯಪ್ಪೆ, ಕೇನು ನಿತ್ಯ ಪಲ್ನೆ ಬೇಗ ಬರ್ಪೆ, ಕೇನು ನಿತ್ಯ ಪಲ್ನೆ ಬೇಗ ಬರ್ಪೆ ಅನ್ನುವಂತ ಕೈಯಾರ ಕಿಂಜನ್ನ ರೈಗಳ ಕವಿತೆಯ ಸಾಲನ್ನ ಮುಂದೆ ಇಡ್ತಾ ಮುಂದಿನ ತಂಡ ರಾಣಿ ಅಬ್ಬಕ್ಕನ ಊರು ಉಳ್ಳಾಲ ವಲಯ ಬಂಟರ ಸಂಘವನ್ನ ವೇದಿಕೆಯ ಮೇಲೆ ಸ್ವಾಗತಿಸ್ತಾ ಇದ್ದಾರೆ.
ಕಶ್ಯಪ ಮಹರ್ಷಿ ತನ್ನ ಪತ್ನಿ ಕಾದ್ರುವಿಗೆ ಪ್ರಸನ್ನರಾಗಿ ಅವಳ ಇಚ್ಛಾನುಸಾರ ತೇಜಸ್ವಿಯುಳ್ಳ 1,000 ಮೊಟ್ಟೆಗಳನ್ನು ವರವಾಗಿ ಕೊಡುತ್ತಾರೆ. ಕಾದ್ರುವಿಗೆ ವರವಾಗಿ ಕೊಟ್ಟ 1,000 ಮೊಟ್ಟೆಗಳಲ್ಲಿ ಜನನವಾದವರೇ ನಾಗಸರ್ಪಗಳು. अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः. ಹಾಲಿನ ಸಮುದ್ರದಲ್ಲಿ ಶ್ರೀ ಮಹಾವಿಷ್ಣು ಶಯನಿಸುವ ಶೇಷಕಲ್ಪವೇ ಆದಿಶೇಷ. ದಾನವರ ಹಾಗೂ ದೇವತೆಗಳ ನಡುವೆ ನಡೆಯುತ್ತಿದ್ದ ಸಮುದ್ರ ಮಂಥನದಲ್ಲಿ ಹಾಲಾಹಲ ಪ್ರಕಟವಾಯಿತು. ಆ ಕಾಲಕೂಟ ವಿಷವನ್ನು ಕುಡಿದು ಶಿವನಾಗುತ್ತಾನೆ ನೀಲಕಂಠ. पुरुषाय विद्महे महादेवाय धीमहि तन्नो रुद्रः प्रचोदयात्. ಆ ಕಂಠಕ್ಕೆ ಆಭರಣವಾದವನೇ ಸರ್ಪ ವಾಸುಕಿ. पुरुषाय विद्महे महादेवाय धीमहि तन्नो रुद्रः प्रचोदयात्. हे केशव हे माधव हे गोविन्द रक्ष रक्ष पाहि पाहि परमानन्द. ಕೃಷ್ಣನ ಜನನದಲ್ಲಿ ಗೋಕುಲ ಸ್ಪರ್ಶದಲ್ಲಿ ಕೊಡೆಯಾಗಿ ಬಂದವನೇ ಅನಂತ ಸರ್ಪ. ಯಮುನಾ ನದಿಯಲ್ಲಿ ಅಟ್ಟಹಾಸದಿಂದ ಮೆರೆಯುವಾಗ ಕೃಷ್ಣನ ಚರಣಕ್ಕೆ ಶರಣಾದವನೇ ಕಾಲಿಯ. ಸಾವಿರಾರು ವರ್ಷದಿಂದಲೂ ಅದೆಷ್ಟೋ ಬೆಳೆ ಬಾಳುವ ಬಂಗಾರ ರತ್ನ ವೈಢೂರ್ಯಗಳನ್ನ ಕಾಪಾಡಿಕೊಂಡು ಬಂದವರೇ ಈ ನಾಗಸರ್ಪಗಳು. ಯಾರೋ ಬಚ್ಚಿಟ್ಟ ನಿಧಿಯನ್ನು ಕಾಪಾಡುವ ನಾಗಸರ್ಪಗಳು ಪವಿತ್ರವಾದ ರತ್ನದಲ್ಲಿ ಒಂದಾದ ಅವರ ನಾಗಮಣಿಯನ್ನು ಕಾಪಾಡದಿರುವರೆ? என்னப்பனல்லவா என் தாயும் ಅಲ್ಲವಾ. ನಾಗಮಣಿಯನ್ನು ಕದಿಯಲು ಬಂದ ಅಸುರರ ಎದುರು ಸೋತು ಮಹಾಶಿವನನ್ನು ಜಪಿಸುತ್ತಾರೆ. ಶಿವ ಶಿವಾಯ ಶಿವ ಶಿವಾಯ ಶಿವ ಶಿವಾಯ ಶಿವ 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 ಶಿವಾಯ ಶಿವ ಶಿವಾಯ ಶಿವ ಶಿವಾಯ ಶಿವ ಶಿವಾಯ ಶಿವ 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 ಶಿವಾಯ. ಶ್ರೇಷ್ಠ ನಾಗಮಣಿಯನ್ನು ರಕ್ಷಿಸಲು ನಾಗಕುಲವನ್ನು ಉಳಿಸಲು ನನ್ನ ಆಭರಣವಾದ ವಾಸುಕಿ ನಿಮ್ಮ ಸಹಾಯಕ್ಕೆ ಬರುತ್ತಾನೆ. ശിരങ്ങളെ 1000 പണമാക്കി മാറ്റിയ നന്ദൻ അഞ്ജുതനാഗമായി ദുർജടി ജടയതിൽ വീണ്ടും അലങ്കാരമായി തീർന്നനന്ദൻ. ಕಣ್ಣಿಗೆ ಕಾಣುವ ದೇವರೆಂದು ಅರಶಿನ ಹಚ್ಚಿ ಹಾಲನ್ನ ಅರ್ಪಿಸಿ ಅದನ್ನ ಪೂಜಿಸುತ್ತೇವೆ.
ಆದರೆ ಈ ದುಷ್ಟ ಬುದ್ಧಿಯ ಮಾನವರು ಪವಿತ್ರವಾದ ನಾಗಮನಿಗಾಗಿ ಅದರ ಸಂತತಿಯನ್ನ ಹಾಳು ಮಾಡುತ್ತಿದ್ದಾರೆ. ತ್ರೇತಾಯುಗದಲ್ಲಿ ರಾಮನ ಸಹೋದರ ಲಕ್ಷ್ಮಣನಾಗಿ, ದ್ವಾಪರ ಯುಗದಲ್ಲಿ ಕೃಷ್ಣನ ಸಹೋದರ ಬಲರಾಮನಾಗಿ, ಕಲಿಯುಗದಲ್ಲಿ ಪಾತಾಳ ಲೋಕದಡಿಯಲ್ಲಿ ಭೂಮಿಯನ್ನು ರಕ್ಷಿಸಲು ಶ್ರಮಿಸುತ್ತಾ ಇದ್ದಾನೆ. ಬನ್ನಿ, ಈ ಸರ್ಪ ಸಂತತಿಯನ್ನ ಉಳಿಸೋಣ, ನಮ್ಮ ನಂಬಿಕೆಯನ್ನ ಕಾಪಾಡೋಣ. ಉಳ್ಳಾಲ ವಲಯ ಬಂಟರ ಸಂಘ ವೇದಿಕೆಯ ಮೇಲೆ ಈಗ ತನ್ನ ಪ್ರದರ್ಶನವನ್ನು ನೀಡಿದೆ. ಹಾಗೂ ತಮ್ಮೆಲ್ಲರ ಪ್ರೀತಿಯ ಕೈಚಪ್ಪಾಳೆಯನ್ನ ಬಯಸಿದ ಅದರ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಎಲ್ಲರೂ ಕೂಡ ಎಲ್ಲ ಭಾಗವಹಿಸಿದಂತೆ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಯ ಮುಂದಕ್ಕೆ ಬರಬೇಕು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂಥ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಕೋಶಾಧಿಕಾರಿಯಾದಂಥ ಉಳ್ತೂರು ಮೋಹನ್ ದಾಸ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿಯಾದಂಥ ಚಂದ್ರಹಾಸ್ ಡಿ ಶೆಟ್ಟಿಯವರು, ಸಂಚಾಲಕರಾದಂಥ ವಿಶ್ವರ ಬಂಟರ ಕ್ರೀಡಾಕೂಟದ ಗಿರೀಶ್ ಶೆಟ್ಟಿ ತೆಳ್ಳಾರವರು, ಸಹ ಸಂಚಾಲಕರಾದಂಥ ಕರ್ನೂರು ಮೋಹನ್ ರೈ ಅವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳ ಜೊತೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಜಾಗತಿಕ ಬಂಟರ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿಕೊಂಡು ಎಲ್ಲಿಗೂ ಕೂಡ ಶಾಲು, ನಗದು ಪುರಸ್ಕಾರ ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಅದರ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಕೆ ಮಾಡುವಂಥ ಸಮಯ ಇದು. ಇದು ಉಳ್ಳಾಲ ವಲಯ ಬಂಟರ ಸಂಘದ ತಂಡ. ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಉಳ್ಳಾಲ ವಲಯ ಬಂಟರ ಸಂಘ ಹಾಗೂ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸ ಮುಂದಿನ ತಂಡದ ಕಡೆಗೆ ನಾವು ಹೋಗುವಂಥ ಸಮಯ. ಇಷ್ಟೊತ್ತು ವೇದಿಕೆಯಲ್ಲಿ ನಿರೂಪಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ ನಾನು ನಿರ್ಗಮಿಸುವಂಥ ಸಮಯ. ಜಗಕ್ಕೊಂದು ಯುಗಕ್ಕೊಂದು ಹೊಸ ಹೆಸರು ಬೇಕು, ನಗೆಗೊಂದು ಬಗೆಗೊಂದು ಹೊಸ ಕುಸುರು ಬೇಕು, ಹೊಸತನವೇ ಜೀವನದ ಮೈಸಿರಿಯ ಲಾಸ್ಯ, ಹೊಸತನವೇ ಮನುಜತೆಯ ಪ್ರಗತಿಯ ರಹಸ್ಯ ಅನ್ನುವಂಥ ಮಾತಿನಂತೆ ನಮ್ಮೆಲ್ಲರನ್ನ ಹೊಸ ವಿಚಾರಗಳು ಬಂಟ ಸಮುದಾಯವನ್ನ ಬೆಳಗ್ಲಿ ಅನ್ನುವಂಥ ಆಶಯದ ಮೂಲಕ ಮುಂದಿನ ನಿರೂಪಣೆಗಾಗಿ ನಾನು ವೇದಿಕೆಯ ಮೇಲೆ ಸ್ವಾಗತಿಸ್ತಾ ಇದ್ದೇನೆ ಸುಹಾಸ್ ಶೆಟ್ಟಿ ಮುಟ್ಲಪಾಡಿ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸ್ತೇನೆ. ಒಬ್ಬ ಯುವ ನಿರೂಪಕನಾಗಿ ಬಂಟ ಸಮುದಾಯದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವೃತ್ತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿರುವಂತ ಸುಹಾಸ್ ಶೆಟ್ಟಿ ಮುಟ್ಲಪಾಡಿ ಅವರಿಗೆ ಜೋರಾದ ಕೈ ಚಪ್ಪಾಳೆ ತಮ್ಮೆಲ್ಲರಿಂದ ಬಯಸ್ತಾ ಅವರನ್ನ ಮುಂದಿನ ಕಾರ್ಯಕ್ರಮ ನಿರೂಪಣೆಗಾಗಿ ಕೇಳಿಕೊಳ್ತಾ ನಾನು ನಿಮಗೆ ಟಾಟಾ ಬಾಯ್ ಬಾಯ್ ಹೇಳುವಂತ ಸಮಯ. ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆರ್ ಜೆ ಅಭಿಷೇಕ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಬಂಟೆರಿಂಕುಲು ಬಂಟೆರು ಒಯ್ಟುಲ್ಲರು ಒಯ್ಟಿಜ್ಜರು ಪಲ್ಲೆ ಆನಿಡ್ದು ಇನಿ ಮುಟ್ಟ ನಮ್ಮ ಮಾತ ಕ್ಷೇತ್ರ ಇಡ್ಲವಲ್ಲ. ಹೌದು ಬಂಧುಗಳೇ, ಬಂಟರು ಶಿಕ್ಷಣ ಇರ್ಬೋದು, ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ನಮ್ಮನ್ನು ತಾವು ತೊಡಗಿಕೊಂಡವರು. ಇಂದು ಮುಂಜಾನೆಯಿಂದ ಈ ಮುಸ್ಸಂಜೆಯ ಹೊತ್ತಿನವರೆಗೆ ನಡೆದು ಬರ್ತಾ ಇರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಲವಾರು ಪ್ರತಿಭೆಗಳನ್ನು ಪರಿಚಯಿಸಿಕೊಂಡಿದ್ದೇವೆ. ನಮ್ಮ ಮುಂದೆ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನವನ್ನು ನೀಡಲಿಕ್ಕಿರುವಂಥವರು ದೂರದ ತಾನೆ ಬಂಟ್ ಸಂಘ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಿಮ್ಮ ಅವಧಿ ಆರಂಭವಾಗ್ತಾ ಇದೆ.
बधाई हो, लड़का हुआ है। बेटा, मैंने आपके लिए कितने सारे खिलौने लाए, देखो। किससे खेलना चाहते हो आप? माँ, आज कॉलेज में ट्रेडिशनल डे है, मुझे साड़ी पहनना है। पर क्या? तुझे कोई नहीं रोकने वाला। तुझे जो चाहिए वो पहन। अरे ये देख, लड़की बन के आया है। चल ना, नाच के दिखा। इधर तुझे एंट्री नहीं है, जा सड़कों पे जा। ताली बजा, ताली। उतना ही कर सकता है तू। इतना बोल रहा है? उसके अंदर अपनी शर्ट, मंजिल को चली सवारी, कंधों पे जिम्मेदारी। जमे रहो मंजिल का इशारा, जमे रहो दुनिया का नारा, जमे रहो मंजिल का इशारा, जमे रहो। खुद को देखा है, तू क्या देश की रक्षा करेगा? बस, ये हम सबकी मातृभूमि है, हम भी इंसान हैं। हमारे हाथ सिर्फ ताली नहीं बजाते बल्कि इस देश की रक्षा भी करते हैं। भगवान हमारी मदद करो, हमारी बेटी खो गई है, कोई हमारी मदद नहीं कर रहा। मैं लड़ जाना है, लहू में एक चिंगारी, जिद से जुनू तक है जाना, हर कतरा बोल रहा। स्वयं भगवान राम ने हमें वरदान दिया है कि हम आशीर्वाद देकर किसी की भी जिंदगी में खुशियां ला सकते हैं। तो आप लोग कौन हो हमें रोकने वाले? सोसाइटी हमें कंडीशन करती है, पर हम ही सोसाइटी है। क्या आप हर एक प्रोफेशन में हमें एक्सेप्ट करेंगे? क्या आप आपके बच्चों को इसमें सपोर्ट करोगे? अगर हाँ,
तो बजाओ ताली। ಬಂಧುಲೆ ನಮ ಬಂಟೇರು ಮಾತ ಕ್ಷೇತ್ರಡು ದುಮ್ಮುಪೋತಿನಗುಲು ನಮ ಬುಲೆದು ಬೇತನಗಲೆನು ಬುಲೆಪಾಟಿನಗುಲು ಅಂಚಾದ ಮಂಗಳಮುಖಿ ನಗಲೆನ ಅಭಿವೃದ್ಧಿಗು ನಮಲಾ ಸಹಕಾರ ಮಲ್ಪುಗ. ವಂದನೆಗಳು ತಾನೇ ಬಂಟ್ ಸಂಘದ ಎಲ್ಲ ಸದಸ್ಯರಿಗೂ ಕೂಡ. ತಾನೇ ಬಂಟ್ ಸಂಘದ ಎಲ್ಲ ಸದಸ್ಯರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಜೊತೆಗೆ ನಮ್ಮ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ತಾನೇ ಬಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಸುನೀಲ್ ಜೆ ಶೆಟ್ಟಿ ಅವರನ್ನ, ವೇಣುಗೋಪಾಲ್ ಶೆಟ್ಟಿ ಅವರನ್ನ, ಅಶೋಕ್ ಅಡ್ಯಂತೆ ಅವರನ್ನ, ಚಂದ್ರಶೇಖರ್ ಶೆಟ್ಟಿ ಅವರನ್ನ, ಜಗದೀಶ್ ಶೆಟ್ಟಿ ಅವರನ್ನ, ಶ್ರೀಮತಿ ತಾರಾ ಪಿ ಶೆಟ್ಟಿ ಹಾಗೂ ಎಲ್ಲ ಸದಸ್ಯರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ದೂರದ ಮಹಾರಾಷ್ಟ್ರದ ತಾನೆಯಿಂದ ಬಂದು ಕಾರ್ಯಕ್ರಮವನ್ನು ನೀಡಿರುವಂಥ ತಾನೇ ಬಂಟ್ ಅಸೋಸಿಯೇಷನ್ನ ಸರ್ವ ಸದಸ್ಯರಿಗೆ ಗೌರವ ನೀಡಬೇಕಾಗಿ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾಗಿರುವಂಥ ಐಕಲ ಹರೀಶ್ ಶೆಟ್ಟಿ ಅವರನ್ನ, ಉಪಾಧ್ಯಕ್ಷರಾಗಿರುವಂಥ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅವರನ್ನ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರನ್ನ, ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಅವರನ್ನ, ಸಾಂಸ್ಕೃತಿಕ ವೈಭವದ ಸಂಚಾಲಕರಾಗಿರುವ ಚಂದ್ರಹಾಸ್ ಡಿ ಶೆಟ್ಟಿ ಅವರನ್ನ, ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರನ್ನ, ಕರ್ನೂರು ಮೋಹರ್ನಯ್ಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉತ್ತಮ ಎಲ್ಲರೂ ಕೂಡ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಸರ್ವರಿಗೂ ಕೂಡ ತಾನೇ ಬಂಟ್ ಸಂಘದ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುತ್ತಾ ಬಂಟರ ಅಬ್ಬರ ಅದು ಯಾವತ್ತಿದ್ರೂ ಕೂಡ ಒಂದು ಕೈ ಮೇಲೆ. ಹಾಗಂತ ಅದು ರಾತ್ರೋರಾತ್ರಿ ಬಂದದ್ದಲ್ಲ. ನಾವು ಒಂದಷ್ಟು ಕಾಲಗಳ ಕಾಲ ಕಷ್ಟಪಟ್ಟು ಬೆಳೆದಿರುವಂಥ ಅಬ್ಬರ. ಹಾಗಾಗಿ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬಂಟರ ಅಬ್ಬರ ಮುಂದುವರಿತಾ ಸಾಗುತ್ತದೆ. ಈಗ ನಮ್ಮ ಮುಂದೆ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಬರ್ತಾ ಇದ್ದಾರೆ ಬೆಳ್ತಂಗಡಿ ಬಂಟರ ಸಂಘ. ನಿಮ್ಮ ಅವಧಿ ಆರಂಭ. ಹಲೋ ಆತ್ಮೀಯರೇ, ನಮ್ಮ ಈ ವೈಭವದ ವಿಶ್ವ ಬಂಟರ ಸಮ್ಮೇಳನಕ್ಕೆ ನಮ್ಮ ಇಂದಿನ ಮುಖ್ಯ ಅತಿಥಿಗಳು ಕರ್ನಾಟಕ ಘನ ಸರ್ಕಾರದ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರರ ಆಗಮನವಾಗಿದೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತಿಸೋಣ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆತ್ಮೀಯ ಸ್ವಾಗತ. ಸ್ವಾಮಿಯೇ ಪಪ್ಪ ದಾದ ಮತ್ತೊಂದುಲ್ಲರು ಅವದಾದ ತರೆಟ್ಟು ಒಂದು ದಾದ ಬಾಲೆ ಯಾನ ಸ್ವಾಮಿ ಅಯ್ಯಪ್ಪನ ತುಯರ ಶಬರಿಮಲೆಗೆ ಪೋಂದುಲೆ ಒಂದು ಇರುಮುಡಿ ಅಯ್ಯಪ್ಪೆ ಎಂಗ್
ದಾಲ ಅರ್ಥ ಹೊಂದಿಜ್ಜಿ. ಹರಿಹರನ ಸಂಗಮಡ ಪುಟ್ಟಿನಾಯೇ ಅಯ್ಯಪ್ಪೆ ಬಲ ಆರಿನ ಮೈಮೆನ ನಿಕ್ಕ ಪಂಪೆ ಜೋಕುಲಿ ಚಂದಿನ ಬೇನಿಡ ಬದುಕು ಸಾಗವನಿತ್ತನ ಪಂದಳ ಮಹಾರಾಜಗ ಒಂಜಿ ದಿನ ಕಾಡಡ ಕೈ ತಲ್ಬೋದು ತುಣಗ ಪೊರ್ಲಗಂಟದ ಬಾಲೆ ಭಾರಿ ಖುಷಿಟ್ಟು ಆ ದೇವರೇ ಈ ಬಾಲಿನ ವರವಾದ ಕರುಣಿಸಾಯಿರ ಬಂದು ಅರಮನೆಗೆ ಕನತದ ರಾಣಿನ ಮಟ್ಟೆಲ್ಗೆ ಪಾಡುವೆರು ಆಯ್ದು ಮಣಿಕಂಡೆ ಒಂದು ಕುದರದೀಪರು. ಮಂತ್ರಿಲೆನ ಕುತಂತ್ರಡು ಮಹಾರಾಣಿ ಮಚ್ಚರುಡು ಬಂಜಿಬೇನೆದ ನಾಟಕ ಮಲ್ಪೇರು. ರಾಜವೈದ್ಯರನ ಅಪ್ಪಣೆದ ಪ್ರಕಾರ ಬಂಜಿಬೇನೆ ಗುಣಾಯರೆ ಮಣಿಕಂಠೆ ಪಿಲಿತ ಬೇರುಕನೇರೆ ಕಾಡಿಗೆ ಬಿದ್ದಾಡುವೆ. ಅಪಗ ಮಣಿಕಂಠನ ಪರಾಕ್ರಮ ತೆರಿನ ಮಹಾರಾಣಿ ಮಾಪುನಟ್ಟೊನ್ವೆರು. ಮಹಾರಾಜರು ಏನನ ದುಂಬಗು ಈ ರಾಜ್ಯನ ಆಳುಡು ಪನ್ನಗ ಯಾನು ಬತ್ತಿನ ಬೇಲೆ ಮುಗೇಂಡು ನನಯಾನ ಎಪ್ಪುಡಾಯಿನ ಜಾಗ ಬೇತಿನ ಉಂಡು ಬಂದು ದೂರ ಗೊಂಚಿ ಬಾಣ ಬಿಡ್ಬೆರು. ಅವೇ ಇನಿ ನಮಕು ತೋಜನ ಶಬರಿಮಲೆ. ಮನುಷ್ಯಗ ಅಹಂಕಾರ ಎಡ್ಡೆತ್ತು ನಂಜು ಮಚ್ಚರ ಮಲ್ಪನ ಸಿರಿಯತ್ತು
ಸ್ವಾರ್ಥದಂತೆ ಬದುಕುಡು ಪಂಪಿನ ಅಯ್ಯಪ್ಪನ ಆದರ್ಶ ನಮ್ಮ ಪಾಲಿಸಾವಡು. ಅಂಚಾದ ಲಕ್ಷ ಲಕ್ಷ ಭಕ್ತರು ಕಟ್ಟುನಿಟ್ಟದ ವ್ರತ ಮಲ್ತದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಪಂಪಿನ ಸಂಕೋಲೆಯನ್ನು ದಾಂಟದು ಅಯ್ಯಪ್ಪನ ದರ್ಶನಕ್ಕೆ ಬರ್ಬೇರು. ವಂದನೆಗಳು ಬೆಳ್ತಂಗಡಿ ಬಂಟರ ಸಂಘದವರಿಗೆ. ಬಂಟರ ಸಂಘದ ಬೆಳ್ತಂಗಡಿ ಬಂಟರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನೃತ್ಯ ಕಾರ್ಯಕ್ರಮವನ್ನು ನೀಡಿದ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವರಿಗೆ ಗೌರವವನ್ನು ನೀಡಬೇಕಾಗಿ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾಗಿರುವಂಥ ಐಕಲ ಹರೀಶ್ ಶೆಟ್ಟಿ ಅವರಲ್ಲಿ, ಉಪಾಧ್ಯಕ್ಷರಾಗಿರುವಂಥ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅವರನ್ನು, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಇಂದ್ರಾಲಿ ಜಯಕರ್ ಶೆಟ್ಟಿ ಅವರಲ್ಲಿ, ಕೋಶಾಧಿಕಾರಿಯಾಗಿರುವಂಥ ಹುಲ್ತೂರು ಮೋಹನ್ ದಾಸ್ ಶೆಟ್ಟಿ ಅವರಲ್ಲಿ, ಸಾಂಸ್ಕೃತಿಕ ಸಂಚಾಲಕರಾಗಿರುವಂಥ ಚಂದ್ರಹಾಸ್ ಡಿ ಶೆಟ್ಟಿ ಅವರನ್ನು, ಕ್ರೀಡಾ ಕೂಟದ ಸಂಚಾಲಕರಾಗಿರುವಂಥ ಗಿರೀಶ್ ಶೆಟ್ಟಿ ತೆಳ್ಳಾರು ಹಾಗೂ ಸಾಂಸ್ಕೃತಿಕ ಸಂಘಟನೆಯ ಸಹ ಸಂಚಾಲಕರಾಗಿರುವಂಥ ಕರ್ನೂರು ಮೋಹನ್ ರೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ನೀಡಿರುವಂಥ ಬೆಳ್ತಂಗಡಿ ಬಂಟರ ಸಂಘದ ಎಲ್ಲರಿಗೂ ಕೂಡ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘಗಳ ಅಧ್ಯಕ್ಷರಾಗಿರುವಂಥ ಐಕಲ ಹರೀಶ್ ಶೆಟ್ಟಿ ಅವರು ಬೆಳ್ತಂಗಡಿ ಬಂಟರ ಸಂಘದ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆ, ಅಭಿಮಾನದ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಐಕಲ್ ಹರೀಶ್ ಶೆಟ್ಟಿ ಅವರು, ಉಪಾಧ್ಯಕ್ಷರಾಗಿರುವಂಥ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅವರು, ಸಾಂಸ್ಕೃತಿಕ ಸಂಚಾಲಕರಾಗಿರುವಂಥ ಚಂದ್ರಹಾಸ್ ಶೆಟ್ಟಿ ಅವರು, ಹೀಗೆ ಎಲ್ಲರೂ ಕೂಡ ಬೆಳ್ತಂಗಡಿ ಬಂಟರ ಸಂಘಕ್ಕೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಸಮಾರಂಭ ನಡೀಲಿಕ್ಕಿದೆ. ಮುಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುವಂತೆ ಹಿರಿಯ ನಿರೂಪಕರಾಗಿರುವಂಥ ಶ್ರೀಯುತ ಅಶೋಕ್ ಪಕ್ಕಳ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಹಲೋ, ಆತ್ಮೀಯ ಬಂಧುಗಳೇ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ 2 ದಿನದ ಮಹಾ ಕಾರ್ಯ ನಡೆದ ಬಗ್ಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ನಿನ್ನೆ ತಾರೀಕು 28 ನಮ್ಮ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಬಂದು ವಿಶ್ವ ಬಂಟರ ಸಮ್ಮೇಳನವನ್ನು ಲೋಕಾರ್ಪಣೆಗೊಳಿಸಿ ಶ್ರೀಮತಿ ನಳಿನ ಭೋಜಶೆಟ್ಟಿ ವೇದಿಕೆಯಲ್ಲಿ ದಿನಪೂರ್ತಿ ನಡೆದಂತಹ ಸಭಾ ಕಾರ್ಯಕ್ರಮ ಹಾಗೆ ವಿಶ್ವಮಟ್ಟದ ಕ್ರೀಡಾ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾಗಿ ಭೇಷ್ ಅನ್ನುವಂತಹ ಒಂದು ಶಹಭಾಷ್ಗಿರಿಯನ್ನು ನೀಡಿದ್ದಾರೆ. ತಮಗೆಲ್ಲರಿಗೂ ಆ ಬಗ್ಗೆ ಮಾಹಿತಿ ಇದೆ. ತಾವೆಲ್ಲರೂ ದಯವಿಟ್ಟು ಇಂತಹ ಒಂದು ವಿಶ್ವಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಮ್ಮ ನಾಯಕರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಕೊಡುಗೈ ದಾನಿಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ವಿಶ್ವ ಬಂಟರ ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೆ ಪ್ರೀತಿಪೂರ್ವಕ ವಂದನೆಗಳು. ಇವತ್ತು ತಾರೀಕು 29 ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಭವ್ಯವಾದಂಥ ಶ್ರೀ ಸಾಯಿರಾದ ಹೆರಿಟೇಜ್ನವರ ಗುತ್ತಿನ ಮನೆಯ ಗತ್ತಿನ ಅಂಗಣದಲ್ಲಿ ಸಾಂಸ್ಕೃತಿಕ ವೈಭವ, ವಿಶ್ವಮಟ್ಟದ ಸಾಂಸ್ಕೃತಿಕ ವೈಭವ, ಹಾಗೆ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಗೃಹದಲ್ಲಿ ವಿಚಾರಗೋಷ್ಠಿ, ಸ್ಥಿತ್ಯಂತರದಲ್ಲಿ ವಿದ್ಯೆ ಮತ್ತು ನಿರುದ್ಯೋಗ ಅನ್ನುವ ಬಗ್ಗೆ ಉದ್ಯೋಗಪತಿಗಳು ವಿಚಾರ ವಿಮರ್ಶೆಯನ್ನು ಚಿಂತನ ಮಂಥನವನ್ನು ಮಾಡಿ
ನಾಡಿನ ಪ್ರಸಿದ್ಧ ಬಂಟ ಕವಿಗಳಿಂದ ಕವಿಗೋಷ್ಠಿಯು ನಡೆಯಿತು. ಈಗ ಇನ್ನು 7 ತಂಡಗಳ ನೃತ್ಯ ಬಾಕಿ ಉಳಿದಿದೆ. ಆದರೆ ಸನ್ಮಾನ್ಯ ಗೃಹ ಮಂತ್ರಿಯವರ ಉಪಸ್ಥಿತಿಯೊಂದಿಗೆ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ನಡೀಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಕಲಾವಿದರ ತೊಂದರೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ. ಆತ್ಮೀಯರೇ, ಸುಮಾರು 35 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತಹ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ 6ನೇ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರು ಈ 5 ವರ್ಷಗಳ ಅವಧಿಯೇ 2018ರಿಂದ ಪ್ರಾರಂಭಗೊಂಡು ಒಂದು ಕ್ರಾಂತಿಯನ್ನೇ ಮಾಡಿ ಇಡೀ ಸಮಾಜದಲ್ಲಿ ಸಮಾಜ ಸೇವೆಯ ಪಾಂಚಜನ್ಯವನ್ನು ಓದಿದವರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾರ್ವಭೌಮ ಬಿರುದಾಂಕಿತ ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಅವರ ತಂಡ ಒಂದು ಸಾಕ್ಷ್ಯಚಿತ್ರ ನಮ್ಮೆದುರು ಪ್ರದರ್ಶನ ಆಗಲಿಕ್ಕಿದೆ. ನೋಡೋಣ ನಮ್ಮ ಸಾಧನೆಯ ಒಂದು ಸಣ್ಣ ಸಿಂಹಾವಲೋಕನ. ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು, ಸಾರ ಎಸಳದ ತಾಮರೆ ನಮ್ಮ ಭಾಷೆ ಎಂದು ಅಭಿಮಾನದಿ ಕೊಂಡಾಡಿದ ಹೆಮ್ಮೆಯ ಕವಿ ಕಯ್ಯಾರ ಕಿಞ್ಞಣ್ಣ ರೈಯವರ ಅಂತರಾಳದ ಮಾತಿನಂತೆ ತುಳುನಾಡಿನ ಈ ಪುಣ್ಯ ನೆಲದಲ್ಲಿ ಜನ್ಮ ಪಡೆದ ನಾವೆಷ್ಟು ಧನ್ಯರು. ತುಳುನಾಡಿನ ಸೊಬಗಿಗೆ ಬೆರಗಾಗದವರು ಯಾರು? ಇಲ್ಲಿನ ದೈವಸ್ಥಾನ, ದೇವಾಲಯ, ನಾಗಾರಾಧನೆ, ನೇಮ, ಕೋಲ, ಅಂಕ, ಆಯನ, ಆಚಾರ ವಿಚಾರ, ಯಕ್ಷಗಾನ, ಕಡಲು ಅಂತೆಯೇ ತುಳು ಭಾಷೆಯ ಸೊಗಡಿಗೆ ಮರುಳಾಗದವರಾರು? ಎಲ್ಲಕ್ಕಿಂತ ಮಿಕ್ಕಿ ತುಳುನಾಡಿನಲ್ಲಿ ವಿವಿಧ ಧರ್ಮಗಳು, ಸಂಸ್ಕೃತಿಗಳು, ಜಾತಿಗಳು ಮತ್ತು ಸಮುದಾಯಗಳು ಸಾಮರಸ್ಯದಿಂದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದತೆಯ ಬಂಧವ ಬೆಸೆದು ಐಕ್ಯತೆಯಿಂದ ಬಾಳುವ ಈ ಸತ್ಯದ ಪುಣ್ಯದ ನೆಲದಲ್ಲಿ ಪ್ರಭಾವಶಾಲಿ ಜನಾಂಗ ಎಂಬ ಗುತ್ತಿನ ಗತ್ತನ್ನು ಎತ್ತಿ ಹಿಡಿದ ಸಮುದಾಯವೆಂದರೆ ಅದು ಬಂಟ ಸಮುದಾಯ. ಹಾಗಾದರೆ ಯಾರೀ ಬಂಟ ಸಮುದಾಯದವರು? ಬಂಟರ ಇತಿಹಾಸ ಅಳುಪ ರಾಜರ ಆಡಳಿತ ಕಾಲದಿಂದಲೇ ಗುರುತಿಸಲಾಗಿದ್ದು, ಭೂಗಣೆಗುತ್ತು, ಬೀಡುಗುತ್ತುಗಳನ್ನೊಳಗೊಂಡ ಮಾತೃ ಪ್ರೇಮದ ಪಾರಂಪರಿಕ ವ್ಯವಸ್ಥೆಯನ್ನ ಪಾಲಿಸುತ್ತಾ ತುಳುನಾಡ ಸಿರಿಯ ಕಾರಣಿಕ ಶಕ್ತಿಯಿಂದ ಹಿಡಿದು ಅಗೋಳಿ ಮಂಜಣ್ಣನವರೆಗೆ ತನ್ನ ಪೌರುಷದ ಶಕ್ತಿಯನ್ನು ಮೆರೆದ ಕುಲವೇ ಈ ಬಂಟ ಕುಲ. ಬಂಟ ಎಂದರೆ ಶಕ್ತಿಶಾಲಿ, ಯೋಧ, ಪರಾಕ್ರಮಿ, ರಕ್ಷಕ, ನಾಯಕ, ನಾಯಕತ್ವ ಹಾಗೂ ಉದಾತ್ತ ವ್ಯಕ್ತಿತ್ವವನ್ನು ಬಿಂಬಿಸುವ ವೀರತನದ ಮತ್ತೊಂದು ಹೆಸರೇ ಬಂಟರು. ಧೈರ್ಯ, ಛಲ ಬಂಟರಲ್ಲಿ ರಕ್ತಗತವಾಗಿ ಹರಿದು ಬಂದಿದೆ ಎನ್ನುವುದಕ್ಕೆ ಸಾಕ್ಷಿ ಬಂಟರಿಗಾದ ಅನ್ಯಾಯ. ಭೂಮಾಲೀಕರಾಗಿದ್ದ ಬಂಟರು ಸರಕಾರದ ಕಾನೂನಿನಿಂದ ತಮ್ಮ ಹೆಚ್ಚಿನ ಭೂಮಿಯನ್ನು ಕಳೆದುಕೊಂಡಂತಹ ಸ್ಥಿತಿಗತಿ ಎದುರಾದಾಗ ಧೃತಿಗೆಡದೆ ತನ್ನ ಜನ್ಮ ಭೂಮಿಯನ್ನು ತೊರೆದು ಕರ್ಮ ಭೂಮಿಯನ್ನು ಅರಸಿಕೊಂಡು ಛಲ ಹೊತ್ತ ಬಂಟ ಬಲದಿಂದ ಮುನ್ನಡೆದು ಬಂಟನೊಬ್ಬ ಮನಸ್ಸು ಮಾಡಿದರೆ ಆತ ಹೊತ್ತ ಕನಸು ನನಸಾಗಲು ಎಂತಹ ಸಂದಿಗ್ಧ ಸ್ಥಿತಿ ಎದುರಾದರೂ ತಾನಿಡಿದ ಕೆಲಸವನ್ನು ಮಾಡಲು ಅಂಜದೆ ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯದೆ ನಾವು ಬಂಟರು, ನಾವು ಶೂರರು, ನಾವು ವೀರರು ಎಂದು ತೋರಿಸಿದ ಹೆಮ್ಮೆ ನಮ್ಮ ಬಂಟರದ್ದು. ದೂರದೃಷ್ಟಿಯ ದೊಡ್ಡ ಗುರಿಯನ್ನು ಸಮಾಜದವರು ಯಾವತ್ತೂ ಕೂಡ ಸಣ್ಣ ವಿಷಯಗಳನ್ನು ಯೋಚನೆ ಮಾಡೋದಿಲ್ಲ, ಸಣ್ಣ ವ್ಯವಹಾರವನ್ನ ಮಾಡೋದಿಲ್ಲ, ಸಣ್ಣತನದ ಬುದ್ಧಿಯನ್ನ ತೋರಿಸೋದಿಲ್ಲ. ಆಡುಮುಟ್ಟದ ಸೊಪ್ಪಿಲ್ಲ, ಬಂಟನಿಲ್ಲದ ಕ್ಷೇತ್ರವಿಲ್ಲ ಎಂಬಂತೆ ಮಿಸ್ ವರ್ಲ್ಡ್ನಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯ ಶಿಖರವನ್ನೇರಿದವರು ನಮ್ಮ ಬಂಟರು. ನಾವು ಬಂಟರು, ನಿಮ್ಮ ನೆಂಟರು, ನಾವು ಬಂಟರು, ನಿಮ್ಮ ನೆಂಟರು, ಎಂಟದೆಯ ಶೂರರು ನಾವು ಬಂಟರು, ಎಂಟದೆಯ ಶೂರರು ನಾವು ಬಂಟರು. ಎಡ್ಡ ಕೆಲಸ ಮಲ್ತೊಂದುಲ್ಲಾರು ಒಂದೊಂದು ಇವೆಂಟ್, ಐ ಥಿಂಕ್ ಇಂಟರ್ನ್ಯಾಷನಲ್ ಬಂಡ್ಸ್ ಇವೆಂಟ್ ಅಲಾವ ಮಸ್ತ್ ಜೋಕ್ಲೆಗ್ ಮಸ್ತ್ ಪಾಪದಕ್ಲೆಗ್ ನೆಟ್ ಬೆನಿಫಿಟ್ ಉಂಡು.
ಐ ಥಿಂಕ್ ನಿಖಿಲ್ ಮಾತೇರಿನ ಕಾಂಟ್ರಿಬ್ಯೂಷನ್ ಆ ಥರ ಒಂದು ಸಾಧ್ಯ ಉಂಟು. ನಾವು ಬಂಟರು ನಿಮ್ಮ ನೆಂಟರು ಎಂಟದೆಯ ಶೂರರು ನಾವು ಬಂಟರು ಎಂಟದೆಯ ಶೂರರು ನಾವು ಬಂಟರು. ಮೊದಲಿಂದ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ಸಮಾಜ. ಬಂಟ ಸಮುದಾಯದ ಜನ ಸ್ವಭಾವತಃ ಸಾಹಸ ಪ್ರವೃತ್ತಿ ಇರ್ತಕ್ಕಂಥವ್ರು, ಉದ್ಯಮ ಮಾಡ್ತಕ್ಕಂಥ ಉದ್ಯಮಶೀಲತೆ ಇದು ಬಹಳ ಹೆಚ್ಚಾಗಿದೆ ನಿಮ್ಮಲ್ಲಿ. ಹಾಗಾಗಲೇ ಉದ್ಯಮದಲ್ಲಿ ನೀವು ಬೆಳೀಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇನ್ನೂ ಈ ಸಮಾಜ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನೀಡಿದ ಕೈಗೆ ಮರೆಯೂ ಇರಬೇಕಂತೆ, ಪಡೆದ ಕೈಗೆ ನೆನಪಿರಬೇಕಂತೆ. ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ, ಯಾಕಂದ್ರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ. ಲೋಕದ ತಜ್ಞರ ಈ ನುಡಿಮುತ್ತಿಗೆ ಅನುಗುಣವಾಗುವಂತೆ ಬಂಟ ಕುಲದಲ್ಲಿ ಹುಲಿಯಂತೆ ಶೌರ್ಯ, ಸಾಹಸ ಸಿಂಹದಂತೆ ನಾಯಕತ್ವ ಗುಣವಿದ್ದ ಗರ್ಜನೆ ಕೇಳಲಾರಂಭಿಸಿತು. ಈ ಗರ್ಜನೆಯ ಅಬ್ಬರದ ಧ್ವನಿ ಎಲ್ಲರ ಕಿವಿಯನ್ನಾಲಿಸಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಇದೇ ಕಾಲಘಟ್ಟದಲ್ಲಿ ಈ ಬಂಟರ ಸಿಂಹವಾಗಿ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ವಿಶ್ವ ಬಂಟರ ಸಮ್ಮೇಳನದ ಸಮಾರೋಪದ ವೇದಿಕೆಯನ್ನು ತಲುಪಿದ್ದೇವೆ. 2 ದಿನದ ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿ ವೈಭವವಾಗಿ ನಡೆದು ಇದೀಗ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರ ಮಾರ್ಗದರ್ಶನದೊಂದಿಗೆ ಸಮಾರೋಪ ಸಮಾರಂಭ. ನಾನು ನೆರೆದಂಥ ಎಲ್ಲ ಸಮಾಜ ಬಾಂಧವರನ್ನು, ಬಂಧು ಭಗಿನಿಯರನ್ನು, ವಿಶೇಷವಾಗಿ ಘನ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರರನ್ನು ಸೇರಿದಾಗೆ ಎಲ್ಲ ಅತಿಥಿ ಗಣ್ಯರನ್ನು ಆತ್ಮೀಯವಾಗಿ ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಪದಾಧಿಕಾರಿಗಳ ಪರವಾಗಿ ಕರ ಮುಗಿದು ಶಿರಭಾಗಿ ಸ್ವಾಗತಿಸ್ತೇನೆ. ಸ್ವಾಗತ ಸುಸ್ವಾಗತ. ನಮ್ಮ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ಅತಿಥಿಗಳನ್ನು, ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಜಿ ಪರಮೇಶ್ವರರವರು, ಹಾಗೆ ನಮ್ಮ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರು, ಚೇರ್ಮನ್ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ, ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಜೊತೆ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ವಿದ್ಯಾಕುಮಾರಿ ಅವರಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕಮ್ಮ. ಹಾಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಅರುಣ್ ಕುಮಾರ್ ಅವರು ವೇದಿಕೆ ಬರಬೇಕು. ಶ್ರೀ ರಮಾನಾಥ್ ರೈಗಳು ಘನ ಸರ್ಕಾರದ ಮಾಜಿ ಸಚಿವರು, ಹಾಗೆ ಮಿಥುನ್ ರೈಗಳು, ಹಾಗೆ ಮಂಜುನಾಥ್ ಭಂಡಾರಿ ಅವರು, ಚಲನಚಿತ್ರ ನಟ ಮತ್ತು ಪ್ರಸಿದ್ಧ ಸಂಗೀತ ನಿರ್ದೇಶಕ ಗುರು ಕಿರಣ್ ರವರು, ಚಲನಚಿತ್ರ ಕಾಂತಾರ ಖ್ಯಾತಿಯ ನಮ್ಮ ರಿಷಬ್ ಶೆಟ್ಟಿಯವರು, ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ನಮ್ಮೆಲ್ಲ ಮಹಾನಿರ್ದೇಶಕರು, ಮಹಾದಾನಿಗಳು, ಪೋಷಕರು ಮತ್ತು ಮಹಾಪೋಷಕರು ತೋನ್ಸೆ ಆನಂದ್ ಎಂ ಶೆಟ್ಟಿಯವರು, ಪ್ರವೀಣ್ ಭೋಜ ಶೆಟ್ಟಿಯವರು, ಕೆ ಪ್ರಕಾಶ್ ಶೆಟ್ಟಿಯವರು, ಶಶಿಧರ್ ಶೆಟ್ಟಿ ಬರೋಡಾರವರು, ರಾಜೇಶ್ ಎನ್ ಶೆಟ್ಟಿಯವರು, ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಅರವಿಂದ್ ಆನಂದ್ ಶೆಟ್ಟಿಯವರು, ಕರ್ನೆರೆ ವಿಶ್ವನಾಥ್ ಶೆಟ್ಟಿಯವರು, ಡಾಕ್ಟರ್ ಎನ್ ವಿನಯ್ ಹೆಗ್ಡೆಯವರು ಮತ್ತು ನಮ್ಮ ಇಂದಿನ ವಿಶೇಷ ಸನ್ಮಾನಿತರು, ದಯವಿಟ್ಟು ತಾವು ವೇದಿಕೆ ಬರಬೇಕು. ಡಾಕ್ಟರ್ ಎ ಸದಾನಂದ ಶೆಟ್ಟಿಯವರು, ನಮ್ಮೆಲ್ಲ ಹೆಮ್ಮೆಯ ಹಿರಿಯ ಬಂಟರು, ನಮ್ಮ ನಾಯಕರಾದಂಥ ಡಾಕ್ಟರ್ ಎ ಸದಾನಂದ ಶೆಟ್ಟಿಯವರು ವೇದಿಕೆ ಬರಬೇಕು. ಶ್ರೀ ಕೆ ಪ್ರಕಾಶ್ ಶೆಟ್ಟಿ MRG ಗ್ರೂಪ್ನ CMD ಅವರಿಗೆ ಗೌರವ ಇದೆ, ಸನ್ಮಾನ ಇದೆ. ಚಂದ್ರಾಸ್ ಕೆ ಶೆಟ್ಟಿಯವರು ಮುಂಬೈ ಬಂಟರ ಸಂಘದ ಅಧ್ಯಕ್ಷರು, ಪ್ರವೀಣ್ ಶೆಟ್ಟಿ ವಕ್ವಾಡಿ ಅವರಿಗೆ ಗೌರವ ಇದೆ, ನಮ್ಮ ದುಬೈಯ ನೆಂಟರು. ಹಾಗೆ ಪಟ್ಲ ಸತೀಶ್ ಶೆಟ್ಟಿಯವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ಪ್ರಸಿದ್ಧ ಭಾಗವತರು. ಹಾಗೆ ಪುಣೆ ಬಂಟರ ಸಂಘದ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ ಪುಣೆ, ತಾವು ಸನ್ಮಾನ ಸ್ವೀಕರಿಸುವುದಕ್ಕೆ ವೇದಿಕೆ ಬರಬೇಕು. ಹಾಗೆ ಡಾಕ್ಟರ್ ಎನ್ ವಿನಯ್ ಹೆಗ್ಡೆಯವರು, ಶ್ರೀ KD ಶೆಟ್ಟಿಯವರು, ಶ್ರೀ KM ಶೆಟ್ಟಿಯವರು, ರಘುರಾಮ್ ಕೆ ಶೆಟ್ಟಿಯವರು, ಬೆಲ್ಲಾಡಿ ಅಶೋಕ್ ಎಸ್ ಶೆಟ್ಟಿಯವರು, ಶ್ರೀಮತಿ ಉಮಾಕೃಷ್ಣ ಶೆಟ್ಟಿಯವರು, ರಾಜೇಂದ್ರ ವಿ ಶೆಟ್ಟಿಯವರು, ಡಾಕ್ಟರ್ RK ಶೆಟ್ಟಿಯವರು, ರವಿನಾಥ್ ವಿಶ್ವನಾಥ್ ಶೆಟ್ಟಿಯವರು, ಮಹೇಶ್ ಎಸ್ ಶೆಟ್ಟಿ, ಮುಣಿಯಾಲ್ ಉದಯ್ ಕುಮಾರ್ ಶೆಟ್ಟಿ, ಸುರೇಶ್ ಗೋಪಾಲ್ ಶೆಟ್ಟಿ, ಯರ್ಮಾಳ್ ಮುರಳಿ ಮೋಹನ್ ಶೆಟ್ಟಿ, KK ಶೆಟ್ಟಿ, ಸಂತೋಷ್ ಶೆಟ್ಟಿ ಮತ್ತು ನಮ್ಮ ಎಲ್ಲ ಪ್ರೈಮ್ ಪ್ಯಾಟರ್ನ್ಸ್ ಶಶಿಕಿರಣ್ ಶೆಟ್ರು, ಡಾಕ್ಟರ್ ಶಂಕರ್ ಬಿ ಶೆಟ್ಟಿ ವಿರಾರ್,
ರಾಜಗೋಪಾಲ್ ಶೆಟ್ರು, ಭಾಸ್ಕರ್ ಶೆಟ್ಟಿ ಕಾಶ್ಮೀರ, ಪ್ರವೀಣ್ ಶೆಟ್ಟಿ ಪುತ್ತೂರ್, ರತ್ನಾಕರ್ ಎಂ ಶೆಟ್ಟಿ, ರಘುರಾಮ್ ಶೆಟ್ಟಿ, ಶಶಿಧರ್ ಕೆ ಶೆಟ್ಟಿ ಇನ್ನಂಜೆ, ಮಿಸೆಸ್ ರೇಖಾ ಜೆ ಶೆಟ್ಟಿ ಮತ್ತು ಎಲ್ಲ ಪೋಷಕರು ಮತ್ತು ಮಹಾಪೋಷಕರು ತಮ್ಮ ಹೆಸರು ಇದೆ, ಅವರಿಗೆ ಗೊತ್ತಿದೆ, ದಯವಿಟ್ಟು ತಾವು ಬರಬೇಕು. ಹಾಗೆ ನಮ್ಮ ಇಂದಿನ ಸಮಾರೋಪ ಸಮಾರಂಭದ ದಾನಿಗಳ ವೇದಿಕೆ ಇದು. ಈ ದಾನಿಗಳಿಂದಾಗಿ ಇಷ್ಟೊಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೃಷ್ಣವೈ ಶೆಟ್ಟಿ, ಆರ್ ಉಪೇಂದ್ರ ಶೆಟ್ಟಿ, ಸುರೇಶ್ ಶೆಟ್ಟಿ ಗುರುಬೆಯವರ ಶಾಸಕರು ಬಂದು ಹೋಗಿದ್ದಾರೆ, ಜಯರಾಮ್ ಎನ್ ಶೆಟ್ಟಿ, ಭರತ್ ಎಂ ಶೆಟ್ಟಿ, ಸದಾನಂದ ಶೆಟ್ಟಿ, ಆನಂದ್ ಎಂ ಶೆಟ್ಟಿ ರಾಜಧಾನಿ, ಶಾಂತರಾಮ್ ಕೆ ಶೆಟ್ಟಿ, ಅಜಿತ್ ಕೆ ಹೆಗ್ಡೆ, ದಿನಕರ್ ಎನ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ವಿಶ್ವನಾಥ್ ಎಸ್ ಶೆಟ್ಟಿ, ಸಿ ಎಸ್ ಸದಾಶಿವ ಶೆಟ್ಟಿ, ಅಶೋಕ್ ವಿಠಲ್ ಶೆಟ್ಟಿ, ವಸಂತ್ ಎನ್ ಶೆಟ್ಟಿ ಫಲಿಮಾರು, ವಾಸು ಕೆ ಶೆಟ್ಟಿ, ಅನುಸೂಯ ಎಸ್ ರೈ ಬೆಳೆಯೂರು ಗುತ್ತು, ಗಣೇಶ್ ಹೆಗ್ಡೆ ಪುಣೆ, ತ್ಯಾಗರಾಜ್ ಶೆಟ್ಟಿ, ನಾರಾಯಣ್ ಕೆ ಶೆಟ್ಟಿ ಯರ್ಮಾಳ್, ಲೋಕಯ್ಯ ಶೆಟ್ಟಿ ಕೆ, ಶಶಿಧರ್ ಶೆಟ್ಟಿ ಮಲ್ಲಾರ್, ಶ್ರೀಮತಿ ರತ್ನಾಪಿ ಶೆಟ್ಟಿ, ಶ್ರೀಮತಿ ರಂಜನಿ ಸುಧಾಕರ್ ಹೆಗ್ಡೆ ಅವರು, ಪದ್ಮನಾಭ್ ಎಸ್ ಪಯ್ಯಡೆ, ಸುಧಾಕರ್ ಎಸ್ ಹೆಗ್ಡೆ, ಸವಣೂರು ಸೀತಾರಾಮರಿಗಳು, ಹರೀಶ್ ಶೆಟ್ಟಿ ಗುರ್ಮೆ, ರವೀಂದ್ರ ಅರಸ, ಕರುಣಾಕರ್ ಆರ್ ಶೆಟ್ಟಿ, ಸಂಜೀವ ಎನ್ ಶೆಟ್ಟಿ, ಬಿ ವಿವೇಕ್ ಶೆಟ್ಟಿ, ರತ್ನಾಕರ್ ಶೆಟ್ಟಿ ಮುಣ್ಕೂರು, ವೇಣುಗೋಪಾಲ್ ಎನ್ ಶೆಟ್ಟಿ, ಹರೀಶ್ ಎಸ್ ಶೆಟ್ಟಿ, ಅಶೋಕ್ ಶೆಟ್ಟಿ ಪೆರ್ಮುದೆ, ಬಾಲಚಂದ್ರ ಶೆಟ್ಟಿ ಯರ್ಮಾಳು, ಚಂದ್ರಾಸ್ ಡಿ ಶೆಟ್ಟಿ ರಂಗೋಲಿ, ಪುರುಷೋತ್ತಮ್ ಪಿ ಶೆಟ್ಟಿ, ಅಜಿತ್ ಶೆಟ್ಟಿ ಅಂಕಲೇಶ್ವರ, ಸತೀಶ್ ಎನ್ ಶೆಟ್ಟಿ ಎಂ, ಶ್ರೀ ನಾಗೇಶ್ ಹೆಗ್ಡೆ, ಚಂದ್ರಾಸ್ ಶೆಟ್ಟಿ ಯರ್ಮಾಳ್, ಸುಬ್ಬಯ್ಯ ಎ ಶೆಟ್ಟಿ ಸೂರಿಂಜೆ, ರಾಕೇಶ್ ಎ ಶೆಟ್ಟಿ ಬೆಳ್ಳಾರೆ, ಲಯನ್ ಎ ಸುರೇಶ್ ರೈ, ದಿವಾಕರ್ ಶೆಟ್ಟಿ ಮಲ್ಲಾರ್, ಶ್ರೀಮತಿ ಮನೋರಮಾ ಎನ್ ಬಿ ಶೆಟ್ಟಿ, ಶ್ರೀಮತಿ ಅನಿತಾ ಅಶೋಕ್ ಶೆಟ್ಟಿ, ಪ್ರಭಾಕರ್ ಜೆ ಶೆಟ್ಟಿ, ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ಹರೀಶ್ ಪಾಂಡು ಶೆಟ್ಟಿ, ಟಿ ಪ್ರಭಾಕರ್ ಶೆಟ್ಟಿ ಮೈಸೂರು, ಸುಧಾಕರ್ ಶೆಟ್ಟಿ, ವಿಶ್ವನಾಥ್ ಪಿ ಶೆಟ್ಟಿ, ರವಿ ಎಸ್ ಶೆಟ್ಟಿ, ರವೀಂದ್ರನಾಥ್ ಭಂಡಾರಿ, ಗಿರೀಶ್ ಶೆಟ್ಟಿ ತೆಳ್ಳಾರ್, ಆದರ್ಶ್ ಶರತ್ ಶೆಟ್ಟಿ, ಬಾಬು ಶೆಟ್ಟಿ ಪೆರಾರ, ಸತೀಶ್ ಆರ್ ಶೆಟ್ಟಿ ಪುಣೆ, ಜಯಶೀಲ ಶೆಟ್ಟಿ ಘಟಪ್ರಭಾ, ಅಶೋಕ್ ಕುಮಾರ್ ಶೆಟ್ಟಿ, ಚಂದ್ರಶೇಖರ್ ಎಸ್ ಶೆಟ್ಟಿ, ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸುಧೀರ್ ಶೆಟ್ಟಿ, ನಿಖಿಲ್ ಭಂಡಾರಿ, ಸಂತೋಷ್ ಶೆಟ್ಟಿ ಹೋಟೆಲ್ ಪಲ್ಲವಿ, ಸುಧಾಕರ್ ಪೂಂಜ, ರವಿ ಶೆಟ್ಟಿ ಕತಾರ್, ಪ್ರದೀಪ್ ಎಸ್ ಶೆಟ್ಟಿ, ಶ್ರೀಮತಿ ಲತಾ ಪಿ ಶೆಟ್ಟಿ, ಶ್ರೀಮತಿ ರಮಾ ವಿವೇಕ್ ಶೆಟ್ಟಿ, ಮಹೇಶ್ ಶೆಟ್ಟಿ ಉದ್ಯಮಿ ಧಾರವಾಡ, ಡಾಕ್ಟರ್ ಎ ಜೆ ಶೆಟ್ಟಿ, ಡಾಕ್ಟರ್ ಪಿ ವಿ ಶೆಟ್ಟಿ, ಕುಶಾಲ್ ಹೆಗ್ಡೆ ಪುಣೆ, ನವೀನ್ ಚಂದ್ರ ಜೆ ಶೆಟ್ಟಿ ಪಡುಬಿದ್ರಿ, ಪಾಂಡುರಂಗ ಶೆಟ್ಟಿ, ಶಿವರಾಮ್ ಬಿ ಶೆಟ್ಟಿ, ಜೆ ಪಿ ಶೆಟ್ಟಿ, ಜಗನ್ನಾಥ ರೈ, ಮಂಜುನಾಥ್ ಶೆಟ್ಟಿ ಕೊಡ್ಲಾಡಿ, ರವಿ ಆರ್ ಶೆಟ್ಟಿ, ಭಾಸ್ಕರ್ ಶೆಟ್ಟಿ ಕಾಂದೇಶ್, ಸುಧಾಕರ್ ಶೆಟ್ಟಿ ಸುಗ್ಗಿ, ಶಿವರಾಮ್ ಶೆಟ್ಟಿ ಸತ್ಕಾರ್, ಬಿ ಉದಯ್ ಕುಮಾರ್ ಶೆಟ್ಟಿ ಯುವ ಮೆರಡಿಯನ್, ಆರೂರು ಶ್ರೀಧರ್ ವಿ ಶೆಟ್ಟಿ, ಮೂಡು ಶೆಡ್ಡೆ ವಿಶ್ವನಾಥ್ ಶೆಟ್ಟಿ, ವಿಜಯ್ ಆರ್ ಭಂಡಾರಿ, ದಿನೇಶ್ ಶೆಟ್ಟಿ, ಶಾಂತರಾಮ್ ಬಿ ಶೆಟ್ಟಿ, ಜಯರಾಮ್ ಎಂ ಶೆಟ್ಟಿ, ಜಗನ್ನಾಥ್ ಚೌಟ, ಸುಧಾಕರ್ ಶೆಟ್ಟಿ ಹುಂತ್ರಿಕೆ, ದಯಾನಂದ್ ಶೆಟ್ಟಿ ಅಜ್ರಿ ತಂಗುಂಜೆ, ಶ್ರೀಮತಿ ಚಿತ್ರಾರ್ ಶೆಟ್ಟಿ, ಶ್ರೀಮತಿ ಲತಾ ಜಯರಾಮ್ ಶೆಟ್ಟಿ. ದಯವಿಟ್ಟು ಇದರಲ್ಲಿ ಹೆಸರನ್ನು ಬಿಟ್ಟು ಹೋಗಿದ್ದರೆ ನಾನು ವಿಷಾದಿಸ್ತೇನೆ. ನಮ್ಮ ಎಲ್ಲ ಮತ್ತೊಮ್ಮೆ ವಿನಂತಿಸ್ತೇನೆ, ನಮ್ಮ ಎಲ್ಲ ಪೋಷಕರು ಮಹಾಪೋಷಕರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಮತ್ತು ಎಲ್ಲ ಪದಾಧಿಕಾರಿಗಳು, ಕ್ರೀಡಾ ಸಮಿತಿಯ ಸಂಚಾಲಕರು, ನಮ್ಮ ನೆಚ್ಚಿನ ಸಾಯಿ ಪ್ಯಾಲೇಸ್ ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕರು ರವಿ ಶೆಟ್ಟು ವೇದಿಕೆ ಬರಬೇಕು. ಪ್ರವೀಣ್ ಆಳ್ವರು ದಯವಿಟ್ಟು ಬನ್ನಿ. ನಮ್ಮ ಬನ್ನಿ 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 ಪ್ರವೀಣ್ ಆಳ್ವರು, ಆತ್ಮೀಯರೇ, आज जन विशेष साधकರಿಗೆ ಈ ವೇದಿಕೆ ನಮ್ಮ ಸನ್ಮಾನ ಮಲ್ಪ ಯಾನೆ ಪುದರ್ ಪಂಡೆ ದಯದೇದೆ ಅಕಲ ಶ್ರೀಮತಿ ನಕಲು ನಮ್ಮೊಟ್ಟಿಗೆ ಉಲ್ಲೇರೆ ಸಹಧರ್ಮಿ ನಕಲು ಅಕಲ ಸಾಧನದ ಪಿರವದ ಒಂದು ವಿಶೇಷ ಪ್ರೇರಣಾ ಶಕ್ತಿಲು ದಯದೇದೆ ಬರೋಡು. ಪ್ರಕಾಶ್ ಶೆಟ್ರನ ಸಹಧರ್ಮಿಣಿ, ಚಂದ್ರಾಸ್ ಕೆ ಶೆಟ್ರನ, ಪ್ರವೀಣ್ ಶೆಟ್ಟಿ ವಕ್ವಾಡಿ, ಸತೀಶ್ ಶೆಟ್ಟಿ ಪಟ್ಲ, ಸಂತೋಷ್ ಶೆಟ್ಟಿ ಪುಣೆ ಒಂಜಿ ದಯದೇದೆ ವೇದಿಕೆ ಬಲೆಕ. ನಮ್ಮೆಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಗೌರವ ಪ್ರಧಾನ ಕಾರ್ಯದರ್ಶಿಗಳು, ಗೌರವ ಕೋಶಾಧಿಕಾರಿಗಳು, ಜತೆ ಕಾರ್ಯದರ್ಶಿಯವರು, ಕ್ರೀಡಾ ಸಮಿತಿಯ ಸಂಚಾಲಕರು, ಉಪಸಂಚಾಲಕರು ಹಾಗೆ ಸಾಂಸ್ಕೃತಿಕ ಸಮಿತಿಯ ಉಪಸಂಚಾಲಕರು ವೇದಿಕೆಯನ್ನು ಸೇರಿಕೊಳ್ಳಬೇಕು. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಐಕಳ ಹರೀಶ್ ಶೆಟ್ಟಿಯವರು. ಆತ್ಮೀಯ ಬಂಧುಗಳೇ, ಚಾರಿತ್ರಿಕ ದಾಖಲೆಯಾದಂಥ 2 ದಿನಗಳ ವಿಶ್ವ ಬಂಟರ ಸಮ್ಮೇಳನಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಬಂಟರು ಅಂದ ತಕ್ಷಣ ನಾವು ಶೂನ್ಯದಿಂದ ವಿಶ್ವ ಸೃಷ್ಟಿಸಬಲ್ಲರು ಅನ್ನುವಂಥ ಹೆಗ್ಗಳಿಕೆಯನ್ನು ಹೊಂದಿದವರು. ಬಿಂದುವಿನಿಂದ ಹಿಡಿದು ತನ್ನ ಸಾಧನೆಯ ಮೂಲಕ ಸಾಧನಾ ಸಿಂಧುವನ್ನು ಏರಿದಂಥ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಇಂತಹ ಒಂದು ಅಭೂತಪೂರ್ವ
ಕಾರ್ಯಕ್ರಮ 2 ದಿನಗಳಲ್ಲಿ ನಡೆದು ಹೋಯಿತು. ಉಡುಪಿಯ ಈ ಪುಣ್ಯ ನೆಲ, ಜಗದೊಡೆಯ ಲೀಲಾ ಮನುಷ್ಯ ವಿಗ್ರಹ ನೆಲೆಸಿರುವಂಥ ಅಷ್ಟಮಠಗಳ ಇಷ್ಟದೇವರು ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹದೊಂದಿಗೆ ಈ ಸಾನ್ನಿಧ್ಯದಲ್ಲಿ ನಡೆಸಿರುವಂಥ ಮಹಾಗಣಪತಿ ದೇವರು, ಹಾಗೆ ದೇವಗಂಗೆ ನಂದಿನಿಯ ಕಟಿ ಪ್ರದೇಶದಲ್ಲಿ ರಾರಾಜಿಸುವ ಕಟೀಲಮ್ಮನ ಅನುಗ್ರಹದೊಂದಿಗೆ ಗುರು ಹಿರಿಯರ ಮಾರ್ಗದರ್ಶನ, ನಮ್ಮೆಲ್ಲ ದೈವ ದೇವರುಗಳ ಕೃಪೆಯೊಂದಿಗೆ ಈ ಕಾರ್ಯಕ್ರಮ ಈ ಕ್ಷಣದವರೆಗೆ ಬಹಳ ಸಾಂಗವಾಗಿ ನಡೆದಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸ್ತೇವೆ. ಮುಂಬಯಿಯ ಪ್ರಸಿದ್ಧ ಗಾಯಕರು ವಿಜಯ್ ಶೆಟ್ಟಿ ಮೂಡುಬುಳ್ಳೆಯವರು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಸನಾತನ ಸಂಸ್ಕೃತಿಯನ್ನು ಆರಾಧಿಸುವಂಥ ಭಾರತ ದೇಶದ ಪುಣ್ಯ ನೆಲದಲ್ಲಿ ಪ್ರಥಮವಾಗಿ ನಾವು ಶುಭಾರಂಭ ಮಾಡುವಾಗ ಭಗವಂತನನ್ನು ಸ್ಮರಿಸುವುದು, ದೇವರಿಗೆ ಪ್ರಾರ್ಥನೆ. ಗಣಪತಯೇ ನಮಃ. ಶ್ರೀ ಮುಖ್ಯ ಪ್ರಾಣಾಯ ನಮಃ. ಶ್ರೀ ಕೃಷ್ಣ ಗೋವಿಂದ ಹರೇ ನಾರಾಯಣ ವಾಸುದೇವ. ಲೋಕದ ನಲ್ಮೆಗ ಆಕಾರ ಪಡೆಯಿನ ಲೋಕ ನಾಯಕಿ ಶ್ರೀ ಭ್ರಮರಾಂಬಿಕೆ. ಶೋಕ ದುರಿತೋಳೆನ ಶೋಕ ದುರಿತೋಳೆನ ಆಕರೆಗ ಒಂದಾದ ಮೋಕೆಡೆ ಕಾಪುಲೆ ಶ್ರೀ ದುರ್ಗಾ ಪರಮೇಶ್ವರಿ. ಎಂಕ್ಲೆನ ಮೋಕೆಡೆ ಕಾಪುಲೆ ಕಾಪುಲೆ ಗಾಪುಲೆ ಎ ಪುಗುಲ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಾ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ದೀಪ ಜ್ಯೋತಿ. ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಅಮ್ಮ ನಿನಗೆ ನಮಸ್ತೆ 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 ನಮಸ್ತೆ. ದಯವಿಟ್ಟು ಮತ್ತೊಮ್ಮೆ ಎದ್ದು ನಿಲ್ಲಬೇಕು. ಬಂಟಗೀತೆ ಮೊಳಗ್ತದೆ. ವಿಶ್ವ ಬಂಟರ ಸಮ್ಮೇಳನದ ಬಂಟಗೀತೆಗೆ ದಯವಿಟ್ಟು ಸಹಕರಿಸಬೇಕು. ಒಮ್ಮೆ ಎದ್ದು ನಿಲ್ಲಬೇಕು. ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶವು
ಜಯ 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 ತು ತುಳುನಾಡುದ ಅಪ್ಪೆ ಸಿರಿದೇವಿಗೆ ಜಯ 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 ತು ಬಂಟೆರೇನ ಕೀರ್ತಿದ ವಂಶಗೂ ನಮ ಬಂಟೆರೆ ನಮ ಧೀರೆರೆ ನಮ ಬಂಟೆರೆ ನಮ ಶೂರೆರೆ ಜಯ 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 ತುಳುನಾಡಿಗೆ ಜಯ 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 ತುಳು ಅಪ್ಪೆಗೆ ಪಂಚವರ್ಣದ ನಾಗ ನಡೆದ ಭೂಮಿ ಪುತ್ರಿರು ಬಂಟಿರು ಓಲು ಪೋಂಡಲ ರೀತಿ ನೀತಿನ ಒರಿತು ನಡಪುನ ಬಿರ್ಸಿರು ಸತ್ಯ ದೈವಲೆ ಬೊಲ್ಲು ಮದಿಪುಗು ತರೆನು ತಗ್ಗಾದು ಉಂದ್ವಿರು ನಿತ್ಯ ದೇವರೇ ಗುಂಡ ಮಾಡೊಡು ಭಕ್ತಿ ಬಾವಡು ಸುಗಿಪುವೆರು ದೇವು ಪೂಜೆ ಅಗೋಳಿ ಮಂಜನೆ ಸತ್ಯೋಗಾತ್ರ ಪುಣೆಯರು குத்து கத்துகு தத்திர பத்துது பிர்த்தி எர்க்குது மெரையது சீமை தரசுலே பெரண ஒரித்துது நாடு ಬೆಳಗಯಿ ಬಂಟೆರು ಅಪ್ಪು ತಪ್ಪುನು ಲೆತ್ತು ಕೇಂಡುದು ನ್ಯಾಯ ಕೊರ್ಪಿನ ಶೂರೆರು ಬರವು ಸರವುದ ಗೊಬ್ಬು ಗೌಜಿದ ಆಟ ಕೂಟ ಗುರ್ಕಾರ್ಮೆಡು ಪೊರ್ಲು ಪೊಲಿಕೆದ ಬೇರ ಉಡಲುದ ಪೊಣ್ಣ ಐಸೀರೊಡು ಧನ್ಯ ಭಾವೊಡು ಧರ್ಮ ಸಾದಿಡು ಪಜ್ಜೆ ದೀಪಿನ ಜನುಕುಲು ಪಂಡಿ ಪಾತೆರ ಪತ್ತಿ ಕೆಲಸೊಡು ನಿಷ್ಠೆ ಉಪ್ಪುನ ಮನಸುಲು ಜಯ 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 ತೂ ತುಳುನಾಡುದ ಅಪ್ಪೆ ಸಿರಿದೇವಿಗೂ ಜಯ 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 ತೂ ಬಂಟೆರೇನ ಕೀರ್ತಿದ ವಂಶಗೂ ನಮ ಬಂಟೆರೆ ನಮ ಧೀರೆರೆ ನಮ ಬಂಟೆರೆ ನಮ ಶೂರೆರೆ ನಮ ಬಂಟೆರೆ ನಮ ಧೀರೆರೆ ಧನ್ಯವಾದಗಳು. ನಮ್ಮ ಬಂಟೆರು, ನಮ್ಮ ಧೀರೆರು, ನಮ್ಮ ಶೂರ್ಯರು. ಯಾನು ಕುಡೂರ ವಿನಂತಿ ಮಲ್ಪನು ನಮ್ಮ ಪ್ಯಾಟ್ರಾನ್ ಮೆಂಬರ್ಸ್ ದಯದೀದು ವೇದಿಕೆ ಬಲೆ ಪುದರ್ ಮಸ್ತ್ ಮಲ್ಲೊಂಡವರು ನಾವು ಪಂಡ ದಯದೀದು ಇದು ದಾನಿಲ್ಲ ಗೌರವ ಮಲ್ಪನಂಚಿನ ಒಂದು ಸಮಾರಂಭ ದಯದೀದೆ ಸಹಕರಿಸಾಲೆ ನಾವು ಆತ್ಮೀಯವಾಗಿ ಒಂದು ದೊಡ್ಡ ಧನ್ಯವಾದವನ್ನು ಪ್ರಪ್ರಥಮವಾಗಿ ಅರ್ಪಿಸಬೇಕಾದ್ದು ನಮ್ಮ ಈ ಮಣ್ಣಿನ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರಿಗೆ. ಸಂಪೂರ್ಣ ಸಹಕಾರ ನೀಡಿ ಜಿಲ್ಲಾಧಿಕಾರಿಯವರು ನಮ್ಮೊಂದಿಗೆ ಸಹಕರಿಸಿದ್ರಿಂದ 2 ದಿನದ ಈ ಸಂಭ್ರಮದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಸಾಧ್ಯವಾಯಿತು. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಸಲ್ತದೆ. ಹಾಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅರುಣ್ ಕುಮಾರ್ ಅವರು ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದಾಗ, ಇವತ್ತು ನಮ್ಮ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರು ಆಗಮಿಸಿದಾಗ, ಅದಲ್ಲದೆ ನಮ್ಮ ನಾಡಿನ ಶಾಸಕರು ಬಂದಾಗ, ನಾಯಕರು ಬಂದಾಗ ಬಹಳ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನ ಸಿಪಾಯಿಗಳೊಂದಿಗೆ ಬಹಳ ಪ್ರೀತಿಪೂರ್ವಕವಾಗಿ ಸಹಕರಿಸಿ ವ್ಯವಹರಿಸಿ ನಮಗೆ ಆರಕ್ಷಕರು ಸಹಕರಿಸಿದಂಥ ರೀತಿ ನಮ್ಮ ಹೃದಯಕ್ಕೆ ಬಹಳ ದೊಡ್ಡ ಸಮಾಧಾನ ತಂದೆ. ಮತ್ತೊಂದು ದೊಡ್ಡ ಚಪ್ಪಾಳೆಯನ್ನು ಅರುಣ್ ಕುಮಾರ್ ಮತ್ತು ಇಡೀ ಬಳಗಕ್ಕೆ ನಾವು ಸಲ್ಲಿಸ ಬಯಸ್ತೇವೆ. ಆತ್ಮೀಯರೇ, ಈ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯ ಪೂರ್ತಿ ವೇದಿಕೆ ಎಷ್ಟು ದೊಡ್ಡದಿದೆ, ಎಂತಹ ಗುತ್ತಿನ ಮನೆಯ ಅಂದ ಚಂದದ ಈ ಚಾವಡಿಯಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರನ್ನು, ಮಾನ್ಯರನ್ನು, ವಿಶೇಷವಾಗಿ ಗೃಹ ಸಚಿವರನ್ನು, ನಮ್ಮ ದಾನಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ಮತ್ತು 4 ಮಾತಿನ ಪ್ರಾಸ್ತಾವಿಕದೊಂದಿಗೆ ನಮ್ಮ ಜೊತೆ ಸಹಕರಿಸ್ತಾರೆ ಈ ಸಮಿತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು.
ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆ ಜಗತ್ತಿನ ಎಲ್ಲ ಬಂಟರ ಸಂಘಗಳ ಮಾತೃ ಸಂಸ್ಥೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಜಗತ್ತಿನಾದ್ಯಂತ ಸರಿಸುಮಾರು 200 ಬಂಟರ ಸಂಘಟನೆಗಳನ್ನು ಸದಸ್ಯತ್ವವನ್ನು ಹೊಂದುವುದರ ಮುಖಾಂತರ ಜಗತ್ತಿನಾದ್ಯಂತ ಕೋಟ್ಯಾಂತರ ನಮ್ಮ ಸಮಾಜದ ಬಂಟ ಬಾಂಧವರು ಇವತ್ತು ಉದ್ದಿಮೆ ನಿಮಿತ್ತ, ಉದ್ಯೋಗ ನಿಮಿತ್ತ ತಮ್ಮ ತವರೂರನ್ನು ಬಿಟ್ಟು ಬೇರೆ ಬೇರೆ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮಾಡಿಕೊಂಡು, ತಮ್ಮ ಉದ್ದಿಮೆಯನ್ನು ಮಾಡಿಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ತಮ್ಮ ಊರಿಗೆ ಏನಾದರೂ ಒಂದು ಸಹಕಾರ ನೀಡಬೇಕೆನ್ನುವಂಥ ಉದ್ದೇಶದಿಂದ ನಿರಂತರವಾಗಿ ಸಹಾಯವನ್ನು ನೀಡ್ತಾ ಬಂದಿದ್ದಾರೆ. ಗ್ರಾಮೀಣ ಪ್ರದೇಶದ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಸಮಾಜದಿಂದ ಏನಾದರೂ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅವರು ಉದ್ಯೋಗವಂತರಾಗಬೇಕು, ವಿದ್ಯಾವಂತರಾಗಬೇಕು, ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಇದ್ದೇ ಎನ್ನುವಂಥ ನೆಲೆಯಲ್ಲಿ ಇವತ್ತು ಊರು ಪರವೂರಲ್ಲಿ ಇದ್ದರೂ ಸಹ ತನ್ನ ತಾಯಿನಾಡಿನ ಪ್ರೀತಿಯಿಂದ ಪ್ರತಿ ಕಾರ್ಯಕ್ರಮಕ್ಕೆ ಊರಿಗೆ ಬರ್ತಾ ಇದ್ದಾರೆ. ಗೌರವಾನ್ವಿತರೇ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ಅದೇ ರೀತಿಯಲ್ಲಿ ಎಲ್ಲ ದಾನಿಗಳ, ಪೋಷಕರ, ಮಹಾದಾನಿಗಳ, ನಿರ್ದೇಶಕರ, ಮಹಾಪೋಷಕರ, ಸದಸ್ಯರ ಸಹಕಾರದೊಂದಿಗೆ ಐಕಳ ಹರೀಶ್ ಶೆಟ್ಟಿ ಅವರು ಇದರ ಸಾರಥ್ಯವನ್ನು, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ ಸರಿಸುಮಾರು ಮನೆ ಇಲ್ಲದವರಿಗೆ ಸರಿಸುಮಾರು 312 ಮನೆಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಒಂದು ದೊಡ್ಡ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ. ಕೇವಲ ಮನೆ ನಿರ್ಮಾಣ ಮಾತ್ರ ಅಲ್ಲ, ಇವತ್ತು ವೈದ್ಯಕೀಯ ವೆಚ್ಚ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳ ಮದುವೆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ವೃದ್ಧಾಪ್ಯ ಹೊಂದಿದವರಿಗೆ ದತ್ತು ಸ್ವೀಕಾರ ಇರ್ಬೋದು, ಕ್ರೀಡೆಗಿರ್ಬೋದು, ಸಾಧಕರನ್ನು ಗುರುತಿಸಿ ಗೌರವಿಸುವಂತ ಇರ್ಬೋದು, ನಿರಂತರವಾದ ಕಾರ್ಯಕ್ರಮವನ್ನು ಸಮಾಜದ, ಬಂಟ ಸಮಾಜದ ಎಲ್ಲ ವರ್ಗದ ಜನರಿಗೆ ನೀಡುವುದರೊಂದಿಗೆ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ. ಈಗಾಗಲೇ ಸುಮಾರು 20 ಕೋಟಿ ರೂಪಾಯಿ 4 ವರ್ಷಗಳಲ್ಲಿ ಆರ್ಥಿಕ ಸಹಾಯವನ್ನು ವಿತರಣೆ ಮಾಡುವುದರೊಂದಿಗೆ 15% ಹಣವನ್ನು, ಆರ್ಥಿಕ ಸಹಾಯವನ್ನು ಬೇರೆ ಸಮುದಾಯದವರಿಗೆ, ಬೇರೆ ಸಮಾಜದವರಿಗೆ ನೀಡಿದಂಥ ಹೃದಯ ಶ್ರೀಮಂತಿಕೆ ಇವತ್ತು ಜಾಗತಿಕ ಬಂಟ ಸಂಘ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರದ್ದು ಮತ್ತು ಪದಾಧಿಕಾರಿಗಳದ್ದು. ಗೌರವಾನ್ವಿತರೇ, ಕಳೆದ 2 ದಿನಗಳಿಂದ ಜಾಗತಿಕ ಮಟ್ಟದ ಬಂಟರ ಸಂಘಟನೆಗಳು ಸೇರಿಕೊಂಡು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ, ವಿಚಾರಗೋಷ್ಠಿ, ಕವಿಗೋಷ್ಠಿ, ಚಿಂತನ ಮಂಥನ ಕಾರ್ಯಕ್ರಮದೊಂದಿಗೆ ನಿನ್ನೆ ದಿನ ನಮ್ಮ ಕರ್ನಾಟಕ ಘನ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಶ್ವ ಬಂಟರ ಸಮ್ಮೇಳನ 2023 ಉದ್ಘಾಟನೆ ಮಾಡಿ ಇಡೀ ಬಂಟ ಸಮಾಜಕ್ಕೆ ಅತ್ಯಂತ ಸಂತೋಷ ತಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಎಲ್ಲ ಜಗತ್ತಿನ ಬಂಟರ ಸಂಘಟನೆಗಳ ಪರವಾಗಿ, ಬಂಟರ ಪರವಾಗಿ ವಿಶೇಷವಾದ ಕೃತಜ್ಞತೆ, ಅಭಿನಂದನೆ ಸಲ್ಲಿಸ್ತಾ ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೆ ರಾಷ್ಟ್ರದ, ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ಕ್ರೀಡಾಪಟುಗಳು ಉಡುಪಿಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕ್ರೀಡೆ ಆಡುವುದರ ಮುಖಾಂತರ ಇವತ್ತು ನಿನ್ನೆ ದಿನ ಸುಮಾರು 30,000 ಜನ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ಅದರೊಂದಿಗೆ ಚರ್ಚಾಗೋಷ್ಠಿ, ಚಿಂತನ ಮಂಥನ ಕಾರ್ಯಕ್ರಮ. ಗೌರವಾನ್ವಿತರೇ, ಬೆಳಿಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಆಗಿದೆ. ಈಗ ಸಮಾರೋಪ ಕಾರ್ಯಕ್ರಮ. ವಿಶೇಷವಾಗಿ ಈ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಗೌರವಾನ್ವಿತರಾದ ಐಕಳ ಹರೀಶ್ ಶೆಟ್ಟಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ಸಮಸ್ತ ಬಂಟರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಗೌರವಾನ್ವಿತರೇ, ಇವತ್ತಿನ ಸಮಾರೋಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗಿರುವವರು ಈಗಾಗಲೇ ಮಾಜಿ ಉಪಮಂತ್ರಿಗಳಾಗಿದ್ದುಕೊಂಡು ಕರ್ನಾಟಕ ಸರ್ಕಾರದಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಶಾಸಕರಾಗಿದ್ದುಕೊಂಡು, ಸಚಿವರಾಗಿದ್ದುಕೊಂಡು ಅನೇಕ ವಿದ್ಯಾಸಂಸ್ಥೆಗಳನ್ನು ಹೊಂದಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡುತ್ತಾ ನಿರಂತರವಾಗಿ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಸಹ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆ ತಮ್ಮನ್ನು ತೊಡಗಿಸಿಕೊಂಡ ನಮ್ಮ ಕರ್ನಾಟಕ ಘನ ಸರ್ಕಾರದ ಗೃಹ ಸಚಿವರಾದ ಗೌರವಾನ್ವಿತರು ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ನೆರೆದ ಸಮಸ್ತ
ಬಂಟ ಬಾಂಧವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುವವರಿದ್ದೇನೆ. ಗೌರವಾನ್ವಿತರೆ, ಇನ್ನೋರ್ವ ಮುಖ್ಯ ಅತಿಥಿ ರಮಾನಾಥ್ ರೈ ಅವರು. ರಮಾನಾಥ್ ರೈ ಅವರ ಪರಿಚಯ ಬೇಕಾಗಿಲ್ಲ, ಯಾಕಂದ್ರೆ ಅನೇಕ ಸಲ ಶಾಸಕರಾಗಿ ಸಚಿವರಾಗಿ ಇಡೀ ಬಂಟ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಒಬ್ಬ ಸಮಾಜ ಚಿಂತಕರಾಗಿದ್ದುಕೊಂಡು ಇವತ್ತು ಗೃಹ ಮಂತ್ರಿಯವರು, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಮಸ್ತ ಬಂಟರ ಪರವಾಗಿ, ಒಕ್ಕೂಟದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತರೆ, ನಮ್ಮೊಂದಿಗೆ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರ ನೀಡಿದ್ದಾರೆ. ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಬಂಟರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಿಕ್ಕೆ ಈ ಶಾಸಕರ ಮುಖಾಂತರ ಸಾಕಷ್ಟು ನಮಗೆ ಸಹಕಾರ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮಂಜುನಾಥ್ ಭಂಡಾರಿ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತರೆ, ಜಾಗತಿಕ ಬಂಟ ಸಂಘಗಳ ಒಕ್ಕೂಟ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೆ. ಕಾರ್ಯಕ್ರಮಕ್ಕೆ ಮಹಾದಾನಿಗಳು, ದಾನಿಗಳು, ಪೋಷಕರು, ನಿರ್ದೇಶಕರು ಇವರೆಲ್ಲರ ಸಹಕಾರ. ಅದೇ ರೀತಿಯಲ್ಲಿ ಇವತ್ತು ಮಹಾದಾನಿಗಳಾಗಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರೇರಣಾ ಶಕ್ತಿಯಾಗಿರುವ ಕನ್ಯಾನ ಸದಾಶಿವ ಶೆಟ್ಟಿ, ಯಾಕಂದರೆ ಮೇಲೆ ವೇದಿಕೆ ಇವತ್ತು ಅದೇ ಹೆಸರಲ್ಲಿ ವೇದಿಕೆ ನಿರ್ಮಾಣ ಆಗಿದೆ. ಕನ್ಯಾನ ಸದಾಶಿವ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಗೌರವಾನ್ವಿತರೆ, ಒಬ್ಬ ಯುವ ನಾಯಕ ಬಂಟ ಸಮಾಜ ಮಾತ್ರ ಅಲ್ಲ, ಎಲ್ಲ ಸಮಾಜದೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆಯುವವರು. ನಮ್ಮ ಬಂಟ ಸಂಘಟನೆಗಳ ಬಗ್ಗೆ ಇರ್ಬೋದು, ಯುವಕರನ್ನು ಪ್ರೇರೇಪಿಸುತ್ತಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಯುವ ನಾಯಕ ಮಿಥುನ್ ರೈ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಗೌರವಾನ್ವಿತ ಇನ್ನೋರ್ವ ಮುಖ್ಯ ಅತಿಥಿ ಪ್ರಕಾಶ್ ಶೆಟ್ಟಿ ಅವರು, ಒಬ್ಬ ಯಶಸ್ವಿ ಹೋಟೆಲ್ ಉದ್ದಿಮೆದಾರರಾಗಿದ್ದುಕೊಂಡು ಎಲ್ಲ ಸಮಾಜಕ್ಕೆ ಇವತ್ತು ಆರ್ಥಿಕ ದೇಣಿಗೆ ಕೊಡುವುದರೊಂದಿಗೆ ವಿಶೇಷವಾಗಿ ಬಂಟ ಸಮಾಜಕ್ಕೂ ನಿರಂತರವಾಗಿ ದೇಣಿಗೆ, ಶೈಕ್ಷಣಿಕ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಎಲ್ಲ ಕ್ಷೇತ್ರಕ್ಕೆ ಸಹಾಯ ನೀಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರಕಾಶ್ ಶೆಟ್ಟಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಆನಂದ್ ಶೆಟ್ಟಿ ಅವರು, ತೋಣಿಸಿ ಆನಂದ್ ಶೆಟ್ಟಿ ಅವರು ನಮ್ಮ ಜಾಗತಿಕ ಬಂಟರ ಒಕ್ಕೂಟದ ದಾನಿಯಾಗಿದ್ದುಕೊಂಡು ಪ್ರಾರಂಭ ದಿನದಲ್ಲೇ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ನಮ್ಮ ಸಮಾಜ ಸೇವಾ ಕಾರ್ಯಕ್ರಮಕ್ಕೆ ಪ್ರೇರಣೆ ನೀಡಿದವರು ತೋಣಿಸಿ ಆನಂದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರವೀಣ್ ಭೋಜ ಶೆಟ್ಟಿ ಅವರು ನಮ್ಮ ಜಾಗತಿಕ ಬಂಟರ ಸಂಘಟನೆಗಳಿಗೆ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಿರಂತರವಾಗಿ ಸಹಕಾರ ನೀಡುವ ಪ್ರವೀಣ್ ಭೋಜ ಶೆಟ್ಟಿ ಅವರು ನಿನ್ನೆಯ ಕ್ರೀಡಾ ಸಂಗಮ ಕಾರ್ಯಕ್ರಮದ ವೇದಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರವೀಣ್ ಭೋಜ ಶೆಟ್ಟಿ ವೇದಿಕೆಯಲ್ಲಿ ನಿನ್ನೆ ಕ್ರೀಡಾ ಕಾರ್ಯಕ್ರಮ ಆಗಿದೆ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ರಾಜೇಶ್ ಎನ್ ಶೆಟ್ಟಿ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಬಾಂಬೆ ಬಂಟ ಸಂಘದ ಅಧ್ಯಕ್ಷರಾದ ಕೆ ಚಂದ್ರಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರವೀಣ್ ಶೆಟ್ಟಿ ವಕ್ವಾಡಿ ದುಬೈಯಲ್ಲಿ ಹೋಟೆಲ್ ಉದ್ದಿಮೆದಾರರಾಗಿದ್ದುಕೊಂಡು ಊರಿನ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮೊಂದಿಗೆ ಸಹಕಾರ ನೀಡುವ ಪ್ರವೀಣ್ ಶೆಟ್ಟಿಯವರು ನಮ್ಮೊಂದಿಗೆ ವೇದಿಕೆಯಲ್ಲಿ ದಂಪತಿ ಸಂಬಂಧರಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಪಟ್ಲ ಸತೀಶ್ ಶೆಟ್ಟಿ ಅವರು ಯಕ್ಷದ್ರೋಹ ಟ್ರಸ್ಟ್ ಮುಖಾಂತರ ನಿರಂತರವಾದ ಸೇವಾ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ರಾಶಿ ಬಿಲ್ಡರ್ಸ್ನ ರಾಜೇಶ್ ಶೆಟ್ಟಿ ಅವರು ನಮ್ಮೊಂದಿಗೆ ಅತಿಥಿಯಾಗಿದ್ದುಕೊಂಡು ನಮ್ಮ ಜಾಗತಿಕ ಬಂಟರ ಒಕ್ಕೂಟದ ಪೋಷಕರಾಗಿದ್ದುಕೊಂಡು ನಮಗೆ ಸಹಕಾರ ನೀಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ಪೂನಾ ಬಂಟರ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇನ್ನೋರ್ವ ಪ್ರಖ್ಯಾತ ಚಲನಚಿತ್ರ ನಟರು, ಎಲ್ಲರ ಆತ್ಮೀಯರು ಗುರುಕಿರಣ್ ರವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಗೌರವಾನ್ವಿತರೆ, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು,
ಯಶಸ್ವಿ ಹೋಟೆಲ್ ಉದ್ಯಮೆದಾರರು, ಸಮಾಜ ಚಿಂತಕರು ಎ ಸದಾನಂದ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ನಮ್ಮ ಜಾಗತಿಕ ಬಂಟರ ಸಂಘದ ಒಬ್ಬ ದಾನಿ ಮುನಿಯಾಲು ಉದಯ ಕುಮಾರ್ ಶೆಟ್ಟಿ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿರಂತರವಾಗಿರುವ ಮುನಿಯಾಲು ಉದಯ ಕುಮಾರ್ ಶೆಟ್ಟರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಉಡುಪಿ ಬಂಟರ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ ಪಿ ಶೆಟ್ಟರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ರವಿನಾಥ್ ಶೆಟ್ಟರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ, ದಿವಾಕರ್ ಶೆಟ್ಟರು ನಮ್ಮೊಂದಿಗಿದ್ದಾರೆ, ಅವರನ್ನು ಸ್ವಾಗತಿಸಿಕೊಳ್ತಾ, ವೇದಿಕೆಯಲ್ಲಿ ಪೋಷಕ ಸದಸ್ಯರಿದ್ದಾರೆ, ಮಹಾಪೋಷಕ ಸದಸ್ಯರಿದ್ದಾರೆ, ದಾನಿಗಳಿದ್ದಾರೆ, ನಿರ್ದೇಶಕರಿದ್ದಾರೆ, ಮಹಾದಾನಿಗಳಿದ್ದಾರೆ, ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಪದಾಧಿಕಾರಿಗಳೆಲ್ಲ ಇದ್ದಾರೆ. ಅವರೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಹೇಳಿದರು, ಈ ಒಂದು 2 ದಿನಗಳ ಕಾಲ ನಿರಂತರವಾದ ಕ್ರೀಡಾ ಸಂಗಮ ಮತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಸುಮಾರು 60,000 ಜನಕ್ಕೂ ಮಿಕ್ಕಿ 2 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಶಸ್ವಿಯಾಗಲಿಕ್ಕೆ ಪ್ರಾಮುಖ್ಯವಾದ ಕಾರಣ ನಮ್ಮ ಮಾನ್ಯ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವಿದ್ಯಾಕುಮಾರಿ ಅವರು ನಮಗೆ ಸಂಪೂರ್ಣ ಸಹಕಾರ, ಅವರ ಇಡೀ ತಂಡ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ನಮಗೆ ತುಂಬ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರಾಗಿದ್ದಾರೆ. ಇವತ್ತು ನಮ್ಮ ಎದುರುಗಡೆ ಕುಳಿತುಕೊಂಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವಿದ್ಯಾಕುಮಾರಿ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಇನ್ನೋರ್ವ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಮೇಲೆ ವೇದಿಕೆ ಬರಲಿಲ್ಲ. ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತು ಗೃಹ ಮಂತ್ರಿಗಳು, ಬೇರೆ ಬೇರೆ ಸಚಿವರು, ಮುಂಬಯಿಯ ಲೋಕಸಭಾ ಸದಸ್ಯರು, ಇಲ್ಲಿಯ ಲೋಕಸಭಾ ಸದಸ್ಯರು ಮತ್ತು ಶಾಸಕರು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು, ಇಡೀ ಆರಕ್ಷಕ ಠಾಣೆಯ ಇಡೀ ತಂಡ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತಿರು ಅಂತ ಹೇಳ್ತೇನೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ಅರುಣ್ ಕೆ ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಗೌರವಾನ್ವಿತೆ 2 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ತಮ್ಮ ಉಪಸ್ಥಿತಿ ಅತಿ ಅಗತ್ಯ. ಸಾವಿರಾರು ಸಂಖ್ಯೆಯಲ್ಲಿ 2 ದಿನದ ಕಾರ್ಯಕ್ರಮದಲ್ಲಿ ತಾವು ಇದ್ದುಕೊಂಡು ನಿನ್ನೆ ಬೆಳಿಗ್ಗೆ 9 ಗಂಟೆಯಿಂದ ಇವತ್ತು ರಾತ್ರಿ 9 ಗಂಟೆವರೆಗೆ ಖಂಡಿತವಾಗಿ ನೀವು ಇರ್ತೀರಿ. ಈ 2 ದಿನದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ತಮ್ಮ ಉಪಸ್ಥಿತಿ ಅತಿ ಅಗತ್ಯ. ವಿಶೇಷವಾಗಿ ತಮ್ಮೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಪತ್ರಕರ್ತರು, ಮಾಧ್ಯಮ ಬಂಧುಗಳು, ದೃಶ್ಯ ಮಾಧ್ಯಮದವರು, ಬೇರೆ 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 ಜಗತ್ತಿನ ಬೇರೆ ಬೇರೆ ಬಂಟರ ಸಂಘಟನೆಗಳ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ತಾವೆಲ್ಲ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮಕ್ಕೂ ಸಹ ವಿಶೇಷವಾಗಿ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸಿದ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಕ್ತಾಯಗೊಳಿಸ್ತೀನಿ. ವಂದನೆಗಳು ಅಣ್ಣ. ಒಂದು ಪ್ರಕಟಣೆ, MH03 8623 ಬ್ಲೂ ಫಾರ್ಚೂನರ್ ಕಾರ್ ಸ್ವಲ್ಪ ಉಪದ್ರ ಮಾಡ್ತಾ ಉಂಟು, ಅಲ್ಲಿ ಗೇಟ್ನ ಎದುರು ಉಂಟು, ದಯವಿಟ್ಟು ಅದನ್ನು ತೆರವು ಮಾಡಬೇಕು. ಆತ್ಮೀಯರೇ, ವೇದಿಕೆ ಎಲ್ಲ ಗಣ್ಯರಿಗೆ ಬಹಳ ಪ್ರೀತಿಪೂರ್ವಕವಾಗಿ ಅತಿಥಿ ದೇವೋಭವ ಅನ್ನುವ ನೆಲೆಯಲ್ಲಿ ಸ್ವಾಗತವನ್ನು ಬಯಸಿದ್ದೇವೆ. ನಮಗೆಲ್ಲ ಹೆಮ್ಮೆ, ನಮ್ಮ ವೇದಿಕೆಯಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಗಳ ಉಪಸ್ಥಿತಿ ಇದೆ. ಈ ಘನಸಿರಿ ವೇದಿಕೆಯ ಶೋಭೆಯನ್ನು ಅದು ವೃದ್ಧಿಸಿದೆ. ನಾವು ಬಹಳ ಪ್ರೀತಿಯಿಂದ ಅವರನ್ನು ಈ ಸಭೆಗೆ ಕರೆದಾಗ ಅವರ ಒಪ್ಪಿಗೆಯನ್ನು ಕೊಟ್ಟು ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಅವರನ್ನು ಗೌರವಿಸುವುದು ನಮ್ಮ ಧರ್ಮ. ದಯವಿಟ್ಟು ಅವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಬಹಳ ಶುದ್ಧ ಚಾರಿತ್ರ್ಯದ ಒಬ್ಬ ರಾಜಕಾರಣಿ ಎನ್ನುವಂಥ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ರವರು ಈಗ ಗೃಹ ಮಂತ್ರಿಯಾಗಿ 2015-17 ಅವಧಿಯಲ್ಲಿ ಗೃಹ ಮಂತ್ರಿಯಾಗಿ 18-19 ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸದ್ಯ ಗೃಹ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 1987ರಲ್ಲಿ KPCCಯ ಸದಸ್ಯನಾಗಿ ಪ್ರಥಮವಾಗಿ ರಾಜಕೀಯವನ್ನು ಸೇರಿ ಹುದ್ದೆಯನ್ನು ನಿಭಾಯಿಸಿ ನಿರಂತರವಾಗಿ 89ರಲ್ಲಿ 92ರವರೆಗೆ ಜಂಟಿ ಕಾರ್ಯದರ್ಶಿಯಾಗಿ
92ರಿಂದ 97ರಲ್ಲಿ ವರೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ, 97ರಿಂದ 99ರವರೆಗೆ ಉಪಾಧ್ಯಕ್ಷರಾಗಿ, 2007 2009ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, 2010ರಿಂದ 2018ರವರೆಗೆ ಸುದೀರ್ಘ ಅವಧಿಗೆ KPCCಯ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಗಳು. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಕರ್ನಾಟಕ ರಾಜ್ಯದ ನಮ್ಮ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವಿಶ್ವ ಬಂಟರ ಸಮ್ಮೇಳನಕ್ಕೆ ಆತ್ಮೀಯ ಸ್ವಾಗತ ಮತ್ತು ಗೌರವ ಸನ್ಮಾನ. ಇಡೀ ಬಂಟ ಸಮುದಾಯಕ್ಕೆ ಬಹಳ ಹೆಮ್ಮೆ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ ನಮ್ಮ ಅಧ್ಯಕ್ಷರು ತಾವು ಎಲ್ಲ ಒಮ್ಮೆ ದಯವಿಟ್ಟು ಎದ್ದು ನಿಂತು ನಮ್ಮ ಒಂದು ಗೌರವವನ್ನು ಬೇಡಿಕೆ ರೂಪದಲ್ಲಿ ಸಲ್ಲಿಸಲಿಕ್ಕಿದೆ. ನಿನ್ನೆ ಮುಖ್ಯಮಂತ್ರಿಗಳೊಂದಿಗೆ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಒಂದು ವಿಶೇಷವಾದ ಮನವಿಯನ್ನು ನೀಡಿದರು. ಬಂಟ ಸಮುದಾಯಕ್ಕೆ ನಿಗಮದ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಈ ಬಾರಿಯ ಬಜೆಟ್ನಲ್ಲಿ ಅದನ್ನು ಪ್ರಕಟಿಸ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮತ್ತೆ ನೆನಪಿಸ್ತೇವೆ ಸರ್, ಇದು ನಾವು ಬಹಳ ಪ್ರೀತಿಯಿಂದ ಬೇಡಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. 3Bಯಿಂದ 2Aಗೆ ನಾವು ಬರಬೇಕು. ಹಾಗೆ ಜಾತಿ ಪ್ರಮಾಣ ಪತ್ರದಲ್ಲಿ ಬಂಟ ಯಾನೆ ನಾಡವ ಅನ್ನುವಂಥ ಪದವನ್ನು ಸೇರಿಸಬೇಕು. ಆ ಪ್ರಣಾಳಿಕೆಯ ಮುಖ್ಯಸ್ಥರು ತಾವು. ಆದ್ದರಿಂದ ತಮ್ಮಲ್ಲಿ ಮಗದೊಮ್ಮೆ ದೊಡ್ಡ ಚಪ್ಪಾಳೆಯೊಂದಿಗೆ ಬಂಟರ ಬೇಡಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಯವರ ಪ್ರೀತಿಯ ಹೃದಯಕ್ಕೆ ವಂದನೆಗಳು. ಆತ್ಮೀಯರೇ, ವೇದಿಕೆಡೆ ಶ್ರೀ ರಮಾನಾಥ ರೈಕುಲುಲೇರ್, ಬೆಳ್ಳಿಪಾಡಿ ರಮಾನಾಥ ರೈಕುಲು ಬಂಟೆರೆಗೆ ಮಾತ ಹೆಮ್ಮೆ. ರಾಜಕೀಯ ರಂಗದ ಒರಿ ಬೆಳ್ಳಿ ನಕ್ಷತ್ರ ಆಜಿ ಸತ್ತಿ ಶಾಸಕೆಯಾದ ಈ ರಾಜ್ಯದ ಬೇತೆ ಬೇತೆ ಜವಾಬ್ದಾರಿದ ಮಂತ್ರಿಗಳಾದ ಸೇವೆ ಮಲ್ತನಾರ್. ಸಜ್ಜನ ನೇರ ನಡೆನುಡಿತ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಒರಿ ಮಂತ್ರಿಯಾದ ಇಡೀ ಬಂಟೆರಿಗೆ ಬಾರಿ ಮಲ್ಲ ಸೇವೆಯನ್ನು ಕೊಡುಗೆಯನ್ನು ಕೊಡ್ತಾರೆ. ನಾನು ಆತ್ಮೀಯವಾದ ವಿನಂತಿ ಮಲ್ಪ ವೈಕಳ ಹರೀಶ್ ಶೆಟ್ಟಡ ಶ್ರೀ ಬಿ ರಮಾನಾಥ ರೈಕಲಿನೇ ಗೌರವ ಮಲ್ಪರೆ. ಬೆಳ್ಳಿಪಾಡಿ ರಮಾನಾಥ ರೈಯವರಿಗೆ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ವಿಶ್ವ ಬಂಟರ ಸಮ್ಮೇಳನದಲ್ಲಿ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ವೇದಿಕೆಯಲ್ಲಿ ಶ್ರೀ ಮಂಜುನಾಥ ಭಂಡಾರಿಯವರ ಉಪಸ್ಥಿತಿ ಇದೆ. ನಮಗೆಲ್ಲ ಗೊತ್ತಿದೆ, ಸಹ್ಯಾದ್ರಿ ಕಾಲೇಜಿನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು, ವಿಶೇಷವಾಗಿ ವಿದ್ಯಾಸೇವೆಯೊಂದಿಗೆ ರಾಜಕೀಯ ನೇತಾರರಾಗಿ ಈಗ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಂಜುನಾಥ ಭಂಡಾರಿ ಅವರಿಗೆ ಆತ್ಮೀಯ ಸ್ವಾಗತ. ಹಾಗೆ ಮಿಥುನ್ ರೈಕ್ಲೆ ಅಣ್ಣ, ಮಿಥುನ್ ರೈಕ್ಲೆ ನಮ್ಮ ಜೊತೆ ಯುವ ರಾಜಕೀಯ ನೇತಾರೆ, ನಮ್ಮೊಟ್ಟಿಗೂ ಈ ರಾಜಕೀಯ ನಮ್ಮ ಜಾಗತಿಕ ಬಂಟ ಸಂಘದೊಟ್ಟಿಗೂ ಬಾರಿ ಪ್ರೀತಿಡೆ ಸಹಕಾರ ಮಲ್ಪಿನ ಮಿಥುನ್ ರೈಕ್ಲೆಗೆ ಒಂದು ಆತ್ಮೀಯ ಸ್ವಾಗತ. ಒಂದು ಮಲ್ಲ ಚಪ್ಪಾಳಿದ ಗೌರವವನ್ನು ಸಂದಾಯ ಮಲ್ಪಕಾರಿಗೆ ಉತ್ತರೋತ್ತರ ರಾಜಕೀಯ ಭವಿಷ್ಯ ಪ್ರಾಪ್ತಿ ಆವಡೆ ಪಡೆದೆ ನಮ್ಮ ಹಾರೈಕೆ ಮಲ್ಪ. ನಮ್ಮೊಟ್ಟಿಗೂ ಗುರುಕಿರಣ್ ಉಲ್ಲೇರು ಬಾರಿ ಸ್ಫುರದ್ರೂಪಿ ಬಂಟೆ ಒಟ್ಟುಡೆ ಬಂಧುಗಳೇ, ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರು, ಆನಂದ್ ಶೆಟ್ಟಿ ತೋನ್ಸೆಯವರು, ಪ್ರವೀಣ್ ಭೋಜಶೆಟ್ಟಿಯವರು, ಪ್ರವೀಣ್ ಶೆಟ್ಟಿ ವಕ್ವಾಡಿಯವರು, ಅರವಿಂದ್ ಶೆಟ್ಟಿಯವರು, ಹೀಗೆ ನಮ್ಮೆಲ್ಲ ಮಹಾದಾನಿಗಳ ಉಪಸ್ಥಿತಿ ವೇದಿಕೆಯಲ್ಲಿದೆ. ಶಶಿಧರ್ ಶೆಟ್ಟಿ ಬರೋಡ, ರಾಜೇಶ್ ಶೆಟ್ಟಿ ರಾಕ್ಷಿ ಬಿಲ್ಡರ್ಸ್ನ CMD,
ಎಲ್ಲ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ನಮ್ಮ ಮನೆಯವರು, ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಮನೆಯವರು. ಹಾಗಾಗಿ ಅವರ ಎಲ್ಲ ಗೌರವವನ್ನು ಮಾಡ್ತೇವೆ. ಅದರ ಮೊದಲು ನಾವು ನೇರವಾಗಿ ಗೃಹ ಮಂತ್ರಿಯವರ ಮಾತಿನಾಚೆ ಹೋಗ್ತೇವೆ. ಕೊರಂಗರಪಾಡಿ ಪ್ರಕಾಶ್ ಶೆಟ್ಟಿ ಅವರ ಉಪಸ್ಥಿತಿ ಇದೆ. ಎಲ್ಲರನ್ನ ನಾವು ಗೌರವಿಸ್ತೇವೆ ಸರ್. ನಾನು ನೇರವಾಗಿ ಸನ್ಮಾನ್ಯ ಗೃಹ ಮಂತ್ರಿಯವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಖ್ಯ ಅತಿಥಿಗಳ ಮಾತು. ಎಲ್ಲರಿಗೂ ನಮಸ್ಕಾರ. ನಿದ್ದೆ ಮಾಡ್ದಂಗೆ ಕಾಣಿಸುತ್ತಲ್ಲ. ಫೆಡರೇಷನ್ ಆಫ್ ವರ್ಲ್ಡ್ ಬಂಟ್ಸ್ ಅಸೋಸಿಯೇಷನ್ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ವಿಶ್ವ ಬಂಟರ ಸಮ್ಮೇಳನ 2023 ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಐಕಾಳ ಹರೀಶ್ ಶೆಟ್ಟಿ ಅವರೇ, ಕೊಡುಗೈ ದಾನಿ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಅವರೇ, ಆನಂದ್ ಶೆಟ್ಟಿ ಅವರೇ, ಪ್ರವೀಣ್ ಭೋಜ ಶೆಟ್ಟಿ ಅವರೇ, ಶಶಿಧರ ಶೆಟ್ಟಿ ಬರೋಡಾ ಅವರೇ, ರಾಜೇಶ್ ಶೆಟ್ಟಿ ಅವರೇ, KD ಶೆಟ್ಟಿ ಅವರೇ, ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ, ಅನೇಕ ಬಾರಿ ಸಚಿವರಾಗಿ ಶಾಸಕರಾಗಿ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸನ್ಮಾನ್ಯ ರಮಾನಾಥ್ ರೈ ಅವರೇ, ಭವಿಷ್ಯದ ನಾಯಕನಾಗಿ ತಯಾರಾಗ್ತಾ ಇರ್ತಕ್ಕಂಥ ನನ್ನ ಗೆಳೆಯ ಮಿಥುನ್ ಶೆಟ್ಟಿ ಅವರೇ, ಮತ್ತು ಪ್ರಸ್ತುತ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಗೆಳೆಯ ಸನ್ಮಾನ್ಯ ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಶೆಟ್ರೆ, ಮತ್ತು ಎಲ್ಲ ಶೆಟ್ರೆ ಇದ್ದಾರೆ, ಬೇರೆ ಯಾರೂ ಇಲ್ಲೇ ಇಲ್ಲ, ಯಾರಿಗೆ ಹೇಳಿದ್ರು ಶೆಟ್ರೆ. ಹಾಗಾಗಿ ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಶೆಟ್ರೆ ಸಹೋದರಿಯರೇ, ಆ ಭಾಗದಲ್ಲಿ ಕುಳಿತಿರೋರು ಶೆಟ್ರೆ ಜಾಸ್ತಿ ಇದ್ದಾರೆ. ಆದ್ದರಿಂದ ಎಲ್ಲ ಶೆಟ್ರೆ ಮತ್ತು ಆಹ್ವಾನಿತರೆ, ತಾಯಂದಿರೆ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರಮಾನಾಥ್ ರೈ ಅವರು ಮತ್ತು ಮಿಥುನ್ ರೈ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಮಂಜುನಾಥ್ ಅವರು ಕೂಡ ಬರಲೇಬೇಕು ಅಂಥೇಳಿ ನನಗೆ ಒತ್ತಾಯ ಮಾಡಿದರು. ಭಂಡಾರಿಯವರು, ನಾನು ಅವರ ಮಾತುಗಳಿಗೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಈ ವಿಷಯದಲ್ಲಿ ಮಾತ್ರ. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನನ್ನ ಮಾತುಗಳನ್ನು ಆರಂಭ ಮಾಡೋದಕ್ಕೆ ಮುಂಚೆ ಈ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಆ ಕೃಷ್ಣ ಪರಮಾತ್ಮನಿಗೆ ಒಂದು ನಮಸ್ಕಾರ ಹಾಕ್ಬಿಡ್ತೇನೆ. ಯಾಕೆಂದರೆ ಇಲ್ಲಿ ಬಂದು ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ಟೀಕೆ ಮಾಡೋರು ಇದ್ದಾರೆ.
ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ನನ್ನ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಬಂಟರ ಸಮುದಾಯದ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗಲಿ. ನಮ್ಮಲ್ಲಿ ಒಂದು ಗಾದೆ ಹೇಳುತ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಬಂಟರು ಮುಟ್ಟದ ಕ್ಷೇತ್ರವಿಲ್ಲ. ಯಾವ ಕ್ಷೇತ್ರ ಆದರೂ ತಗೊಳ್ಳಿ ನೀವು. ಹಾಗೆ ನೋಡ್ತಾ ಇದ್ದೆ ನಾನು, ಕೈಗಾರಿಕೋದ್ಯಮಿಗಳು ಅಂತ ಪರಿಚಯ ಮಾಡಿದರು, ಕಲೆಯಲ್ಲಿ ಇದ್ದಾರೆ ಅಂತ ಪರಿಚಯ ಮಾಡಿದರು, ಬ್ಯಾಂಕ್ ಕಟ್ಟಿದ್ದಾರೆ ಅಂತೇಳಿ ಪರಿಚಯ ಮಾಡಿದರು, ಪಿಕ್ಚರ್ನಲ್ಲಿ ಎಲ್ಲ ನೋಡಿ ಅವರು ಕಲೆಯಲ್ಲಿ ಫಿಲ್ಮ್ ಫೀಲ್ಡ್ನಲ್ಲಿ ಭಾಳ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದನ್ನು ಪರಿಚಯ ಮಾಡಿದರು, ಪಾಲಿಟಿಕ್ಸ್ನಲ್ಲಿರೋರನ್ನ ಪರಿಚಯ ಮಾಡಿದರು, ಕೃಷಿಯಲ್ಲಿರೋರನ್ನ ಪರಿಚಯ ಮಾಡಿದರು, ಹಾಸ್ಪಿಟಾಲಿಟಿ ಇರೋವ್ರನ್ನ ಪರಿಚಯ ಮಾಡಿದರು. ಹಾಗಾಗಿ ಯಾವ ಕ್ಷೇತ್ರವನ್ನು ಕೂಡ ಬಂಟರು ಮುಟ್ಟಿಲ್ಲ ಅನ್ನೋದು ಸತ್ಯ ಆಗಿದೆ ಇವತ್ತಿನ ದಿವಸದಲ್ಲಿ. ಬಂಟರು ಬಹಳ ಸಹನಶೀಲರು, ಅಗಾಧವಾದ ತಾಳ್ಮೆಯನ್ನು ಇಟ್ಟಿರ್ತಕ್ಕಂಥವ್ರು, ಅಷ್ಟೇ ಧೈರ್ಯವಂತರು. ಇವತ್ತೇನೋ ನನಗೆ ತೊಂದರೆ ಆಯಿತು ಅಂಥೇಳಿ ಹಿಂದೆ ಹೋಗುವಂಥ ಪ್ರವೃತ್ತಿ ಮನಸ್ಸು ಇಲ್ಲ. ನಾನು ಮುಂದೆ ಹೋಗಲೇಬೇಕು ಅಂತೇಳಿ ಧೈರ್ಯದಿಂದ ಮುನ್ನುಗ್ಗುವಂಥ ವ್ಯಕ್ತಿತ್ವ ಬಂಟರಲ್ಲಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಬಹುಶಃ ಆ ಕಾರಣಕ್ಕಾಗಿ ಇವತ್ತು ಇಡೀ ವಿಶ್ವದಲ್ಲಿ 200ಕ್ಕೂ ಹೆಚ್ಚು ಸಂಘಗಳನ್ನು ಯಾವುದಾದ್ರೂ ಸಮುದಾಯ ಈ ಕರ್ನಾಟಕದಲ್ಲಿ ಭಾರತದಲ್ಲಿ ಕಟ್ಟಿದ್ರೆ ಅದು ಬಂಟರು ಮಾತ್ರ ಕಟ್ಟಿದ್ದಾರೆ. ನಾನು ಅತಿಶಯೋಕ್ತಿಯಾಗಿ ಮಾತನಾಡ್ತಿಲ್ಲ ಅಥವಾ ನಿಮ್ಮನ್ನು ಮೆಚ್ಚಿಸಬೇಕು ಅಂತೇಳಿ ನಾನು ಮಾತನಾಡ್ತಾ ಇಲ್ಲ. ಇವತ್ತು ಯಾವುದೇ ರಾಷ್ಟ್ರಕ್ಕೆ, ಅದರಲ್ಲೂ ವಿಶೇಷವಾಗಿ ಕೊಲ್ಲಿ ರಾಷ್ಟ್ರಗಳಿಗೆ ಹೋದರೆ, ನಾನು ಮೊನ್ನೆ ತಾನೇ ನಮ್ಮ ಮಿಥುನ್ ರಾಯ್ ಅವರ ಆಹ್ವಾನದ ಮೇಲೆ ಬಹರೇನಿಗೆ ಹೋಗಿದ್ದೆ. ಅಲ್ಲಿ ಕನ್ನಡ ಸಂಘದ ಉದ್ಘಾಟನೆ, ಕನ್ನಡ ಸಂಘದಲ್ಲಿ ನಮ್ಮ ಇಲ್ಲಿನ ನಾಯಕರಾಗಿರ್ತಕ್ಕಂಥ ರೊನಾಲ್ಡ್ ಕೊಲಾಸ್ ಅವರು ಒಂದು ಭಾಗ ಕಟ್ಟಿಸಿಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನನ್ನ ಕಡೆ ಉದ್ಘಾಟನೆ ಮಾಡಿಸ್ಬೇಕು ಅಂತ ಕರೆದಿದ್ರು. ನಾನು ಅಲ್ಲಿ ಹೋದೆ. ಉದ್ಘಾಟನೆ ಮಾಡೋದಕ್ಕೆ ಹೋದರೆ ಕನ್ನಡದಲ್ಲಿ ತಾನೇ ಮಾತಾಡಬೇಕು. ಅಲ್ಲಿ ಎಲ್ಲ ತುಳು ಮಾತಾಡ್ತಾ ಇದ್ದಾರೆ. ನಾನು ಹೇಳಿದೆ, ಏನು ಮಾರಾಯರೆ ನೀವು ಇಲ್ಲಿ ಬಂದು ಇಲ್ಲಿ ಮತ್ತೆ ತುಳು ಮಾತಾಡ್ತೀರಿ, ಕನ್ನಡ ಸಂಘ ಅಂತ ಹೇಳಿ ಕರೆದಿದ್ದೀರಲ್ಲ ಅಂತ. ಇಲ್ಲ ಇಲ್ಲ ಅದು ಹಾಗೆ ಅಂತ. ಅಲ್ಲಿ ನೋಡಿದರೆ ಎಲ್ಲರೂ ಬಂಟ್ರೆ, ಎಲ್ಲ ಶೆಟ್ರೆ, ತಿರ್ಗಾ ಹೇಳಿದರೆ ಎಲ್ಲ ಶೆಟ್ರುಗಳೇ. ಎಷ್ಟು ಸಂತೋಷ ಆಗುತ್ತೆ ರೀ. ನೀವೆಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಈ ರಾಜ್ಯಕ್ಕೆ, ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ವಿಶೇಷವಾಗಿ ನಮ್ಮ ದೇಶಕ್ಕೆ ಹೆಸರನ್ನು, ಕೀರ್ತಿಯನ್ನು ತಂದಿರ್ತಕ್ಕಂಥವ್ರು ನೀವು. ಎಷ್ಟು ಹೊಗಳಿದ್ರೂ ಕೂಡ ಸಾಕಾಗೋದಿಲ್ಲ. ಇವತ್ತು ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರೈವೇಟ್ ಬ್ಯಾಂಕಿಂಗ್ ಸಿಸ್ಟಮನ್ನು ಯಾರಾದರೂ ಮಾಡಿದರೆ, ಈ ದೇಶದಲ್ಲಿ ಬ್ಯಾಂಕಿಂಗ್ ಸಿಸ್ಟಮನ್ನು ಕಟ್ಟಿದರೆ ಅದು ಬಂಟ ಸಮುದಾಯದವರು ಅನ್ನೋದನ್ನು ಮರಿಬೇಡಿ ನೀವು. ಈ ದೇಶದಲ್ಲಿ ಯಾರಾದರೂ ಕೂಡ ಆರ್ಥಿಕ ವ್ಯವಸ್ಥೆಗೆ ಅನೇಕ ರೀತಿಯಲ್ಲಿ ಕಾಣಿಕೆಯನ್ನು ಕೊಟ್ಟಿರೋರು ಯಾರಾದರೂ, ಇಲ್ಲಿ ದುಡಿದು ಕೊಟ್ಟಿರೋರು ಯಾರಾದರೂ ಇದ್ದರೆ ಬಂಟ ಸಮುದಾಯದವರು. ಇವತ್ತು ಜಾಗತಿಕ ಬಂಟರ ಸಮಾವೇಶ ಅಂತ ಕರೆದಿದ್ದೀರಿ ನೀವು. ದೇಶ ಬಹಳ ದೊಡ್ಡದಾಗಿ ಮುಂದೆ ಹೋಗ್ತಾ ಇದೆ. ಕರ್ನಾಟಕ ಬಹಳ ವೇಗವಾಗಿ ಬೆಳೀತಾ ಇದೆ. ಅದಕ್ಕಿನ್ನೂ ಹೆಚ್ಚು ಪುಷ್ಟಿಯನ್ನು ನಾವು ಕಳೆದ 3 ತಿಂಗಳಿಂದ ನಮ್ಮ ಸರ್ಕಾರ ಕೊಟ್ಟಿದ್ದೇವೆ. ಇವತ್ತು ನಮ್ಮ ಸಮಾಜ ಬೆಳೀಲೇಬೇಕು, ಬೆಳೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ
ಬಹಳ ವೇಗವಾಗಿ ಬೆಳೀತಾ ಇದೆ. ನಿಮಗೆ ಬೇಕೋ ಬೇಡವೋ ಗೊತ್ತಿಲ್ಲ. ಭಾಳ ಜನರಿಗೆ ಅನ್ನಿಸ್ಬೋದು, ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಸುಮಾರು 20 ವರ್ಷದ ಹಿಂದೆ ಇದ್ದೆ. ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ಫ್ಯೂಚರ್ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ದಕ್ಷಿಣ ಕನ್ನಡ ಜಿಲ್ಲೆ ಆಸ್ ದಿ ಮಂಗಳೂರು ಆಸ್ ದಿ ಸೆಕೆಂಡ್ ಸಿಟಿ ಆಫ್ ಕರ್ನಾಟಕ. ಇವತ್ತು ನೋಡಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ. ಈ ದೇಶದಲ್ಲಿ 5 ಪೋರ್ಟ್ಗಳಲ್ಲಿ ಮಂಗಳೂರು ಬಂದರು ಕೂಡ ಒಂದು. ಅನೇಕ ರೀತಿಯಲ್ಲಿ ಬಹಳ ದೊಡ್ಡ ಪ್ರಮಾಣಕ್ಕೆ ಇಲ್ಲಿ ಉದ್ಯಮ ನಡೀತಾ ಇದೆ. ಇನ್ನೂ ಹೆಚ್ಚು ನಡಿಬೇಕಾಗಿದೆ. ನಾನು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿದರು ನನಗೆ ನಮ್ಮ ಪಕ್ಷದವರು, ಮ್ಯಾನಿಫೆಸ್ಟೋ ಕಮಿಟಿಯ ಚೇರ್ಮನ್. ಮ್ಯಾನಿಫೆಸ್ಟೋ ಬರೆಯೋ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಆ ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡಿ ಆನಂತರ ಮ್ಯಾನಿಫೆಸ್ಟೋ ಬರಿಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆಗೂ ಬಂದೆ ನಾನು. ಭಾಳಷ್ಟು ಜನರನ್ನು, ವಿವಿಧ ಸಮುದಾಯಗಳನ್ನು, ಕೈಗಾರಿಕೋದ್ಯಮಿಗಳನ್ನು, ಬೇರೆ ಬೇರೆ ಸಮಾಜದ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿದೆ ನಾನು. ಆ ಸಂದರ್ಭದಲ್ಲಿ ನನಗೆ ಒಂದು ಮಾತು ಬಂತು. ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ನವ್ರ ಜೊತೆ ಚರ್ಚೆ ಮಾಡುವಾಗ, ಮಂಗಳೂರಿನಲ್ಲಿ ಯಾಕೆ ನಾವು ಗೋಲ್ಡ್ ಆ್ಯಂಡ್ ಡೈಮಂಡ್ ಸೋಕ್ ಮಾಡಬಾರ್ದು ಅಂಥೇಳಿ ಚರ್ಚೆ ಆಯಿತು. ಅದನ್ನೇ ನಾನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇನೆ. ಯಾರಾದರೂ ಉದ್ಯಮಿಗಳು, ಯಾಕೆಂದರೆ ದುಡ್ಡಿರೋರು ಭಾಳ ಜನ ಇದ್ದೀರಿ ನೀವು, ಯಾರಾದರೂ ಕೂಡ ಈ ಐಡಿಯಾನ ಕೊಂಡ್ಕೊಳ್ಬೋದು. ನನಗೇನು ದುಡ್ಡು ಕೊಡಬೇಡಿ, ನೀವು ಫ್ರೀಯಾಗಿ ಕೊಡ್ತೀನಿ. ಐಡಿಯಾ ಈಸ್ ಫ್ರೀ. ಇಲ್ಲಿ ನಾವು ಸರ್ಕಾರ, ನಮ್ಮ DC ಅವರು ಕೂತಿದ್ದಾರೆ, ನಮ್ಮ SP ಅವರು ಕೂತಿದ್ದಾರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ. ನಾವು ನಿಮಗೆ ಜಾಗ ಕೊಡ್ತೇವೆ. ಯಾರಾದರೂ ಕೂಡ ಬಂಡವಾಳವನ್ನು ಹಾಕಿ ನಮ್ಮ ಸಹಕಾರವನ್ನು, ಸರ್ಕಾರದ ಸಹಕಾರ ಉಪಯೋಗ ಮಾಡಿ ಇಲ್ಲಿ ಒಂದು ಗೋಲ್ಡ್ ಸೋಕ್ ಪ್ರಾರಂಭ ಮಾಡಿದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ತಾವು ಯೋಚನೆ ಮಾಡಬೇಕು. ಇನ್ನೊಂದು ಮಾತನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ. ಮಂಗಳೂರು ಇನ್ನೂ ವೇಗವಾಗಿ ಬೆಳಿಬೇಕು ಅಂತಾದರೆ ಬೆಂಗಳೂರು ಕಾರಿಡಾರ್ ಮಾಡಬೇಕು ಅಂತೇಳಿ ಈಗ ತಾನೇ ನಮ್ಮ ಗೆಳೆಯ ಮಿಥುನ್ ರಾಯ್ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅವರನ್ನು ಭವಿಷ್ಯದ ನಾಯಕ ಅಂತ ಹೇಳಿದೆ. ನಾನು ಸುಮ್ಮನೆ ಹೇಳಲಿಲ್ಲ. ಇವತ್ತಲ್ಲ ನಾಳೆ ಅದು ಆಗಲೇಬೇಕು, ಆಗುತ್ತೆ ಅನ್ನುವ ವಿಶ್ವಾಸ ನನಗಿದೆ. ಮ್ಯಾಂಗ್ಳೂರು ಕಾರಿಡಾರ್ ಆಯಿತು ಅಂತ ಹೇಳಿದ್ರೆ ನೀವು 3:30 ಗಂಟೆಗೆ ನೀವು ಬೆಂಗಳೂರಿಗೆ ಹೋಗ್ತೀರಿ, ಬೆಂಗಳೂರಿಂದ 3:30 ಗಂಟೆಗೆ ವಾಪಸ್ ಬರ್ತೀರಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಹೌದಲ್ಲ ಮಿಥುನ್? ಅದೇ ತಾನೇ ನಿಮ್ಮದು ಐಡಿಯಾ, ನೀವು ಹೋಗಿ ವಾಪಸ್ ಬರ್ಬೋದು ಅಂತ. ಸ್ನೇಹಿತರೆ, ನಾವು ಬಹಳ ವೇಗವಾಗಿ ಹೋಗಬೇಕಾಗ್ತದೆ. ಆ ವೇಗ ನಿಮ್ಮಿಂದ ಮಾತ್ರ ಸಾಧ್ಯ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಅರಿವು ನನಗಿದೆ. ಅದಕ್ಕಾಗಿ ಈ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ನಿನ್ನೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡುವಾಗ ಅವರು ಪ್ರಕಟಣೆ ಮಾಡಿದ್ದಾರೆ, ನಾವು ಬಂಟರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರೂ ನಮಗೆ ಆ ವಿಷಯವನ್ನು ಹೇಳಲಿಲ್ಲ, ಯಾರೂ ಬೇಡಿಕೆಯನ್ನು ಇಡಲಿಲ್ಲ. ಆದರೆ ಮಂಜುನಾಥ್ ಭಂಡಾರಿಯವರು ನಾವು ಪ್ರಕಟಣೆ ಮಾಡುವಂಥ ಸಂದರ್ಭದಲ್ಲಿ, ಬಹುಶಃ ಇಲ್ಲಿಯೇ ಉಡುಪಿಯಲ್ಲೇ ಕಾರ್ಯಕ್ರಮದಲ್ಲಿ ನೀವು ಹೇಳಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು. ನಮ್ಮ ಅಂದಿನ ಜನರಲ್ ಸೆಕ್ರೆಟರಿಯವರು ಸುರ್ಜಿವಾಲಾ ಅವರು ಒಪ್ಪೋದಕ್ಕೆ ತಯಾರಿರಲಿಲ್ಲ.
ಆದರೂ ಕೂಡ ಮಂಜುನಾಥ್ ಭಂಡಾರಿಯವರು ಅದನ್ನು ಹೇಳಲೇಬೇಕು, ನೀವು ಒತ್ತಾಯಪೂರ್ವಕವಾಗಿ ಅದನ್ನು ಮಾಡೋದು ಬಿಡೋದು ಆಮೇಲೆ ನೋಡೋಣ ಹೇಳಿ ನೀವು ಅಂತೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅದನ್ನು ಹೇಳಿಸಿದ್ದಾರೆ. ಇವತ್ತು ನಾವು ಕೊಟ್ಟ ಮಾತಿನಂತೆ ನಡೆಯುತ್ತೇವೆ. ಪ್ರಣಾಳಿಕೆಯನ್ನು ನಾವು ಬರೆದ ನಂತರ ಎಲ್ಲವನ್ನು ನಾವು 5 ವರ್ಷದಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತೇವೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಹಿಂದೆ 13ರಿಂದ 18ರವರೆಗೆ 160 ಭರವಸೆಯಲ್ಲಿ 159 ಭರವಸೆಯನ್ನು ನಾವು ಈಡೇರಿಸಿದ್ದೋ. ಈ ಬಾರಿಯೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಮಾತಿನಂತೆ ನಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ತುಂಬಿದ ಸಭೆಯಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಭಾರತದ ದೃಷ್ಟಿ ಬದಲಾಗಿದೆ. ನಾನು ಮೊನ್ನೆ ಅಮೆರಿಕ ದೇಶಕ್ಕೆ ನಾನು ಬಹರೇನಿಗೆ ಹೋದವನು, ಮುಂದೆ ಅಮೆರಿಕಕ್ಕೆ ಹೋದೆ, ಹಾಗೆ ಒಂದು 10 ದಿವಸ. ಇನ್ನೊಬ್ಬರು ಶೆಟ್ರು ಬಂದರು, ಋಷಭ್ ಅವ್ರಿಗೆ ಇನ್ನೊಬ್ಬರು ಶೆಟ್ರು ಬಂದರು. ತಮ್ಮೆಲ್ಲರ ಪರವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಚಲನಚಿತ್ರ ನಟರಾದಂಥ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಭಾರತವನ್ನು ಪ್ರಪಂಚದ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಶುರುವಾಗಿದೆ. ಇಂಡಿಯಾ ಈಸ್ ಕನ್ಸಿಡರ್ಡ್ ಆಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದಿ ವರ್ಲ್ಡ್. India is going to be the second fastest economy in the world. ಅಷ್ಟು ಹೇಳಿದ ಮೇಲೆ ನಾವು ಹೇಗಿರಬೇಕು? ಭಾರತೀಯರನ್ನ ನೋಡುವ ದೃಷ್ಟಿಕೋನವೇ ಪ್ರಪಂಚದಲ್ಲಿ ಬದಲಾಗಿದೆ. ಅದಕ್ಕೆ ನೀವು ಕೂಡ ಕಾರಣರಾಗಿದ್ದೀರಿ, ನಾನು ಹೇಳೋದಿಲ್ಲ. ಇವತ್ತು ಆ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಜಿಲ್ಲೆ ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಉದಾಹರಣೆ ಇಲ್ಲಿಂದ ಪ್ರಾರಂಭ ಆಗಿದೆ. ನಾವೇನಾದರೂ ಇವತ್ತು ಫಾಸ್ಟೆಸ್ಟ್ ಎಕಾನಮಿ ಅಂತ ಕೀರ್ತಿಯನ್ನು ತಗೊಂಡಿದ್ರೆ ಅದು ನಾವು ಶಿಕ್ಷಣದಲ್ಲಿ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣ ಜೊತೆಯಾಗಿ ಉದ್ಯಮ ಇವತ್ತು ನಮ್ಮನ್ನು ಕೈ ಹಿಡಿದಿದೆ ಅನ್ನೋದನ್ನು ಭಾಳ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಆ ಅವಕಾಶಗಳನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ತಮ್ಮ ಮಕ್ಕಳನ್ನು ಉದ್ಯಮದ ಜೊತೆಯಾಗಿ ಶಿಕ್ಷಣಕ್ಕೆ ಕಳಿಸ್ಕೊಡ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಈ ರಾಜ್ಯವನ್ನು ಮೊದಲನೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಶ್ರಮಿಸ್ತಾ ಇದ್ದೇವೆ. ಸನ್ಮಾನ್ಯ SM ಕೃಷ್ಣ ಅವರ ಕಾಲಕ್ಕೆ ಕರ್ನಾಟಕ ರಾಷ್ಟ್ರದಲ್ಲಿ ಮೊದಲನೆಯ ಸ್ಥಾನದಲ್ಲಿತ್ತು. ಅಭಿವೃದ್ಧಿಯ ದಾರಿಯಲ್ಲಿ ನಾವು ಮೊದಲನೆಯ ಸ್ಥಾನದಲ್ಲಿದ್ದೋ. ಇವತ್ತು ಕೂಡ ನಾವು ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ. ಅದರಂತೆ ಕೆಲಸ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ. ನಾನು ಪ್ರಣಾಳಿಕೆಯನ್ನು ಮಾಡುವಾಗ 2 ಅಂಶಗಳನ್ನು ಬರೆದಿದ್ದೇನೆ. ಒಂದು, ಕುವೆಂಪು ಅವರ ಮಾತಿನಂತೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಎಲ್ಲರೂ ಸಮಾನತೆಯಿಂದ ಬಾಳ್ತಕ್ಕಂಥ ಅವಕಾಶಗಳನ್ನು, ಪರಿಸರವನ್ನು ನಿರ್ಮಾಣ ಮಾಡಬೇಕು, ಅದು ಕರ್ನಾಟಕ ಆಗಬೇಕು. ಮತ್ತು ಎರಡನೇದು,
ಜನಪರವಾದ ಸರ್ಕಾರವನ್ನು ಕೊಡಬೇಕು. ಯಾರು ಬಡವರಿದ್ದಾರೆ ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ನಮ್ಮಲ್ಲಿರ್ತಕ್ಕಂಥ ಬಡತನದ ರೇಖೆ ಕೆಳಗೆ ಇರ್ತಕ್ಕಂಥ ಜನರನ್ನು ಮೇಲೆತ್ತುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಎನ್ನುವ ಅರಿವು ನಮಗೆಲ್ಲರಿಗೂ ಕೂಡ ಇದೆ. ಆ ದೃಷ್ಟಿಯಲ್ಲಿ ತಮ್ಮ ಸಹಕಾರವನ್ನು ಸರ್ಕಾರ ಬಯಸ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಬಹಳ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ಇತಿಹಾಸ. ಈ ಇತಿಹಾಸವನ್ನು ನಾವೆಲ್ಲರೂ ಕಣ್ಣಲ್ಲಿ ನೋಡಿ ಸಂತೋಷ ಪಡ್ತಕ್ಕಂಥದ್ದು. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದೀರಿ. ನಾನು ತುಂಬು ಹೃದಯದಿಂದ ಈ ಸಮಿತಿಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನನಗೆ ಕೊಟ್ಟಂಥ ಅವಕಾಶದಲ್ಲಿ 2 ಮಾತನಾಡಿದ್ದೇನೆ. ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸ್ಫೂರ್ತಿಯ ನಲ್ನುಡಿಯನ್ನಾಡಿದಂಥ ಗೃಹ ಮಂತ್ರಿಯವರಿಗೆ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆ ಬೇಕು. ಆತ್ಮೀಯರೇ, ಭಾರತ ದೇಶ ಕ್ಷಿಪ್ರವಾಗಿ ಬೆಳೀತಾ ಇದೆ. ಅದು ನಂಬರ್ 1 ಸ್ಥಾನ, ಪ್ರಥಮ ಸ್ಥಾನಕ್ಕೆ ತಲುಪಲಿ ನಮ್ಮೊಂದು ಹಾರೈಕೆ ಇರಲಿ. ಬೋಲೋ ಭಾರತ್ ಮಾತಾ ಕಿ. ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ವಿದ್ಯಾಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ನಮ್ಮ ಸಾಧಕರಿದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ಗೃಹ ಮಂತ್ರಿಗಳ ಉಪಸ್ಥಿತಿಯಲ್ಲಿ ಪ್ರಥಮವಾಗಿ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರಿಗೆ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು. ಎಂಟು ನೃತ್ಯ ಕಾರ್ಯಕ್ರಮಗಳು ಬಾಕಿ ಉಳಿದಿದೆ. ಮಕ್ಕಳು ಮೇಕಪ್ ಮಾಡಿಕೊಂಡು, ಕಾಸ್ಟ್ಯೂಮ್ ಹಾಕ್ಕೊಂಡು ಅಲ್ಲಿ ಒಳಗಿದ್ದಾರೆ. ಕಾರ್ಯಕ್ರಮವನ್ನು ವೇಗ ಮಾಡ್ತೇವೆ. ದಯವಿಟ್ಟು ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ತುಳುನಾಡಿನ ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವವನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಿದಂಥ ನಾಯಕ, ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ. ಸನ್ಮಾನ ಪತ್ರ ವಾಚನ. ಎಲ್ಲಿಗೂ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಸದಣ್ಣನಾಗಿರುವ ತಾವು ಏರಿರುವ ಎತ್ತರ, ಸಾಧಿಸಿರುವ ಸಾಧನೆ ಬಂಟ ಸಮುದಾಯಕ್ಕೊಂದು ಹೆಮ್ಮೆ ಹಾಗೂ ಮಾದರಿ. ಶಿಕ್ಷಣ, ಹೋಟೆಲು, ಕ್ರೀಡೆ ಮುಂತಾದ ಹಲವಾರು ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ತಮ್ಮ ಸಂಘಟನಾ ಕೌಶಲ್ಯಕ್ಕೆ ಈ ಹಿಂದಿನ ಸಾಕಷ್ಟು ಅದ್ಧೂರಿ ಕಾರ್ಯಕ್ರಮಗಳು ಸಾಕ್ಷಿಯಾಗಿದ್ದು, ತಾವು ಬಂಟ ಸಮುದಾಯದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ನಕ್ಷತ್ರ ಎಂದರೆ ತಪ್ಪಾಗಲಾರದು. ಕ್ವಾಲಿಟಿ ಸದಣ್ಣ ಎಂದೇ ಚಿರಪರಿತರಾಗಿರುವ ಅತ್ತೂರು ಸದಾನಂದ ಶೆಟ್ಟಿಯವರೇ, ತಾವು ಹುಟ್ಟಿದ ಮನೆತನದ ಪ್ರತಿಷ್ಠೆಯನ್ನು ತಮ್ಮ ನಡೆ ನುಡಿಯಿಂದ ಹೆಚ್ಚಿಸಿಕೊಂಡೇ ಬದುಕುತ್ತಿರುವವರು. ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಹಾಗೂ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟಿನ ಚೇರ್ಮನ್ ಆಗಿ, ಮಂಗಳೂರಿನ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಕ್ಲಬ್ನ ಅಧ್ಯಕ್ಷರಾಗಿ, ಕ್ವಾಲಿಟಿ ಗ್ರೂಪ್ ಆಫ್ ಹೋಟೆಲ್ನ ಮಾಲಕರಾಗಿ, ಅಸಂಖ್ಯಾತ ಕುಟುಂಬಗಳಿಗೆ ಉದ್ಯೋಗದಾತರಾಗಿರುವ ತಾವು ಕೊಡುಗೈ ದಾನಿಯೂ ಆಗಿದ್ದೀರಿ. ಸದ್ಯ ಪ್ರಸ್ತುತ ವರ್ಷದಲ್ಲಿ ಶಿವಮೊಗ್ಗ ಪ್ರತಿಷ್ಠಿತ ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ತಮಗೆ ಬಂದಿರುವಂತಹದ್ದು ಬಹಳಷ್ಟು ಸಂತೋಷವನ್ನು ಕೊಡುವ ವಿಚಾರ. ತಮ್ಮನ್ನು ಸನ್ಮಾನಿಸಿ ಗೌರವಿಸಲು ನಾವು ಅತೀವ ಹೆಮ್ಮೆ ಪಡ್ತಾ ಇದ್ದೇವೆ. ತಮಗೆ ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ತಮ್ಮ ಸಾಧನೆ, ಸಮಾಜ ಸೇವೆ ಇನ್ನಷ್ಟು ಪ್ರಕಾಶಮಾನವಾಗಲಿ ಎಂದು ಹಾರೈಸ್ತಾ ಇದ್ದೇವೆ. ಡಾಕ್ಟರ್ ಸುಧಾಶ್ ಶೆಟ್ಟಿ ಅವರಿಗೆ ವಂದನೆಗಳು.
ನಮ್ಮ మహానిర్దేశకరు ಬಂಜಾರ ಪ್ರಕಾಶ್ ಶೆಟ್ಟಿ ದಂಪತಿಲು ದಯಮಂತ್ ಸನ್ಮಾನ ಪೀಠನು ಅಲಂಕಾರ ಮಲ್ಪೊಡು ಪಂಡದಿಯಾನ್ ಭಿನ್ನೈ ತೊಂದುಲೆ ಗಣ್ಯರ್ನ ಸಮ್ಮುಖಡು ಅರೆಗಿತ್ತೆ ತಮ್ಮನದ ಮಾನಾದಿಗೆ ನಡಪಡು ಆಯ್ತಾ ಸನ್ಮಾನ ಪತ್ರನು ವಾಚನ ಮಲ್ಪೇರು ನೀತಾ ರಾಜೇಶ್ ಶೆಟ್ಟಿ. ಸನ್ಮಾನ ಪತ್ರ ಓದು ನಕುಲು ದಯದೀದು ವೇದಿಕೆದ ಬಲತ ಬಗುಡು ಬತ್ತು ಉಂತೋಡು ಅತನ ತಿರ್ತು ಓದುಂಡಲವು ತೀರ್ಥಗಳೊಂದು ಓದುಂಡಲವು. ಗೌರವಾನ್ವಿತ ಪ್ರಕಾಶ್ ಶೆಟ್ಟಿ ಅವರೇ, ಸುಸಂಸ್ಕೃತ ಪ್ರತಿಷ್ಠಿತ ಕುಟುಂಬದ ಜೊತೆಗೆ ಸಾಧನೆ, ಆಟ, ಬಡತನ ಎಂದು ಶಾಪವಾಗದು ಎಂಬುದನ್ನು ಕೃತಿಯಲ್ಲಿ ತೋರಿಸಿದವರು ನೀವು. ಆ ಮೂಲಕ ಬಡವರಲ್ಲಿ ಹೊಸ ಕನಸು ಮೂಡಿಸಲು ಬದುಕಿನಲ್ಲಿ ಆಶಾಭಾವನೆ ಮೂಡುವಂತೆ ಮಾಡಿದವರು. ಉಡುಪಿಯ ಕೊರಂಕ್ರಪಾಡಿ ಪ್ರತಿಷ್ಠಿತ ಸುಸಂಸ್ಕೃತ ಬಡ ಕುಟುಂಬದಲ್ಲಿ ಜನಿಸಿರುವ ತಾವು ಕಠಿಣ ಪರಿಶ್ರಮದ ಮೂಲಕ ಏರಿದ ಎತ್ತರ, ಸಾಧಿಸಿದ ಸಾಧನೆ ನಮಗೆಲ್ಲರಿಗೂ ಮಾದರಿಯಾಗಿದೆ. ಆರಂಭದಲ್ಲಿ ಕುಟುಂಬದ ನಿರ್ವಹಣೆಯಲ್ಲಿ ಎತ್ತವರ ಕೈಯನ್ನು ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿ ಉದ್ಯೋಗ ಅರಿಸಿ ಬೇರೆ ಬೇರೆ ಕಡೆ ಹೋಗಿ ನಿಯತ್ತಿನಿಂದ ದುಡಿದು ಬಳಿಕ ಸ್ವಂತ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸ್ವಂತ ಹೋಟೆಲ್ ಉದ್ಯಮ ಆರಂಭಿಸಿದಿರಿ. ಪ್ರಸ್ತುತ ಅದುವೇ MRG ಗ್ರೂಪ್ ಎಂಬ ದೈತ್ಯ ಸಂಸ್ಥೆಯಾಗಿ ದೇಶ ಮಟ್ಟದಲ್ಲಿ ಖ್ಯಾತಿಯಾಗಿದ್ದು ಸುಮಾರು 1,000ಕ್ಕೂ ಮಿಕ್ಕಿದ ಮಂದಿಗೆ ಉದ್ಯೋಗದಾತರಾಗಿರುವುದು ಹೆಮ್ಮೆಯ ಸಂಗತಿ. ತಮ್ಮ ಬಾಲ್ಯದ ಬಡತನ, ಮಾನವೀಯ ಗುಣ ತಮ್ಮನ್ನು ಸಮಾಜದ ಸೇವೆಯತ್ತ ಸೆಳೆಯುತ್ತಿದ್ದು ಅದು ತಮ್ಮಿಂದ ಲಕ್ಷಾಂತರ ಕುಟುಂಬಕ್ಕೆ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಸಹಾಯ ಮಾಡುತ್ತಿದೆ. ಎಷ್ಟು ಎತ್ತರಕ್ಕೆ ಏರಿದರೂ, ರಾಷ್ಟ್ರ ಮಟ್ಟದ ಗಣ್ಯರಾಗಿದ್ದರೂ ತಾವು ಸಾಗಿ ಬಂದ ದಾರಿಯನ್ನು ಮರೆಯದಿರುವುದು ನಿಮ್ಮ ವ್ಯಕ್ತಿತ್ವವು ಶ್ರೀಮಂತವಾಗಿರುವುದರ ಸಂಕೇತ. ಬಡವರನ್ನು ಕಂಡಾಗ ನಿಮ್ಮ ಮನಸ್ಸು ಮಿಡಿಯುವುದು ಕೂಡ ಇದರ ಲಕ್ಷಣವೇ ಆಗಿದೆ. ನಿಮ್ಮ ಈ ಎಲ್ಲ ಗಣನೀಯ ಸೇವೆಯನ್ನು ಪರಿಗಣಿಸಿ 2019ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಹಾಸ್ಪಿಟಲ್ ಇಂಡಸ್ಟ್ರಿ ಅವಾರ್ಡ್, ಬಂಡ್ ಸಂಘದಿಂದ ಸಾಧಕ ಪ್ರಶಸ್ತಿ 2020, ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮುಂತಾದ ಅಸಂಖ್ಯಾತ ಪ್ರತಿಷ್ಠಿತ ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬಂದು ಅಲಂಕರಿಸಿವೆ. ಬೆಂಗಳೂರಿನ ಬಂಟರ ಸಂಘವು ನಿಮ್ಮ ಸಾಧನೆಯ ಪಥವನ್ನು ಸಮಾಜಕ್ಕೆ ತಿಳಿಸಲು ದಾರಿದೀಪ ಎಂಬ ಕೃತಿಯನ್ನೇ ಹೊರತಂದಿರುವುದು ವಿಶೇಷ. ನಿಮ್ಮಂಥ ಅತಿ ಅಪರೂಪದ ಸಾಧಕರನ್ನು ಈ ವೇದಿಕೆಯಲ್ಲಿ ಅಭಿನಂದಿಸಿ ಸನ್ಮಾನಿಸಲು ನಮಗೆ ಅತೀವ ಹೆಮ್ಮೆ ಆಗುತ್ತಿದೆ. ತಮ್ಮಿಂದ ಇನ್ನಷ್ಟು ಸಾಧನೆ, ಸಮಾಜ ಸೇವೆ ಅರ್ಹರಿಗೆ ಸಲ್ಲಲಿ. ನಿಮಗೆ ಭಗವಂತನು ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ ಎಂಬುದು ನಮ್ಮೆಲ್ಲರ ಆರೈಕೆ. ಧನ್ಯವಾದಗಳು. ಸನ್ಮಾನ ಪತ್ರ ವಾಚಿಸಿದಂತಹ ನೀತಾ ಶೆಟ್ಟಿ ಅವರಿಗೆ ವಂದನೆಗಳು. ನಮ್ಮ ಮುಂದಿನ ಸನ್ಮಾನಿತರು ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದಂತಹ ಚಂದ್ರ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಸುಬ್ಬಲಕ್ಷ್ಮಿ. ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರ ವಾಚನ ಮಾಡ್ತಾರೆ ಕವಿತಾ ಪಕ್ಕಳ. ಗೌರವಾನ್ವಿತ ಚಂದ್ರ ಶೆಟ್ಟಿ ಅವರೇ, ಎಳವೆ ವಯಸ್ಸಿನಲ್ಲಿಯೇ ಹೋಟೆಲ್ ಉದ್ಯಮದಂತಹ ಗುರುತರ ಜವಾಬ್ದಾರಿ ನಿರ್ವಹಿಸುವ ಅನಿವಾರ್ಯತೆ ತಮ್ಮಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಿತು. ಮುಂಬೈ ಜೋಗೇಶ್ವರಿಯ AJ ಕಾಲೇಜಿನಲ್ಲಿ ಓದುತ್ತಿರುವಾಗ ಅಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸಿದಿರಿ. ಮುಂಬಯಿಯ ಪ್ರತಿಷ್ಠಿತ ಇಂಡಿಯನ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಹಾಗೂ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ ಎಂಬುದು ಉಲ್ಲೇಖನೀಯ. ಮುಂಬೈ ಬಂಟರ ಸಂಘದಲ್ಲೂ ಹಲವಾರು ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಂಘವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಿ. ಮುಂಬಯಿಯ ಪ್ರಮುಖ ನಗರಗಳಲ್ಲಿ ಮಹಾರಾಜ್ ಗ್ರೂಪ್ ಆಫ್ ರೆಸ್ಟೋರೆಂಟ್ಗಳನ್ನು ನಡೆಸುತ್ತಿರುವ ಶ್ರೀಮಾತಾ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿ ತಾವು ಸದಾನಂದ ವೆಜ್ ರೆಸ್ಟೋರೆಂಟನ್ನು 25 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿದ ಸಾಧಕರು. ಪಡುಬಿದ್ರೆಯ ಕೋಟ್ರಿಯಾರ್ಡ್ ಪ್ರಾಜೆಕ್ಟ್ನ ಮೂಲಕ ವ್ಯಾಪಕ ಶ್ಲಾಘನೆಗೆ ಪಾತ್ರರಾಗಿದ್ದೀರಿ. ಕಳತ್ತೂರು ಕರಿಯ ಜಯಶೆಟ್ಟಿ ಹಾಗೂ ಎರ್ಮಾಲು ತೆಂಕ ಪೆರಾಡಿ ಮನೆ ಬೇಬಿ ಕೆ ಶೆಟ್ಟಿ ದಂಪತಿಯ ಹಿರಿಯ ಪುತ್ರರಾದ ತಾವು ಮಾಡಿದ ಸಾಧನೆ, ನಿರ್ವಹಿಸಿದ ಜವಾಬ್ದಾರಿಗಳನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ವಂದನೆಗಳು. ನಮ್ಮ ಜೊತೆ ಚಂದ್ರಿಕಾ ಹರೀಶ್ ಶೆಟ್ಟಿ ಅವರಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು. ಬಲಕ ಅಂಜನೆ ಪುಣೆ ಬಂಟ ಸಂಘದ ಉಪಾಧ್ಯಕ್ಷರು ಚಂದ್ರ ಶೆಟ್ಟಿ, ನಮ್ಮ ಪ್ಯಾಟ್ರೋಲ್ ಮೆಂಬರ್ ಚಂದ್ರ ಸಣ್ಣ ವೇದಿಕೆ ಬನ್ನಿ. ಸನ್ಮಾನ ಪತ್ರ ವಾಚಿಸಿದಂತಹ ಕವಿತಾ ಪಕ್ಕಳ ಇವರಿಗೆ ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಸನ್ಮಾನಿತರು ನಮ್ಮ ಮಹಾನಿರ್ದೇಶಕರಾದಂತಹ
ವಕ್ವಾಡಿ ಪ್ರವೀಣ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ರೂಪಾಲಿ ಮತ್ತು ಮಗಳು ಪ್ರಾಕ್ಷಿ ದಯವಿಟ್ಟು ಸನ್ಮಾನ ಪೀಠ ಏರುವಂತೆ ಪ್ರಾರ್ಥನೆ. ಇವರ ಸನ್ಮಾನ ಪತ್ರವನ್ನು ವಾಚನ ಮಾಡಲಿದ್ದಾರೆ ಡಾಕ್ಟರ್ ಸುಧಾರಾಣಿ ಶೆಟ್ಟಿ. ಗೌರವಾನ್ವಿತ ವಕ್ವಾಡಿ ಪ್ರವೀಣ್ ಶೆಟ್ಟಿಯವರೇ, ದೂರದ ದುಬಾಯಲ್ಲಿ ಬಂಟರ ಸಾಧನೆಯನ್ನು ಸಾಕ್ಷಾತ್ಕರಿಸುತ್ತಿರುವ ತಾವು ಉದ್ಯಮ ರಂಗದಲ್ಲಿ ಏರಿದ ಎತ್ತರ, ಸಾಧಿಸಿರುವ ಸಾಧನೆ ಗಮನಾರ್ಹ. ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಮೂಲಕ ಭಾರತ ಮತ್ತು ದುಬೈಯಲ್ಲಿ ವಿಲಾಸಿ ಹೋಟೆಲುಗಳನ್ನು ನಡೆಸುತ್ತಿರುವ ತಮ್ಮ ಸಾಧನೆಗಾಗಿ 2021ರಲ್ಲಿ ಅರ್ಹವಾಗಿಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿ. ಉದ್ಯಮ ರಂಗದಲ್ಲಿ ತೊಡಗಿಸಿಕೊಂಡಿರುವ ನೀವು ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಎಂಬ ದೈತ್ಯ ಸಂಸ್ಥೆಯ ಮುಖ್ಯಸ್ಥರಾಗಿದ್ದೀರಿ. ಸುಮಾರು 2,000 ಮಂದಿಗೆ ಉದ್ಯೋಗದಾತರಾಗಿರುವ ತಾವು ತಮ್ಮ ಆಡಳಿತ ಕೌಶಲದಿಂದ ಸಂಸ್ಥೆಯು ದಿನದಿಂದ ದಿನಕ್ಕೆ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ. ವಿದೇಶದಲ್ಲಿರುವ ಕನ್ನಡಿಗರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿರುವ ತಾವು ಇಲ್ಲಿನ ಕಲಾ ತಂಡಗಳಿಗೂ ಆಶ್ರಯದಾತರಾಗಿರುವುದು ತಮ್ಮ ಸಹಕಾರಿ ಮನೋಭಾವಕ್ಕೆ ಸಾಕ್ಷಿ. ತಮ್ಮ ಉದ್ಯಮ ರಂಗದ ಸಾಧನೆ, ಸಾಮಾಜಿಕ ಸೇವೆ ಮುಂತಾದವುಗಳನ್ನು ಪ್ರಮುಖ ವೇದಿಕೆಗಳಲ್ಲಿ ಪ್ರತಿಷ್ಠಿತ ಪ್ರಶಸ್ತಿ ಗೌರವಗಳ ಮೂಲಕ ಗುರುತಿಸಲಾಗಿರುವುದು ತಮ್ಮ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಅವುಗಳಲ್ಲಿ 2018ರಲ್ಲಿ ಇಂಟರ್ನ್ಯಾಷನಲ್ ಶಾಂತಿ ಪ್ರಶಸ್ತಿ, 2017ರಲ್ಲಿ ಕಿರೀಟ ಪ್ರಶಸ್ತಿ, ಹೈದರಾಬಾದಿನಲ್ಲಿ ನಡೆದಿದ್ದ ಸೌತ್ ಇಂಡಿಯಾ ಟ್ರಾವೆಲ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಓವರ್ಸೀಸ್ ಅಂಬಾಸಿಡರ್ ಆಫ್ ಇಂಡಿಯಾ ಪ್ರಶಸ್ತಿ, 2009ರಲ್ಲಿ ಕುವೆಂಪು ವಿಶ್ವಮಾನ್ಯ ಪ್ರಶಸ್ತಿ ಮುಂತಾದವು ಈ ಸಾಲಿನಲ್ಲಿ ಪ್ರಮುಖ ಸಾಲಿನಲ್ಲಿ ನಿಲ್ಲುವವು. ರೂಪಾಲಿ ಶೆಟ್ಟಿ ಅವರನ್ನು ವಿವಾಹವಾಗಿರುವ ತಾವು ಪ್ರಾಚಿ ಶೆಟ್ಟಿ ಮತ್ತು ಪರಂ ಶೆಟ್ಟಿ ಎಂಬಿಬ್ಬರು ಮಕ್ಕಳನ್ನು ಹೊಂದಿದ್ದು, ಹಿರಿಯ ಪುತ್ರಿ ಫೈನಾನ್ಸ್ ಮತ್ತು ಇಂಟರ್ನ್ಯಾಷನಲ್ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಪ್ರಸ್ತುತ ಫಾರ್ಚೂನ್ ಗ್ರೂಪ್ಸ್ನಲ್ಲಿ ಫೈನಾನ್ಸ್ ಡೈರೆಕ್ಟರ್ ಆಗಿದ್ದಾರೆ. ತಮ್ಮಂಥ ಸಾಧಕನನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲು ಅತೀವ ಹೆಮ್ಮೆಯಾಗುತ್ತಿದೆ. ತಾವು ಉದ್ಯಮ ರಂಗದಲ್ಲಿ ಇನ್ನಷ್ಟು ಎತ್ತರಕ್ಕೇರಿ ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಹಾರೈಸುತ್ತಿದ್ದೇವೆ. ಸೊಲ್ಮೆಲು ಡಾಕ್ಟರ್ ಸುಧಾರಾಣಿ ಶೆಟ್ಟಿ ಮೇರೆಗೆ ನಮ್ಮ ದುಂಬುದ ತಮ್ಮನದ ಮಣ್ಣಿನ ಏರಲೆರು ಯಕ್ಷಲೋಕುಡು ಮೆನ್ಕು ನಂಚಿನ ತಾರೆ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಅಂಚನೆಯರ್ನ ಧರ್ಮಪತ್ನಿ ನಿರ್ಮಿತಾ ಶೆಟ್ಟಿ ದಂಪತಿಲು ತಮ್ಮನದ ಮಣೆನಿ ಎರಡು ಪಣದ ಯಾನು ಭಿನ್ನೈ ತೊಂದಲೆ ಮೇರ್ನ ಸನ್ಮಾನದ ಪತ್ರನು ಓದುವೆರು ಡಾಕ್ಟರ್ ಮಂಜುಳಾ ಶೆಟ್ಟಿ. ಆತ್ಮೀಯ ಪಟ್ಲ ಸತೀಶ್ ಶೆಟ್ಟಿಯವರೇ, ಯಕ್ಷಗಾನಕ್ಕೆ ಹೊಸ ಶೋಭೆಯನ್ನು ತಂದುಕೊಟ್ಟಿರುವ ತಾವು ಯುವ ಸಮುದಾಯವನ್ನು ಈ ಕಲಾಕ್ಷೇತ್ರಕ್ಕೆ ಕರೆತಂದವರು. ಖ್ಯಾತ ಯಕ್ಷಗಾನ ಕಲಾವಿದ ಹಾಗೂ ಮೃದಂಗಪಟು ಪಟ್ಲಗುತ್ತು ಮಹಾಬಲ ಶೆಟ್ಟಿ ಮತ್ತು ಲಲಿತಾ ಶೆಟ್ಟಿ ದಂಪತಿಯ ಪುತ್ರರಾಗಿ ಜನಿಸಿ ಸಂಗೀತಾಸಕ್ತಿಯನ್ನು ಎಳವೆಯಲ್ಲೇ ಹೊಂದಿ ಶಾಸ್ತ್ರೀಯ ಸಂಗೀತ ಹಾಗೂ ಮೃದಂಗವಾದನವನ್ನು ಅಭ್ಯಸಿಸಿ ಯಕ್ಷಗಾನ ರಂಗಕ್ಕೆ ಪ್ರವೇಶಿಸಿದವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನು ಆರಂಭಿಸಿ ಅಸಂಖ್ಯಾತ ಯಕ್ಷಗಾನ ಕಲಾವಿದರಿಗೆ ಬೆನ್ನೆಲುಬಾದವರು. ಫೌಂಡೇಶನ್ ಮೂಲಕ ಇದುವರೆಗೂ 9.5 ಕೋಟಿ ರೂಪಾಯಿಗೂ ಮಿಕ್ಕಿದ ಸಹಾಯಧನವನ್ನು ಕಲಾವಿದರು ಮತ್ತು ಅವರ ಕುಟುಂಬಕ್ಕಾಗಿ ವಿನಿಯೋಗಿಸಿದ ಶ್ರೀಮಂತ ಮನಸ್ಸಿನವರು. ದೇಶ ವಿದೇಶಗಳಲ್ಲೂ ಪ್ರತಿಷ್ಠಾನದ ಘಟಕಗಳನ್ನು ಸ್ಥಾಪಿಸಿ ಕಾರ್ಯಕ್ಷೇತ್ರವನ್ನು ವಿಶ್ವಾತ್ಮಕ ನೆಲೆಗೆ ವಿಸ್ತರಿಸಿದವರು. ಕೋವಿಡ್ ಸಂದರ್ಭದಲ್ಲೂ ಕಲಾವಿದರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಹಸ್ತವನ್ನು ಚಾಚಿದವರು. ಶ್ರೀ ಜ್ಞಾನಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗಬ್ರಜ ಕ್ಷೇತ್ರ ಪಾವಂಜೆ ಯಕ್ಷಗಾನ ಮೇಳದ ನಿರ್ದೇಶಕ ಹಾಗೂ ಪ್ರಧಾನ ಭಾಗವತರಾಗಿ ದೇಶ ವಿದೇಶದಲ್ಲಿ ಖ್ಯಾತರಾದವರು. ಸಸಿ ಹಿತ್ಲು ಮೇಳದಲ್ಲೂ ಸೇವೆ ಸಲ್ಲಿಸಿದ್ದೀರಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳದಲ್ಲೂ ಸುಮಾರು 19 ವರ್ಷ ಸೇವೆ ಸಲ್ಲಿಸಿದ್ದೀರಿ. ಜೊತೆಗೆ ಬಪ್ಪನಾಡು ಮೇಳ, ಸುಂಕದಕಟ್ಟೆ ಮೇಳ ಹಾಗೂ ಹನುಮಗಿರಿ ಮೇಳಗಳಲ್ಲೂ ಸಾಂದರ್ಭಿಕ ಸೇವೆಯನ್ನು ಸಲ್ಲಿಸಿದವರು. ಕಲಾ ಸಂಪನ್ನತೆ ಹಾಗೂ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ತಮಗೆ ಆರ್ಯಭಟ ಪ್ರಶಸ್ತಿ, ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಮುಲ್ಕಿ ಸುಂದರರಾಮ ಶೆಟ್ಟಿ ಪ್ರಶಸ್ತಿ, ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿ, ಸೃಷ್ಟಿ ಕಲಾಭೂಷಣ, ಕುಂದೇಶ್ವರ ಸನ್ಮಾನ, ಪಂಚದಶ ಯಕ್ಷರಕ್ಷಾ ಪ್ರಶಸ್ತಿ, ಸುವರ್ಣ ರಂಗ ಪ್ರಶಸ್ತಿ, ತುಳು ಸಿನಿಮಾ ರಂಗದ ಉತ್ತಮ ಗಾಯಕ ಪ್ರಶಸ್ತಿ ಮುಂತಾಗಿ ಅನೇಕ ಪ್ರಶಸ್ತಿಗಳು ಸಂದಿವೆ.
ಪ್ರಸ್ತುತ ಮಂಗಳೂರಿನಲ್ಲಿ ಪತ್ನಿ ನಿರ್ಮಿತಾ ಶೆಟ್ಟಿ, ಮಕ್ಕಳಾದ ಹೃದಾನ್ ಶೆಟ್ಟಿ ಮತ್ತು ಋತ್ವಿಕಾ ಶೆಟ್ಟಿ ಜೊತೆಗೆ ಸಂತೃಪ್ತ ಸಾಂಸಾರಿಕ ಜೀವನ ನಡೆಸುತ್ತಿರುವ ತಮಗೆ ಭಗವಂತನು ಆಯುರಾರೋಗ್ಯವನ್ನು ದಯಪಾಲಿಸಲಿ, ತಮ್ಮಿಂದ ಕಲಾಮಾತೆಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಸಲ್ಲಿಸಲಿ ಎಂಬ ಹಾರೈಕೆಯೊಂದಿಗೆ ತಮ್ಮನ್ನು ಈ ಸಮಾರಂಭದಲ್ಲಿ ಗೌರವಿಸಿದ್ದೇವೆ. ಧನ್ಯವಾದಗಳು ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರಿಗೆ. ಮುಂದಕ್ಕೆ ಪುಣೆ ಬಂಟ್ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ಶೆಟ್ಟಿ ಪುಣೆ ಮತ್ತು ದಿವ್ಯಾ ಸಂತೋಷ್ ಶೆಟ್ಟಿ ಇವರು ದಯವಿಟ್ಟು ಸನ್ಮಾನದ ಪೀಠವನ್ನು ಅಲಂಕರಿಸುವಂತೆ ಪ್ರಾರ್ಥನೆ. ಇವರ ಸನ್ಮಾನದ ಪತ್ರವನ್ನು ಓದ್ತಾರೆ ಅಕ್ಷತಾ ನವೀನ್ ಶೆಟ್ಟಿ. ಗೌರವಾನ್ವಿತ ಸಂತೋಷ್ ಶೆಟ್ಟಿ ಇನ್ನ ಕುರ್ಕಿರ್ಬೆಟ್ಟು ಅವರೇ, ಬಂಟ ಸೇನಾಧಿಪತಿ ತಾವು. ಹೌದು, ತಮಗೆ ಪುಣೆ ಬಂಟರ ಸಂಘದಿಂದ ಸಿಕ್ಕಿರುವ ಈ ಬಿರುದಿಗೆ ತಾವು ಮತ್ತಷ್ಟು ಘನತೆ ಹಾಗೂ ಪ್ರತಿಷ್ಠೆಯನ್ನು ತಂದುಕೊಡುವಂತೆ ಸಮಾಜ ಸೇವೆ ಹಾಗೂ ಬಂಟ ಸಮುದಾಯದ ನಾಯಕತ್ವ ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಹೆಜಮಾಡಿ ಪಟೇಲ ಮನೆ ದಿವಂಗತ ವಸಂತ ಶೆಟ್ಟಿ ಮತ್ತು ಇನ್ನ ಕುರ್ಕಿರ್ಬಿಟ್ಟು ಬಾಳಿಕೆ ವಿನೋದ್ ಶೆಟ್ಟಿ ದಂಪತಿಯ ಪುತ್ರರಾಗಿ 1968 ಏಪ್ರಿಲ್ 24ರಂದು ಜನಿಸಿರುವ ತಾವು ಬಾಲ್ಯದಿಂದಲೇ ನಾಯಕತ್ವ ಗುಣವನ್ನು ಹೊಂದಿದವರು ಎಂಬುದಕ್ಕೆ ಶಾಲಾ ನಾಯಕರಾಗಿ ಆಯ್ಕೆಯಾಗಿದ್ದುದು ಉತ್ತಮ ಸಾಕ್ಷಿ. ಸಣ್ಣ ಪ್ರಾಯದಲ್ಲೇ ತಂದೆಯನ್ನು ಕಳೆದುಕೊಂಡ ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳೆದು ಇಂದು ಪುಣೆಯ ಹೋಟೆಲ್ ಉದ್ಯಮದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರುವ ತಮ್ಮ ಸಾಧನೆ ಮೆಚ್ಚತಕ್ಕದ್ದು. ಬಾಲ್ಯದಿಂದಲೇ ಯಕ್ಷಗಾನ, ಏಕಪತ್ರಾಭಿನಯ, ಭಾಷಣ, ಕ್ರೀಡೆ ಮುಂತಾದ ಬಹುಮುಖ ರಂಗದಲ್ಲಿ ತನ್ನ ಪ್ರತಿಭೆಯನ್ನು ಅನಾವರಣ ಮಾಡುತ್ತಲೇ ಬಂದಿರುವ ತಾವು ಇಂದು ಕಲಾ ಪೋಷಕರಾಗಿ ಕಲಾವಿದರಾಗಿ ನೀಡುತ್ತಿರುವ ಸಹಾಯ ಗಣನೀಯ. ಪದವೀಧರರಾದ ತಾವು ಉದ್ಯಮ ರಂಗದಲ್ಲಿ ಉನ್ನತಿಯನ್ನೇ ಸಾಧಿಸುತ್ತಾ ಮುಂದುವರೆದ ತಾವು ಪ್ರಸ್ತುತ ಕೊರೋನೆಡ್ಜ್ 3 ಸ್ಟಾರ್ ಹೋಟೆಲ್, ಸುಧಾಮ ರೆಸಿಡೆನ್ಸಿ, ಸ್ವಾಗತ್, ಕಲ್ಪನಾ ಮುಂತಾದ ಹೋಟೆಲ್ಗಳೊಂದಿಗೆ ಪಡುಬಿದ್ರೆಯಲ್ಲಿ ಮಹಾಗಣಪತಿ ಡೆವಲಪರ್ಸ್ ಮೂಲಕ ಬಿಲ್ಡರ್ ಆಗಿಯೂ ಗಮನ ಸೆಳೆದಿರುವುದು ತಮ್ಮ ಸಮರ್ಥ ಆಡಳಿತಕ್ಕೆ ಸಾಕ್ಷಿ. ಪುಣೆ ಬಂಟರ ಸಂಘದ ಅಧ್ಯಕ್ಷರಾಗಿ ತಾವು ಮಾಡಿದ ಸಾಧನೆ ಚರಿತ್ರಾರ್ಹ ದಾಖಲೆ ಎನ್ನಲೇಬೇಕು. ತಮ್ಮ ವಿಶೇಷ ಶ್ರಮ ಹಾಗೂ ಬದ್ಧತೆಯಿಂದ ಪುಣೆ ಬಂಟರ ಸಂಘಕ್ಕೆ 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕ ಬಂಟರ ಭವನವನ್ನು ನಿರ್ಮಿಸಿಕೊಟ್ಟಿರುವುದು, ಅದಕ್ಕೆ ಪಾರಂಪರಿಕ ಸ್ಪರ್ಶ ನೀಡಿರುವುದು, ಶಕುಂತಲಾ ಜಗನ್ನಾಥ್ ಶೆಟ್ಟಿ ಕಲ್ಪವೃಕ್ಷ ಸಮಾಜ ಕಲ್ಯಾಣ ಯೋಜನೆ ಮುಂತಾದವು ತಮ್ಮ ದೂರಗಾಮಿ ಚಿಂತನೆ ಹಾಗೂ ತಾವು ಸಮರ್ಥ ಆಡಳಿತಗಾರ ಎಂಬುದನ್ನು ಸಾಬೀತು ಮಾಡಿದೆ. ಸಾಹಿತ್ಯಾಸಕ್ತರಾದ ತಾವು ಪುಣೆ ಬಂಟರ ಸಂಘದ ಮೂಲಕ ಕಲ್ಪವೃಕ್ಷ ತ್ರೈಮಾಸಿಕ ಪತ್ರಿಕೆ ಹೊರತರುವುದು, ಕಲ್ಪವೃಕ್ಷ ಯಕ್ಷಗಾನ ಮಂಡಳಿಯ ಮೂಲಕ ಯಕ್ಷಗಾನ ತರಬೇತಿ ನೀಡುತ್ತಿರುವುದು ಎಲ್ಲ ತಾವು ಸಮಾಜ ಮುಖವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಶ್ರಮಿಸುತ್ತಿರುವುದಕ್ಕೆ ಸಾಕ್ಷಿ. ತಮ್ಮ ಸಮಾಜ ಸೇವೆ ಹಾಗೂ ಉದ್ಯಮ ಸಾಧನೆಗಾಗಿ ಅನೇಕ ಪ್ರಶಸ್ತಿ ಗೌರವಗಳು ತಮ್ಮನ್ನು ಅರಸಿ ಬಂದಿವೆ. ಪ್ರಸ್ತುತ ಪುಣೆಯ ಬೋಸಲೆ ನಗರದಲ್ಲಿ ಪತ್ನಿ ದಿವ್ಯಾ, ಪುತ್ರಿಯರಾದ ಶ್ರಾವ್ಯ ಮತ್ತು ಸೃಷ್ಟಿ ಜೊತೆಗೆ ಸಂತೃಪ್ತ ಸಾಂಸಾರಿಕ ಜೀವನ ನಡೆಸುತ್ತಿರುವ ತಮಗೆ ಭಗವಂತನು ಆಯುರಾರೋಗ್ಯವನ್ನು ದಯಪಾಲಿಸಲಿ, ತಮ್ಮಿಂದ ಇನ್ನಷ್ಟು ಸಮಾಜ ಸೇವೆಯಾಗಲಿ ಹಾಗೂ ಉದ್ಯಮದಲ್ಲಿ ಪ್ರಗತಿ ಶೃಂಗಕ್ಕೇರಲಿ ಎಂಬುದು ನಮ್ಮ ಹಾರೈಕೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯ ಸಿದ್ಧಿಯೊಂದಿಗೆ ಶೃಂಗಕ್ಕೇರಿದಂಥ ಸಾಧನಾ ಪುರುಷೋತ್ತಮರಿಗೆ ವಿಶ್ವ ಭಟ್ಟರ ಸಮ್ಮೇಳನದ ವೇದಿಕೆಯಲ್ಲಿ ಗೌರವ ನಡೆಯಿತು. ಆತ್ಮೀಯರೇ, ನಮ್ಮೆಲ್ಲರ ನೆಚ್ಚಿನ ರಂಗು ರಂಗಿನ ಸಿನಿಮಾ ಪರದೆಯಲ್ಲಿ ಮೆರೆದಂಥ ಚಾರಿತ್ರಿಕ ದಾಖಲೆ ಬರೆದಂಥ ಬಂಟ ರಿಷಬ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಬಂದು ತಾವು ಈ ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಬಂಟ ಸಮುದಾಯಕ್ಕೆ ಹೆಮ್ಮೆ ತಂದಂತಹ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿಯವರು ನಮ್ಮವರು, ನಮ್ಮ ಹತ್ತಿರದ ಊರಿನವರು. ಭಾರತ ದೇಶದಲ್ಲಿ ಬಂಟ ಒಬ್ಬ ಶೆಟ್ಟಿ ಅನ್ನುವಂಥ ನಾಯಕ ನಟ ತನ್ನ ಜಾತಿಯ ನಾಮವನ್ನು ಬಹಳ ಎತ್ತರಕ್ಕೆ ಏರಿಸಿದವರು. ಐಶ್ವರ್ಯ ರಾಯ್, ಶಿಲ್ಪಾ ಶೆಟ್ಟಿ, ಸುನೀಲ್ ಶೆಟ್ಟಿ ಅಂತ ದಿಗ್ಗಜರ ಸಾಲಿಗೆ ಸೇರಿದಂಥ ಯುವ ಚಲನಚಿತ್ರ ನಾಯಕ ರಿಷಬ್ ಶೆಟ್ಟಿ ಅವರಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಭವ್ಯ ವೇದಿಕೆಯಲ್ಲಿ ದಿವ್ಯವು ಬಹಳ ಅದ್ದೂರಿಯ ಸನ್ಮಾನ. ಒಂದು ದೊಡ್ಡ ಚಪ್ಪಾಳೆ ಬೇಕು ರಿಷಬ್ ಶೆಟ್ಟಿ ಅವರಿಗೆ. ಇನ್ನಷ್ಟು ಉತ್ತರೋತ್ತರ ಯಶಸ್ಸು, ಕೀರ್ತಿ ಚಲನಚಿತ್ರಗಳಲ್ಲಿ ಪ್ರಾಪ್ತಿಯಾಗಲಿ. ಚಲನಚಿತ್ರ ರಂಗದ ಧ್ರುವ ತಾರೆಯಾಗಿ ಮಿನುಗಿ ಇಡೀ ಭಾರತ ದೇಶದಲ್ಲಿ ಮಿಂಚಿ ಬಂಟ ಸಮುದಾಯದ ಕೀರ್ತಿಯನ್ನು ಇನ್ನಷ್ಟು ಚಲನಚಿತ್ರ ರಂಗದಲ್ಲಿ ಏರಿಸಲಿ ಅಂತೇಳಿ ಹಾರೈಸ್ತಾ ಈ ಗೌರವ ಸನ್ಮಾನವನ್ನು ರಿಷಬ್ ಶೆಟ್ಟಿ ಅವರ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ.
ವಂದನೆಗಳು. ನಮ್ಮ ಹರೀಶ್ ಶೆಟ್ಟಿ ಗುರ್ಮೆ ಮುಂಬೈದ ಹೋಟೆಲ್ ಉದ್ಯಮಿ ಅಂಜನೇಯ ನಮ್ಮ ಸುರೇಶ್ ಶೆಟ್ಟ ಸಹೋದರ ಇದೆ ವೇದಿಕೆ ಮೇಲೆ. ಆತ್ಮೀಯರೇ, ಗೃಹ ಸಚಿವರಿಗೆ ವಿಮಾನೋಡು ಪೋಪುನ ಪೂರ್ತಾಯಿ ನಿರ್ಧಾರ ಈ ಸಭೆಯದ್ದು ನಿರ್ಗಮಿಸಬೇರೆ ನಮ್ಮ ಪ್ರಧಾನ ಕಾರ್ಯಕ್ರಮಗಳು ಭಾಗವಹಿಸಾದೇರೆ ಕೊಡೊಂದು ಸತಿ ನಮ್ಮ ಬಂಟೇರ್ನ ಪ್ರೀತಿದ ಬರ್ತದೆ ನಮ್ಮನ್ನ ಮಾತ ಹರಸದ ಹಾರೈಸಾದ ಬಾರಿ ಪೊರ್ಲುದ ಭಾಷಣ ಮಾಡ್ತದೆ. ನಮಗೆ ಪ್ರೀತಿಯ ಸಹಕಾರ ಕೊಟ್ಟಂಥ ನಮ್ಮ ನೆಚ್ಚಿನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ತಮಗೆ ರಾಜಕೀಯ ಭವಿಷ್ಯ ಬಂಟರ ಸಹಮತದ ಪ್ರೀತಿಯೊಂದಿಗೆ ಉಜ್ವಲವಾಗಿ ಸಿಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ತಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ. ಸನ್ಮಾನ ಸ್ವೀಕಾರ ಮಾಡಿ ನಮ್ಮ ಈ ಸಭೆಗೆ ವಿಶೇಷ ಶೋಭೆ ತಂದಂತಹ ನಮ್ಮೆಲ್ಲರ ನೆಚ್ಚಿನ ನಟ ಕಾಂತಾರದ ನಾಯಕ ತಮ್ಮ ಮುಂದೆ ಮಾತಿಗಾಗಿ ಬರ್ತಾ ಇದ್ದಾರೆ. ಒಂದು ಚಪ್ಪಾಳೆಯ ಪ್ರೋತ್ಸಾಹ ಅವರಿಗೆ ಇರಲಿ. ವೃಷಭ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಕುಂದಾಪುರ ಬದಿರಿ ಯಾರೋ ಇದ್ರಿಯಾ? ಆಯ್ಲಿ. ಹಾಂ, ನಾನು ಬಪ್ಪತ್ತಿಗೆಲ್ಲ ಕಾಣ್ತಾ ಇದ್ದೆ, ಮಸ್ತ್ ತುಳುವೇಕೆ ಅಂತ ಇತ್ತು, ಹಂಗೆ ನಂಬದಿರ ಇಲ್ಲಿ ಅಲ್ಲಿ ಎಣಿಸ್ಕೊಂಡೆ. ಆಯ್ಲಿ ದಾದಿ ಒಂದೇ ಅಂತ ಬರ್ಪುಣ್ ಹಿಂಗೆ ಅದೇ ಭಾಳ ಸಮಯದಿಂದ ಹರೀಶ್ ಶೆಟ್ರು, ಪ್ರವೀಣಣ್ಣ ಮತ್ತು ಬೇರೆ ಬೇರೆ ಭಾಗದ ಬಂಟ ಸಮುದಾಯದ ಬಂಟ ಸಂಘದ ಕಾರ್ಯಕ್ರಮಗಳಿಗೆ ಸುಮಾರು 1 ವರ್ಷದಿಂದ ನನಗೆ ಆಹ್ವಾನಗಳು ಬರ್ತಾನೇ ಇತ್ತು. ನಾವು ರಿಷಬ್ ಶೆಟ್ಟಿ ಆದರೂ ಕೂಡ ಯಾವುದೋ ಒಂದು ಸಮುದಾಯಕ್ಕೆ ಸೇರೋದೇ ಇಲ್ಲ, ಯಾಕಂದರೆ ಕಲಾವಿದರುಗಳು ಸಮಾಜದ ಎಲ್ಲ ಸಮುದಾಯಕ್ಕೂ ಸೇರುವಂಥವರು. ಹಾಗಾಗಿ ಯಾವತ್ತೂ ಆ ಭೇದ ಭಾವಗಳೇ ಇಲ್ಲ. ಪ್ರತಿ ಸಲ ಕೇಳಿದಾಗಲೂ ತಪ್ಪಿಸ್ಕೊಳ್ತಾನೆ ಇದ್ದೆ ನಾನು. ಇವತ್ತು ಭಾಳ ಕಷ್ಟ ಇತ್ತು. ಪ್ರವೀಣಣ್ಣ ಮೋಸ್ಟ್ಲಿ ಸ್ಟೇಜಲ್ಲಿ ಕೂತ್ಕೊಂಡೆ ಒಂದು 50 ಫೋನ್ ಮಾಡಿದ್ದಾರೆ. ಅದರ ತುಂಬ ಖುಷಿ ಆಯಿತು, ಯಾಕಂದರೆ ಈ ಸಮುದಾಯಕ್ಕೆ ಸಮಾಜದ ಬೇರೆ ಸಮುದಾಯಗಳಿಗೂ ಕೂಡ ಸಹಾಯ ಮಾಡುವಷ್ಟು ಶಕ್ತಿ ಇದೆ. ಅದನ್ನು ಮಾಡ್ತಾನೆ ಕೂಡ ಇದೆ, ಇವತ್ತಿನವರೆಗೂ ಮಾಡ್ತಾ ಇದ್ದೀರ. ಹಾಗಾಗಿ ಈ ಸಂಘ ಸಂಸ್ಥೆಗಳಾದಾಗ ಸಮಾಜದಲ್ಲಿ ಅದು ವಿದ್ಯೆ ಆಗಲಿ, ಕಷ್ಟದಲ್ಲಿರೋರಿಗೆ ಸಹಾಯ ಆಗ್ಬೋದು. ಅದು ಜಾತಿಯನ್ನು ಮೀರಿ, ಸಮುದಾಯವನ್ನು ಮೀರಿ ಸಮಾಜದ ಎಲ್ಲ ಭಾಗದ ಜನರಿಗೆ ಆ ಸಹಾಯಗಳಾಗಬೇಕು, ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಇಂಥ ಸಂಘಟನೆಗಳಿಂದಾಗಿ. ಸೊ ಕಾರ್ಯಕ್ರಮ ಬಂದು ನನಗೆ ಖುಷಿ ಆಯಿತು. ಜಾಸ್ತಿ ಏನು ಮಾತಾಡಲ್ಲ ನಾನು. ಸುಮಾರು ಜನ ಇಲ್ಲಿ ಬಂದಾಗಲೇ ಈಗ ಬೇರೆ ಬೇರೆ ಭಾಗದ ಬಂಟರ ಸಂಘದವರು ಕೆಲವರು ಕೇಳಿದ್ರು, ಈಗ ನಮ್ಮದೊಂದು ಕಾರ್ಯಕ್ರಮ ಅಂತ. ನಾನು ಶೂಟಿಂಗ್ ಒಂದು ಶುರು ಮಾಡ್ತಾ ಇದ್ದೀನಿ, ಕಾಂತಾರ 1 ಅದರ 2 ನೋಡಿದಿರಲ್ಲ ನೀವು. ಹಾಗಾಗಿ ಸೊ ಅದಕ್ಕೆ ಶುರು ಮಾಡೋದ್ರಿಂದಾಗಿ ಇನ್ನೊಂದು ವರ್ಷ ಯಾವ ಕಾರ್ಯಕ್ರಮಕ್ಕೂ ಬರೋಕ್ಕಾಗಲ್ಲ. ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ ಸೀದಾ. ಶೂಟಿಂಗೆಲ್ಲ ಮುಗಿದ ಮೇಲೆ ಮತ್ತೆ ಇನ್ಯಾವುದಾದ್ರು ಕಾರ್ಯಕ್ರಮದಲ್ಲಿ ಬಂದು ನಾನು ಸಿಗ್ತೀನಿ. ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಾಂತಾರ ಶೈಲಿಯ ಗುತ್ತಿನ ಮನೆ ಸಾಯಿರಾದ ಹೆರಿಟೇಜ್ನವರ ಕೊಡುಗೆ ಇದು. ಆತ್ಮೀಯರೇ, ನಮ್ಮೊಟ್ಟಿಗೂ ಬಾಬು ದೇವರಗುಡ್ಡೆ ಪದ್ನಾರುಳ್ಳೇರಿ ಕಟೀಲ್ದ ಬಾಬು ದೇವರಗುಡ್ಡೆ ಈ ಒಂಜಿ ಕಾರ್ಯಕ್ರಮ ಬೈದೇರಿಗೆ ಅರ್ನ ಇಲ್ಲಲ್ಲ ಒಂಜಿ ಚೂರು ಬೇಸರದ ಸಂಗತಿ ಆದರೆ ಫೋನ್ ತಾಗುಜಿಗೆ ದಯದಿಯದ ಬಾಬು ದೇವರ ಕೂಡಲೇ ಇಲ್ಲಡೆ ಪೋಣು. ಆತ್ಮೀಯರೇ, ಬೇರೆ ಬೇರೆ ರಂಗಗಳಲ್ಲಿ ಸಾಧನೆ ಮಾಡಿದವರನ್ನು ನಾವು ಗೌರವಿಸಿದ್ದೇವೆ. ನಾನು ಸಮಯ ಮೀರ್ತಾ ಇದೆ.
ಮಕ್ಕಳ ನೃತ್ಯ ಕಾರ್ಯಕ್ರಮ ಇದೆ. ವಿಶೇಷವಾಗಿ ಎಲ್ಲ ದಾನಿಗಳನ್ನು ಗೌರವಿಸಬೇಕಾಗಿದೆ. ದಾನಿಗಳಿಂದಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಎಲ್ಲ ಹಿರಿಮೆ ಗರಿಮೆ ಇರೋದು. ಅದಕ್ಕಾಗಿ ಎಲ್ಲ ಸನ್ಮಾನಿತರ ವಿನಂತಿಸೋದು. ಎಲ್ಲರ ಪರವಾಗಿ ಪ್ರಕಾಶ್ ಶೆಟ್ಟಿ ಅವರು ಮಾತಾಡಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಕೆ ಪ್ರಕಾಶ್ ಶೆಟ್ಟಿ, MRG ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕ. ಜಾಗತಿಕರ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ವಿಶ್ವ ಬಂಟರ ಸಮ್ಮೇಳನ ಇದೊಂದು ಐತಿಹಾಸಿಕ ಅದ್ಭುತವಾದ ಕಾರ್ಯಕ್ರಮ. ಇವತ್ತು ಈ ಗುತ್ತಿನ ಮನೆಯ ಗತ್ತಿನ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು, ನನ್ನ ಆತ್ಮೀಯರು, ಐಕಳ ಹರೀಶ್ ಶೆಟ್ಟಿ ಅವರೇ, ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ತೋನ್ಸೆ ಆನಂದ ಶೆಟ್ಟಿ ಅವರೇ, ಜಾಗತಿಕ ಬಂಟರ ಸಂಘದ ಎಲ್ಲ ಮಹಾದಾನಿಗಳು ಮತ್ತು ಪೋಷಕರೇ, ಈ ದೇಶದ ಎಲ್ಲ ಬಂಟರ ಸಂಘದಿಂದ ಬಂದಂಥ ಸಂಘದ ಅಧ್ಯಕ್ಷರೇ, 1980 ಊರಿನಲ್ಲಿ ಇದೇ ಊರು ಬಿಟ್ಟು ನಾನು ನನ್ನ ಬದುಕಿನ ಬಂಡಿಯನ್ನು ಎಳೆಯಲು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಈ ಕರಾವಳಿ ಪ್ರದೇಶದ ತುಳುನಾಡಿನ ಎಲ್ಲ ಸಮಾಜದವರು, ನೀವು ಕೂಡ ನನ್ನ ಬಂಟ ಸಮಾಜದವರು, ನಿಮ್ಮ ಸಲಹೆ ಸಹಕಾರದೊಂದಿಗೆ ಇವತ್ತು 40 ವರ್ಷದ ಸತತ ನಿಮ್ಮ ಸಲಹೆ ಸಹಕಾರ ಇವತ್ತು ಬಹುಶಃ ಈ ವೇದಿಕೆಗೆ ನನಗೆ ಸನ್ಮಾನ ಮಾಡುವಂಥ ಒಂದು ಅವಕಾಶಕ್ಕೆ ನಾನು ನಿಮ್ಮಿಂದ ಒಳಗಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 1983ನೇ ಇಸ್ವಿ ಬ್ಯಾಂಗ್ಳೂರು ಹೋದದ್ರಿಂದ ಆವತ್ತಿನಿಂದ ಇವತ್ತಿನವರೆಗೆ 40 ವರ್ಷ ಸದಾಕಾಲ ಎಲ್ಲ ಬಂಟರ ಸಂಘದ ಜೊತೆ ನನ್ನನ್ನು ತೊಡಗಿಸಿಕೊಂಡು ಬಂದವನು. ನಾನು ಇತ್ತೀಚಿನ ದಿನಗಳಲ್ಲಿ ಸುಮಾರು 20 ವರ್ಷದಲ್ಲಿ ಹಲವಾರು ಬಂಟ ಸಂಘ ಸಭೆಗೆ ಹೋಗಿ ಕೆಳಗೂ ಕೂತಿದ್ದೇನೆ, ಮೇಲೂ ವೇದಿಕೆಯಲ್ಲೂ ಕೂತಿದ್ದೇನೆ. 1999ನೇ ಇಸ್ವಿ ಬೆಂಗಳೂರಿನಲ್ಲಿ DK ಚೌಟ್ರ ಅಧ್ಯಕ್ಷತೆಯಲ್ಲಿ ಜೀವನಜಾಳು ಅವರ ನೇತೃತ್ವದಲ್ಲಿ ನಾವು ಹೆಬ್ಬಾಳ ಮೈದಾನದಲ್ಲಿ, ಆವಾಗದು ಗದ್ದೆ ಇತ್ತು, 50 ಎಕರೆ ಗದ್ದೆಯಲ್ಲಿ ನಾವು ಮೊದಲನೆಯ ವಿಶ್ವ ಬಂಟರ ಸಮ್ಮೇಳನ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರಬಹುದು. ಅದು ಮೊದಲನೇ ಸಮ್ಮೇಳನ. ಹಾಗೆ 2002ರಲ್ಲಿ ನಮ್ಮ ಹಿರಿಯರು ಕೂತಿದ್ದಾರೆ, ನಮ್ಮ ಸದಾನಂದ ಶೆಟ್ಟರು, ನನ್ನ ಗುರುಗಳು, ಅವರು ಗೋಲ್ಡ್ ಪಿಂಚ್ ಸಿಟಿ ಬೆಂಗಳೂರಿನ ಎದುರುಗಡೆ ಮೈದಾನದಲ್ಲಿ 2ನೆಯ ವಿಶ್ವ ಸಮ್ಮೇಳನವನ್ನು ಮಾಡಿದ್ದಾರೆ. ಆವಾಗ ನಾನು ಹಲವಾರು ಸಿನಿಮಾ ತಾರೆಯವರನ್ನು ಕೂಡ ಕರೆದುಕೊಂಡು ಬಂದು ವೇದಿಕೆಯಲ್ಲಿ ಕೂತ್ಕೊಳಿಸಿದ ದಿನ ಇದೆ. ಭಾಳ ಅದ್ಭುತವಾದ 7 ಕಾರ್ಯಕ್ರಮಗಳನ್ನು ನೋಡಿದ ನಾನು. ಇದು 7 ವಿಶ್ವ ಸಮ್ಮೇಳನದಲ್ಲಿ ಸುಮಾರು 1 ಲಕ್ಷ ಜನ ನಮ್ಮ ಸಮಾಜದವರು, ಊರಿನವರಲ್ಲದೆ ಪರ ಊರಿನಲ್ಲದೆ ಇಡೀ ದೇಶ ವಿದೇಶದಲ್ಲಿ ಬಂದಂಥ ಈ ಒಂದು 2 ವಿಶ್ವ ಸಮ್ಮೇಳನವನ್ನು
ಮರೆಯಲಾಗದ ದಿನ, ಇತಿಹಾಸದ ಪುಟಗಳಲ್ಲಿ ಅದು ಎರಡು ಉಳಿಯುವ ದಿನ. ಇವತ್ತು ನಾವು ಈ 3ನೇ ವಿಶ್ವ ಸಮ್ಮೇಳನವನ್ನು ನಿನ್ನೆಯಿಂದ ನಾನು ಇವತ್ತು ನೋಡ್ತಾ ಇದ್ದೇನೆ. ನಿನ್ನೆ ಅಜ್ಜರಕಾಡಿನಲ್ಲಿ ಉದ್ಘಾಟನಾ ಸಮಾರಂಭ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸಮಾರೋಪ ಸಮಾರಂಭದಲ್ಲಿ ಗೃಹ ಸಚಿವರು ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಭಾಗವಹಿಸಿದರು. ಬಹಳ ಅಚ್ಚುಕಟ್ಟಾದ ಅರ್ಥಪೂರ್ಣವಾದ ಇದೊಂದು ಮಹಾಸಭೆ, ಇದು ಒಂದು ವಿಶ್ವ ಸಮ್ಮೇಳನ 3ನೇ ಸಭೆ. ಬಹುಶಃ ಇದು ಕೂಡ ಒಂದು ಇತಿಹಾಸದ ಪುಟದಲ್ಲಿ ನಾವು ಬರೆದಿಡುವಂಥ ಒಂದು ಈ ವೇದಿಕೆ ಮತ್ತು ಈ ಒಂದು ಸಮಾರಂಭ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿ ಎಷ್ಟೋ ಕಡೆಯಲ್ಲಿ ಈ ವಿಶ್ವ ಸಮ್ಮೇಳನ ಮಾಡುವುದರ ಅರ್ಥ ಏನು, ಇದು ನಾವು ಯಾಕೆ ಮಾಡಬೇಕು ಅನ್ನುವ ಕೆಲವು ಅಪಸರಗಳು, ಕೆಲವು ಟೀಕೆ ಟಿಪ್ಪಣಿಗಳು ನಮ್ಮ ಸಮಾಜದಲ್ಲಿರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಇನ್ನೊಂದು ಸಮಾಜದಲ್ಲಿ ಇರ್ಬೋದು, ಅದು ಬರ್ತಾ ಇರ್ತದೆ. ನಾವು ನಮ್ಮ ಸಮಾಜದ ಕಡೆಗೆ ಹೋದರೆ ಇವತ್ತು ವಿಶ್ವ ಸಮ್ಮೇಳನ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇಡೀ ನಮ್ಮ ವಿಶ್ವದಲ್ಲಿರುವ ನಮ್ಮ ಸಮಾಜ ಬಾಂಧವರನ್ನು ಒಟ್ಟು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಸಮಾಜದ ಬಲ ಪ್ರದರ್ಶನ ಮತ್ತು ಸಮಾಜಕ್ಕೆ ಒಂದನೇದಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸವಲತ್ತು ಸಿಗುತ್ತೆ ಅದು ನಮ್ಮ ಬಂಟ ಸಮಾಜಕ್ಕೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದು ನಿನ್ನೆ ನಿಗಮ ಘೋಷಣೆ ಮಾಡಿಕೊಂಡು ಹೋದರು ನಮ್ಮ ಮುಖ್ಯಮಂತ್ರಿಯವರು. ಇವತ್ತು ನಮ್ಮ ರಮಾನಾಥರವರು ಕೂತಿದ್ದರು. ಇವತ್ತು 6ನೇ ಸಲ ಇವತ್ತು ಏನಾದರೂ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಅತ್ಯಂತ ಅವಧಿಯಲ್ಲಿ ಒಬ್ಬ MLA ಇದ್ದರೆ ಅದು ರಮಾನಾಥರವರು. 5